ಇವತ್ತೇನು ವಿಶೇಷ, ಇವತ್ತು ಯಾವ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದೀವಪ್ಪ ಅಂದರೆ, ಸೊ P1ನ 10ನೇ ಚಾಪ್ಟರ್ ಟಪಲ್ಸ್ ಆ್ಯಂಡ್ ಡಿಕ್ಷನರೀಸ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಲಾಸ್ಟ್ ಕ್ಲಾಸ್ ಅಂದರೆ ಲಾಸ್ಟ್ ಒನ್ ಶಾರ್ಟಲ್ಲಿ ಲಿಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡಿದ್ವಿ. ಲಿಸ್ಟ್ ಚಾಪ್ಟರಲ್ಲಿ ನಾನು ಕೆಲವೊಂದು ಕ್ವೆಶನ್ಸ್ ಕೇಳಿದ್ದೆ, ಕೆಲವು ಆಕ್ಟಿವಿಟಿ ಕ್ವೆಶನ್ಸ್ ಕೇಳಿದ್ದೆ. ಸೊ ಇವತ್ತು ಟಪಲ್ಸ್ ಆ್ಯಂಡ್ ಡಿಕ್ಷನರೀಸ್ ಏನೇನು ಕಾನ್ಸೆಪ್ಟ್ ಬರುತ್ತೆ, ಸೊ ಎಷ್ಟು ಮಾರ್ಕ್ಸ್ ಇದೆ ಇದು ವೇಟೇಜ್ ನೋಡ್ಬೋಣ ಬೋರ್ಡ್ಗೆ. ಸೊ ಬೋರ್ಡ್ಗೆ 10 ಮಾರ್ಕ್ ಬರುತ್ತೆ ಟೋಟ್ಲು, 2 MCQ, 1 ಫಿಲ್ ಇನ್ ದ ಬ್ಲಾಂಕ್ ಬರುತ್ತೆ ಟಪಲ್ಸ್ ಆ್ಯಂಡ್ ಡಿಕ್ಷನರೀಸಿಂದ, 2 ಮಾರ್ಕರ್ಸ್ ಬರುತ್ತೆ, 1 3 ಮಾರ್ಕರ್ ಬರುತ್ತೆ. ಸೊ ಇಲ್ಲಿ 5 ಮಾರ್ಕರ್ ಇಲ್ಲ, ಬಟ್ ಟೋಟಲ್ ವೇಟೇಜ್ ನಿಮಗೆ 10 ಮಾರ್ಕ್ಸ್ ಬರುತ್ತೆ ಟಪಲ್ಸ್ ಆ್ಯಂಡ್ ಡಿಕ್ಷನರೀಸಿಂದ. ಸೊ ಕ್ವೆಶನ್ಸ್ ತುಂಬ ಡೈರೆಕ್ಟ್ ಆಗಿರುತ್ತೆ, ಕ್ವೆಶನ್ಸ್ ಅಲ್ಲಿ ಏನು ಕಾಂಪ್ಲೆಕ್ಸಿಟಿ ಇರೋದಿಲ್ಲ, ಬಟ್ ನಿಮಗೆ ಕಾನ್ಸೆಪ್ಟ್ಸ್ ಅರ್ಥ ಆಗಬೇಕು. ಟಪಲ್ ಆಪರೇಷನ್ಸ್ ಏನು, ಲಿಸ್ಟ್ ಆಪರೇಷನ್ಗೂ ಟಪಲ್ ಆಪರೇಷನ್ಗೂ ಸಿಮಿಲಾರಿಟಿ ಏನಾದರೂ ಇದೆಯಾ, ಸೊ ಇದೆಲ್ಲ ನಿಮಗೂ ಅರ್ಥ ಆಗಬೇಕು, ಆಯ್ತಾ. ಸೊ ಲಿಸ್ಟಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಆಪರೇಷನ್ಸ್ ಡಿಸ್ಕಸ್ ಮಾಡಿದ್ವಿ, ಟ್ರಾವರ್ಸಿಂಗ್ ಡಿಸ್ಕಸ್ ಮಾಡಿದ್ವಿ, ಅದೇ ಥರ ಟಪಲ್ಸ್ ಅಲ್ಲೂ ಬರುತ್ತೆ, ಆಯ್ತಾ. ಸೊ ಈ ಕಾನ್ಸೆಪ್ಟ್ಸ್ ಏನೇನು ಬರುತ್ತೆ ನೋಡ್ಬೋಣ. ಸೊ ಮೇನ್ ಕಾನ್ಸೆಪ್ಟ್ಸ್ ಇಲ್ಲಿ ಟಪಲ್ಸ್ ಆ್ಯಂಡ್ ಡಿಕ್ಷನರೀಸ್ ಅಲ್ಲಿ. ಸೊ ಮೇನ್ ಕಾನ್ಸೆಪ್ಟ್ಸ್ ಫಸ್ಟ್ ಕಾನ್ಸೆಪ್ಟ್ ಅಲ್ಲಿ ಇಂಟ್ರೊಡಕ್ಷನ್ ಟು ಟಪಲ್ಸ್ ಅಲ್ಲಿ ನೋಡೋಣ. ಸೊ ಅಂದ್ರೆ ಟಪಲ್ಸ್ ಏನು ಅಂತ ತಿಳ್ಕೊಳ್ಳೋಣ, ಹೆಂಗೆ ಎಲಿಮೆಂಟ್ಸ್ ಆಫ್ ಟಪಲ್ ಆಕ್ಸೆಸ್ ಮಾಡೋದು ಇದನ್ನು ತಿಳ್ಕೊಳ್ಳೋಣ. ಸೊ ಇದು ಫಸ್ಟ್ ಕಾನ್ಸೆಪ್ಟ್, ಟಪಲ್ ಮ್ಯೂಟಬಲ್ ಇಮ್ಯೂಟಬಲ್ ಅದು ಕೂಡ ಡಿಸ್ಕಸ್ ಮಾಡೋಣ. ಸೊ ಎರಡನೇ ಕಾನ್ಸೆಪ್ಟ್ ಅಲ್ಲಿ ಆಪರೇಷನ್ಸ್ ಆಫ್ ಟಪಲ್. ಸೊ ಇದು ಲಾಸ್ಟ್ ಬೋರ್ಡ್ ಎಕ್ಸಾಮ್ 5 ಮಾರ್ಕ್ಸ್ ಕೇಳಿದ್ರು, ಆಪರೇಷನ್ಸ್ ಆಫ್ ಟಪಲ್. ಸೊ ಆಪರೇಷನ್ಸ್ ಆಫ್ ಟಪಲ್ ಅಲ್ಲಿ ಏನೇನು ಆಪರೇಷನ್ಸ್ ಬರುತ್ತೆ, ಲಿಸ್ಟ್ ಆಪರೇಷನ್ಸ್ ರಿಪೀಟ್ ಆಗುತ್ತಾ, ಸೊ ಅದನ್ನ ನೋಡೋಣ. ಮೂರನೇ ಕಾನ್ಸೆಪ್ಟ್ ಅಲ್ಲಿ ಟಪಲ್ ಮೆಥಡ್ಸ್ ಅಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್. ಸೊ ಲಿಸ್ಟ್ ಮೆಥಡ್ಸ್ ಅಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್ ಕಲ್ತ್ರಿ ಲಾಸ್ಟ್ ಚಾಪ್ಟರ್ ಅಲ್ಲಿ. ಈಗ ಟಪಲ್ಸ್ ಮೆಥಡ್ಸ್ ಅಂಡ್ ಬಿಲ್ಟ್ ಇನ್ ಫಂಕ್ಷನ್ ಅಲ್ಲಿ ಏನಾದರೂ ವೇರಿಯೇಷನ್ ಬರುತ್ತಾ, ಬೇರೆ ಬೇರೆ ಫಂಕ್ಷನ್ಸ್ ಯೂಸ್ ಮಾಡ್ತೀವಾ, ಸೊ ಅದು ಮೂರನೇ ಕಾನ್ಸೆಪ್ಟ್ ಅಲ್ಲಿ ನೋಡೋಣ. ನಾಲ್ಕನೇ ಸಿಂಪಲ್ ಕಾನ್ಸೆಪ್ಟ್ ಟಪಲ್ ಅಸೈನ್ಮೆಂಟ್. ರೈಟ್ ಹ್ಯಾಂಡ್ ವೇರಿಯಬಲ್ ಅಥವಾ ರೈಟ್ ಹ್ಯಾಂಡ್ ವ್ಯಾಲ್ಯೂ ಇಂದ ಲೆಫ್ಟ್ ಹ್ಯಾಂಡ್ ವ್ಯಾಲ್ಯೂಸ್ಗೆ ಮಲ್ಟಿಪಲ್ ವೇರಿಯಬಲ್ಸ್ ಯೂಸ್ ಮಾಡ್ಬೋದು ಅಸೈನ್ಮೆಂಟ್ ಆಪರೇಷನ್ ಇಂದ, ಬಟ್ ಟಪಲ್ಸ್ ಮುಖಾಂತರ ಯೂಸ್ ಮಾಡ್ಬೋದು. ಇದು ನಾಲ್ಕನೇ ಕಾನ್ಸೆಪ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಐದನೇ ಕಾನ್ಸೆಪ್ಟ್ ಅಲ್ಲಿ ನೆಸ್ಟೆಡ್ ಟಪಲ್ಸ್. ಈ ನೆಸ್ಟೆಡ್ ಟಪಲ್ಸ್ ನಾನು ಫಸ್ಟ್ ಕಾನ್ಸೆಪ್ಟ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಒಂದು ಟಪಲ್ ಇನ್ನೊಂದು ಟಪಲ್ ಒಳಗಿದ್ರೆ ನೆಸ್ಟೆಡ್ ಟಪಲ್ ಅಂತ ಹೇಳ್ತೀವಿ. ನೆಸ್ಟೆಡ್ ಟಪಲ್ ಹೆಂಗೆ ಆಕ್ಸೆಸ್ ಮಾಡೋದು ಅಂತ ನಿಮ್ಗೆ ಆಲ್ರೆಡಿ ಇವಾಗ ಗೊತ್ತಿರುತ್ತೆ, ಯಾಕಂದ್ರೆ ನೆಸ್ಟೆಡ್ ಲಿಸ್ಟ್ ಆಲ್ರೆಡಿ ಮಾಡಿದ್ವಿ. ಸೊ ಇದು ಐದನೇ ಕಾನ್ಸೆಪ್ಟ್. ಆರನೇ ಕಾನ್ಸೆಪ್ಟ್ ಅಲ್ಲಿ ಟಪಲ್ ಹ್ಯಾಂಡ್ಲಿಂಗ್. ಟಪಲ್ ಹ್ಯಾಂಡ್ಲಿಂಗ್ ಅಂದ್ರೆ ಕೆಲವೊಂದು ಪ್ರೋಗ್ರಾಮ್ಸ್ ನೋಡೋಣ, ಒಂದು ಸಿಂಪಲ್ ಪ್ರೋಗ್ರಾಮ್ಸ್ ನೋಡೋಣ, ಸ್ವಾಪಿಂಗ್ ಆಫ್ 2 ನಂಬರ್ಸ್ ಇರ್ಬೋದು, ಏರಿಯಾ ಆಫ್ ಸರ್ಕಲ್ ಇರ್ಬೋದು, ಈ ತರ ಕೆಲವೊಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ಟಪಲ್ ಹ್ಯಾಂಡ್ಲಿಂಗ್ ಅಲ್ಲಿ ನೋಡೋಣ. ಸೊ ಇದಿಷ್ಟು ಟಪಲ್ಸ್ ಆದ್ರೆ ಏಳನೇ ಕಾನ್ಸೆಪ್ಟ್ ಇಂದ ಡಿಕ್ಷನರಿ ಸ್ಟಾರ್ಟ್ ಆಗುತ್ತೆ. ಸೊ ಡಿಕ್ಷನರಿ ಅಂದ್ರೆ ಏನು, ಎಲಿಮೆಂಟ್ಸ್ ಹೆಂಗೆ ಆಕ್ಸೆಸ್ ಮಾಡೋದು, ಕೀ ಅಂದ್ರೆ ಏನು, ವ್ಯಾಲ್ಯೂ ಅಂದ್ರೆ ಏನು ಡಿಕ್ಷನರಿ, ಇದೆಲ್ಲ ಫಸ್ಟ್ ಕಾನ್ಸೆಪ್ಟ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿ 8ನೇ ಕಾನ್ಸೆಪ್ಟ್ ಅಲ್ಲಿ ಡಿಕ್ಷನರೀಸ್ ಆರ್ ಮ್ಯೂಟಬಲ್. ಸೊ ಡಿಕ್ಷನರೀಸ್ ಮ್ಯೂಟಬಲ್ ಇಮ್ಯೂಟಬಲ್ ನಮ್ಗೆ ಆಲ್ರೆಡಿ ಗೊತ್ತು, ಪೈಥಾನ್ ಚಾಪ್ಟರ್ ಅಲ್ಲಿ ನಾವು ಹೇಳಿದ್ವಿ ಡಿಕ್ಷನರೀಸ್ ಆರ್ ಮ್ಯೂಟಬಲ್ ಅಂತ. ಸೊ ಹೆಂಗೆ ಇದನ್ನು ಪ್ರೂವ್ ಮಾಡೋದು 8ನೇ ಕಾನ್ಸೆಪ್ಟ್ ಅಲ್ಲಿ ನೋಡೋಣ. 9ನೇ ಕಾನ್ಸೆಪ್ಟ್ ಅಲ್ಲಿ ಡಿಕ್ಷನರೀಸ್ ಹೆಂಗೆ ಟ್ರಾವರ್ಸ್ ಮಾಡೋದು. ಟ್ರಾವರ್ಸಿಂಗ್ ಅಂದ್ರೆ 9ನೇ ಕಾನ್ಸೆಪ್ಟ್ ಆಪರೇಷನ್ಸ್ ಆಯ್ತು. ಆಪರೇಷನ್ಸ್ ಏನೇನು ಬರುತ್ತೆ ಡಿಕ್ಷನರಿಲಿ, ಕಾಂಕ್ಯಾಟಿನೇಷನ್ ಬರ್ತಾ, ರಿಪಿಟೇಷನು ಬರ್ತಾ, ಮೆಂಬರ್ಶಿಪ್ ಬರ್ತಾ, ಸ್ಲೈಸಿಂಗ್ ಬರ್ತಾ, ಇದೆಲ್ಲ ಈ 9ನೇ ಕಾನ್ಸೆಪ್ಟ್ ಅಲ್ಲಿ ತಿಳ್ಕೊಳ್ಳೋಣ. 10ನೇ ಕಾನ್ಸೆಪ್ಟ್ ಅಲ್ಲಿ ಟ್ರಾವರ್ಸಿಂಗ್ ಡಿಕ್ಷನರಿ. ಸೊ ಟ್ರಾವರ್ಸಿಂಗ್ ಅಂದ್ರೆ ಈಚ್ ಎಲಿಮೆಂಟ್ ಆಕ್ಸೆಸ್ ಹೆಂಗ್ ಮಾಡ್ತೀವಿ ಲಿಸ್ಟ್ ಅಲ್ಲಿ ಟಪಲ್ ಅಲ್ಲಿ, ಹಾಗೆ ಡಿಕ್ಷನರಿಲಿ ಕೂಡ ನಾವು ಟ್ರಾವರ್ಸ್ ಮಾಡ್ಬೋದು ಲೂಪ್ಸ್ ಯೂಸ್ ಮಾಡಿ. ಸೊ ಅದನ್ನ 10ನೇ ಕಾನ್ಸೆಪ್ಟ್ ಅಲ್ಲಿ ನೋಡೋಣ. 11ನೇ ಕಾನ್ಸೆಪ್ಟ್ ಲಾಸ್ಟ್ ಅಲ್ಲಿ ಡಿಕ್ಷನರೀಸ್ ಮೆಥಡ್ಸ್ ಅಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್. ಸೊ ಬಿಲ್ಟ್ ಇನ್ ಫಂಕ್ಷನ್ಸ್ ಏನಿದೆ ಡಿಕ್ಷನರಿಲಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ, ಆಯ್ತಾ. ಸೊ ಎಲ್ಲ ಕಾನ್ಸೆಪ್ಟು ಸಿಂಪಲ್ ಆಗಿದೆ, ಯಾವ ಕಾನ್ಸೆಪ್ಟು ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಕಾನ್ಸೆಪ್ಟ್ ಅಂದ್ರೆ ಫಸ್ಟ್ 6 ಕಾನ್ಸೆಪ್ಟ್ ಅಲ್ಲಿ ನಾವು ಬರೀ ಟಪಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ, ಅದಾದ್ಮೇಲೆ ಡಿಕ್ಷನರೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ, ಆಯ್ತಾ. ಸೊ ಇಲ್ಲಿ ಎರಡೂ ಒಂದೇ ಚಾಪ್ಟರ್ ಅಲ್ಲಿ ಕ್ಲಬ್ ಆಗಿದೆ, ಆಯ್ತಾ. ಸೊ ಫಸ್ಟ್ ಟಪಲ್ಸ್ ಡಿಸ್ಕಸ್ ಮಾಡೋಣ. ಫಸ್ಟ್ ಕಾನ್ಸೆಪ್ಟ್ ಇಂಟ್ರೊಡಕ್ಷನ್ ಟು ಟಪಲ್ಸ್. ಏನ್ ಸರ್ ಏನ್ ಬರುತ್ತೆ ಇಂಟ್ರೊಡಕ್ಷನ್ ಟು ಟಪಲ್ಸ್ ಅಲ್ಲಿ. ಸೊ ಟಪಲ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ, ಟಪಲ್ಸ್ ಹೆಂಗೆ ಆಕ್ಸೆಸ್ ಮಾಡೋದು ಎಲಿಮೆಂಟ್ಸು, ಟಪಲ್ಸ್ ಮ್ಯೂಟಬಲ್ ಇಮ್ಯೂಟಬಲ್, ಇದು ಫಸ್ಟ್ ಕಾನ್ಸೆಪ್ಟ್ ಅಲ್ಲಿ ನೋಡೋಣ, ಆಯ್ತಾ. ಸೊ ಫಸ್ಟ್ ಕಾನ್ಸೆಪ್ಟ್ ಇಂಟ್ರೊಡಕ್ಷನ್ ಟು ಟಪಲ್ಸ್. ಸೊ ಇಂಟ್ರೊಡಕ್ಷನ್ ಟು ಟಪಲ್ಸ್ ಅಲ್ಲಿ ಏನೇನು ಪಾಯಿಂಟ್ಸ್ ಬರುತ್ತೆ ನೋಡ್ಬೋಣ. ಸೊ ಫಸ್ಟ್ ಪಾಯಿಂಟ್, ಟಪಲ್ ಇಸ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಸೆಪರೇಟೆಡ್ ಬೈ ಕಾಮಾ ಎನ್ಕ್ಲೋಸ್ಡ್ ಇನ್ ಪ್ಯಾರಂಥೆಸಿಸ್. ಇದು ಡೆಫಿನೇಷನ್ ಆಫ್ ದ ಟಪಲ್, ಎಲ್ಲರಿಗೂ ಗೊತ್ತಿರಬೇಕು. ಲಿಸ್ಟ್ಗೆ ಟಪಲ್ಗೆ ಡಿಫರೆನ್ಸ್ ಏನು, ಲಿಸ್ಟು ಅಷ್ಟೇ, ಇಟ್ ಇಸ್ ಎನ್ಕ್ಲೋಸ್ಡ್ ಬಟ್ ಇಟ್ ಇಸ್ ಎನ್ಕ್ಲೋಸ್ಡ್ ಇನ್ ಸ್ಕ್ವೇರ್ ಬ್ರಾಕೆಟ್ಸ್. ಲಿಸ್ಟು ಕೂಡ ಆರ್ಡರ್ಡೆ, ಟಪಲ್ ಕೂಡ ಆರ್ಡರ್ಡೆ. ಸೊ ಲಿಸ್ಟ್ ಅಲ್ಲಿ ನಮಗೆ ಬ್ರಾಕೆಟ್ಸ್ ಚೇಂಜ್ ಆಗುತ್ತೆ, ಲಿಸ್ಟ್ ಈಸ್ ಎನ್ಕ್ಲೋಸ್ಡ್ ಇನ್ ಸ್ಕ್ವೇರ್ ಬ್ರಾಕೆಟ್ಸ್, ಬಟ್ ಟಪಲ್ ಎನ್ಕ್ಲೋಸ್ಡ್ ಆಗಿರೋದು ಯಾವ್ದ್ರಲ್ಲಿ, ಪ್ಯಾರಂಥೆಸಿಸ್ ಬ್ರಾಕೆಟ್ ಅಲ್ಲಿ ಎನ್ಕ್ಲೋಸ್ ಆಗಿದೆ. ಇದೊಂದೇ ವ್ಯತ್ಯಾಸನಾ ಸರ್, ಲಿಸ್ಟ್ ಮ್ಯೂಟಬಲ್ ಅಂತ ನಮ್ಗೆ ಗೊತ್ತು, ಬಟ್ ಟಪಲ್ ಇಮ್ಯೂಟಬಲ್, ಇದನ್ನ ನೋಡೋಣ, ಆಯ್ತಾ. ಸೊ ಲೈಕ್ ಲಿಸ್ಟ್ ಅಂಡ್ ಸ್ಟ್ರಿಂಗ್ಸ್ ಇಂಡೆಸಸ್ ಸ್ಟಾರ್ಟ್ ಫ್ರಮ್ 0. ಸೊ ಟಪಲ್ ಅಲ್ಲಿ ಕೂಡ ಇಂಡೆಸಸ್ 0 ಇಂದಾನೆ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ ಲೆಟ್ಸ್ ಸೇ ಒಂದು ವೇರಿಯಬಲ್ ಎ ತೊಗೊಂಡಿದ್ವಿ, ಈ ಎ ಅಲ್ಲಿ ಟಪಲ್ ಎಲಿಮೆಂಟ್ಸ್ ಇದೆ ಅನ್ಕೊಳ್ಳೋಣ. ಸೊ 10 ಒಂದು ಇಂಟೀಜರ್ ಇದೆ, ಒಂದು ಫ್ಲೋಟ್ ವ್ಯಾಲ್ಯೂ ಇದೆ 5.5, ಲೆಟ್ಸ್ ಸೇ ಒಂದು ಸ್ಟ್ರಿಂಗ್ ಇದೆ ABC ಅಂತ. ಸೊ ಲೆಟ್ಸ್ ಸೇ ಇನ್ನೊಂದು ಲಿಸ್ಟ್ ಇದೆ ಅಂತ 10,20 ತೊಗೊಂಡೆ. ಸೊ ಇಲ್ಲಿ ನಾವೇನು ಅರ್ಥ ಮಾಡ್ಕೊಬೇಕು, ಟಪಲ್ ಯಾವಾಗಲೂ ಪ್ಯಾರಂಥೆಸಿಸ್ ಅಲ್ಲಿ ಎನ್ಕ್ಲೋಸ್ ಮಾಡ್ತೀವಿ, ಅಂಡ್ ಇದಕ್ಕೂ ಕೂಡ ಇಂಡೆಕ್ಸಿಂಗ್ ಕಾನ್ಸೆಪ್ಟ್ ಬರುತ್ತೆ, ಯಾಕಂದ್ರೆ ಟಪಲ್ ಕೂಡ ಆರ್ಡರ್ಡ್ ಡೇಟಾ ಟೈಪ್ಸ್ ಏನೇನಿದೆ, ಸ್ಟ್ರಿಂಗ್ಸ್ ಇರ್ಬೋದು, ಲಿಸ್ಟ್ ಇರ್ಬೋದು, ಟಪಲ್ಸ್ ಇರ್ಬೋದು, ಇದಕ್ಕೆಲ್ಲ ಇಂಡೆಕ್ಸಿಂಗ್ ಇರುತ್ತೆ, ಆಯ್ತಾ. ಸೊ ಇದ್ರ ಇಂಡೆಕ್ಸ್ 0 ಇರುತ್ತೆ, ಇದ್ರ ಇಂಡೆಕ್ಸ್ 1 ಇರುತ್ತೆ, ಇದ್ರ ಇಂಡೆಕ್ಸ್ 2 ಇರುತ್ತೆ, ಈ ಪೂರ್ತಿ ಲಿಸ್ಟ್ ಇಂಡೆಕ್ಸ್ 3 ಇರುತ್ತೆ, ಕರೆಕ್ಟ್. ಸೊ
ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಫಸ್ಟ್ ಪಾಯಿಂಟ್ ಡೆಫಿನೇಷನು ಈಸಿ ಇದೆ. ಟಪಲ್ ಲಿಸ್ಟ್ ಅಂತ ಇದೀನಿ. ಟಪಲ್ ಇಸ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಸಪರೇಟೆಡ್ ಬೈ ಕಾಮಾ ಇಂದ ಸಪರೇಟ್ ಮಾಡ್ತೀವಿ, ಎನ್ಕ್ಲೋಸ್ಡ್ ಇನ್ ಪ್ಯಾರಂಥೆಸಿಸ್ ಬ್ರಾಕೆಟ್ ಅಲ್ಲಿ ಎನ್ಕ್ಲೋಸ್ ಮಾಡ್ತೀವಿ. ಕಮಿಂಗ್ ಟು ಪಾಯಿಂಟ್ 2, ಎಲಿಮೆಂಟ್ಸ್ ಆಫ್ ದ ಟಪಲ್ ಕ್ಯಾನ್ ಬಿ ಆಫ್ ಎನಿ ಡೇಟಾ ಟೈಪ್ ಇನ್ಕ್ಲೂಡಿಂಗ್ ಇಂಟೀಜರ್, ಫ್ಲೋಟ್, ಸ್ಟ್ರಿಂಗ್ಸ್, ಲಿಸ್ಟ್ ಆರ್ ಈವನ್ ಅ ಟಪಲ್. ಸೊ ಇಲ್ಲೂ ಕೂಡ ಮಿಕ್ಸ್ಚರ್ ಆಫ್ ಡೇಟಾ ಟೈಪ್ಸ್ ಯೂಸ್ ಮಾಡಬಹುದು. ಲಿಸ್ಟ್ ಅಲ್ಲಿ ಹೆಂಗೆ ಇಂಟೀಜರ್ ಬಂತು, ಫ್ಲೋಟ್ ಬಂತು, ಕಾಂಪ್ಲೆಕ್ಸ್ ನಂಬರ್ ಬಂತು, ಹಂಗೆ ಇಲ್ಲೂ ಟಪಲ್ ಅಲ್ಲಿ ಇಂಟ್ ಬರ್ಬೋದು, ಫ್ಲೋಟ್ ಬರ್ಬೋದು, ಕಾಂಪ್ಲೆಕ್ಸ್ ನಂಬರ್ಸ್ ಬರ್ಬೋದು, ಅಥವಾ ಲಿಸ್ಟ್ ಬರ್ಬೋದು, ಅಥವಾ ಇನ್ನೊಂದು ಟಪಲೇ ಬರ್ಬೋದು, ನೆಸ್ಟೆಡ್ ಟಪಲ್ ಅಂತ ಹೇಳ್ತೀವಲ್ಲ. ಸೊ ಅದು ಕರೆಕ್ಟ್. ಸೊ ಆಯ್ತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ ಇಲ್ಲಿ, ಒಂದು ಎಕ್ಸಾಂಪಲ್ ಇದೆ ಟಪಲ್ ಹೆಂಗೆ ಕ್ರಿಯೇಟ್ ಮಾಡೋದು. ಸೊ ಇದು ಇಂಟ್ರಾಕ್ಟಿವ್ ಮೋಡಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ದೀನಿ. T3 ಅಂತ ಒಂದು ವೇರಿಯಬಲ್ ತೊಗೊಂಡಿದ್ವಿ. ಸೊ ಇಲ್ಲಿ 10, 20, 30, 50. ಸೊ 4 ಎಲಿಮೆಂಟ್ ಟಪಲಲ್ಲಿ ಈ ಇಂಡೆಕ್ಸ್ 0, 1, 2, 3. ಸೊ ಪ್ರಿಂಟ್ T3 ಅಂತ ನಾನು ಕೊಟ್ಟರೆ ಏನಾಗುತ್ತೆ, ಸೊ ಎಲ್ಲ ಟಪಲ್ ಎಲಿಮೆಂಟ್ಸ್ ಪ್ರಿಂಟ್ ಆಗುತ್ತೆ ಮತ್ತೆ ಅಲ್ವಾ. ಸೊ ಟಪಲ್ ಎಲಿಮೆಂಟ್ಸ್ ಪ್ರಿಂಟ್ ಮಾಡೋದು ತುಂಬ ಈಸಿ. ಪ್ರಿಂಟ್ ಫಂಕ್ಷನ್ ಯೂಸ್ ಮಾಡ್ತೀರಾ, ವೇರಿಯಬಲ್ ನೇಮ್ ಕೊಡ್ತೀರಾ, ಎಲ್ಲ ಎಲಿಮೆಂಟ್ಸು ಪ್ರಿಂಟ್ ಆಗುತ್ತೆ. ಇಂಡಿವಿಜುವಲ್ ಎಲಿಮೆಂಟ್ಸ್ ಅಥವಾ ನೆಸ್ಟೆಡ್ ಟಪಲ್ ಕಾನ್ಸೆಪ್ಟ್ ಇದೆ ಇಲ್ಲಿ. ಇದು ಔಟ್ಪುಟ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇನ್ನೊಂದು ವೇರಿಯಬಲ್ ಎಕ್ಸಾಂಪಲ್ ತೊಗೊಂಡಿವಿ, T5 ಅಲ್ಲಿ 10 ಇದೆ, 5.6 ಇದೆ, ಹೈ ಇದೆ, 1 ಲಿಸ್ಟ್ ಇದೆ 2, 3, ಇನ್ನೊಂದು ಟಪಲ್ ಇದೆ 55, 67. ಕರೆಕ್ಟ್. ಸೊ ಇದ್ರ ಇಂಡೆಕ್ಸ್ 0, 10, 5.6, 1, ಹೈದು 2, ಈ ಎಂಟೈರ್ ಲಿಸ್ಟ್ದು 3, ಈ ಎಂಟೈರ್ ಟಪಲ್ದು 55, 67, 4. ಸೊ ಇವಾಗ ಏನು ಮಾಡಿದ್ದೀವಿ ಇಲ್ಲಿ, ಪ್ರಿಂಟ್ T5 ಆಫ್ ಇಂಡೆಕ್ಸ್ 3. ನಾವು ಇಂಡಿವಿಜುವಲ್ ಎಲಿಮೆಂಟ್ಸ್ ಹೆಂಗೆ ಆಕ್ಸೆಸ್ ಮಾಡಬೇಕು ಇಂಡೆಕ್ಸಿಂಗ್ ಇಂದ. ಸೊ T5 ಆಫ್ ಥರ್ಡ್ ಇಂಡೆಕ್ಸ್ ಅಂದರೆ ಏನು ಬರುತ್ತೆ, ಲಿಸ್ಟ್ ಬರುತ್ತೆ 2, 5 ಅಂತ ಏನಿ 2, 3. ಸೊ 2, 3 ಇಲ್ಲಿ ಔಟ್ಪುಟ್ ಬರುತ್ತೆ. ಕರೆಕ್ಟ್. ಸೊ ಎರಡನೇ ಕಾನ್ಸೆಪ್ಟಲ್ಲಿ ಆಕ್ಸೆಸಿಂಗ್ ಎಲಿಮೆಂಟ್ಸ್ ಆಫ್ ದ ಟಪಲ್ ಇಂಡೆಕ್ಸಿಂಗ್ ಇಂದಾನೆ ಆಕ್ಸೆಸ್ ಮಾಡೋದು. ಸೊ ಇಲ್ಲೇ ನಿಮ್ಗೆ ಗೊತ್ತಾಗೋಗಿದೆ ಹೆಂಗೆ ಆಕ್ಸೆಸ್ ಮಾಡಬೇಕಂತ. ನೆಗೆಟಿವ್ ಇಂಡೆಕ್ಸಸ್ಸು ಇದೆ, ಇದು ಆಲ್ರೆಡಿ ಸ್ಟ್ರಿಂಗ್ಸಲ್ಲಿ ಲಿಸ್ಟಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೇಮ್ ವೇ ಇದ್ರ ನೆಗೆಟಿವ್ ಇಂಡೆಕ್ಸಿಂಗ್ ಎಕ್ಸಾಂಪಲ್ ಹೇಳೋದಾದ್ರೆ, ಇಲ್ಲಿ ಟೋಟಲ್ ಎಷ್ಟಿದೆ ಎಲಿಮೆಂಟ್ಸು, ಟೋಟಲ್ n is equal to 4 ಎಲಿಮೆಂಟ್ಸ್ ಇದೆ ಈ ಎಕ್ಸಾಂಪಲ್ ಅಲ್ಲಿ T3ಲಿ. ಸೊ ಇದ್ರ ಇಂಡೆಕ್ಸ್ -1, -2, ಇದು -3, ಇದು -4. ನೆಗೆಟಿವ್ ಇಂಡೆಕ್ಸಿಂಗ್ ಇಂದ ನೀವು ಆಕ್ಸೆಸ್ ಮಾಡ್ಬೋದು, ಪಾಸಿಟಿವ್ ಇಂಡೆಕ್ಸಿಂಗ್ ಇಂದನೂ ಆಕ್ಸೆಸ್ ಮಾಡ್ಬೋದು ಎಲಿಮೆಂಟ್ಸ್. ಸೊ ಏನಾದರೂ ಎಲಿಮೆಂಟ್ಸ್ ಉಲ್ಟಾ ಇಂದ ನೀವು ಪ್ರಿಂಟ್ ಮಾಡಬೇಕಂದ್ರೆ ನೆಗೆಟಿವ್ ಇಂಡೆಕ್ಸಸ್ ಯೂಸ್ ಮಾಡ್ತೀವಿ. ಕರೆಕ್ಟ್. ಸೊ ಇದು ಅರ್ಥ ಇಂದ ಭಾವಿಸ್ತೀನಿ ಎಕ್ಸಾಂಪಲ್. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಇವಾಗ ಟಪಲ್ ಅಲ್ಲಿ ಒಂದೇ ಎಲಿಮೆಂಟ್ ಇದ್ರೆ ಅದು ಇಂಟೀಜರ್ ಆಗಿ ಟ್ರೀಟ್ ಮಾಡ್ತೀವಾ ಅಥವಾ ಟಪಲ್ ಆಗುತ್ತಾ, ಇದು ನೆಕ್ಸ್ಟ್ ಕಾನ್ಸೆಪ್ಟ್ ಇಲ್ಲೇ ಎಕ್ಸಾಂಪಲ್ಸ್ ಅಲ್ಲಿ ನೋಡ್ಬೋಣ. ನೆಕ್ಸ್ಟ್ ಸೊ ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿವಿ. ಸೊ T5 ಅಂತ ಟಪಲ್ ಇದೆ. ಸೊ T5 ಅನ್ನೋ ಟಪಲ್ ಅಲ್ಲಿ ಸೇಮ್ ಎಕ್ಸಾಂಪಲ್ ತೊಗೊಂಡಿದ್ವಿ, 10, 5.6, ಹೈ, ಇಲ್ಲೊಂದು ಲಿಸ್ಟು, ಇಲ್ಲೊಂದು ಟಪಲ್. ಸೊ ಅದೇ ಥರ ಇದು ನೆಸ್ಟೆಡ್ ಟಪಲ್ ಅಂತ ಹೇಳ್ತೀವಲ್ವಾ. ಸೊ ಒನ್ ಟಪಲ್ ಒಳಗೆ ಈ ಇನ್ನೊಂದು ಸ್ಮಾಲ್ ಟಪಲ್ ಇದೆ, ಇದು ನೆಸ್ಟೆಡ್ ಟಪಲ್ ಅಂತ ಹೇಳ್ತೀವಿ. ಸೊ ಇದ್ರ ಇಂಡೆಕ್ಸ್ 0, 1, 2, 3, ಇದು 4. ಸೊ T5 ಆಫ್ ಥರ್ಡ್ ಇಂಡೆಕ್ಸ್, ಆಮೇಲೆ ಇನ್ನರ್ ಇಂಡೆಕ್ಸ್ 0 ಪ್ರಿಂಟ್ ಮಾಡಿದ್ರೆ ಏನು ಬರುತ್ತೆ, ಇದು ಔಟರ್ ಇಂಡೆಕ್ಸ್ 3. ಇವಾಗ ಇನ್ನರ್ ಇಂಡೆಕ್ಸ್ ಇದು 0 ಇನ್ನರ್ ಇಂಡೆಕ್ಸ್, ಇದು ಇನ್ನರ್ ಇಂಡೆಕ್ಸ್ 1. ಕರೆಕ್ಟ್. ಸೊ T5 ಥರ್ಡ್ ಇಂಡೆಕ್ಸ್ ಆಮೇಲೆ ಇನ್ನರ್ ಇಂಡೆಕ್ಸ್ 0 ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ, 3 ಆಫ್ 0 ಏನಿದೆ 2 ಇದೆ. ಸೊ ನಿಮ್ಗೆ 2 ಬರುತ್ತೆ ಇಲ್ಲಿ ಔಟ್ಪುಟ್. ಕರೆಕ್ಟ್. ಸೊ ವೆರಿ ಸಿಂಪಲ್. ನೆಸ್ಟೆಡ್ ಟಪಲ್ಸ್ ಅಂದರೆ ಒಂದು ಟಪಲ್ ಒಳಗೆ ಇನ್ನೊಂದು ಟಪಲ್ ಇದ್ರೆ ಇದೇ ಎಕ್ಸಾಂಪಲ್ ಆಫ್ ನೆಸ್ಟೆಡ್ ಟಪಲ್. ಸೊ ನೀವು ಎನಿ ಎಲಿಮೆಂಟ್ ಆಕ್ಸೆಸ್ ಮಾಡ್ಬೋದು. ಔಟರ್ ಇಂಡೆಕ್ಸ್ ಪ್ಲಸ್ ಇನ್ನರ್ ಇಂಡೆಕ್ಸ್ ಯೂಸ್ ಮಾಡಿದ್ರೆ ಇಂಡಿವಿಜುವಲ್ ಎಲಿಮೆಂಟ್ಸ್ ನೀವು ಆಕ್ಸೆಸ್ ಮಾಡ್ಬೋದು. ಆಯ್ತಾ. ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ. ಇವಾಗ ಒಂದು ಎಲಿಮೆಂಟ್ ಇದ್ರೆ ಟಪಲ್ ಅಲ್ಲಿ ಅದು ಇಂಟೀಜರ್ ಆಗುತ್ತಾ ಅಥವಾ ಟಪಲ್ ಆಗುತ್ತಾ, ಈ ಕಾನ್ಸೆಪ್ಟ್ ಅಲ್ಲಿ ತಿಳ್ಕೊಂಬೋಣ. ಸಿಂಗಲ್ ಎಲಿಮೆಂಟ್ ಇದ್ರೆ, ಇಫ್ ದರ್ ಇಸ್ ಓನ್ಲಿ ಅ ಸಿಂಗಲ್ ಎಲಿಮೆಂಟ್ ಇನ್ ಅ ಟಪಲ್ ದೆನ್ ದ ಎಲಿಮೆಂಟ್ ಶುಡ್ ಬಿ ಫಾಲೋಡ್ ಬೈ ಕಾಮಾ. ಸೊ ಇದು ತುಂಬಾ ಮುಖ್ಯ. ಸೊ ಒಂದೇ ಎಲಿಮೆಂಟ್ ಇದ್ರೆ ಟಪಲ್ ಅಲ್ಲಿ ಅದನ್ನ ಕಾಮಾ ಇಂದ ನೀವು ಎನ್ಕ್ಲೋಸ್ ಮಾಡಬೇಕು. ಎನ್ಕ್ಲೋಸ್ ಮಾಡಿಲ್ಲ ಅಂದ್ರೆ ಅದು ಇಂಟೀಜರ್ ಆಗಿ ಉಳ್ಕೊಳ್ಳುತ್ತೆ. ಆಯ್ತಾ. ಸೊ ಇಫ್ ವಿ ಅಸೈನ್ ದ ವ್ಯಾಲ್ಯೂ ವಿತೌಟ್ ಕಾಮಾ ಇಟ್ ಇಸ್ ಟ್ರೀಟೆಡ್ ಆಸ್ ಇಂಟೀಜರ್. ಸೊ ಇದು ಅರ್ಥ ಮಾಡ್ಕೊಬೇಕು. ಒಂದೇ ಎಲಿಮೆಂಟ್ ಇದ್ರೆ ಟಪಲ್ ಅಲ್ಲಿ, ಎಕ್ಸಾಂಪಲ್ x is equal to ಸಿಂಗಲ್ ಎಲಿಮೆಂಟ್ ಇದೆ ಅನ್ಕೊಳ್ಳೋಣ, 50, ಆಮೇಲೆ ಕಾಮಾ ಹಾಕ್ತೀನಿ. ಸೊ ಕಾಮಾ ಹಾಕಿದ್ರೆ ನಾವು ಟೈಪ್ ಫಂಕ್ಷನ್ ಯೂಸ್ ಮಾಡಿದ್ರೆ ನಮ್ಗೆ ಗೊತ್ತು ಇದು ಯಾವ ಡೇಟಾ ಟೈಪ್ ಅಂತ ಹೇಳುತ್ತೆ. ಸೊ ಇಲ್ಲಿ ಕಾಮಾ ಹಾಕಿರೋದ್ರಿಂದ ಟಪಲ್ಲೇ ಆಗಿರುತ್ತೆ. ಸೊ ನಮ್ಗೆ ಔಟ್ಪುಟ್ ಕ್ಲಾಸ್ ಆಮೇಲೆ ಟಪಲ್ ಅಂತಾನೆ ಡಿಸ್ಪ್ಲೇ ಆಗುತ್ತೆ. ಓಕೆ. ಬಟ್ ನೀವು ಕಾಮಾ ಹಾಕಿಲ್ಲ ಅಂದರೆ ಏನಾಗುತ್ತೆ, ಸಪೋಸ್ ಇವಾಗ ಇನ್ನೊಂದು ಎಕ್ಸಾಂಪಲ್ y is equal to ಒಂದೇ ಎಲಿಮೆಂಟ್ 50 ತೊಗೊಳ್ಳೋಣ ಟಪಲಲ್ಲಿ, ಇಲ್ಲಿ ಕಾಮಾ ಹಾಕಿಲ್ಲ, ಮತ್ತೆ ನಾನು ಜಸ್ಟ್ ಟೈಪ್ ಆಫ್ y ಅಂತ ನಾನು ಪ್ರಿಂಟ್ ಮಾಡಿದ್ರೆ ಸೊ ನನಗೆ ಈಗ ಕ್ಲಾಸ್ ಇಂಟೀಜರ್ ಅಂತ ಬರುತ್ತೆ. ಯಾಕಪ್ಪ ಅಂದರೆ ಒಂದೇ ಎಲಿಮೆಂಟ್ ಇದ್ದರೆ ಸೊ ನೀವು ಕಾಮಾಯಿಂದ ಎನ್ಕ್ಲೋಸ್ ಮಾಡಿದ್ರೆ ಮಾತ್ರ ಅದು ಟಪಲ್ ಆಗುತ್ತೆ, ಇಲ್ಲ ಅಂದರೆ ಅದು ಇಂಟೀಜರ್ ಆಗಿ ಉಳ್ಕೊಳ್ಳುತ್ತೆ. ಆಯಿತಾ. ಸೊ ಅದೇ ಎಕ್ಸಾಂಪಲ್ ಇಲ್ಲಿದೆ. ಸೊ ಅದೇ ಎಕ್ಸಾಂಪಲ್ಸ್ ಕೆಲವು ನೋಡ್ಬೋಣ. ಸೊ T2 ಅಂತ ವೇರಿಯಬಲ್ ತೊಗೊಂಡಿವಿ. ಸೊ ಅದರಲ್ಲಿ 50 ಅನ್ನೋ ಎಲಿಮೆಂಟ್ ಇದೆ ಟಪಲ್, ಬಟ್ ಕಾಮಾಯಿಂದ ಎನ್ಕ್ಲೋಸ್ ಮಾಡಿಲ್ಲ ಇಲ್ಲಿ. ಸೊ ಟೈಪ್ ಆಫ್ T2 ಮಾಡಿದಾಗ ಇಂಟೀಜರ್ ಅಂತಾನೆ ತೋರಿಸುತ್ತೆ. ಕರೆಕ್ಟ್. ಸೊ ಕಾಮಾ ಇಂದ ಎನ್ಕ್ಲೋಸ್ ಮಾಡಿದ್ರೆ ಟೈಪ್ ಆಫ್ T2 ಮತ್ತೆ ಟೈಪ್ ಏನ್ ಮಾಡುತ್ತೆ ಫಂಕ್ಷನ್, ಡೇಟಾ ಟೈಪ್ ನಮಗೆ ಹೇಳುತ್ತೆ. ವಾಟ್ ಇಸ್ ದ ಡೇಟಾ ಟೈಪ್ ಆಫ್ ದ ವೇರಿಯಬಲ್, ನಮಗೆ ಈ ಟೈಪ್ ಫಂಕ್ಷನ್ ಇಂದ ಗೊತ್ತಾಗುತ್ತೆ. ಕರೆಕ್ಟ್. ಸೊ ನಾವು ಎಲ್ಲ ಡೇಟಾ ಟೈಪ್ಸ್ ಪೈಥಾನ್ ಚಾಪ್ಟರ್ ಅಲ್ಲಿ ಓದಿದ್ವಿ. ನ್ಯೂಮರಿಕ್ ಡೇಟಾ ಟೈಪ್ ಅಲ್ಲಿ ಇಂಟ್ ಓದಿವಿ, ಫ್ಲೋಟ್ ಓದಿವಿ, ಕಾಂಪ್ಲೆಕ್ಸ್ ಓದಿವಿ, ಬೂಲ್ ಓದಿದ್ವಿ. ಸೊ ಅದಾದ್ಮೇಲೆ ನಿಮಗೆ ಆರ್ಡರ್ ಡೇಟಾ ಟೈಪ್ ಅಲ್ಲಿ ಸ್ಟ್ರಿಂಗ್ಸ್ ಓದಿವಿ, ಲಿಸ್ಟ್ ಓದಿವಿ, ಟಪಲ್ಸ್ ಓದಿದ್ವಿ. ಅಂದ್ರೆ ಪೈಥಾನ್ ಚಾಪ್ಟರ್ ಅಲ್ಲಿ ಎಲ್ಲ ಡೇಟಾ ಟೈಪ್ಸ್. ಸೊ ಅದಾದ್ಮೇಲೆ ಸೆಟ್ಸ್ ಓದಿವಿ,
ಮ್ಯಾಪಿಂಗ್ ಡೇಟಾ ಟೈಪಲ್ಲಿ ಡಿಕ್ಷನರೀಸ್ ಓದಿವಿ. ಸೊ ಡಿಕ್ಷನರೀಸ್ ಬಗ್ಗೆ ಟಪಲ್ಸ್ ಬಗ್ಗೆ ಇಲ್ಲಿ ಡೆಪ್ತ್ ಆಗಿ ಡಿಸ್ಕಸ್ ಮಾಡ್ತಾ ಇವಿ. ಕರೆಕ್ಟ್. ಸೊ ಟೈಪ್ ಆಫ್ T2 ಕಾಮಾ ಇನ್ಸರ್ಟ್ ಮಾಡಿದ್ರೆ ಸೊ ಅದು ಟಪಲ್ ಅಂತ ತೋರಿಸುತ್ತೆ. ಕರೆಕ್ಟ್. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಹೆಂಗೆ ಎಲಿಮೆಂಟ್ಸ್ ಆಕ್ಸೆಸ್ ಮಾಡಬೇಕು ಆಲ್ರೆಡಿ ನಿಮಗೆ ಗೊತ್ತಾಯಿತು. ಇಂಡೆಕ್ಸಿಂಗ್ ಮುಖಾಂತರ ನಾವು ಆಕ್ಸೆಸ್ ಮಾಡ್ಬೋದು ಎಲಿಮೆಂಟ್ಸ್. ಸೊ ಅದೇ ನೆಕ್ಸ್ಟ್ ಕಾನ್ಸೆಪ್ಟ್, ಆಕ್ಸೆಸಿಂಗ್ ಎಲಿಮೆಂಟ್ಸ್ ಆಫ್ ದ ಟಪಲ್. ಆಕ್ಸೆಸಿಂಗ್ ಎಲಿಮೆಂಟ್ಸ್ ಆಫ್ ದ ಟಪಲ್ ಹೆಂಗೆ ಆಕ್ಸೆಸ್ ಮಾಡೋದು, ಇಂಡೆಕ್ಸಿಂಗ್ ಕಾನ್ಸೆಪ್ಟ್ ಇದೆ. ಸೊ ನೋಡ್ಬೋಣ ಬೇಗ. ಸೊ ನಮ್ಗೆ ಆಲ್ರೆಡಿ ಗೊತ್ತಿದ್ದು. ಸೊ ದ ಎಲಿಮೆಂಟ್ಸ್ ಆಫ್ ದ ಲಿಸ್ಟ್ ಅಂತ ಹೇಳ್ತಾ ಇದೀನಿ. ಸೊ ಇದು ಟಪಲ್ ಆಯ್ತಾ. ಸೊ ಇದು ಜಸ್ಟ್ ಒಂದು ಸ್ಮಾಲ್ ಮಿಸ್ಟೇಕ್ ಇದೆ. ಸೊ ದ ಎಲಿಮೆಂಟ್ಸ್ ಆಫ್ ದ ಟಪಲ್ ಆರ್ ಆಕ್ಸೆಸ್ಡ್ ಇನ್ ದ ಸೇಮ್ ವೇ ಆಸ್ ಕಂಪೇರ್ ಟು ಲಿಸ್ಟ್ ಆ್ಯಂಡ್ ಸ್ಟ್ರಿಂಗ್ಸ್ ಯೂಸಿಂಗ್ ಇಂಡೆಕ್ಸಿಂಗ್. ಸೊ ನೀವು ಟಪಲ್ ಎಲಿಮೆಂಟ್ಸ್ ಕೂಡ ಆಕ್ಸೆಸ್ ಮಾಡೋದಕ್ಕೆ ಸೊ ನಾವು ಇಂಡೆಕ್ಸಿಂಗ್ ಕಾನ್ಸೆಪ್ಟೇ ಯೂಸ್ ಮಾಡ್ತೀವಿ. ಸ್ಟ್ರಿಂಗ್ಸಲ್ಲಿ ಲಿಸ್ಟಲ್ಲಿ ಹೆಂಗೆ ಯೂಸ್ ಮಾಡಿದ್ವಿ ಸೇಮ್ ವೇ ಇಲ್ಲಿ ಯೂಸ್ ಮಾಡ್ತೀವಿ. ಪಾಯಿಂಟ್ 2, ದ ಇಂಡೆಕ್ಸ್ ಆಫ್ ದ ಫಸ್ಟ್ ಎಲಿಮೆಂಟ್ ಫ್ರಮ್ ದ ಲೆಫ್ಟ್ ಇಸ್ 0 ಆ್ಯಂಡ್ ದ ಲಾಸ್ಟ್ ಕ್ಯಾರೆಕ್ಟರ್ ಇಸ್ n-1. ಸೊ ಅಗೇನ್ ಇದು ಲಿಸ್ಟ್ ಅಲ್ಲ, ಸೊ ಇದು ಟಪಲ್ ಆಯ್ತಾ. ಸೊ ನಾನು ಚೇಂಜ್ ಮಾಡ್ತೀನಿ. ಸೊ ಇಂಡೆಕ್ಸ್ ಆಫ್ ದ ಫಸ್ಟ್ ಎಲಿಮೆಂಟ್ ಇದೆಯಲ್ಲ ಟಪಲಲ್ಲಿ, ಅದು ಇಂಡೆಕ್ಸ್ 0 ಇರುತ್ತೆ ಯಾವಾಗಲೂ. ಲಾಸ್ಟ್ ಎಲಿಮೆಂಟ್ ಇಂಡೆಕ್ಸ್ n-1 ಇರುತ್ತೆ. ಸೊ n ಅಂದರೆ ಏನು? n ಇಸ್ ಟೋಟಲ್ ಎಲಿಮೆಂಟ್ಸ್ ಇನ್ ದ ಟಪಲ್. n ಅನ್ನೋದು ಟೋಟಲ್ ಎಲಿಮೆಂಟ್ಸ್ ಇನ್ ದ ಟಪಲ್, ವೇರ್ n ಇಸ್ ದ ಲೆಂತ್ ಆಫ್ ದ ಟಪಲ್ ಅಂತ ಕೂಡ ನೀವು ಹೇಳ್ಬೋದು. ಸೊ ಇದು ಲಿಸ್ಟ್ ಅಲ್ಲ, ಅಗೇನ್ ದಿಸ್ ಇಸ್ ದ ಟಪಲ್ ಆಯ್ತಾ. ಸೊ n ಅನ್ನೋದು ಟೋಟಲ್ ಎಲಿಮೆಂಟ್ಸ್ ಇಂದ ಟಪಲ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ಸ್ ಕೂಡ ಇದೆ, ಎಕ್ಸಾಂಪಲ್ಸ್ ಕೂಡ ನೋಡ್ಬೋಣ ಆಯ್ತಾ. ಸೊ ಎಕ್ಸಾಂಪಲ್ ಹೆಂಗೆ ಆಕ್ಸೆಸ್ ಮಾಡೋದು ಎಲಿಮೆಂಟ್ಸು ಆಲ್ರೆಡಿ ನಮ್ಗೆ ಗೊತ್ತಿದೆ. ಸೊ ಇಲ್ಲೊಂದು ವೇರಿಯಬಲ್ ತೊಗೊಂಡಿವಿ ಎಕ್ಸ್ ಅಂತ. ಎಕ್ಸಲ್ಲಿ 20, 30, 40, 50 ಒಂದು ಲಿಸ್ಟ್ ಕೂಡ ಇದೆ 60, 70. ಇದ್ರ ಇಂಡೆಕ್ಸಸ್ ನೋಡ್ಕೊಂಬೋಣ. ಇದ್ರ ಇಂಡೆಕ್ಸ್ 0, ಇದ್ರದ್ದು 1, ಇದ್ರ 2, 3, ಆಮೇಲೆ ಈ ಪೂರ್ತಿ ಲಿಸ್ಟ್ದು 4. ಕರೆಕ್ಟ್. ಸೊ ಇವಾಗ ಪ್ರಿಂಟ್ ಎಕ್ಸ್ ಆಫ್ 2 ಅಂದರೆ ಏನು ಪ್ರಿಂಟ್ ಆಗಬೇಕು? 40 ಪ್ರಿಂಟ್ ಆಗಬೇಕು. 40 ಪ್ರಿಂಟ್ ಆಗಿದೆ. ಸೊ ಪ್ರಿಂಟ್ ಎಕ್ಸ್ ಆಫ್ 4, ಇಂಡೆಕ್ಸ್ 4 ಅಲ್ಲಿ ಔಟರ್ ಇಂಡೆಕ್ಸ್ 60, 70 ಇದೆ. ಅದರಲ್ಲಿ ಮತ್ತೆ ಇನ್ನರ್ ಇಂಡೆಕ್ಸ್ 0 ಅಂತ ತೊಗೊಂಡಿದ್ದೀವಿ. ಸೊ ಇದ್ರ ಇನ್ನರ್ ಇಂಡೆಕ್ಸ್ 0, ಇದ್ರ ಇನ್ನರ್ ಇಂಡೆಕ್ಸ್ 1. ಸೊ 4 ಆಫ್ 0 ಅಲ್ಲಿ ನಮ್ಗೆ 60 ಪ್ರಿಂಟ್ ಆಗಬೇಕು. ಸೊ ಪ್ರಿಂಟ್ ಎಕ್ಸ್ ಆಫ್ -1. ಸೊ -1 ಅಂದರೆ ನೆಗೆಟಿವ್ ಇಂಡೆಕ್ಸ್. ಸೊ ಇದು ಪೂರ್ತಿ ಇದು -1 ಆಗುತ್ತೆ. ಸೊ 60 and 70 ನಮಗೆ ಪ್ರಿಂಟ್ ಆಗುತ್ತೆ. ಕರೆಕ್ಟ್. ಸೊ ಏನೋ ಡೌಟ್ ಇದ್ರು ಕಮೆಂಟ್ ಮಾಡಿ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಆಯ್ತಾ. ಸೊ ಫೈನ್, ನೆಕ್ಸ್ಟ್ ಹೋಗ್ಬೋಣ. ಸೊ ನೆಕ್ಸ್ಟ್ ಏನು ಬರುತ್ತೆ? ಟಪಲ್ ಮ್ಯೂಟಬಲ್ ಇಮ್ಯೂಟಬಲ್. ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಟಪಲ್ ಇಮ್ಯೂಟಬಲ್ ಅಂತ ಹೇಳ್ತೀವಿ. ಏನು ಇಮ್ಯೂಟಬಲ್ ಅಂದರೆ, ಸೊ ವ್ಯಾಲ್ಯೂ ಒಂದೇ ಮೆಮರಿಲಿ ಚೇಂಜ್ ಆಗೋಕ್ಕಾಗಲ್ಲ. ಒಂದ್ಸಲಿ ನೀವು ಅಸೈನ್ ಮಾಡಿದ್ರೆ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. ವ್ಯಾಲ್ಯೂ ಸೇಮ್ ಮೆಮರಿಲಿ ಚೇಂಜ್ ಆದರೆ ಅದನ್ನು ಮ್ಯೂಟಬಲ್ ಅಂತ ಹೇಳ್ತೀವಿ. ಆಲ್ರೆಡಿ ನಾವು ಲಿಸ್ಟಲ್ಲಿ ಮ್ಯೂಟಬಲ್ ಹೆಂಗೆ ಅಂತ ಡಿಸ್ಕಸ್ ಮಾಡಿದ್ದೀವಿ. ಅಗೇನ್ ಎಕ್ಸಾಂಪಲ್ಸ್ ನಾನು ತೊಗೊಂಡಿದ್ದೀನಿ ಲಿಸ್ಟಲ್ಲಿ ಹೆಂಗೆ ಮ್ಯೂಟಬಲ್ ಅಂತ. ಫಸ್ಟ್ ಮ್ಯೂಟಬಲ್ ಇಮ್ಯೂಟಬಲ್ ಏನು? ಸೊ ಇಮ್ಯೂಟಬಲ್ ಮೀನ್ಸ್ ವ್ಯಾಲ್ಯೂ ಕೆನಾಟ್ ಬಿ ಚೇಂಜ್ಡ್ ಇನ್ ಪ್ಲೇಸ್ ಇನ್ ಸೇಮ್ ಮೆಮರಿ. ಸೊ ಒಂದ್ಸಲಿ ಅಸೈನ್ ಮಾಡಿದ್ಮೇಲೆ ನೀವು ಎಲಿಮೆಂಟ್ಸ್ನ ಚೇಂಜ್ ಮಾಡೋಕ್ಕಲ್ಲ, ಚೇಂಜ್ ಮಾಡಿದ್ರೆ ಎರರ್ ಬರುತ್ತೆ. ಸೊ ಅದಕ್ಕೆ ನಾವು ಟಪಲ್ ಇಮ್ಯೂಟಬಲ್ ಅಂತ ಹೇಳ್ತೀವಿ. ಮ್ಯೂಟಬಲ್ ಮೀನ್ಸ್ ವ್ಯಾಲ್ಯೂ ಕ್ಯಾನ್ ಬಿ ಚೇಂಜ್ಡ್ ಇನ್ ಸೇಮ್ ಪ್ಲೇಸ್ ಇನ್ ಮೆಮರಿ. ಸೊ ಮ್ಯೂಟಬಲ್ ಅಂದರೆ ಒಂದೇ ಜಾಗದಲ್ಲಿ ಒಂದೇ ಮೆಮರಿಲಿ ಎಷ್ಟು ಸಲ ಬೇಕಾದ್ರೂ ನೀವು ಚೇಂಜ್ ಮಾಡ್ಬೋದು, ವ್ಯಾಲ್ಯೂ ಏನೂ ಆಗೋದಿಲ್ಲ. ಸೊ ಇಮ್ಯೂಟಬಲ್ ಅಂದರೆ ಒಂದ್ಸಲಿ ನೀವು ಅಸೈನ್ ಮಾಡಿದ್ಮೇಲೆ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಎಕ್ಸಾಂಪಲ್ ಲಿಸ್ಟ್ ಇಸ್ ಮ್ಯೂಟಬಲ್. ಇದು ಲಾಸ್ಟ್ ಚಾಪ್ಟರ್ ನೋಡಿದ್ವಿ. ಸೊ ಲಿಸ್ಟ್ ಹೆಂಗಪ್ಪ ಮ್ಯೂಟಬಲ್? ಸೊ ವ್ಯಾಲ್ಯೂಸ್ ಚೇಂಜ್ ಮಾಡಿದ್ರೆ ಮೆಮರಿ ಅಡ್ರೆಸ್ ಸೇಮ್ ಆಗಿದ್ರೆ ಮ್ಯೂಟಬಲ್ ಅಂತ ಹೇಳ್ತೀವಿ. ಕರೆಕ್ಟ್. ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ಬೋಣ ಹೆಂಗ್ ಲಿಸ್ಟ್ ಮ್ಯೂಟಬಲ್. ಎ ಅನ್ನೋ ವೇರಿಯಬಲ್ ಅಲ್ಲಿ ಲಿಸ್ಟ್ ಬ್ರಾಕೆಟ್ ತೊಗೊಂಡಿವಿ, ಸ್ಕ್ವೇರ್ ಬ್ರಾಕೆಟ್ 10, 20, 30 ಮೂರು ವ್ಯಾಲ್ಯೂಸ್ ತೊಗೊಂಡಿವಿ. ಇದ್ರ ಇಂಡೆಕ್ಸ್ 0, ಇದ್ರ ಇಂಡೆಕ್ಸ್ 1, ಇದ್ರ ಇಂಡೆಕ್ಸ್ 2. ಕರೆಕ್ಟ್. ಈಗ ID ಫಂಕ್ಷನ್, ಇಫ್ ಐ ಯೂಸ್ ID ಫಂಕ್ಷನ್ ಆಫ್ ಎ, ID ಫಂಕ್ಷನ್ ಏನು ಮಾಡುತ್ತೆ? ಮೆಮರಿ ಅಡ್ರೆಸ್ ರಿಟರ್ನ್ ಮಾಡುತ್ತೆ. ಕರೆಕ್ಟ್. ಸೊ ID ಫಂಕ್ಷನ್ ಆಫ್ ಎ ಮೆಮರಿ ಅಡ್ರೆಸ್, ಇಲ್ಲಿ ನಮಗೆ ಈ ಮೆಮರಿ ಅಡ್ರೆಸ್ ಬರ್ತಿದೆ. ಸೊ ಈ 10, 20, 30 ಇದೆ ಮೆಮರಿ ಅನ್ಕೊಳ್ಳೋಣ. ಸೊ ಈ ಮೆಮರಿಲಿ 10, 20, 30 ಇದೆ ಲಿಸ್ಟ್ ಎಲಿಮೆಂಟ್ಸ್. ಸೊ ಎ ಅನ್ನೋ ವೇರಿಯಬಲ್ ಈ ಮೆಮರಿಗೆ ಪಾಯಿಂಟ್ ಮಾಡ್ತಿದೆ. ಈ ಆಬ್ಜೆಕ್ಟ್ ಇದೆಯಲ್ಲ ಮೆಮರಿಲಿ, ಇದ್ರ ಅಡ್ರೆಸ್ ಇದು ಬರ್ತಿದೆ. ಸೊ ಇದ್ರ ಅಡ್ರೆಸ್ ಸಮಥಿಂಗ್ 140730 ಹಾಗೆ ಕಂಟಿನ್ಯೂ ಆಗ್ತಿದೆ. ಕರೆಕ್ಟ್. ಸೊ ಈಗ ಎ ಆಫ್ 0 ಇಸ್ ಈಕ್ವಲ್ ಟು 100. ನಾವು ಇಂಡಿವಿಜುವಲ್ ಎಲಿಮೆಂಟ್ಸ್ ಚೇಂಜ್ ಮಾಡ್ಬೋದು ಲಿಸ್ಟಲ್ಲಿ. ಯಾಕೆ? ಲಿಸ್ಟ್ ಮ್ಯೂಟಬಲ್ಲು. ಎ ಆಫ್ 0 10 ಇದೆ, ಅದನ್ನು ನೀವು 100ಗೆ ಚೇಂಜ್ ಮಾಡಿದ್ರೆ ಅದು ಇದೇ ಮೆಮರಿಲಿ ಚೇಂಜ್ ಆಗುತ್ತೆ, ಬೇರೆ ಮೆಮರಿಗೆ ಪಾಯಿಂಟ್ ಮಾಡೋದಿಲ್ಲ. ಸೊ ಅದಕ್ಕೆ ಲಿಸ್ಟ್ ಇಸ್ ಮ್ಯೂಟಬಲ್ ಅಂತ ಹೇಳ್ತೀವಿ. ಸೊ 100 ನೀವು ಚೇಂಜ್ ಮಾಡಿದ್ರು ಮತ್ತೆ ID ಪ್ರಿಂಟ್ ಮಾಡಿದ್ರೆ ಸೇಮ್ ಮೆಮರಿ ಅಡ್ರೆಸ್ಸೇ ಪ್ರಿಂಟ್ ಆಗುತ್ತೆ. ಸೊ ಇಲ್ಲೇನು ಮೆಮರಿ ಅಡ್ರೆಸ್ ಇತ್ತು, ಸೊ ಅದೇ ಮೆಮರಿ ಅಡ್ರೆಸ್ ನೀವು ಚೇಂಜ್ ಮಾಡಿದ್ಮೇಲೆ ಕೂಡ ಡಿಸ್ಪ್ಲೇ ಆಗುತ್ತೆ. ಅದಕ್ಕೆ ಇದನ್ನ ಮ್ಯೂಟಬಲ್ ಅಂತ ಹೇಳ್ತೀವಿ. ಈ ಟಪಲ್ಸ್ ಕಾನ್ಸೆಪ್ಟಲ್ಲಿ ಏನು? ಇಮ್ಯೂಟಬಲ್. ಸೊ ನೀವು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ, ಒಂದ್ಸಲಿ ಅಸೈನ್ ಮಾಡಿದ್ಮೇಲೆ ಚೇಂಜ್ ಮಾಡೋಕೆ ಆಗೋದಿಲ್ಲ. ಸೊ ಮಾಡಿದ್ರೆ ಎರರ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಟಪಲ್ ಇಸ್ ಇಮ್ಯೂಟಬಲ್. ಇಟ್ ಮೀನ್ಸ್ ಎಲಿಮೆಂಟ್ಸ್ ಆಫ್ ದ ಟಪಲ್ ಕೆನಾಟ್ ಬಿ ಚೇಂಜ್ಡ್ ಆಫ್ಟರ್ ಅಸೈನ್ಮೆಂಟ್. ಸೊ ಟಪಲ್ ಅನ್ನೋದು ಇಮ್ಯೂಟಬಲ್. ನೀವು ಒಂದ್ಸಲಿ ಅಸೈನ್ ಮಾಡಿದ್ಮೇಲೆ ವ್ಯಾಲ್ಯೂಸ್ ಟಪಲ್ ಪ್ಯಾರೆಂಥೆಸಿಸ್ ಬ್ರಾಕೆಟ್ ಯೂಸ್ ಮಾಡಿದ್ಮೇಲೆ ಯು ಕೆನಾಟ್ ಚೇಂಜ್. ಮತ್ತೆ ಚೇಂಜ್ ಮಾಡಿದ್ರೆ ಇಟ್ ಲೀಡ್ಸ್ ಟು ಅನ್ ಎರರ್ ಇಫ್ ವಿ ಅಟೆಂಪ್ಟ್ ಟು ಡೂ ಸೊ.
ಸೊ ನೀವು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಟಪಲ್ ವ್ಯಾಲ್ಯೂಸ್ ನಿಮಗೆ ಐಟಮ್ ಅಸೈನ್ಮೆಂಟ್ ನಾಟ್ ಸಪೋರ್ಟೆಡ್ ಅಂತ ಬರುತ್ತೆ. ಐಟಮ್ ಅಸೈನ್ಮೆಂಟ್ ನಾಟ್ ಸಪೋರ್ಟ್ ಅಂದರೆ ಸೊ ನೀವೇನೋ ಅಸೈನ್ಮೆಂಟ್ ಮಾಡ್ತಾ ಇರಾ ಬಟ್ ಟಪಲಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದರೆ ಟಪಲ್ ಇಮ್ಯೂಟಬಲ್ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸಾಂಪಲ್ ಇದೆ, ಎಕ್ಸಾಂಪಲ್ ನೋಡ್ಬೋಣ. ಸೊ ಎಕ್ಸ್ ಅನ್ನೋ ವೇರಿಯಬಲಲ್ಲಿ 100, 200, 300, 400 ಇದೆ ಟಪಲ್ ಎಲಿಮೆಂಟ್ಸ್. ಸೊ ಇದರ ಇಂಡೆಕ್ಸ್ 0, 1, 2 ಆಮೇಲೆ 3. ಸೊ ಎಕ್ಸ್ ಆಫ್ 0ನ 100ಇಂದ 15ಗೆ ಚೇಂಜ್ ಮಾಡೋಕ್ಕಾಗುತ್ತಾ? ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಟಪಲ್ ಆಲ್ರೆಡಿ ಅಸೈನ್ ಆದಮೇಲೆ ಇಂಡಿವಿಜುವಲ್ ವ್ಯಾಲ್ಯೂಸ್ ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಮಾಡಿದ್ರೆ ಸೊ ಇಲ್ಲಿ ಎರರ್ ಪಾಪ್ ಆಗುತ್ತೆ, ಸೊ ಟೈಪ್ ಎರರ್ ಬರುತ್ತೆ. ಸೊ ಟೈಪ್ ಎರರ್ ಅಂದರೆ ಏನು? ಸೊ ಟಪಲ್ ಆಬ್ಜೆಕ್ಟ್ ಡಸ್ ನಾಟ್ ಸಪೋರ್ಟ್ ಐಟಮ್ ಅಸೈನ್ಮೆಂಟ್. ಸೊ ಐಟಮ್ ಅಸೈನ್ಮೆಂಟ್ ಸಪೋರ್ಟ್ ಮಾಡೋದಿಲ್ಲ ಅಂದರೆ ಈಕ್ವಲ್ ಟು ಆಪರೇಷನ್ ಇಂದ ಮತ್ತೆ ನೀವು ಚೇಂಜ್ ಮಾಡಿದ್ರೆ ಸೊ ಇದು ಸಪೋರ್ಟ್ ಮಾಡೋದಿಲ್ಲ. ಸೊ ಇಲ್ಲಿ ನಿಮಗೆ ಟೈಪ್ ಎರರ್ ಅಸೈನ್ ಆಗುತ್ತೆ. ಕರೆಕ್ಟ್. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಟಪಲ್ ಏನಕ್ಕೆ ಇಮ್ಯೂಟಬಲ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಸೊ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ. ಸೊ ಟಪಲ್ ಇಮ್ಯೂಟಬಲ್ ಅಂತ ನಮ್ಗೆ ಗೊತ್ತು, ಚೇಂಜ್ ಮಾಡಿದ್ರೆ ಎರರ್ ಬರುತ್ತೆ ಅಂತ. ಸೊ ಟಪಲ್ ಅಲ್ಲಿ ಏನಾದರೂ ಮ್ಯೂಟಬಲ್ ಎಲಿಮೆಂಟ್ಸ್ ಇದ್ರೆ ಅದನ್ನು ಚೇಂಜ್ ಮಾಡ್ಬೋದಾ? ಸೊ ಅದು ಒಂದು ಇಂಟ್ರೆಸ್ಟಿಂಗ್ ಕ್ವೆಶನ್. ಈಗ ಇಲ್ಲಿ 100, 200, 300, 400 ಇದೆಲ್ಲ ಇಂಟೀಜರ್ಸು. ನಮ್ಗೆ ಗೊತ್ತು ಇಂಟೀಜರ್ಸ್ ಆಲ್ರೆಡಿ ಇಮ್ಯೂಟಬಲು. ಸೊ ಇಮ್ಯೂಟಬಲ್ ಎಲಿಮೆಂಟ್ಸ್ ಚೇಂಜ್ ಮಾಡೋಕ್ಕಾಗೋದಿಲ್ಲ ಟಪಲಲ್ಲಿ. ಬಟ್ ಟಪಲಲ್ಲಿ ಏನಾದರೂ ಮ್ಯೂಟಬಲ್ ಎಲಿಮೆಂಟ್ಸ್ ಇದ್ದರೆ, ಲಿಸ್ಟ್ ಏನಾದರೂ ಇದ್ದರೆ ಅದನ್ನು ಚೇಂಜ್ ಮಾಡ್ಬೋದು ಅಂದರೆ ಅದನ್ನು ಚೇಂಜ್ ಮಾಡ್ಬೋದು. ಸೊ ಇಲ್ಲಿ ಎಕ್ಸಾಂಪಲ್ ಇದೆ, ಆ ಎಕ್ಸಾಂಪಲ್ ನೋಡ್ಬೋಣ. ಸೊ however an element of the tuple may be of mutable type, example list. ಸೊ ಟಪಲ್ ಒಳಗೆ ಲಿಸ್ಟ್ ಬರ್ಬೋದಲ್ವಾ, ಆ ಲಿಸ್ಟನ್ನು ಚೇಂಜ್ ಮಾಡ್ಬೋದು ಅಂದರೆ ಮಾಡ್ಬೋದು, ಯಾಕಂದರೆ ಲಿಸ್ಟ್ ಮ್ಯೂಟಬಲ್ಲು ಅಲ್ವಾ. ಸೊ ಇಲ್ಲಿ ಎಕ್ಸಾಂಪಲ್ ಇದೆ, ಎಕ್ಸಾಂಪಲ್ ನೋಡ್ಬೋಣ. ಸೊ ಎಕ್ಸಾಂಪಲ್ ಎಕ್ಸ್ ಅನ್ನೋ ವೇರಿಯಬಲಲ್ಲೇ 100, 200 ಇವೆರಡು ಇಂಟೀಜರ್ಸು, ಇದು ಇಮ್ಯೂಟಬಲ್. ಸೊ ಇದರ ಇಂಡೆಕ್ಸ್ 0 ಮತ್ತು 1. ಇಲ್ಲೊಂದು ಲಿಸ್ಟ್ ಇದೆ 500, 600, ಇದರ ಇಂಡೆಕ್ಸ್ 2. ಕರೆಕ್ಟ್. ಈಗ ಎಕ್ಸ್ ಆಫ್ ಔಟರ್ ಇಂಡೆಕ್ಸ್ 2, ಇನ್ನರ್ ಇಂಡೆಕ್ಸ್ 1. ಇನ್ನರ್ ಇಂಡೆಕ್ಸ್ 1 ಅಂದರೆ ಯಾವುದು? ಇದರ ಇನ್ನರ್ ಇಂಡೆಕ್ಸ್ 0, ಇದರ ಇನ್ನರ್ ಇಂಡೆಕ್ಸ್ 1. ಸೊ 600ಇಂದ 700ಗೆ ಚೇಂಜ್ ಮಾಡ್ತಾರೆ. ಸೊ ಮಾಡ್ಬೋದಾ? ಮಾಡ್ಬೋದು, ಯಾಕಂದರೆ ಲಿಸ್ಟು ಮ್ಯೂಟಬಲ್. ಸೊ ಲಿಸ್ಟು ಮ್ಯೂಟಬಲ್. ಮ್ಯೂಟಬಲ್ ಎಲಿಮೆಂಟ್ಸ್ ಚೇಂಜ್ ಮಾಡ್ಬೋದು ಟಪಲಲ್ಲಿ. ಸೊ ಇಮ್ಯೂಟಬಲ್ ಎಲಿಮೆಂಟ್ಸ್ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಸೊ ಪ್ರಿಂಟ್ ಎಕ್ಸ್ ಅಂತ ಮಾಡಿದ್ರೆ ಸೊ ಇಲ್ಲಿ ನೋಡ್ಬೋದು 600ಇಂದ 700 ವ್ಯಾಲ್ಯೂ ಚೇಂಜ್ ಆಗಿದೆ. ಓಕೆ. ಸೊ ಇದು ಅರ್ಥ ಏನಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಈ ವೆರಿ ಸಿಂಪಲ್ ಕಾನ್ಸೆಪ್ಟ್. ಜನರಲಿ ನಾವು ಟಪಲ್ ಇಮ್ಯೂಟಬಲ್ ಅಂತ ಹೇಳ್ತೀವಿ, ಯಾಕಂದರೆ ಎಲಿಮೆಂಟ್ಸ್ ನಾವು ಎಂಟರ್ ಮಾಡೋದು ಇಂಟೆ ಆಗ್ಬೋದು, ಸ್ಟ್ರಿಂಗ್ ಆಗ್ಬೋದು, ಮೋಸ್ಟ್ಲಿ ಅದು ಇಮ್ಯೂಟಬಲ್ ಆಗಿರುತ್ತೆ. ಸೊ ಚೇಂಜ್ ಮಾಡೋಕ್ಕೆ ನೀವು ಹೋದರೆ ಎರರ್ ಬರುತ್ತೆ. ಬಟ್ ಮ್ಯೂಟಬಲ್ ಎಲಿಮೆಂಟ್ಸ್ ಟಪಲಲ್ಲಿ ನೀವು ಚೇಂಜ್ ಮಾಡ್ಬೋದು. ಆಯಿತಾ? ಸೊ ಫೈನ್, ಅರ್ಥ ಏನಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಟ್ರೊಡಕ್ಷನ್ ಟು ಟಪಲ್ಸ್. ಆಯಿತಾ? ನೆಕ್ಸ್ಟ್ ಕಾನ್ಸೆಪ್ಟ್ ಟಪಲ್ ಆಪರೇಷನ್ಸ್ ಇದೆ. ಸೊ ಸೇಮ್ ಲಿಸ್ಟ್ ಆಪರೇಷನ್ಸ್ ಓದಿದ್ದೀರಾ. ಸೊ ಸೇಮ್ ಲಿಸ್ಟ್ ಆಪರೇಷನ್ಸ್ ಥರನೇ ಟಪಲ್ ಆಪರೇಷನ್ಸ್ ಬರುತ್ತೆ. ಎರಡನೇ ಕಾನ್ಸೆಪ್ಟ್. ಸೊ ಇಂಪಾರ್ಟೆಂಟ್, 5 ಮಾರ್ಕ್ಗೆ ಕೇಳಿದ್ರು ಬೋರ್ಡ್ ಎಕ್ಸಾಮಲ್ಲಿ. ಸೊ ಟಪಲ್ ಆಪರೇಷನ್ಸ್ ಏನೇನು ಬರ್ತಪ್ಪ? ಕನ್ಕಾರ್ಡಿನೇಷನ್ ಬರ್ತಾ, ರಿಪಿಟೇಷನ್ ಬರ್ತಾ, ಸ್ಲೈಸಿಂಗ್ ಬರ್ತಾ, ಮೆಂಬರ್ಶಿಪ್ ಬರ್ತಾ. ನೀವು ಲಿಸ್ಟಲ್ಲಿ ಏನೇನು ಓದಿದ್ರಿ ಎಲ್ಲ ಆಪರೇಷನ್ಸ್ ಸೇಮ್ ಆಗಿ ಬರ್ತಿಲ್ಲಿ. ಸೊ ಟಪಲ್ ಆಪರೇಷನ್ಸ್ ಬೇಗ ನೋಡ್ಬೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಟಪಲ್ ಆಪರೇಷನ್. ಸೊ ಕನ್ಕಾರ್ಡಿನೇಷನ್ ಬರುತ್ತೆ, ರಿಪಿಟೇಷನು ಬರುತ್ತೆ, ಮೆಂಬರ್ಶಿಪ್ಪು ಬರುತ್ತೆ, ಸ್ಲೈಸಿಂಗ್ ಕಾನ್ಸೆಪ್ಟು ಬರುತ್ತೆ. ಆಯ್ತಾ? ಸೊ ಒಂದಾದ್ಮೇಲೆ ಒಂದು ನೋಡ್ತಾ ಹೋಗೋಣ. ಸೊ ಫಸ್ಟ್ ಪಾಯಿಂಟ್ ಇಲ್ಲಿ, ಪೈಥಾನ್ ಅಲೌಸ್ ಸರ್ಟನ್ ಆಪರೇಷನ್ಸ್ ಆನ್ ಟಪಲ್ ಡೇಟಾ ಟೈಪ್ ಸಚ್ ಎಸ್ ಕನ್ಕಾರ್ಡಿನೇಷನ್, ರಿಪಿಟೇಷನ್, ಮೆಂಬರ್ಶಿಪ್ ಅಂಡ್ ಸ್ಲೈಸಿಂಗ್. ಸೊ ಈ 4 ಆಪರೇಷನ್ ಸಪೋರ್ಟ್ ಮಾಡುತ್ತೆ ಟಪಲ್ಸ್ಗೆ, ಯಾಕಂದರೆ ಟಪಲ್ ಆರ್ಡರ್ಡ್ ಅಂದರೆ ಇಂಡೆಕ್ಸ್ ಇರುತ್ತೆ ಎಲ್ಲ ಎಲಿಮೆಂಟ್ಗೂ, ಅದಕ್ಕೆ ಈ 4 ಆಪರೇಷನ್ ಸಪೋರ್ಟ್ ಮಾಡುತ್ತೆ. ಸೊ ಒಂದಾದ್ಮೇಲೆ ಒಂದು ನೋಡ್ತಾ ಹೋಗೋಣ. ಫಸ್ಟ್ ಕನ್ಕಾರ್ಡಿನೇಷನ್ ನೋಡ್ಬೋಣ. ಸೊ ಕನ್ಕಾರ್ಡಿನೇಷನ್ ಅಂದ್ರೆ ಏನು? ಜಾಯ್ನಿಂಗ್. ಎರಡು ಟಪಲ್ನ ಜಾಯಿನ್ ಮಾಡೋದನ್ನ ಕನ್ಕಾರ್ಡಿನೇಷನ್ ಅಂತ ಹೇಳ್ತೀವಿ. ಪೈಥಾನ್ ಅಲೌಸ್ ಅಸ್ ಟು ಜಾಯಿನ್ 2 ಟಪಲ್ಸ್ ಯೂಸಿಂಗ್ ಕನ್ಕಾರ್ಡಿನೇಷನ್ ಆಪರೇಟರ್ ಪ್ಲಸ್ ವಿಚ್ ಇಸ್ ಡಿನೋಟೆಡ್ ಬೈ ಸಿಂಬಲ್ ಪ್ಲಸ್. ಸೊ ಪ್ಲಸ್ ಆಪರೇಟರ್ನ ನಮ್ಗೆ ಗೊತ್ತು, ಲಿಸ್ಟಲ್ಲಿ ಆಲ್ರೆಡಿ ಕಲ್ತಿದ್ದೀವಿ. 2 ಲಿಸ್ಟ್ ಜಾಯಿನ್ ಮಾಡಬೇಕಾದ್ರೆ ಪ್ಲಸ್ ಯೂಸ್ ಮಾಡ್ತೀವಿ, ಹಾಗೆ 2 ಟಪಲ್ ಜಾಯಿನ್ ಮಾಡಬೇಕಾದ್ರೂ ಕೂಡ ಪ್ಲಸ್ ಆಪರೇಷನ್ ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಇದೆ, ಎಕ್ಸಾಂಪಲ್ ನೋಡ್ಬೋಣ ಕನ್ಕಾರ್ಡಿನೇಷನ್ದು. ಸೊ ಎಕ್ಸಾಂಪಲ್ ಇಲ್ಲೊಂದು ವೇರಿಯಬಲ್ ತೊಗೊಂಡಿವಿ TUP1. ಸೊ TUP1 ಅಲ್ಲಿ 1 3 5 7 9 11 ಅನ್ನೋ ಟಪಲ್ ಎಲಿಮೆಂಟ್ಸ್ ಇದೆ. TUP2 ಅಲ್ಲಿ 2 4 6 8 10 12 ಅನ್ನೋ ಟಪಲ್ ಎಲಿಮೆಂಟ್ಸ್ ಇದೆ. ಸೊ ಇಲ್ಲಿ TUP3 ಆ್ಯಡ್ ಮಾಡ್ತಾ ಇನ್ ಟಪಲ್1 ಪ್ಲಸ್ ಟಪಲ್2 ಅಥವಾ TUP1 ಪ್ಲಸ್ TUP2 ಏನಾಗುತ್ತೆ? ಸೊ ಈ ಎಲ್ಲ ಎಲಿಮೆಂಟ್ಸ್ ಇಲ್ಲಿ ಎಂಡಲ್ಲಿ ಜಾಯ್ನ್ ಆಗುತ್ತೆ. ಸೊ ಆಫ್ಟರ್ 11 2 4 6 8 10 12 ಜಾಯ್ನ್ ಆಗುತ್ತೆ. ಸೊ ಅದನ್ನು ನೀವು TUP3 ಅಲ್ಲಿ ಸ್ಟೋರ್ ಮಾಡ್ತಾ ಇರಾ. ಸೊ ನೀವು TUP3 ಪ್ರಿಂಟ್ ಮಾಡಿದ್ರೆ ಆಫ್ಟರ್ 11 ಎಲ್ಲ ಎಲಿಮೆಂಟ್ಸು ಜಾಯ್ನ್ ಆಗಿದೆ ನೋಡ್ಬೋದು ಇಲ್ಲಿ. ಕರೆಕ್ಟ್. TUP1 ಆದಮೇಲೆ ಎಲ್ಲ ಎಲಿಮೆಂಟ್ಸು ಜಾಯ್ನ್ ಆಗಿದೆ. TUP2 ಎಲಿಮೆಂಟ್ಸ್ ಎಲ್ಲ TUP1ಗೆ ಜಾಯ್ನ್ ಆಗಿದೆ. ಸೊ ಅದನ್ನು ನೀವು TUP3 ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಮಾಡ್ತಾ ಇರಾ. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್, ನಾನು TUP1 ಪ್ರಿಂಟ್ ಮಾಡಿದ್ರೆ ಇಲ್ಲಿ ನಾನು ಪ್ರಿಂಟ್ ಆಫ್ TUP1 ಕೊಟ್ಟರೆ ಇದೆಲ್ಲ ಆದಮೇಲೆ ಸೊ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಇದಾದಮೇಲೆ ನಾನು ಪ್ರಿಂಟ್ ಆಫ್ TUP1 ಕೊಟ್ಟರೆ ಏನಾಗುತ್ತೆ? ಹೊಸ ಟಪಲ್ ಕ್ರಿಯೇಟ್ ಆಗುತ್ತಾ? ಹೊಸ ಟಪಲಲ್ಲಿ ಎಲಿಮೆಂಟ್ ಸ್ಟೋರ್ ಆಗಿರುತ್ತಾ ಅಥವಾ ಹಳೆ ಟಪಲ್ಲೇ ಅದು ಚೇಂಜ್ ಮಾಡುತ್ತಾ? ಸೊ ಇದು ಇಂಪಾರ್ಟೆಂಟ್, ಇಲ್ಲಿ ಅರ್ಥ ಮಾಡ್ಕೊಬೇಕು. ಪ್ರಿಂಟ್ TUP1.
ಸೊ TUP1 ಇಮ್ಯೂಟಬಲ್ ಅಲ್ವಾ, ಟಪಲ್ ಇಮ್ಯೂಟಬಲ್, ಸೊ ಇದು ಇಮ್ಯೂಟಬಲ್. ಸೊ ನಾನು TUP1 ಮತ್ತೆ ಪ್ರಿಂಟ್ ಮಾಡಿದ್ರೆ ಈ ಎಲಿಮೆಂಟ್ಸ್ ಮತ್ತೆ ಪ್ರಿಂಟ್ ಆಗುತ್ತೆ, ನನಗೆ ಕನ್ಕ್ಯಾಟಿನೇಷನ್ ರಿಸಲ್ಟ್ ಬರೋದಿಲ್ಲ. ಕನ್ಕ್ಯಾಟಿನೇಷನ್ ರಿಸಲ್ಟ್ TUP3 ಅಲ್ಲಿ ಸ್ಟೋರ್ ಆಗಿದೆ. ಓಕೆ, ಸೊ ನಾನು TUP3 ಪ್ರಿಂಟ್ ಮಾಡಿದ್ರೆ ಮಾತ್ರ ನನಗೆ ಈ ಕನ್ಕ್ಯಾಟಿನೇಷನ್ ಎಲಿಮೆಂಟ್ಸ್ ಬರುತ್ತೆ. ನಾನು ಮತ್ತೆ TUP1 ಪ್ರಿಂಟ್ ಮಾಡಿದ್ರೆ ಸೊ ನಂಗೆ ಮತ್ತೆ ಟಪಲ್ 1 3 5 7 9 ಮತ್ತೆ 11 ಪ್ರಿಂಟ್ ಆಗುತ್ತೆ. ಓಕೆ, ಸೊ ಯಾಕಾದ್ರೆ ಟಪಲ್ ಇಮ್ಯೂಟಬಲು. ಸೊ ಒಂದ್ಸಲಿ ನೀವು ಟಪಲ್ ಅಸೈನ್ ಮಾಡಿದ್ಮೇಲೆ ಸೊ ಅದು ಚೇಂಜ್ ಆಗೋದಿಲ್ಲ, ಆಯ್ತಾ. ಸೊ ಈಗ ತಾನೇ ನೋಡಿದ್ವಲ್ಲ, ಸೊ ಅದಕ್ಕೋಸ್ಕರ ಇಂಡಿವಿಜುವಲ್ ಟಪಲ್ ಎಲಿಮೆಂಟ್ಸ್ ಹಾಗೆ ಇರುತ್ತೆ. ಹೊಸದಕ್ಕೆ ಅಸೈನ್ ಮಾಡಿದಿರಲ್ಲ TUP3 ಅಲ್ಲಿ ಕನ್ಕ್ಯಾಟಿನೇಷನ್ ರಿಸಲ್ಟ್ ಇರುತ್ತೆ. ಓಕೆ, ಸೊ ಅದು ನೆಕ್ಸ್ಟ್ ಪಾಯಿಂಟ್ ಅಲ್ಲಿದೆ. ನೆಕ್ಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೊಬೇಕು. Note that there is no change in the ongoing tuples TUP1 and TUP2 after concatenation operation. ನೀವು ಕನ್ಕ್ಯಾಟಿನೇಷನ್ ಮಾಡಾದ್ಮೇಲೆ ಕೂಡ TUP1 ಚೇಂಜ್ ಆಗೋದಿಲ್ಲ, ಇದೇ ವ್ಯಾಲ್ಯೂಸ್ ಇರುತ್ತೆ. TUP2 ಅಲ್ಲಿ ಕೂಡ ಚೇಂಜ್ ಏನು ಆಗೋದಿಲ್ಲ, ಅದೇ ವ್ಯಾಲ್ಯೂಸ್ ಇರುತ್ತೆ. ಓಕೆ, ಸೊ ಕನ್ಕ್ಯಾಟಿನೇಷನ್ ಆಪರೇಷನ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಸೊ ವೆರಿ ಸಿಂಪಲ್, ಪ್ಲಸ್ ಆಪರೇಷನ್ ಇಂದ 2 ಟಪಲ್ಸ್ನ ನಾವು ಜಾಯಿನ್ ಮಾಡ್ಬೋದು ಆ್ಯಂಡ್ ಇನ್ನೊಂದು ಟಪಲ್ಗೆ ಅಸೈನ್ ಮಾಡ್ಬೋದು. ಕರೆಕ್ಟ್, ಬಟ್ ಒರಿಜಿನಲ್ ಟಪಲ್ಸ್ ಏನು ಆಗೋದಿಲ್ಲ. ಸೊ ಯಾಕಂದ್ರೆ ಇಮ್ಯೂಟಬಲ್, ಒರಿಜಿನಲ್ ಟಪಲ್ಸ್ ಚೇಂಜ್ ಆಗೋದಿಲ್ಲ. ಆಯಿತು ಸರ್, ಕನ್ಕ್ಯಾಟಿನೇಷನ್ ಗೊತ್ತಾಯಿತು. ನೆಕ್ಸ್ಟ್ ಯಾವ ಆಪರೇಷನ್ ಇದೆ? ರಿಪಿಟೇಷನ್. ಸೊ ರಿಪಿಟೇಷನ್ ಏನು ಆಪರೇಷನ್ ಯೂಸ್ ಮಾಡ್ತೀವಿ ಅಥವಾ ಏನು ಆಪರೇಟರ್ ಯೂಸ್ ಮಾಡ್ತೀವಿ? ಸ್ಟಾರ್ ಆಪರೇಟರ್ ಯೂಸ್ ಮಾಡ್ತೀವಿ. ಸೊ ರಿಪಿಟೇಷನ್ ನೋಡ್ಬೋಣ. ಸೊ ನೆಕ್ಸ್ಟ್ ಆಪರೇಷನ್ ಆಫ್ ದ ಟಪಲ್, ರಿಪಿಟೇಷನ್. ಸೊ ರಿಪಿಟೇಷನ್ ಅಂದ್ರೆ ಏನು? ಪೈಥಾನ್ allows us to replicate a tuple using repetition operator which is denoted by star symbol. ಸೊ ಸ್ಟಾರ್ ಸಿಂಬಲ್ ಇಂದ ನಾವು ರಿಪಿಟೇಷನ್ ಮಾಡಬಹುದು. ಎಕ್ಸಾಂಪಲ್ ಇದೆ ಇಲ್ಲಿ. ಸೊ x is equal to x ಅನ್ನೋ ವೇರಿಯಬಲ್ ಅಲ್ಲಿ ಟಪಲ್ ಎಲಿಮೆಂಟ್ಸ್ 1 2 3 4 ಇದೆ. ಸೊ ನೀವು x1 ಗೆ ಅಸೈನ್ ಮಾಡಿ x ಇಂಟು 3 ಮಾಡಿದ್ರೆ ಏನಾಗುತ್ತೆ? ಸೊ x ಇದೆ, x ಇಂಟು 3 ಮಾಡಿದ್ರೆ ಏನಾಗುತ್ತೆ? ರಿಪಿಟೇಷನ್ ಆಗುತ್ತೆ. ಸೊ 1 2 3 4 ಮತ್ತೆ 1 2 3 4 ಮತ್ತೆ 1 2 3 4 ಎಲ್ಲ ಅಸೈನ್ ಆಗುತ್ತೆ. x1 ಗೆ ಅಸೈನ್ ಆಗಿದೆ. ಇಲ್ಲಿ ನೀವೇನಾದ್ರೂ ವೇರಿಯಬಲ್ ತೊಗೊಬೋದು. ಸೊ ಪ್ರಿಂಟ್ ಆಫ್ x1 ಅಂತ ಮಾಡಿದ್ರೆ ಸೊ ನಮಗೆ 3 ಸಲ ರಿಪೀಟೇಷನ್ ಆಗುತ್ತೆ. ಕರೆಕ್ಟ್. ಸೊ ಮತ್ತೆ ನಾನು ಕ್ವೆಶನ್ ಕೇಳ್ತೀನಿ. ಸೊ ಪ್ರಿಂಟ್ x ಮಾಡಿದ್ರೆ ಏನಾಗುತ್ತೆ ಇಲ್ಲಿ? ಸೊ ಪ್ರಿಂಟ್ x ಮಾಡಿದ್ರೆ ಒರಿಜಿನಲ್ ಟಪಲ್ ಚೇಂಜ್ ಆಗುತ್ತಾ? ಸೊ ಕಮೆಂಟ್ ಮಾಡಬೇಕು. ಒರಿಜಿನಲ್ ಟಪಲ್ ಚೇಂಜ್ ಆಗುತ್ತಾ? ನಾನು ರಿಪಿಟೇಷನ್ ಮಾಡಿ ಇನ್ನೊಂದು ವೇರಿಯಬಲ್ಗೆ ಅಸೈನ್ ಮಾಡಿದ್ರೆ ಒರಿಜಿನಲ್ ಟಪಲ್ ಚೇಂಜ್ ಆಗುತ್ತಾ? ಚೇಂಜ್ ಆಗೋದಿಲ್ಲ. ಯಾಕೆ? ಟಪಲ್ ಇಮ್ಯೂಟಬಲು. ನಾನು ಪ್ರಿಂಟ್ x ಮಾಡಿದ್ರೆ ನಂಗೆ ಮತ್ತೆ ಔಟ್ಪುಟ್ಟಲ್ಲಿ 1 2 3 4 ಬರುತ್ತೆ. ಕರೆಕ್ಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ರಿಪಿಟೇಷನ್ ಆಪರೇಷನ್. ಸೊ ನೀವು ಎಷ್ಟು ಸಲ ಬೇಕಾದ್ರೂ ರಿಪಿಟೇಷನ್ ಮಾಡ್ಬೋದು. ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಇಂಟು 3 ಮಾಡ್ತೀರಾ, ಇಂಟು 4 ಮಾಡ್ತೀರಾ. ಸೊ ಅಷ್ಟೇ ಎಲಿಮೆಂಟ್ಸು ಮತ್ತೆ ರಿಪೀಟ್ ಆಗುತ್ತೆ. ಕರೆಕ್ಟ್. ಸೊ ಆಯಿತು, ಅರ್ಥ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಆಪರೇಷನ್ ಯಾವ್ದು ಸರ್? ಮೆಂಬರ್ಶಿಪ್. ವೆರಿ ಸಿಂಪಲ್. ಇನ್ನು ನಾಟ್ ಇನ್ನು. ಕರೆಕ್ಟಾ? ಇನ್ ಅಂದ್ರೆ ಏನಪ್ಪ? ಇನ್ ಅಂದ್ರೆ ಎಲಿಮೆಂಟ್ ಟಪಲ್ ಅಲ್ಲಿ ಇದೆಯಾ ಇಲ್ವಾ? ಟಪಲ್ ಅಲ್ಲಿ ಇದ್ರೆ ಎಲಿಮೆಂಟು ಟ್ರೂ ಪ್ರಿಂಟ್ ಮಾಡುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ಪ್ರಿಂಟ್ ಮಾಡುತ್ತೆ. ನಾಟ್ ಇನ್ ಅಂದ್ರೆ ಏನು? ನಾಟ್ ಇನ್ ಅಂದ್ರೆ ಆಪೋಸಿಟ್. ಸೊ ಎಲಿಮೆಂಟ್ ಇಲ್ಲ ಅಂದ್ರೆ ನಿಮಗೆ ಟ್ರೂ ಪ್ರಿಂಟ್ ಆಗುತ್ತೆ. ಟಪಲಲ್ಲಿ ಎಲಿಮೆಂಟ್ ಇಲ್ಲ ಅಂದ್ರೆ, ಟಪಲಲ್ಲಿ ಎಲಿಮೆಂಟ್ ಇದ್ರೆ ನಿಮಗೆ ಫಾಲ್ಸ್ ಪ್ರಿಂಟ್ ಆಗುತ್ತೆ. ಕರೆಕ್ಟ್. ಸೊ ಇದು ಇನ್ ಆ್ಯಂಡ್ ನಾಟ್ ಇನ್ ಎಕ್ಸಾಂಪಲ್ಸ್ ಇದೆ. ಇನ್ ಆ್ಯಂಡ್ ನಾಟ್ ಇನ್ಗೂ ನೋಡ್ಬೋಣ. ಮೆಂಬರ್ಶಿಪ್. ಸೊ ನೆಕ್ಸ್ಟ್ ಆಪರೇಷನ್ ಮೆಂಬರ್ಶಿಪ್. Python has 2 membership operators, in and not in. The membership operator in checks if the element is present in the tuple and returns true, otherwise false. ಇನ್ ಆಪರೇಷನ್ ಏನು ಮಾಡ್ತಿದೆ ಅಥವಾ ಇನ್ ಆಪರೇಟರ್ ಏನು ಮಾಡುತ್ತೆ? ಮೆಂಬರ್ಶಿಪ್. ಸೊ ಎಲಿಮೆಂಟ್ ಟಪಲ್ ಅಲ್ಲಿ ಇದ್ರೆ ಟ್ರೂ ಕೊಡುತ್ತೆ, ಎಲಿಮೆಂಟ್ ಟಪಲ್ ಅಲ್ಲಿ ಇಲ್ಲ ಅಂದ್ರೆ ಫಾಲ್ಸ್ ಕೊಡುತ್ತೆ. ಕರೆಕ್ಟ್. ಸೊ ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿವಿ. T1 ಅನ್ನೋ ವೇರಿಯಬಲ್ ಅಲ್ಲಿ ಸೊ 3 ಸ್ಟ್ರಿಂಗ್ ಇದೆ, ಯೆಲ್ಲೋ, ರೆಡ್, ಆಮೇಲೆ ಬ್ಲೂ. 3 ಸ್ಟ್ರಿಂಗ್ ತೊಗೊಂಡಿದ್ದೀವಿ. ಡಬಲ್ ಕೋಟ್ಸ್ ಎಲ್ಲ ಎನ್ಕ್ಲೋಸ್ ಆಗಿದೆ ಎಲ್ಲ ಕ್ಯಾರೆಕ್ಟರ್ಸು. 3 ಸ್ಟ್ರಿಂಗ್ ಇದೆ, ಯೆಲ್ಲೋ, ರೆಡ್ ಆ್ಯಂಡ್ ಬ್ಲೂ. ಸೊ ಇದ್ರ ಇಂಡೆಕ್ಸ್ 0, ಇದ್ರದ್ದು 1, ಇದ್ರದ್ದು 2. ಸೊ ಏನು ಮಾಡ್ತಾ ಇವಿ ಇಲ್ಲಿ? ಸೊ ಗ್ರೀನ್ ಚೆಕ್ ಮಾಡ್ತಾ ಇವಿ. ಗ್ರೀನ್ ಅನ್ನೋ ಕಲರ್ ಈ T1 ಅಲ್ಲಿ ಇದೆಯಾ? ಗ್ರೀನ್ ಇನ್ T1. ಸೊ ಈ T1 ವೇರಿಯಬಲ್ ಅಲ್ಲಿ ಗ್ರೀನ್ ಇದೆಯಾ? ಇಲ್ಲೆಲ್ಲೂ ಗ್ರೀನ್ ಇಲ್ಲ. ಕರೆಕ್ಟ್. ಸೊ ಇಲ್ಲಿ ನಮಗೆ ಫಾಲ್ಸ್ ಬರುತ್ತೆ. ಯಾಕೆ? ಸೊ ಆ ಎಲಿಮೆಂಟ್ ಟಪಲ್ ಅಲ್ಲಿ ಇದ್ರೆ ಟ್ರೂ ಬರುತ್ತೆ. ಸೊ ನಮ್ಗೆ ಗ್ರೀನ್ ಇಲ್ಲ ಟಪಲ್ ಅಲ್ಲಿ, ಸೊ ನಮಗೆ ಫಾಲ್ಸ್ ಬರುತ್ತೆ. ಕರೆಕ್ಟ್. ಸೊ ಅದೇ ತರ ನಾಟ್ ಇನ್ ಇದೆ. ಸೊ ನಾಟ್ ಇನ್ ಉಲ್ಟಾ ಇದರದು. ನಾಟ್ ಇನ್ ಅಂದ್ರೆ ಏನು? ಸೊ ಇಫ್ ಎಲಿಮೆಂಟ್ ಇಸ್ ನಾಟ್ ಪ್ರೆಸೆಂಟ್ ಇನ್ ದ ಟಪಲ್, ಸೊ ನಿಮ್ಗೆ ಟ್ರೂ ಕೊಡುತ್ತೆ. ಎಲಿಮೆಂಟ್ ಪ್ರೆಸೆಂಟ್ ಆಗಿದ್ರೆ ನಿಮಗೆ ಫಾಲ್ಸ್ ಕೊಡುತ್ತೆ. ಕರೆಕ್ಟ್. ಸೊ ನಾಟ್ ಇನ್ ಬಗ್ಗೆನೂ ನೋಡ್ಬೋಣ. ನಾಟ್ ಇನ್ ಎಕ್ಸಾಂಪಲ್ಸು. ಸೊ ನಾಟ್ ಇನ್, the not in operator returns true if the element is not present in the tuple, else it returns false. ಸೊ ಎಲಿಮೆಂಟ್ ನೀವು ಚೆಕ್ ಮಾಡೋದು ಟಪಲ್ ಅಲ್ಲಿ ಇಲ್ಲ ಅಂದ್ರೆ ಟ್ರೂ ಕೊಡುತ್ತೆ. ನೀವು ಎಲಿಮೆಂಟ್ ಚೆಕ್ ಮಾಡೋದು ಟಪಲ್ ಅಲ್ಲಿ ಇದ್ರೆ ನಾಟ್ ಇನ್ ಫಾಲ್ಸ್ ಕೊಡುತ್ತೆ. ಓಕೆ. ಸೊ ಎಕ್ಸಾಂಪಲ್ ಸೇಮ್ ಇದೆ. ಯೆಲ್ಲೋ, ರೆಡ್ ಅಂಡ್ ಬ್ಲೂ T1 ಅನ್ನೋ ಟಪಲ್ ವೇರಿಯಬಲ್ ಅಲ್ಲಿ ನಾನೇನಾದ್ರೂ ವೈಲೆಟ್ ನಾಟ್ ಇನ್ T1. ಸೊ ವೈಲೆಟ್ ಅನ್ನೋ ಸ್ಟ್ರಿಂಗ್ ಇಲ್ಲಿ ಇಲ್ವಾ? ಹೌದು, ಇಲ್ಲ. ಸೊ ನಮ್ಗೆ ಏನು ಕೊಡಬೇಕು? ಟ್ರೂ ಕೊಡಬೇಕು. ಕರೆಕ್ಟ್. ಸೊ ಟ್ರೂ ಕೊಡುತ್ತೆ. ಸೊ ಯೆಲ್ಲೋ ನಾಟ್ ಇನ್ T1. ಯೆಲ್ಲೋ T1 ಅಲ್ಲಿ ಇಲ್ವಾ? ಸೊ ಯೆಲ್ಲೋ T1 ಅಲ್ಲಿ ಇದೆ. ಸೊ ಏನು ಕೊಡಬೇಕಿಲ್ಲಿ? ಸೊ ನಮ್ಗೆ ಇಲ್ಲಿ ಫಾಲ್ಸ್ ಕೊಡುತ್ತೆ. ಯಾಕೆ? ಸೊ ನಾಟ್ ಇನ್ ಯೂಸ್ ಮಾಡೀನಿ. ನಾಟ್ ಇನ್ ಅಂತ ಹೇಳ್ತಾ ಇದೀನಿ. ಎಲ್ಲೋ ಈ T1 ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದೀನಿ, ಬಟ್ ಇದೆ
ಅದಕ್ಕೋಸ್ಕರ ನಮಗೆ ಫಾಲ್ಸ್ ಕೊಡುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಮೆಂಬರ್ಶಿಪ್ ಕೂಡ ಸಿಂಪಲ್ ಎಕ್ಸಾಂಪಲ್ಸೇ. ಸೊ ಇದು MCQ ಕೇಳೋ ಪಾಸಿಬಿಲಿಟೀಸ್ ಇದೆ. ಈ ಥರ ಯಾವುದೋ ಒಂದು ಟಪಲ್ ಕೊಟ್ಬಿಟ್ಟು ಯೆಲ್ಲೋ ಇನ್ T1 ಅಥವಾ ಗ್ರೀನ್ ಇನ್ T1 ವಾಟ್ ಇಸ್ ದ ಔಟ್ಪುಟ್ 4 ಆಪ್ಷನ್ಸ್ ಕೊಡ್ತಾರೆ. ಸೊ ಎರರ್ ಕೊಡ್ಬೋದು, ಇನ್ನೊಂದು ಟ್ರೂ ಕೊಡ್ಬೋದು, ಇನ್ನೊಂದು ಫಾಲ್ಸ್ ಕೊಡ್ಬೋದು, ಇನ್ನೊಂದು ನನ್ ಆಫ್ ದೀಸ್ ಕೊಡ್ಬೋದು. ಸೊ ಈ ಥರ MCQs ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳೋ ಪಾಸಿಬಿಲಿಟೀಸ್ ಇದೆ. ಹಾಗೆ ಡಿಕ್ಷನರಿ ಕ್ವೆಶನ್ಸು ಬರುತ್ತೆ MCQs ಅಲ್ಲಿ. ಸೊ ಇದೆಲ್ಲ ನೋಡೋಣ. ಸೊ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ. 4ನೇ ಆಪರೇಷನ್ ಯಾವುದು? ಸ್ಲೈಸಿಂಗ್ ಅಂದ್ರೆ ಏನು? ಸೊ ಕೆಲವೊಂದು ಎಲಿಮೆಂಟ್ಸ್ ಮಾತ್ರ ನೀವು ಪ್ರಿಂಟ್ ಮಾಡಬೇಕಂದ್ರೆ ಟಪಲ್ ಅಲ್ಲಿ ಸ್ಲೈಸಿಂಗ್ ಯೂಸ್ ಮಾಡ್ಬೋದು. ಕರೆಕ್ಟ್. ಸೊ 5 ಎಲಿಮೆಂಟ್ ಇದೆ, ನಂಗೆ 5 ಎಲಿಮೆಂಟು ಬೇಡ, ಬರೀ 3 ಎಲಿಮೆಂಟ್ ಪ್ರಿಂಟ್ ಮಾಡಬೇಕು. ಸೊ ಆವಾಗ ನೀವು ಸ್ಲೈಸಿಂಗ್ ಕಾನ್ಸೆಪ್ಟ್ ಯೂಸ್ ಮಾಡ್ಬೋದು. ಸೊ ಸ್ಲೈಸಿಂಗ್ ಕಾನ್ಸೆಪ್ಟ್ ಕೂಡ ಸಿಂಪಲ್ ನೋಡ್ಬೋಣ. 4ನೇ ಆಪರೇಷನ್ ಸ್ಲೈಸಿಂಗ್. ಸೊ ಸ್ಲೈಸಿಂಗ್ ಆಪರೇಷನ್ ಕ್ಯಾನ್ ಬಿ ಅಪ್ಲೈಡ್ ಟು ಟಪಲ್ಸ್. ಎಕ್ಸಾಂಪಲ್ ಇದೆ. ಸೊ ಎಕ್ಸ್ ಅನ್ನೋ ವೇರಿಯಬಲ್ 10 20 30 40 50 60 ಇದೆ. ಸೊ ಇದರ ಇಂಡೆಕ್ಸ್ 0 20 1 30 2 40 3 ಇದರದು 4 ಇದರದು 5. ನನಗೆಲ್ಲ ಎಲಿಮೆಂಟ್ಸು ಬೇಡ, ಇಲ್ಲ 6 ಎಲಿಮೆಂಟ್ಸ್ ಇದೆ, ನನಗೆಲ್ಲ ಬೇಡ. ಸೊ ನಾನು ಸ್ಲೈಸಿಂಗ್ ಕಾನ್ಸೆಪ್ಟ್ ಯೂಸ್ ಮಾಡ್ಬೋದು. ಎಕ್ಸ್ ಆಫ್ ಸ್ಕ್ವೇರ್ ಬ್ರಾಕೆಟಲ್ಲಿ ಸ್ಟಾರ್ಟ್ ಇಂಡೆಕ್ಸ್ 1 ಸ್ಟಾಪ್ ಇಂಡೆಕ್ಸ್ 3 ಇದೆ. ಸೊ ಏನರ್ಥ? ಸ್ಟಾರ್ಟ್ ಇಂಡೆಕ್ಸ್ 1 ಅಂದರೆ 1 ಸ್ಟಾರ್ಟ್ ಆಗುತ್ತೆ, 3 ಸ್ಟಾಪ್ ಆದರೆ ಎಕ್ಸ್ಕ್ಲೂಸಿವ್ ಆಫ್ 3ಗೆ ಸ್ಟಾಪ್ ಅಲ್ಲ, 2ಗೆ ಸ್ಟಾಪ್ ಆಗುತ್ತೆ. ಸೊ ನಿಮ್ಮ ಔಟ್ಪುಟ್ ಏನು ಬರಬೇಕು? 1 and 2 ಇಂಡೆಕ್ಸ್ 20 and 30 ಬರುತ್ತೆ. ಕರೆಕ್ಟ್. ಸೊ ಅದಾದಮೇಲೆ ಇನ್ನೊಂದು ಎಕ್ಸಾಂಪಲ್ ಇದೆ. ಎಕ್ಸ್ ಆಫ್ ಸ್ಟಾರ್ಟಿಂಗ್ ಇಂಡೆಕ್ಸ್ ಏನು ಕೊಟ್ಟಿಲ್ಲ, ಸ್ಟಾಪ್ ಇಂಡೆಕ್ಸ್ 5 ಕೊಟ್ಟಿದ್ದಾರೆ. ಸೊ ಸ್ಟಾರ್ಟಿಂಗ್ ಇಂಡೆಕ್ಸ್ ಕೊಟ್ಟಿಲ್ಲ ಅಂದರೆ 0 ಸ್ಟಾರ್ಟ್ ಆಗುತ್ತೆ. ಸ್ಟಾಪ್ ಇಂಡೆಕ್ಸ್ 5 ಅಂದರೆ 0 to 4 ಹೋಗುತ್ತೆ. ಕರೆಕ್ಟ್. 5 ತನಕ ಹೋಗಲ್ಲ. 0 to 4 ಏನಿದೆ 10 to 50. ಸೊ ಇಲ್ಲಿ 0 to 4 ಪ್ರಿಂಟ್ ಆಗಬೇಕು. ಸೊ ಇಲ್ಲಿ 50 ನಾನು ಮಿಸ್ ಮಾಡಿದ್ದೀನಿ. ಸೊ 15 ಬರುತ್ತೆ ಇಲ್ಲಿ ಔಟ್ಪುಟ್ ಅಲ್ಲಿ. ಓಕೆ, ಸೊ ಸ್ಟಾರ್ಟ್ ಇಂಡೆಕ್ಸ್ ಕೊಟ್ಟಿಲ್ಲ ಅಂದರೆ ವಾಟ್ ಇಸ್ ದ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಬೇಕು. ಸೊ 0 ಇಂಡೆಕ್ಸ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಸ್ಟಾಪ್ ಇಂಡೆಕ್ಸ್ ಇಲ್ಲಿ 5 ಇದೆ. ಸೊ 4th ಇಂಡೆಕ್ಸ್ಗೆ ಸ್ಟಾಪ್ ಆಗುತ್ತೆ. ಸೊ ನಿಮ್ಮ ಔಟ್ಪುಟ್ 10 20 30 40 50 ಬರುತ್ತೆ. ಓಕೆ, ಸೊ ನೆಗೆಟಿವ್ ಇಂಡೆಕ್ಸು ಕೊಡ್ಬೋದಲ್ವಾ ಸ್ಲೈಸಿಂಗ್ ಅಲ್ಲಿ. ಸೊ ನೆಗೆಟಿವ್ ಇಂಡೆಕ್ಸ್ ಎಕ್ಸಾಂಪಲ್ಸು ನೋಡ್ಬೋಣ ಸ್ಲೈಸಿಂಗ್ ಅಲ್ಲಿ. ಸೊ ಸ್ಲೈಸಿಂಗ್ ಆಪರೇಷನ್ ಅಲ್ಲಿ ನೆಗೆಟಿವ್ ಇಂಡೆಕ್ಸ್ ಸೇಮ್ x is equal to 10 20 30 40 50 60 ಟಪಲ್ ಎಲಿಮೆಂಟ್ಸ್ ತೊಗೊಂತಾ ಇವಿ. ಇದು 0 1 2 3 4 and 5. ಸೊ 3 ಸ್ಟಾರ್ಟ್ ಇಂಡೆಕ್ಸ್ 3 ಹೇಳ್ತಾ ಇದೀವಿ ಈ ಎಕ್ಸಾಂಪಲ್ ಅಲ್ಲಿ. ಸೊ ಸ್ಟಾರ್ಟ್ ಇಂಡೆಕ್ಸ್ 3 ಅಂದರೆ 40, ಸ್ಟಾಪ್ ಇಂಡೆಕ್ಸ್ 2. ಸೊ ಉಲ್ಟಾ ಸ್ಟಾಪ್ ಇಂಡೆಕ್ಸ್ 2 ಕೊಡ್ತಿದ್ದಾರೆ, ಬಟ್ ಸ್ಟೆಪ್ ಕೊಟ್ಟಿಲ್ಲ ಇಲ್ಲಿ. ಸೊ ನಮ್ಗೆ ಎಂಟಿ ಸೆಟ್ ಬರುತ್ತೆ. ನಮ್ಗೆ ಗೊತ್ತು 3ನೇ ಆರ್ಗ್ಯುಮೆಂಟ್ ಯಾವಾಗಲೂ +1 ಇರುತ್ತೆ, +1 ಇಂದ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ 3 ಇಂದ ಮತ್ತೆ 2ಗೆ ನನಗೆ ವಾಪಸ್ ಬರೋಕ್ಕಾಗೋಲ್ಲ. ನೆಕ್ಸ್ಟ್ ಇಂಡೆಕ್ಸ್ 4 ಹೊಟ್ಟೋಗುತ್ತೆ, ನೆಕ್ಸ್ಟ್ ಇಂಡೆಕ್ಸ್ 5 ಹೋಗುತ್ತೆ, ಬಟ್ ನನಗೆ 2ಕ್ಕೆ ಸ್ಟಾಪ್ ಆಗಬೇಕು, ಸ್ಟಾಪ್ ಆಗಲ್ಲ. ಸೊ ಯಾಕಂದರೆ ಸ್ಟೆಪ್ ಯಾವಾಗಲೂ +1 ಇರುತ್ತೆ. ನೀವು ಅದನ್ನು -1 ಕೊಟ್ಟರೆ ಅದು ರೀಚ್ ಆಗುತ್ತೆ ಮತ್ತೆ 2ಗೆ. ಕರೆಕ್ಟ್. ಸೊ ಇಲ್ಲಿ ಎಂಟಿ ಡಿಕ್ಷನರಿ ಬರುತ್ತೆ. ರಿಸಲ್ಟ್ಸ್ ಇನ್ ಎಂಟಿ ಡಿಕ್ಷನರಿ ಆಸ್ ದ ಡಿಫಾಲ್ಟ್ ಸ್ಟೆಪ್ ಇಸ್ +1. ನೀವು ಡಿಫಾಲ್ಟ್ ನೀವೇನು ಕೊಟ್ಟಿಲ್ಲ ಅಂದರೆ 3ನೇ ಆರ್ಗ್ಯುಮೆಂಟ್ ಸ್ಟೆಪ್ ಯಾವಾಗಲೂ +1 ಇಂದ ಇನ್ಕ್ರೀಸ್ ಆಗುತ್ತೆ. ಸೊ 3rd ಇಂಡೆಕ್ಸ್ನ ಸ್ಟಾರ್ಟ್ ಮಾಡ್ತಾಯಿರಾ, ನೆಕ್ಸ್ಟ್ 4th ಇಂಡೆಕ್ಸ್ಗೆ ಹೋಗುತ್ತೆ, ನೆಕ್ಸ್ಟ್ 5th ಇಂಡೆಕ್ಸ್ಗೆ ಹೋಗುತ್ತೆ. ಸೊ ಇದು 2nd ಇಂಡೆಕ್ಸ್ಗೆ ವಾಪಸ್ ಬರೋದಿಲ್ಲ. ವಾಪಸ್ ಬರಬೇಕು ಅಂದರೆ ನೀವು ಸ್ಟೆಪ್ ಇಂಡೆಕ್ಸ್ -1 ಕೊಡಬೇಕಾಗುತ್ತೆ. ಸೊ ಅದು ಈ ಎಕ್ಸಾಂಪಲಲ್ಲಿದೆ. ಎಕ್ಸ್ ಆಫ್ -2 ಸ್ಟಾರ್ಟ್ ಇಂಡೆಕ್ಸ್, -4 ಸ್ಟಾಪ್ ಇಂಡೆಕ್ಸ್ ಅಂತ ಹೇಳ್ತಾ ಇವಿ ಈ ಎಕ್ಸಾಂಪಲಲ್ಲಿ. ಸೊ -1 ಇದು -2 ಇದು -3 30 ಇದು -4. ಕರೆಕ್ಟಾ? ಸೊ -2 ಇಂದ -4ಗೆ ಹೋಗಬೇಕು. -2 ಸ್ಟಾರ್ಟು, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. -4 ಸ್ಟಾಪ್ ಅಂದರೆ -3ಗೆ ಸ್ಟಾಪ್ ಆಗಬೇಕು. ಸೊ -1 ಇಂದ ಡಿಕ್ರೀಸ್ ಮಾಡಿ. ಇಲ್ಲಿ ಸ್ಟೆಪ್ ಕೊಟ್ಟಿದ್ದೀವಿ, -1 ಇಂದ ಈಚ್ ಟೈಮ್ ಡಿಕ್ರೀಸ್ ಮಾಡಿ. -2ಗೆ ಸ್ಟಾರ್ಟ್ ಆಗ್ತಿದೆ. ಸೊ 50 ಪ್ರಿಂಟ್ ಆಗಲೇಬೇಕು. -4 ತನಕ ಹೋಗಿ ಅಂತಿದ್ದಾರೆ. -4 30 ತನಕ ಹೋಗಬೇಕು, ಬಟ್ ಎಕ್ಸ್ಕ್ಲೂಸಿವು -3 ತನಕ ಮಾತ್ರ ಹೋಗಬೇಕು. ಸೊ 50 ಪ್ರಿಂಟ್ ಆಗುತ್ತೆ ಮತ್ತೆ 40 ಪ್ರಿಂಟ್ ಆಗುತ್ತೆ. ಕರೆಕ್ಟ್. ಸೊ ಯಾಕಂದರೆ ಸ್ಟಾಪ್ -4 ಅಂದರೆ -3ಗೆ ಸ್ಟಾಪ್ ಆಗುತ್ತೆ. ಸೊ ಇಲ್ಲಿ 50 and 40 ಔಟ್ಪುಟ್ ಬರುತ್ತೆ. ಸೊ ಎಲ್ಲ ಎಲಿಮೆಂಟ್ಸು ಹೆಂಗೆ ರಿವರ್ಸ್ ಮಾಡಬೇಕು? ಸೊ ನಿಮ್ಗೆ ಗೊತ್ತು, ಸ್ಟಾರ್ಟ್ ಇಂಡೆಕ್ಸ್ ಕೊಡಬೇಡಿ, ಸ್ಟಾಪ್ ಇಂಡೆಕ್ಸ್ ಕೊಡಬೇಡಿ, -1 ಸ್ಟೆಪ್ ಕೊಟ್ಟರೆ ಸೊ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ದ ಲಾಸ್ಟ್ ಎಲಿಮೆಂಟ್. -1 ಇಂದ ಸ್ಟಾರ್ಟ್ ಆಗಿ ಸೊ ಎಲ್ಲ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತೆ -2 -3 -4 ಎಷ್ಟು ಎಲಿಮೆಂಟ್ಸ್ ಇದೆ ಅಷ್ಟೇ ಎಲಿಮೆಂಟ್ಸು ಮತ್ತೆ ಪ್ರಿಂಟ್ ಆಗುತ್ತೆ. ಸ್ಟಾರ್ಟ್ ಕೊಟ್ಟಿಲ್ಲ ಅಂದರೆ, ಸ್ಟಾಪು ಕೊಟ್ಟಿಲ್ಲ, ಸ್ಟೆಪ್ -1 ಕೊಟ್ಟರೆ ಎಲ್ಲ ಎಲಿಮೆಂಟ್ಸು ರಿವರ್ಸ್ ಆರ್ಡ್ರಲ್ಲಿ ಪ್ರಿಂಟ್ ಆಗುತ್ತೆ. ಸೊ 60 50 40 30 20 and 10 ಪ್ರಿಂಟ್ ಆಗುತ್ತೆ. ಕರೆಕ್ಟ್. ಸೊ ಈ ಕ್ವೆಶನ್ ಎಕ್ಸಾಂಪಲ್ ಕೇಳಿದ್ರೆ ಎಕ್ಸ್ಪ್ಲೇನ್ ಆಪರೇಷನ್ಸ್ ಆಫ್ ದ ಟಪಲ್ ಅಂತ. ಸೊ ನೀವು ಎಲ್ಲ ಆಪರೇಷನ್ಸು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಕನ್ಕ್ಯಾಟಿನೇಷನ್, ರಿಪಿಟೇಷನ್, ಸ್ಲೈಸಿಂಗ್ ಮತ್ತೆ ಮೆಂಬರ್ಶಿಪ್. ಸಿಂಪಲ್ ಎಕ್ಸಾಂಪಲ್ಸೇ ತೊಗೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಆಯಿತಾ? ಸೊ ಅರ್ಥ ಇಂದ ಭಾವಿಸ್ತೀನಿ. ಟಪಲ್ ಆಪರೇಷನ್ಸ್ ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ. ಸೊ ಈ ಟಪಲ್ ಆಪರೇಷನ್ಸ್ ಎಲ್ಲ ಒಂದ್ಸರಿ ನಾನು ಐಡಲಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಸೊ ಅರ್ಥ ಅಂತ ಭಾವಿಸ್ತೀನಿ. ಕನ್ಕ್ಯಾಟಿನೇಷನ್, ರಿಪಿಟೇಷನ್, ಸ್ಲೈಸಿಂಗ್ ಮತ್ತು ಮೆಂಬರ್ಶಿಪ್. ಸೊ ಬೇಗ ಇದು ಡೆಮಾನ್ಸ್ಟ್ರೇಷನ್ ನೋಡ್ಬೋಣ. ಸೊ ಐಡಲ್ಗೆ ಹೋಗ್ತೀನಿ ನಾನು. ಸೊ ಐಡಲ್ ಎಂಟರ್ ಮಾಡಿದ್ದೀನಿ. ಸೊ ಐಡಲಲ್ಲಿ ಕೆಲವೊಂದು ಆಪರೇಷನ್ಸ್ ಮಾಡೋಣ. ಫಸ್ಟ್ ಕನ್ಕ್ಯಾಟಿನೇಷನ್ ಮಾಡ್ಬೋಣ. ಸೊ ಒಂದು
ಒಂದು ಟಪಲ್ ತೊಗೊಳ್ಳೋಣ, ಲೆಟ್ಸ್ ಸೇ TUP 1 ಅಂತ ತೊಗೊತೀನಿ. ಸೊ ಇಲ್ಲಿ ಟಪಲ್ ಎಲಿಮೆಂಟ್ಸ್ ತೊಗೊಳ್ಳೋಣ, 10 20 ಲೆಟ್ಸ್ ಸೇ 30 ಮತ್ತು 40 ತೊಗೊಳ್ಳೋಣ. ಸೊ ಇದು TUP ಅನ್ನೋ ವೇರಿಯಬಲಲ್ಲಿ 10 20 30 40 ಇದೆ. ಲೆಟ್ಸ್ ಟೇಕ್ ಒನ್ ಮೋರ್ ವೇರಿಯಬಲ್ TUP2 ತೊಗೊಳ್ಳೋಣ. ಸೊ TUP2 ಅಲ್ಲಿ ಲೆಟ್ಸ್ ಸೇ 50 60 ಮತ್ತು 70 ಎಂಟರ್ ಮಾಡ್ತೀನಿ. ಸೊ ಈಗ ಎರಡು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಟಪಲ್ ಕನ್ಕ್ಯಾಟಿನೇಷನ್ ಆಗುತ್ತಲ್ವಾ. ಸೊ TUP1 ಪ್ಲಸ್ TUP2 ಆ್ಯಡ್ ಮಾಡಿದ್ರೆ ಲೆಟ್ಸ್ ಸೇ TUP3 ಅಲ್ಲಿ ಇದನ್ನು ಸ್ಟೋರ್ ಮಾಡೋಣ, TUP1 ಪ್ಲಸ್ TUP2 ಅಲ್ವಾ. ಸೊ ಇಲ್ಲಿ ಎರಡು ಟಪಲ್ಸ್ ವೇರಿಯಬಲ್ಸ್ ಅಥವಾ ಟಪಲ್ ಎಲಿಮೆಂಟ್ಸ್ನ ಜಾಯಿನ್ ಮಾಡಿದ್ದೀವಿ. ಜಾಯಿನ್ ಮಾಡಿ ಟಪಲ್ 3 ಅಥವಾ TUP3ಗೆ ಅಸೈನ್ ಆಗಿದೆ. ಈಗ TUP3 ಪ್ರಿಂಟ್ ಮಾಡಿದ್ರೆ ಸೊ ನಮ್ಗೆ ಗೊತ್ತು 10 20 30 40 40 ಆದಮೇಲೆ ಈ ಎಲಿಮೆಂಟ್ಸ್ ಎಲ್ಲ ಇಲ್ಲಿ ಜಾಯಿನ್ ಆಗಿರುತ್ತೆ ಅಂತ ಗೊತ್ತು. TUP3 ಪ್ರಿಂಟ್ ಮಾಡೋಣ. ಸೊ ಇಲ್ಲಿ 50 60 70 ಆಫ್ಟರ್ 40 ಆ್ಯಡ್ ಆಗಿದೆ. ಕರೆಕ್ಟ್. ಸೊ ಆಯಿತು, ನಾನು ಇವಾಗ ಜಸ್ಟ್ TUP1 ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ, ಸೊ TUP1 ಜಸ್ಟ್ ಪ್ರಿಂಟ್ ಆಫ್ TUP1 ಕೊಟ್ಟರೆ ಸೊ ಒರಿಜಿನಲ್ ಎಲಿಮೆಂಟ್ಸ್ ಏನೂ ಆಗೋದಿಲ್ಲ. ಕರೆಕ್ಟ್. ಸೊ TUP1 ಪ್ರಿಂಟ್ ಮಾಡಿದ್ರೆ ನನಗೆ ಈ ಕನ್ಕ್ಯಾಟಿನೇಷನ್ ಲಿಸ್ಟ್ ಬರೋದಿಲ್ಲ. ಸೊ ನನಗೆ 10 20 30 40ನೇ ಬರುತ್ತೆ, ಯಾಕಂದರೆ ಟಪಲ್ ಇಮ್ಯೂಟಬಲ್ ಅಂತ ನಮ್ಗೆ ಗೊತ್ತು. ಕರೆಕ್ಟ್. ಸೊ ಈಗ 10 20 30 40 ಒರಿಜಿನಲ್ ಟಪಲೇ ಬರುತ್ತೆ. ಕರೆಕ್ಟ್. ಸೊ ಇದು ಕನ್ಕ್ಯಾಟಿನೇಷನ್ ಆಪರೇಷನ್. ರಿಪಿಟೇಷನ್ ಹೆಂಗೆ ಮಾಡೋದು, ಸೊ ರಿಪಿಟೇಷನ್ ಸೇಮ್. ಸೊ ಇವಾಗ TUP1 ಇಂಟು ಲೆಟ್ಸ್ ಸೇ 4 ತೊಗೊಳ್ಳೋಣ. ಇದನ್ನು ಬೇರೆ ವೇರಿಯಬಲ್ TUP5 ಅಥವಾ TUP4 5 ಬೇಡ, TUP4ಗೆ ಅಸೈನ್ ಮಾಡೋಣ. ಸೊ TUP4 ಅನ್ನೋ ವೇರಿಯಬಲಲ್ಲಿ TUP1 ಇಂಟು 4, ಸೊ ಇಂಟು 4 ಮಾಡಿದ್ರೆ 10 20 30 40 ಮತ್ತೆ 10 20 30 40 ಮತ್ತೆ 10 20 30 40 ಮತ್ತೆ 10 20 30 40 4 ಸಲ ರಿಪಿಟೇಷನ್ ಆಗಬೇಕಲ್ವಾ. ಸೊ ಇದನ್ನು ಎಂಟರ್ ಮಾಡ್ತೀನಿ. ಸೊ TUP ಅನ್ನೋ ವೇರಿಯಬಲಲ್ಲಿ ರಿಪಿಟೇಷನ್ ರಿಸಲ್ಟ್ ಇದೆ. ಸೊ ನಾನು TUP4 ಪ್ರಿಂಟ್ ಮಾಡಿದ್ರೆ ಸೊ ನಮಗೆ 10 20 30 40 ಒಂದ್ಸಲಿ, ಇದು ಎರಡನೇ ಸಲಿ, ಇದು ಮೂರನೇ ಸಲಿ, ಇದು ನಾಲ್ಕನೇ ಸಲಿ. ಕರೆಕ್ಟ್. ಸೊ 4 ಸಲ ರಿಪಿಟೇಷನ್ ಆಗಿದೆ. ಕರೆಕ್ಟ್. ಸೊ ಇದೇ ಥರ ನಾವು ಸ್ಲೈಸಿಂಗ್ ಆ್ಯಂಡ್ ಮೆಂಬರ್ಶಿಪ್ ಮಾಡ್ಬೋದು. ಸೊ ಮೆಂಬರ್ಶಿಪ್ಗೆ ನಾನು ಸ್ಟ್ರಿಂಗ್ಸ್ ತೊಗೊತೀನಿ. ಸೊ ಸ್ಟ್ರಿಂಗ್ಸ್ ತೊಗೊಂಡು ಇದನ್ನು ಟ್ರೈಔಟ್ ಮಾಡೋಣ. ಲೆಟ್ಸ್ ಸೇ T1 ಅನ್ನೋ ವೇರಿಯಬಲಲ್ಲಿ ಸೊ ಯೆಲ್ಲೋ ಒಂದು ಸ್ಟ್ರಿಂಗ್ ತೊಗೊಳ್ಳೋಣ, ಇನ್ನೊಂದು ಸ್ಟ್ರಿಂಗ್ ಗ್ರೀನ್ ತೊಗೊಳ್ಳೋಣ, ಇನ್ನೊಂದು ಸ್ಟ್ರಿಂಗ್ ರೆಡ್ ತೊಗೊಳ್ಳೋಣ. ಆಯಿತಾ. ಸೊ ಫೈನ್ ಆಯಿತು. ಸೊ ಇಲ್ಲಿ 3 ಟಪಲ್ ಎಲಿಮೆಂಟ್ಸ್ ತೊಗೊಂಡಿವಿ, ಯೆಲ್ಲೋ ಗ್ರೀನ್ ಆ್ಯಂಡ್ ರೆಡ್. ಸೊ ಇವಾಗ ಇನ್ ಆ್ಯಂಡ್ ನಾಟ್ ಇನ್ ಆಪರೇಷನ್ ಮಾಡಬೇಡ. ಸೊ ಲೆಟ್ಸ್ ಸೇ ಯೆಲ್ಲೋ ಇನ್ T1. ಸೊ ಯೆಲ್ಲೋ ಅನ್ನೋ ಸ್ಟ್ರಿಂಗ್ T1 ಅಲ್ಲಿ ಇದೆಯಾ, ಇನ್ ಆಪರೇಟರ್ ಯೂಸ್ ಮಾಡಿದ್ದೀವಿ, ಇದೆ. ಸೊ ನಮಗೆ ಟ್ರೂ ಕೊಡುತ್ತೆ. ಕರೆಕ್ಟ್. ಸೊ ಅದೇ ಥರ ಲೆಟ್ಸ್ ಸೇ ಗ್ರೀನ್ ಅನ್ನೋ ಸ್ಟ್ರಿಂಗ್ ನಾಟ್ ಇನ್ T1 ಅಂತ ಹೇಳ್ತೀನಿ. ಸೊ ಗ್ರೀನ್ ಇಲ್ಲ T1 ಅಲ್ಲಿ ಅಂತ ಹೇಳ್ತಾ ಇದ್ದೀನಿ, ಬಟ್ ಗ್ರೀನ್ T1 ಅಲ್ಲಿ ಇದೆ. ಸೊ ನಮ್ಗೇನು ಕೊಡಬೇಕು, ನಮಗೆ ಫಾಲ್ಸ್ ಕೊಡಬೇಕು ಇಲ್ಲಿ. ಕರೆಕ್ಟ್. ಸೊ ಯಾಕಂದರೆ ಗ್ರೀನ್ T1 ಅಲ್ಲಿ ಇದೆ. ಸೊ ನಾವು ನಾಟ್ ಇನ್ ಯಾವಾಗ ಟ್ರೂ ಕೊಡುತ್ತೆ, ಸೊ ನಾಟ್ ಇನ್ ವೇರಿಯಬಲ್ ಅಥವಾ ಎಲಿಮೆಂಟ್ ಇಲ್ಲ ಅಂದರೆ ಟ್ರೂ ಕೊಡುತ್ತೆ, ಬಟ್ ಇಲ್ಲಿ ಎಲಿಮೆಂಟ್ ಇರೋದ್ರಿಂದ ನಮಗೆ ಫಾಲ್ಸ್ ಕೊಡುತ್ತೆ. ಕರೆಕ್ಟ್. ಸೊ ಇದು ಮೆಂಬರ್ಶಿಪ್ ಆಪರೇಷನ್, ಅರ್ಥ ಅಂತ ಭಾವಿಸ್ತೀನಿ. ಇದೇ ಥರ ಸ್ಲೈಸಿಂಗ್ ಇದೆ. ಸೊ ಸ್ಲೈಸಿಂಗ್ ಇದರದೇ ಮಾಡ್ಬೋದು. TUP1 ಪ್ರಿಂಟ್ ಮಾಡಿ ನೋಡೋಣ, 10 20 30 40 ಇದೆ. ಸೊ ಸ್ಲೈಸಿಂಗ್ ಅಂದರೆ ನಮ್ಗೆ ಗೊತ್ತು ಕೆಲವೊಂದು ಎಲಿಮೆಂಟ್ಸ್ ಮಾತ್ರ ಪ್ರಿಂಟ್ ಮಾಡಬೇಕಂದ್ರೆ ಲೆಟ್ಸ್ ಸೇ TUP1 ಆಫ್ 0 to 2 ಕೊಡೋಣ. ಸೊ 0 to 2 ಕೊಟ್ಟರೆ 0 and 1 ಇಂಡೆಕ್ಸ್ ಮಾತ್ರ ಪ್ರಿಂಟ್ ಆಗುತ್ತೆ. ಸೊ ನಮಗೆ 10 and 20 ಮಾತ್ರ ಬರಬೇಕು. ಸೊ 10 and 20 ಬರುತ್ತೆ. ಸೊ ಅದೇ ಥರ ನೀವು ಎನಿ ಎಲಿಮೆಂಟ್ಸ್ ಕೊಡ್ಬೋದು ಅಥವಾ ಎನಿ ನಂಬರ್ ಆಫ್ ಇಂಡೆಕ್ಸಸ್ ಕೊಡ್ಬೋದು. ಸ್ಲೈಸಿಂಗಲ್ಲಿ ಎಷ್ಟು ಎಲಿಮೆಂಟ್ಸ್ ಬೇಕಾದ್ರೂ ನೀವು ಪ್ರಿಂಟ್ ಮಾಡ್ಬೋದು. ನೀವು ಸ್ಟಾರ್ಟ್ ಇಂಡೆಕ್ಸ್ ಕೊಡದೇನೂ ಪ್ರಿಂಟ್ ಮಾಡ್ಬೋದು. ಲೆಟ್ಸ್ ಸೇ ನಾನು ಸ್ಟಾರ್ಟ್ ಇಂಡೆಕ್ಸ್ ಕೊಡಲ್ಲ, ಸ್ಟಾಪ್ ಇಂಡೆಕ್ಸ್ 3 ಕೊಡ್ತೀನಿ. ಸೊ 0 to 2 ಮತ್ತೆ ಪ್ರಿಂಟ್ ಆಗುತ್ತೆ. ಕರೆಕ್ಟ್. ಸೊ 0 1 2 10 20 30 ಪ್ರಿಂಟ್ ಆಗುತ್ತೆ. 0 ಇಂಡೆಕ್ಸ್ ಇದು ಫಸ್ಟ್ ಇಂಡೆಕ್ಸ್, ಇದು ಸೆಕೆಂಡ್ ಇಂಡೆಕ್ಸ್, ಸ್ಟಾಪ್ 3 ಕೊಟ್ಟಿದ್ದೀನಿ. ಸೊ ಅದೇ ಥರ ನೀವು ಸ್ಟೆಪ್ ಕೂಡ ಕೊಡ್ಬೋದು. ಲೆಟ್ಸ್ ಸೇ TUP1 1 ಇಂಡೆಕ್ಸಿಂದ ಸ್ಟಾರ್ಟ್ ಮಾಡೋಣ, 3rd ಇಂಡೆಕ್ಸ್ವರೆಗೂ ಹೋಗೋಣ. ಸ್ಟೆಪ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಅದು +1 ಇರುತ್ತೆ. ಕರೆಕ್ಟ್. ಸೊ ಫಸ್ಟ್ ಇಂಡೆಕ್ಸಿಂದ ಸ್ಟಾರ್ಟ್ ಮಾಡ್ತಾ ಇರಾ, 3rd ಇಂಡೆಕ್ಸ್ವರೆಗೂ ಹೋಗ್ತಾ ಇರಾ. ಸೊ 20 and 30ನೇ ಪ್ರಿಂಟ್ ಆಗುತ್ತೆ. ಕರೆಕ್ಟ್. ಸೊ 20 and 30ನೇ ಪ್ರಿಂಟ್ ಆಗಬೇಕು. ಓಕೆ, ನಾನು ಕಾಮಾ ಕೊಟ್ಬಿಟ್ಟೆ, ಅದಕ್ಕೆ ಎರರ್ ಬಂದಿದೆ, ಟೈಪ್ ಎರರ್. ಸೊ ನಾನು ಕೋಲನ್ ಸೈನ್ ಯೂಸ್ ಮಾಡಬೇಕು. ಕರೆಕ್ಟ್. ಸೊ TUP1 ಆಫ್ 1:3 ಕೊಟ್ಟರೆ ಸೊ ನನಗೆ 20 30 ಬರುತ್ತೆ. ಕರೆಕ್ಟ್. ಸೊ ನೆಗೆಟಿವ್ ಇಂಡೆಕ್ಸಸ್ ಕೂಡ ಕೊಡ್ಬೋದು ನೀವು. ಲೆಟ್ಸ್ ಸೇ TUP1 ಆಫ್ -1 ಇಂದ -3 ಅನ್ಕೊಳ್ಳೋಣ. ಸೊ -1 ಇಂದ ಡಿಕ್ರೀಸ್ ಮಾಡ್ತಾ ಇರಾ. ಸೊ -1 ಇಂದ -3 ಅಂದರೆ ಇದು -1 -2 -3. ಸೊ -2ಗೆ ಸ್ಟಾಪ್ ಆಗುತ್ತೆ. 40 and 30 ಬರಬೇಕು. ನಾವು ಸ್ಟೆಪ್ ವ್ಯಾಲ್ಯೂ ಇಲ್ಲಿ -1 ಕೊಡಬೇಕಾಗುತ್ತೆ. ಓಕೆ. ಸೊ ನಮಗೆ 40 and 30ನೇ ಬರುತ್ತೆ. -1 ಇಂದ -3 ಅಂದರೆ -2 ತನಕ ಹೋಗುತ್ತೆ. ಸ್ಟೆಪ್ ವ್ಯಾಲ್ಯೂ -1 ಕೊಟ್ಟಿದ್ದೀವಿ. ಸೊ ಅರ್ಥ ಏನಂತ ಭಾವಿಸ್ತೀನಿ. ಇದೇ ಥರ ಹೆಂಗೆ ಟಪಲ್ನ ರಿವರ್ಸ್ ಮಾಡೋದು. ಸೊ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಏನು ಕೊಡಬೇಡಿ. ಸೊ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಏನು ಕೊಡದೆ ಸ್ಟೆಪ್ -1 ಕೊಟ್ಟರೆ ಸೊ ನಮ್ಗೆ ಗೊತ್ತು ಎಲ್ಲ ಎಲಿಮೆಂಟ್ಸು ರಿವರ್ಸ್ ಆರ್ಡರಲ್ಲಿ ಪ್ರಿಂಟ್ ಆಗುತ್ತೆ. ಸೊ ದಿಸ್ ಆಲ್ ಅಬೌಟ್ ಟಪಲ್ ಆಪರೇಷನ್ಸ್. ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ. ಆಯಿತಾ.
ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಟಪಲ್ ಆಪರೇಷನ್ಸ್. ಸೊ ಇಲ್ಲಿ ಹೆಡ್ಡಿಂಗ್ ಅಲ್ಲಿ ಒಂದು ಮಿಸ್ಟೇಕ್ ಇತ್ತು, ಲಿಸ್ಟ್ ಅಂತಿತ್ತು. ಸೊ ಇದು ಟಪಲ್ ಆಪರೇಷನ್ಸ್ ಆಯ್ತಾ. ಸೊ ಫೈನ್, ಮೂರನೇ ಕಾನ್ಸೆಪ್ಟ್ಗೆ ಹೋಗೋಣ, ಟಪಲ್ಸ್, ಬಿಲ್ಟ್ ಇನ್ ಮೆಥಡ್ಸ್ ಆ್ಯಂಡ್ ಫಂಕ್ಷನ್ಸ್ ಆಯ್ತಾ. ಸೊ ಮೂರನೇ ಕಾನ್ಸೆಪ್ಟ್ ಟಪಲ್ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್. ಸೊ ಇಲ್ಲಿ ಲಿಸ್ಟ್ ಫಂಕ್ಷನ್ಸ್, ಬಿಲ್ಟ್ ಇನ್ ಮೆಥಡ್ಸ್ ಆಲ್ರೆಡಿ ನೋಡಿದ್ದೀವಿ. ಅಪೆಂಡ್ ಫಂಕ್ಷನ್ ಇತ್ತು, ಇನ್ಸರ್ಟ್ ಇತ್ತು, ಎಕ್ಸ್ಟೆಂಡ್ ಇತ್ತು. ಆ ಫಂಕ್ಷನ್ಸ್ ಎಲ್ಲ ಬರಲ್ಲ ಟಪಲಲ್ಲಿ. ಟಪಲ್ಸಲ್ಲಿ ಕೆಲವು ಮೆಥಡ್ಸ್ ಕಡಿಮೆನೇ ಬರುತ್ತೆ, ಯಾಕಂದರೆ ಟಪಲ್ ಇಮ್ಯೂಟಬಲ್ ಅಂತ ಹೇಳ್ತೀವಿ. ಒಂದ್ಸಲಿ ಕ್ರಿಯೇಟ್ ಮಾಡಿದ್ಮೇಲೆ ಮತ್ತೆ ಎಲಿಮೆಂಟ್ಸ್ ಎಲ್ಲ ಆ್ಯಡ್ ಮಾಡೋದಕ್ಕಾಗೋದಿಲ್ಲ. ಸೊ ಟಪಲ್ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್ಗೆ ಹೋಗೋಣ. ಇದು ಮೂರನೇ ಕಾನ್ಸೆಪ್ಟ್, ಟಪಲ್ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್. ಇಲ್ಲಿ ಏನೇನು ಮೆಥಡ್ಸ್ ಬರುತ್ತೆ ಆಲ್ರೆಡಿ ನಾವು ಡಿಕ್ಷನರಿ ಅಂತ ಇದೀನಿ. ಆಲ್ರೆಡಿ ನಾವು ಲಿಸ್ಟಲ್ಲಿ ಎಲಿಯನ್ ಫಂಕ್ಷನ್ ನೋಡಿದ್ವಿ, ಲಿಸ್ಟ್ ಫಂಕ್ಷನ್ ನೋಡಿದ್ವಿ. ಅದೇ ಥರ ಇಲ್ಲಿ ಎಲಿಯನ್ ಫಂಕ್ಷನ್ ಬರುತ್ತೆ, ಟಪಲ್ ಫಂಕ್ಷನ್ ಬರುತ್ತೆ. ಸೊ ಇವೆರಡು ಫಂಕ್ಷನ್ ಫಸ್ಟ್ ನೋಡ್ಬೋಣ. ಸೊ ಎಲಿಯನ್ ಫಂಕ್ಷನ್ ಏನು ಮಾಡುತ್ತೆ, ಎಲಿಯನ್ ಫಂಕ್ಷನ್ ಎಷ್ಟು ಎಲಿಮೆಂಟ್ಸ್ ಇದೆ ಟಪಲಲ್ಲಿ ಅದು ರಿಟರ್ನ್ ಮಾಡುತ್ತೆ, ರಿಟರ್ನ್ಸ್ ದ ಲೆಂತ್ ಆಫ್ ದ ಟಪಲ್. ಸೊ ಎಕ್ಸ್ ಅನ್ನೋ ವೇರಿಯಬಲ್ ಎಕ್ಸಾಂಪಲ್. ಸೊ ಇಲ್ಲಿ 10, 20, 30, 40, 50. ಸೊ 5 ಎಲಿಮೆಂಟ್ ಇದೆ. ಎಲಿಯನ್ ಆಫ್ ಎಕ್ಸ್ ಅಂದರೆ ವಿಲ್ ಗೆಟ್ 5, ಯಾಕಂದರೆ 5 ಎಲಿಮೆಂಟ್ಸ್ ಇದೆ. ಸೊ ಅದೇ ಥರ ಟಪಲ್ ಫಂಕ್ಷನ್ ಇದೆ. ಸೊ ಟಪಲ್ ಫಂಕ್ಷನಲ್ಲಿ ನಾವು ಸೀಕ್ವೆನ್ಸ್ ಪಾಸ್ ಮಾಡಬೇಕಾಗುತ್ತೆ. ಸೀಕ್ವೆನ್ಸ್ ಅಂದರೆ ಐದರ್ ಸ್ಟ್ರಿಂಗ್ ಪಾಸ್ ಮಾಡಬೇಕಾಗುತ್ತೆ ಅಥವಾ ಲಿಸ್ಟ್ ಪಾಸ್ ಮಾಡಬೇಕಾಗುತ್ತೆ. ಸೊ ಇದು ಎರಡನ್ನೂ ಅಂದರೆ ಸ್ಟ್ರಿಂಗ್ನ, ಲಿಸ್ಟ್ನ ಟಪಲ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡುತ್ತೆ ಆಯಿತಾ. ಸೊ ಏನು ಪಾಸ್ ಮಾಡಿಲ್ಲ ಅಂದರೆ ಒಂದು ಎಂಟಿ ಟಪಲ್ ಕ್ರಿಯೇಟ್ ಆಗುತ್ತೆ. ಸೊ ಕ್ರಿಯೇಟ್ಸ್ ಅನ್ ಎಂಟಿ ಟಪಲ್ ಇಫ್ ನೋ ಆರ್ಗ್ಯುಮೆಂಟ್ ಇಸ್ ಪಾಸ್ಡ್, ಕ್ರಿಯೇಟ್ಸ್ ಅ ಟಪಲ್ ಇಫ್ ಅ ಸೀಕ್ವೆನ್ಸ್ ಇಸ್ ಪಾಸ್ಡ್ ಆಸ್ ಅನ್ ಆರ್ಗ್ಯುಮೆಂಟ್. ಸೊ ಎರಡು ಎಕ್ಸಾಂಪಲ್ ನಾನು ತೊಗೊಂಡಿದ್ದೀನಿ. ಲೆಟ್ಸ್ ಸೇ ವೈ ಅನ್ನೋ ವೇರಿಯಬಲ್ ಜಸ್ಟ್ ಟಪಲ್ ಫಂಕ್ಷನ್ ಯೂಸ್ ಮಾಡಿದ್ವಿ, ಏನು ಆರ್ಗ್ಯುಮೆಂಟ್ ಕೊಟ್ಟಿಲ್ಲ. ಇಲ್ಲಿ ಒಳಗೇನು ಆರ್ಗ್ಯುಮೆಂಟ್ ಕೊಟ್ಟಿಲ್ಲ ಅಂದರೆ ಎಂಟಿ ಟಪಲ್ ಪ್ರಿಂಟ್ ಆಗುತ್ತೆ, ಎಂಟಿ ಪ್ಯಾರಂಥೆಸಿಸ್. ಸೊ ಆ ಪ್ಯಾರಂಥೆಸಿಸಲ್ಲಿ ನೀವೇನಾದರೂ ಸ್ಟ್ರಿಂಗ್ ಕೊಟ್ಟರೆ, AEIOU ಅಥವಾ ಲಿಸ್ಟ್ ಏನಾದರೂ ಕೊಟ್ಟರೆ, ಸೊ ಆ ಎಲಿಮೆಂಟ್ಸ್ ಎಲ್ಲ ಟಪಲ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಆಗುತ್ತೆ. AEIOU ಇಲ್ಲಿ ಸ್ಟ್ರಿಂಗ್. ಸೊ ಇಲ್ಲಿ ನಾನು ಪ್ರಿಂಟ್ ಝೆಡ್ ಮಾಡಿದ್ರೆ, ಸೊ ಈಚ್ ಎಲಿಮೆಂಟ್ ನಮಗೆ ಟಪಲಲ್ಲಿ ಪ್ರಿಂಟ್ ಆಗುತ್ತೆ ಆಯಿತಾ, ಅಥವಾ ಈಚ್ ಕ್ಯಾರೆಕ್ಟರ್ ನಮಗೆ ಟಪಲ್ ಎಲಿಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಅರ್ಥ ಅಂತ ಭಾವಿಸ್ತೀನಿ. ಸೊ ಫಸ್ಟ್ ಫಂಕ್ಷನ್ ಇಸ್ ಎಲಿಯನ್, ಎರಡನೇದು ಟಪಲ್, ಮೂರನೇದು ಕೌಂಟ್ ಫಂಕ್ಷನ್ ಇದೆ. ಸೊ ಲಿಸ್ಟಲ್ಲಿ ಆಲ್ರೆಡಿ ನೋಡಿದ್ದೀವಿ ಕೌಂಟ್ ಫಂಕ್ಷನ್. ಎಸ್ಸಲ್ಲಿ ಎಲಿಮೆಂಟ್ ರಿಪೀಟ್ ಆಗ್ತಿದೆ ಟಪಲ್ ಅಲ್ಲಿ, ಅದು ಕೌಂಟ್ ಫಂಕ್ಷನ್ ಕೊಡುತ್ತೆ. ಕರೆಕ್ಟ್, ರಿಟರ್ನ್ಸ್ ದ ನಂಬರ್ ಆಫ್ ಟೈಮ್ಸ್ ಗಿವನ್ ಎಲಿಮೆಂಟ್ ಅಪಿಯರ್ಸ್ ಇನ್ ದ ಟಪಲ್. ಸೊ ಎಕ್ಸಾಂಪಲ್ ಇದೆ ಇಲ್ಲಿ, ಎಕ್ಸಾಂಪಲ್ x1 ಅನ್ನೋ ವೇರಿಯಬಲ್ ತೊಗೊಂಡಿವಿ. ಸೊ ಎಲಿಮೆಂಟ್ಸ್ 10, 10, 20, 30, 30. ಸೊ x1 ಡಾಟ್ ಕೌಂಟ್ ಆಫ್ 10 ಅಂದರೆ ಎಸ್ಸಲ್ಲಿ 10 ರಿಪೀಟ್ ಆಗ್ತಿದೆ ಈ ಟಪಲಲ್ಲಿ ಟ್ವೈಸ್. ಸೊ ನಮಗೆ 2 ಆನ್ಸರ್ ಬರುತ್ತೆ. ಸೊ ಏನಾದರೂ ಎಲಿಮೆಂಟ್ ಇಲ್ದಿರೋದು ಕೊಟ್ಟರೆ ನಮಗೆ 0 ಬರುತ್ತೆ ಅಲ್ವಾ ಕೌಂಟು. x1 ಡಾಟ್ ಕೌಂಟ್ ಆಫ್ 50 ಅಂದರೆ ಇಲ್ಲಿ 50 ಇಲ್ಲ, ಸೊ ನಮ್ಗೆ ಔಟ್ಪುಟ್ 0 ಬರಬೇಕು ಇಲ್ಲಿ. ಕರೆಕ್ಟ್. ಸೊ ಈ ಮೂರು ಫಂಕ್ಷನ್ಸು, ಮೂರು ಮೆಥಡ್ಸ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಮೆಥಡ್ಗೆ ಹೋಗೋಣ ಟಪಲಲ್ಲಿ. ನೆಕ್ಸ್ಟ್ ಮೆಥಡ್ ಯಾವ್ದು ಸರ್? ಸೊ ನೆಕ್ಸ್ಟ್ ಮೆಥಡ್ ಇಂಡೆಕ್ಸ್. ಸೊ ಇಂಡೆಕ್ಸ್ ಕೂಡ ಸೇಮ್ ಅಲ್ವಾ, ಅಂದರೆ ಫಸ್ಟ್ ಅಕರೆನ್ಸ್ ರಿಟರ್ನ್ ಮಾಡುತ್ತೆ. ಎಷ್ಟನೇ ಇಂಡೆಕ್ಸ್ ಅಲ್ಲಿ ಎಲಿಮೆಂಟ್ ಇತ್ತು ಅದು ರಿಟರ್ನ್ ಮಾಡುತ್ತೆ. ಸಪೋಸ್ ಇಲ್ಲ ಅಂದರೆ ಎರರ್ ರಿಟರ್ನ್ ಮಾಡುತ್ತೆ. ಕರೆಕ್ಟ್. ಸೊ ಇಂಡೆಕ್ಸ್ ಫಂಕ್ಷನ್ ರಿಟರ್ನ್ಸ್ ದ ಇಂಡೆಕ್ಸ್ ಆಫ್ ದ ಫಸ್ಟ್ ಅಕರೆನ್ಸ್ ಆಫ್ ದ ಎಲಿಮೆಂಟ್ ಇನ್ ದ ಟಪಲ್. ಫಸ್ಟ್ ಅಕರೆನ್ಸ್ ಯಾವ್ದಾಗಿತ್ತು ಎಲಿಮೆಂಟ್, ಅದರದ್ದು ಇಂಡೆಕ್ಸ್ ಏನು ಅದು ರಿಟರ್ನ್ ಮಾಡುತ್ತೆ. ಇಫ್ ಎಲಿಮೆಂಟ್ ಇಸ್ ನಾಟ್ ಪ್ರೆಸೆಂಟ್, ವ್ಯಾಲ್ಯೂ ಎರರ್ ಇಸ್ ಜನರೇಟೆಡ್. ಎಲಿಮೆಂಟ್ ಇಲ್ಲ ಅಂದರೆ ನಮಗೆ ಒಂದು ವ್ಯಾಲ್ಯೂ ಎರರ್ ಅಂತ ಡಿಸ್ಪ್ಲೇ ಆಗುತ್ತೆ, ಅಂದರೆ ರಾಂಗ್ ವ್ಯಾಲ್ಯೂ ಕೊಡ್ತಾ ಇದೀವಿ ಆರ್ಗ್ಯುಮೆಂಟಲ್ಲಿ ಅಂತ ಅರ್ಥ ಆಯ್ತಾ. ಸೊ ಈಗ x1 ಅನ್ನೋ ವೇರಿಯಬಲ್ ಅಲ್ಲಿ ಸೊ ಟಪಲ್ ಎಲಿಮೆಂಟ್ಸ್ ಇದೆ 10, 20, 20, 30 and 40. x ಡಾಟ್ ಇಂಡೆಕ್ಸ್ ಆಫ್ 20 ಅಂದರೆ x1 ಡಾಟ್ ಇಂಡೆಕ್ಸ್ ಆಫ್ 20 ಇದು x1 ವೇರಿಯಬಲ್. ಡಾಟ್ ಇಂಡೆಕ್ಸ್ ಆಫ್ 20 ಅಂದರೆ ಫಸ್ಟ್ ಅಕರೆನ್ಸ್ ನೋಡ್ಬೇಕು ನೀವು. ಫಸ್ಟ್ ಅಕರೆನ್ಸ್ ಎಲ್ಲಿ ಬಂತು? 20 ಇಲ್ಲಿ ಬಂತು. ಸೊ ಇದ್ರ ಇಂಡೆಕ್ಸ್ ಏನು? 1. ಸೊ ಇಂಡೆಕ್ಸ್ 2 ಅಲ್ಲ, ಇಂಡೆಕ್ಸ್ 1 ಬರುತ್ತೆ ಇಲ್ಲಿ, ಯಾಕಂದರೆ ಫಸ್ಟ್ ಅಕರೆನ್ಸ್ ಆಫ್ 20 ನಮ್ಗೆ ಇಂಡೆಕ್ಸ್ 1 ಅಲ್ಲಿ ಬಂತು. ಸೊ ಔಟ್ಪುಟ್ 1 ಬರುತ್ತೆ. ಸಪೋಸ್ x1 ಡಾಟ್ ಇಂಡೆಕ್ಸ್ ಆಫ್ 70 ಕೊಡ್ತೀನಿ, ಇಲ್ಲಿ 70 ಇಲ್ಲ. ಸೊ ನಮಗೆ ವ್ಯಾಲ್ಯೂ ಎರರ್ ಜನರೇಟ್ ಆಗಬೇಕು, ಯಾಕಂದರೆ ಇಲ್ಲಿ ನಾವು ರಾಂಗ್ ವ್ಯಾಲ್ಯೂ ಕೊಡ್ತಾ ಇದ್ದೀವಿ ಆರ್ಗ್ಯುಮೆಂಟಲ್ಲಿ. ಸೊ ವ್ಯಾಲ್ಯೂ ಎರರ್ ಎಕ್ಸ್ ನಾಟ್ ಇನ್ ಟಪಲ್ ಅಂತ ಬರುತ್ತೆ, ಅಂದರೆ ವ್ಯಾಲ್ಯೂ ಟಪಲಲ್ಲಿ ಇಲ್ಲ ಅಂತ ಡಿಸ್ಪ್ಲೇ ಆಗುತ್ತೆ, ಅಥವಾ 70 ನಾಟ್ ಇನ್ ಟಪಲ್ ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಅರ್ಥ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಫಂಕ್ಷನ್ ಸಾರ್ಟೆಡ್. ಸೊ ಸಾರ್ಟೆಡ್ ಫಂಕ್ಷನ್ ನಾವು ಲಿಸ್ಟಲ್ಲೂ ನೋಡಿದ್ವಿ. ಸೊ ಏನು ಮಾಡುತ್ತೆ, ಹೊಸ ಲಿಸ್ಟ್ ಕ್ರಿಯೇಟ್ ಮಾಡ್ತಿತ್ತು ಆ್ಯಂಡ್ ಎಲ್ಲ ಎಲಿಮೆಂಟ್ಸು ಲಿಸ್ಟ್ ಫಾರ್ಮ್ಯಾಟಲ್ಲಿ ಡಿಸ್ಪ್ಲೇ ಮಾಡ್ತಿತ್ತು. ಅದೇ ಥರ ಟಪಲಲ್ಲಿ ಕೂಡ ನಾವು ಸಾರ್ಟೆಡ್ ಫಂಕ್ಷನ್ ಯೂಸ್ ಮಾಡ್ಬೋದು. ಔಟ್ಪುಟ್ ಎಲ್ಲ ಲಿಸ್ಟ್ ಫಾರ್ಮ್ಯಾಟಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಇಟ್ ಟೇಕ್ಸ್ ಟಪಲ್ ಆಸ್ ಅ ಪ್ಯಾರಾಮೀಟರ್ ಆ್ಯಂಡ್ ರಿಟರ್ನ್ಸ್ ಅ ನ್ಯೂ ಲಿಸ್ಟ್ ಕನ್ಸಿಸ್ಟಿಂಗ್ ಆಫ್ ಸೇಮ್ ಎಲಿಮೆಂಟ್ಸ್ ಅರೇಂಜ್ಡ್ ಇನ್ ಸಾರ್ಟೆಡ್ ಆರ್ಡರ್. ಸೊ ಸಾರ್ಟೆಡ್ ಆರ್ಡರ್ ಅಸೆಂಡಿಂಗ್ ಆರ್ಡರಲ್ಲಿ ನಮಗೆ ಇದು ಅರೇಂಜ್ ಮಾಡುತ್ತೆ ಆ್ಯಂಡ್ ಲಿಸ್ಟ್ ಫಾರ್ಮ್ಯಾಟಲ್ಲಿ ನಮಗೆ ಔಟ್ಪುಟ್ ಕೊಡುತ್ತೆ ಆಯಿತಾ. ಸೊ ಇಟ್ ಡಸ್ ನಾಟ್ ಚೇಂಜ್ ದ ಒರಿಜಿನಲ್ ಟಪಲ್. ಒರಿಜಿನಲ್ ಟಪಲ್ ಜೊತೆ ಇದು ಚೇಂಜ್ ಮಾಡೋದಿಲ್ಲ, ಬಟ್ ನಮಗೆ ನ್ಯೂ ವೇರಿಯಬಲಲ್ಲಿ ಈ ಸಾರ್ಟೆಡ್ ಎಲಿಮೆಂಟ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ ಆಯಿತಾ. ಸೊ ಎಕ್ಸಾಂಪಲ್ T1 ಅನ್ನೋ ವೇರಿಯಬಲ್ ತೊಗೊಂಡಿವಿ. ಇದರಲ್ಲಿ ಎಲಿಮೆಂಟ್ಸ್ 20, 45, 10, 67, 85, 56 ಇದೆ. ಸೊ ಈಗ ನಾವು T2 ಅನ್ನೋ ವೇರಿಯಬಲಲ್ಲಿ ಸಾರ್ಟೆಡ್ ಫಂಕ್ಷನ್ ಯೂಸ್ ಮಾಡಿ ಆಫ್ T1 ಅಂದರೆ T1 ಎಲಿಮೆಂಟ್ಸ್ ಎಲ್ಲ ಸಾರ್ಟ್ ಆಗಿರುತ್ತೆ ಅಸೆಂಡಿಂಗ್ ಆರ್ಡ್ರಲ್ಲಿ. ಈಗ T2 ಪ್ರಿಂಟ್ ಆದರೆ ಸೊ ಇಲ್ಲಿ ಅಸೆಂಡಿಂಗ್ ಆರ್ಡ್ರಲ್ಲಿ ಎಲ್ಲ ಎಲಿಮೆಂಟ್ಸು ಪ್ರಿಂಟ್ ಆಗಿದೆ ಇನ್ ದ ಫಾರ್ಮ್ ಆಫ್ ಲಿಸ್ಟ್. ಸೊ ಇದು ಇಂಪಾರ್ಟೆಂಟ್,
ಲಿಸ್ಟ್ ಫಾರ್ಮ್ಯಾಟಲ್ಲಿ ಇದು ಪ್ರಿಂಟ್ ಆಗುತ್ತೆ. ಓಕೆ, ಸೊ ಇದು ಸಾರ್ಟೆಡ್ ಫಂಕ್ಷನ್. ಸೊ ನಾನು ಇಲ್ಲಿ T1 ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ, ಸೊ T1 ಏನು ಚೇಂಜ್ ಆಗಿರಲ್ಲ, ಈ ಎಲಿಮೆಂಟ್ಸ್ ಮತ್ತೆ ಪ್ರಿಂಟ್ ಆಗುತ್ತೆ. ಕರೆಕ್ಟ್. ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ, ಆಯ್ತಾ. ಸೊ ಇನ್ 3 ಫಂಕ್ಷನ್ ಇದೆ, ಮಿನ್, ಮ್ಯಾಕ್ಸ್ ಅಂಡ್ ಸಮ್. ಇದೆಲ್ಲರೂ ಗೊತ್ತು. ಮಿನ್ ಅಂದ್ರೆ ಏನು, ಸೊ ಮಿನಿಮಮ್ ಎಲಿಮೆಂಟ್ ಆಫ್ ದ ಟಪಲ್ ರಿಟರ್ನ್ ಮಾಡುತ್ತೆ. ಮ್ಯಾಕ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಎಲಿಮೆಂಟ್ ರಿಟರ್ನ್ ಮಾಡುತ್ತೆ. ಸಮ್ ಅಂದ್ರೆ ಎಲ್ಲ ಎಲಿಮೆಂಟ್ಸ್ ಟಪಲ್ ಆಡ್ ಮಾಡಿ ನಮಗೆ ಉತ್ತರ ಕೊಡುತ್ತೆ. ಕರೆಕ್ಟ್. ಸೊ ಈ 3 ಫಂಕ್ಷನ್ಸ್ ಇದೆ. ಸೊ ಈ 3 ಫಂಕ್ಷನ್ ನೋಡ್ಬೋಣ. So min, max and sum. So returns the smallest element of the tuple, min, returns maximum or largest element, idu max, and returns sum of elements of the tuple, idu sum function. Correct. So ಇಲ್ಲಿ ಎಕ್ಸಾಂಪಲ್ ಇದೆ, T4 ಅನ್ನೋ ವೇರಿಯಬಲ್ ಅಲ್ಲಿ ಇಷ್ಟು ಎಲಿಮೆಂಟ್ಸ್ ಇದೆ. ಮಿನಿಮಮ್ ಆಫ್ T4 ಅಂದ್ರೆ ಸೊ 10 ಮಿನಿಮಮ್ ಇಲ್ಲಿ, ಸೊ ನಮ್ 10 ಡಿಸ್ಪ್ಲೇ ಆಗುತ್ತೆ. ಮ್ಯಾಕ್ಸ್ ಆಫ್ T4 ಅಂದ್ರೆ ಮ್ಯಾಕ್ಸಿಮಮ್ ಎಲಿಮೆಂಟ್ ಇಲ್ಲಿ 92, ಸೊ 92 ಡಿಸ್ಪ್ಲೇ ಆಗ್ತಿದೆ. ಸಮ್ ಆಫ್ T4 ಅಂದ್ರೆ ಎಲ್ಲ ಎಲಿಮೆಂಟ್ಸ್ ಆಡ್ ಆಗುತ್ತೆ. ಸೊ ಆಡ್ ಆಗಿ ಯು ವಿಲ್ ಗೆಟ್ ದಿ ಆನ್ಸರ್ 282. ಸೊ ಇದನ್ನು ವೆರಿಫೈ ಮಾಡಿ. ಸೊ ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಟಪಲ್ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್. ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಾನು ಕೆಲವೊಂದು ಮೆಥಡ್ಸ್ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ ಐಡಲಲ್ಲಿ. ಸೊ ಈ ಡೆಮಾನ್ಸ್ಟ್ರೇಷನ್ ನೋಡ್ಬೋಣ, ಆಯ್ತಾ. ಸೊ ಸ್ಟೂಡೆಂಟ್ಸ್, ಐಡಲ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಟಪಲ್ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್ ಕೆಲವೊಂದು ನಾನು ತೋರಿಸ್ತೀನಿ. ಸೊ ಎಲಿಯನ್ ಫಂಕ್ಷನ್ ಫಸ್ಟ್ ನೋಡ್ಬೋಣ. ಸೊ ಇಲ್ಲೊಂದು ವೇರಿಯಬಲ್ ತೊಗೊತಾ ಇವಿ T1. ಸೊ T1 ಅಲ್ಲಿ ಎಲಿಮೆಂಟ್ಸ್ ತೊಗೊಂಬೋಣ, ಟಪಲ್ ಎಲಿಮೆಂಟ್ಸ್. ಲೆಟ್ಸ್ ಸೇ 10, 15, 25, 30. ಸೊ 4 ಎಲಿಮೆಂಟ್ಸ್ ಸಾಕು. ಸೊ ಈ 4 ಎಲಿಮೆಂಟ್ಸ್ ಅಲ್ಲಿ ಎಲಿಯನ್ ಅಂದ್ರೆ ನಾವು ಯೂಸ್ ಮಾಡಿದ್ರೆ 4 ಡಿಸ್ಪ್ಲೇ ಆಗ್ಬೇಕು ನಮಗೆ. ಸೊ ಎಲಿಯನ್ ಆಫ್ ಟಪಲ್ 1 ಅಥವಾ T1 ವೇರಿಯಬಲ್ ಕೊಟ್ರೆ ಸೊ ನಮಗೆ 4 ಡಿಸ್ಪ್ಲೇ ಆಗುತ್ತೆ. ಸೊ ಟಪಲ್ ಫಂಕ್ಷನ್ ಯೂಸ್ ಮಾಡಿ ನೋಡೋಣ. ಸೊ ಒಂದು ಎಂಟಿ ಟಪಲ್ ಕ್ರಿಯೇಟ್ ಮಾಡೋಣ. ಲೆಟ್ಸ್ ಸೇ T2. ಇಲ್ಲಿ ಟಪಲ್ ಫಂಕ್ಷನ್ ಯೂಸ್ ಮಾಡಿ ಪ್ಯಾರೆಂಥೆಸಿಸ್ ಓಪನ್ ಮಾಡಿ ಬಿಟ್ರೆ ಸೊ ಎಂಟಿ ಟಪಲ್ ಕ್ರಿಯೇಟ್ ಆಗುತ್ತೆ, ಯಾಕಂದ್ರೆ ನಾವೇನು ಆರ್ಗ್ಯುಮೆಂಟ್ ಪಾಸ್ ಮಾಡಿಲ್ಲ ಇಲ್ಲಿ. ಸೊ ನಾನು T2 ಪ್ರಿಂಟ್ ಮಾಡಿದ್ರೆ ಸೊ ನನಗೆ ಎಂಟಿ ಟಪಲ್ ಡಿಸ್ಪ್ಲೇ ಆಗುತ್ತೆ ಅಥವಾ ಎಂಟಿ ಪ್ಯಾರೆಂಥೆಸಿಸ್ ಡಿಸ್ಪ್ಲೇ ಆಗುತ್ತೆ. ಸೊ ಈಗ ಯಾವ್ದಾದ್ರು ಸ್ಟ್ರಿಂಗ್ ಕೊಡೋಣ ಅಥವಾ ಲಿಸ್ಟ್ ಕೊಡ್ಬೋದು. ಲೆಟ್ಸ್ ಸೇ T2 ಬೇಡ, T3 ಅನ್ನೋ ವೇರಿಯಬಲ್ ಅಲ್ಲಿ ಲೆಟ್ಸ್ ಸೇ ಟಪಲ್ ಫಂಕ್ಷನ್ ಕೊಡ್ತೀನಿ. ಸೊ ಟಪಲ್ ಫಂಕ್ಷನ್ ಅಲ್ಲಿ ಲಿಸ್ಟ್ ವೇರಿಯಬಲ್ಸ್ ಕೊಡೋಣ ಅಥವಾ ಲಿಸ್ಟ್ ಎಲಿಮೆಂಟ್ಸ್ ಕೊಡೋಣ. ಲೆಟ್ಸ್ ಸೇ 10, 20, 30, 40 ಕೊಡ್ತಾ ಇದೀನಿ. ಸೊ ಏನು ಮಾಡಿದ್ದೀನಿ ಇಲ್ಲಿ ಟಪಲ್ ಫಂಕ್ಷನ್ ಯೂಸ್ ಮಾಡಿ ಲಿಸ್ಟ್ ಸ್ಕ್ವೇರ್ ಬ್ರಾಕೆಟ್ಸ್ ಅಲ್ಲಿ 10, 20, 30, 40 ಕೊಟ್ಟಿದ್ದೀನಿ. ಸೊ ಈ ಲಿಸ್ಟ್ ಎಲ್ಲ ಟಪಲ್ಗೆ ಕನ್ವರ್ಟ್ ಆಗಬೇಕು ಇವಾಗ. ಈಗ T3 ಪ್ರಿಂಟ್ ಮಾಡಿ ನೋಡೋಣ. ಲೆಟ್ಸ್ ಸೇ ಪ್ರಿಂಟ್ ಆಫ್ T3 ಮಾಡಿದಾಗ ಏನಾಗುತ್ತೆ, ಸೊ ಪ್ರಿಂಟ್ T3 ಮಾಡಿದಾಗ ಏನಾಗಿದೆ ಸ್ಟೂಡೆಂಟ್ಸ್, ಸೊ 10, 20, 30, 40 ನಾವು ಲಿಸ್ಟಲ್ಲಿ ಕೊಟ್ಟಿದ್ದು ಎಲ್ಲ ಟಪಲ್ಗೆ ಕನ್ವರ್ಟ್ ಆಗಿ ಸೊ ಔಟ್ಪುಟ್ ಡಿಸ್ಪ್ಲೇ ಆಗಿದೆ. ಕರೆಕ್ಟ್. ಸೊ ಈ ಟಪಲ್ ಫಂಕ್ಷನ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಆರ್ಗ್ಯುಮೆಂಟ್ ಕೊಟ್ಟಿಲ್ಲ ಅಂದರೆ ಎಂಟಿ ಟಪಲ್ ಕ್ರಿಯೇಟ್ ಆಗುತ್ತೆ. ನೀವು ಲಿಸ್ಟು ಅಥವಾ ಸ್ಟ್ರಿಂಗ್ ಕೊಟ್ಟರೆ ಸೊ ಆ ಸ್ಟ್ರಿಂಗ್ ಕ್ಯಾರೆಕ್ಟರ್ಸ್ ಇರ್ಬೋದು, ಲಿಸ್ಟ್ ಎಲಿಮೆಂಟ್ಸ್ ಇರ್ಬೋದು, ಎಲ್ಲ ಟಪಲ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕೌಂಟ್ ಫಂಕ್ಷನ್ ನೋಡ್ಬೋಣ. ಸೊ ಕೌಂಟ್ ಫಂಕ್ಷನ್ ಲೆಟ್ಸ್ ಸೇ T1. ಸೊ T1 ಅಲ್ಲಿ ಈ ಎಲಿಮೆಂಟ್ಸ್ ಇದೆ. ಸೊ ಇದನ್ನ ಆ್ಯಡ್ ಮಾಡೋದಕ್ಕಾಗೋದಿಲ್ಲ, ಇನ್ನೇನು ಎಲಿಮೆಂಟ್ ಆ್ಯಡ್ ಮಾಡೋಕ್ಕಾಗಲ್ಲ. ಆ್ಯಡ್ ಮಾಡಿದ್ರೆ ಎರರ್ ಬರುತ್ತೆ ಅಲ್ವಾ. ಸೊ ನೀವು ನೋಡ್ಬೋದು ಇಲ್ಲಿ ಲೆಟ್ಸ್ ಸೇ T1 ಆಫ್ 0 ಇದನ್ನ 100 ಮಾಡೋಕ್ಕಾಗುತ್ತಾ. ಸೊ T1 ಆಫ್ 0 10 ಇರೋದು 100 ಮಾಡೋಕ್ಕಾಗತ್ತಾ, ಆಗೋದಿಲ್ಲ. ಸೊ ಇಲ್ಲಿ ಐಟಮ್ ಅಸೈನ್ಮೆಂಟ್ ಸಪೋರ್ಟ್ ಮಾಡಲ್ಲ, ಇದಕ್ಕೆ ಟಪಲ್ ಇಮ್ಯೂಟಬಲ್ ಅನ್ನೋದು. ಸೊ ಇಲ್ಲಿ ಎರರ್ ಬರುತ್ತೆ, ಟೈಪ್ ಎರರ್ ಅಂತ. ಕರೆಕ್ಟ್. ಸೊ ಆಯಿತು, ನಾನಿಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ ಮಿಕ್ಕಿದ್ದು ಮೆಥಡ್ಸು. ಕೌಂಟ್ ಫಂಕ್ಷನ್ ನೋಡ್ಬೋಣ. ಲೆಟ್ಸ್ ಸೇ ಇನ್ನೊಂದು ವೇರಿಯಬಲ್ ತೊಗೊತೀನಿ. ಲೆಟ್ಸ್ ಸೇ T6 ತೊಗೊಳ್ಳೋಣ. T6 ಅಲ್ಲಿ ಟಪಲ್ ಎಲಿಮೆಂಟ್ಸ್ ತೊಗೊಳ್ಳೋಣ. 10, 10, 20, 20, 20 ಮತ್ತು 30 ತೊಗೊಳ್ಳೋಣ, ಆಯಿತಾ. ಸೊ 2 ಸಲ 10 ರಿಪೀಟ್ ಮಾಡಿ, 3 ಸಲ 20 ಮತ್ತು 1 ಸಲ 30 ಅಲ್ವಾ. ಸೊ ಈಗ ಕೌಂಟ್ ಫಂಕ್ಷನ್ ನೋಡ್ಬೋಣ. ಲೆಟ್ಸ್ ಸೇ T6 ಡಾಟ್ ಕೌಂಟ್ 20 ಕೌಂಟ್ ಮಾಡೋಣ. ಎಸ್ ಸಲ 20 ಇದೆ, 3 ಸಲ, ಸೊ 3 ಡಿಸ್ಪ್ಲೇ ಆಗುತ್ತೆ. ಹಾಗೆ ಇಂಡೆಕ್ಸ್ ಫಂಕ್ಷನ್ ನೋಡ್ಬೋಣ. ಸೊ ಲೆಟ್ಸ್ ಸೇ T6 ಡಾಟ್ ಇಂಡೆಕ್ಸ್ ಆಫ್ 20 ನೋಡೋಣ. ಸೊ ಇಂಡೆಕ್ಸ್ ಆಫ್ 20 ಫಸ್ಟ್ ಅಕರೆನ್ಸ್ ಎಲ್ಲಿ ಬಂತು, ಇದು 0, 1, 2. ಸೊ ಸೆಕೆಂಡ್ ಇಂಡೆಕ್ಸ್ ಅಲ್ಲಿ ಫಸ್ಟ್ ಟೈಮ್ ಬಂತು 20. ಸೊ 2 ಡಿಸ್ಪ್ಲೇ ಆಗಬೇಕು ನಮಗೆ ಇಂಡೆಕ್ಸ್. ಸೊ ಇಲ್ಲಿ 2 ಡಿಸ್ಪ್ಲೇ ಆಗ್ತಿದೆ. ಸೊ ನೆಕ್ಸ್ಟ್ ಏನು ಸಾರ್ಟೆಡ್ ಫಂಕ್ಷನ್. ಸೊ ಸಾರ್ಟೆಡ್ ಫಂಕ್ಷನ್ ನೋಡ್ಬೋಣ. ಲೆಟ್ಸ್ ಸೇ ಇನ್ನೊಂದು ಟಪಲ್ ವೇರಿಯಬಲ್ ತೊಗೊಂಡಿನಿ T7. ಸೊ ಇದರಲ್ಲಿ 50, 20, 40 ಮತ್ತು ಲೆಟ್ಸ್ ಸೇ 10 ಇದೆ. ಸೊ ಇದು T7 ಅನ್ನೋ ಟಪಲ್ ವೇರಿಯಬಲ್ ಅಲ್ಲಿ 50, 20, 40, 10 ಇದೆ. ಸಾರ್ಟೆಡ್ ಫಂಕ್ಷನ್ ಯೂಸ್ ಮಾಡೋಣ. ಸಾರ್ಟೆಡ್ ಫಂಕ್ಷನ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಎಲಿಮೆಂಟ್ಸ್ ಎಲ್ಲ ಅಸೆಂಡಿಂಗ್ ಆರ್ಡರ್ಲಿ ಸಾರ್ಟ್ ಆಗಿ ನಮಗೆ ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ. ಕರೆಕ್ಟ್. ಸೊ ಇದನ್ನ ಬೇರೆ ವೇರಿಯಬಲ್ಗೆ ಅಸೈನ್ ಮಾಡೋಣ. ಲೆಟ್ಸ್ ಸೇ T8 ಇಸ್ ಈಕ್ವಲ್ ಟು ಸಾರ್ಟೆಡ್ ಆಫ್ T7 ಮಾಡೋಣ. ಸೊ T8 is equal to sorted of T7. ಸೊ T7 ಎಲಿಮೆಂಟ್ಸ್ ಎಲ್ಲ ಅಸೆಂಡಿಂಗ್ ಆರ್ಡರ್ಲಿ ಸಾರ್ಟ್ ಆಗಿ ಸೊ T8 ಅನ್ನೋ ವೇರಿಯಬಲ್ ಅಲ್ಲಿ ಸ್ಟೋರ್ ಆಗಿದೆ. ಬಟ್ ಸ್ಟೋರ್ ಆಗೋವಾಗ ಲಿಸ್ಟ್ ಮುಖಾಂತರ ಡಿಸ್ಪ್ಲೇ ಆಗುತ್ತೆ. ನಾನು ಇವಾಗ ಪ್ರಿಂಟ್ T8 ಕೊಟ್ರೆ ಪ್ರಿಂಟ್ ಆಫ್ T8 ಸೊ ಏನು ಡಿಸ್ಪ್ಲೇ ಆಗಬೇಕು, 10, 20, 40, 50 ಅಸೆಂಡಿಂಗ್ ಆರ್ಡರ್ ಬಂದಿದೆ, ಬಟ್ ಲಿಸ್ಟ್ ಫಾರ್ಮ್ಯಾಟಲ್ಲಿ ಬಂದಿದೆ. ಕರೆಕ್ಟ್. ಸೊ ಅರ್ಥದಿಂದ ಭಾವಿಸ್ತೀನಿ. ಇನ್ಯಾವ ಫಂಕ್ಷನ್ಸ್ ಡಿಸ್ಕಸ್ ಮಾಡಿದ್ವಿ, ಸಮ್, ಮಿನ್ ಆ್ಯಂಡ್ ಮ್ಯಾಕ್ಸ್ ಅಲ್ವಾ. ಮಿನ್ ಮಾಡಿದ್ರೆ ಇಲ್ಲಿ 10 ಬರಬೇಕು, ಮ್ಯಾಕ್ಸ್ ಅಂದರೆ 50 ಬರಬೇಕು. ಸಮ್ ಫಂಕ್ಷನ್ ಯೂಸ್ ಮಾಡಿದ್ರೆ ನಮಗೆ 120 ಬರಬೇಕು. ಕರೆಕ್ಟ್. ಸೊ ಇವಾಗ ನಾನು ಜಸ್ಟ್ ಪ್ರಿಂಟ್ ಮಾಡಿಬಿಡ್ತೀನಿ. ಲೆಟ್ಸ್ ಸೇ ಸಮ್ ಆಫ್ T8 ಮಾಡಿ ನೋಡೋಣ. ಸೊ ಸಮ್ ಆಫ್ T8
ಸೊ ಸಮ್ ಆಫ್ T8 ಮಾಡಿದಾಗ ನಮ್ಗೆ 120 ಬರುತ್ತೆ ಸಮ್ ಫಂಕ್ಷನ್ದು. ಟಪಲಲ್ಲಿ ಮಿನ್ ಮಾಡಿದ್ರೆ ಏನಾಗುತ್ತೆ, ಸೊ ಟಪಲ್ ಆಫ್ ಮಿನ್ ಆಫ್ T8 ಮಾಡಿದ್ರೆ ಮಿನಿಮಮ್ ಎಲಿಮೆಂಟ್ 10 ಡಿಸ್ಪ್ಲೇ ಆಗ್ತಿದೆ. ಸೊ ಮ್ಯಾಕ್ಸ್ ನೋಡ್ಬೋಣ, ಹಾಗೆ ಮ್ಯಾಕ್ಸ್ ಆಫ್ T8 ಕೂಡ ಬರುತ್ತೆ 50 ಡಿಸ್ಪ್ಲೇ ಆಗುತ್ತೆ. ಮ್ಯಾಕ್ಸಿಮಮ್ ಬಿಟ್ವೀನ್ 10, 20, 40 and 50, ಮ್ಯಾಕ್ಸಿಮಮ್ ಇಸ್ 50 ಅಲ್ವಾ. ಸೊ ಈ T8 ಅನ್ನೋ ಸಾರ್ಟೆಡ್ ಲಿಸ್ಟಿಂದ ನಾನು ಈ 3 ಫಂಕ್ಷನ್ ಮಾಡಿದ್ದೀನಿ. ಸೊ ನೀವು ಟಪಲ್ ಮೇಲೂ ಇದನ್ನು ಡೆಮಾನ್ಸ್ಟ್ರೇಟ್ ಮಾಡ್ಬೋದು. ಸೊ ಸೇಮ್ ಆನ್ಸರ್ಸೇ ಬರುತ್ತೆ ಆಯ್ತಾ. ಸೊ ಟಪಲ್ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್ ಅರ್ಥ ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ ಆಯ್ತಾ. ಸೊ 4ನೇ ಕಾನ್ಸೆಪ್ಟ್ ಅಸೈನಿಂಗ್, ಅಂದರೆ ಟಪಲ್ ಅಸೈನ್ಮೆಂಟ್ ಹೆಂಗೆ ಮಾಡೋದು. ಸೊ ಇಲ್ಲಿ ಮಲ್ಟಿಪಲ್ ವೇರಿಯಬಲ್ಸ್ ಮಲ್ಟಿಪಲ್ ವ್ಯಾಲ್ಯೂಸ್ ಹೋಲ್ಡ್ ಮಾಡ್ಬೋದು ಅಂತ ನಾನು ಪೈಥಾನ್ ಚಾಪ್ಟರ್ ಹೇಳಿದ್ದೆ. ಸೊ ಅದೇ ಕಾನ್ಸೆಪ್ಟ್ ಇಲ್ಲಿ ರಿಪೀಟ್ ಆಗುತ್ತೆ. ಸೊ ನೋಡ್ಬೋಣ 4ನೇ ಕಾನ್ಸೆಪ್ಟ್. ಸೊ ಮೂರನೇ ಕಾನ್ಸೆಪ್ಟ್ ಅರ್ಥ ಏನಂತ ಭಾವಿಸ್ತೀನಿ, ಟಪಲ್ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್. ಸೊ 4ನೇ ಕಾನ್ಸೆಪ್ಟ್ಗೆ ಹೋಗ್ಬೋಣ. ಸೊ 4ನೇ ಕಾನ್ಸೆಪ್ಟ್ ಟಪಲ್ ಅಸೈನ್ಮೆಂಟ್. ಏನಿದು ಟಪಲ್ ಅಸೈನ್ಮೆಂಟ್? ಮಲ್ಟಿಪಲ್ ವೇರಿಯಬಲ್ಸ್ ಮಲ್ಟಿಪಲ್ ವ್ಯಾಲ್ಯೂಸ್ಗೆ ಅಸೈನ್ ಮಾಡಿದ್ರೆ, ಅಥವಾ ಮಲ್ಟಿಪಲ್ ವ್ಯಾಲ್ಯೂಸ್ ಅಂತೀವಲ್ಲ, ಸೊ ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂಸ್ ಇರುತ್ತೆ, ವೇರಿಯಬಲ್ಸ್ಗೆ ಅಸೈನ್ ಮಾಡಿದ್ರೆ ಮಲ್ಟಿಪಲ್ ಅಸೈನ್ಮೆಂಟ್ ಅಂತೀವಿ. ಸೊ ಈ ಟಪಲ್ ಅಸೈನ್ಮೆಂಟ್ ಏನು ಅಂತ ನೋಡ್ಬೋಣ. 4ನೇ ಕಾನ್ಸೆಪ್ಟ್ ಟಪಲ್ ಅಸೈನ್ಮೆಂಟ್. ಸೊ ಟಪಲ್ ಅಸೈನ್ಮೆಂಟ್ ಅಲ್ಲಿ ಕೆಲವು ಪಾಯಿಂಟ್ಸ್ ಇದೆ. ಅಸೈನ್ಮೆಂಟ್ ಆಫ್ ಟಪಲ್ ಈಸ್ ಅ ಯೂಸ್ಫುಲ್ ಫೀಚರ್ ಇನ್ ಪೈಥಾನ್. ಇಟ್ ಅಲೌಸ್ ದ ಟಪಲ್ ಆಫ್ ವೇರಿಯಬಲ್ಸ್ ಆನ್ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಅಸೈನ್ಮೆಂಟ್ ಆಪರೇಟರ್ ಟು ಬಿ ಅಸೈನ್ಡ್ ರೆಸ್ಪೆಕ್ಟಿವ್ ವ್ಯಾಲ್ಯೂಸ್. ಸೊ ಏನು ಹೇಳ್ತಿದ್ದಾರೆ, ನಮ್ಗೆ ರೆಸ್ಪೆಕ್ಟಿವ್ ವ್ಯಾಲ್ಯೂಸ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿರೋ ವ್ಯಾಲ್ಯೂಸ್ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಅಸೈನ್ ಮಾಡ್ಬೋದು ಟಪಲ್ ಅಸೈನ್ಮೆಂಟ್ ಕಾನ್ಸೆಪ್ಟ್ ಯೂಸ್ ಮಾಡಿ ಆಯ್ತಾ. ಸೊ ದ ನಂಬರ್ ಆಫ್ ವೇರಿಯಬಲ್ಸ್ ಆನ್ ದ ಲೆಫ್ಟ್ ಸೈಡ್ ಶುಡ್ ಬಿ ಸೇಮ್ ಆಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಟಪಲ್. ಸೊ ಸೆಕೆಂಡ್ ಪಾಯಿಂಟ್ ಏನು ಹೇಳ್ತಿದ್ದಾರೆ, ಎಷ್ಟು ವೇರಿಯಬಲ್ಸ್ ಯೂಸ್ ಮಾಡ್ತೀರಾ. ಲೆಟ್ಸ್ ಸೇ ನಾನು 2 ವೇರಿಯಬಲ್ ಯೂಸ್ ಮಾಡ್ತಾ ಇದ್ದೀನಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ, ಅಷ್ಟೇ ವ್ಯಾಲ್ಯೂಸ್ ಇರಬೇಕು ರೈಟ್ ಹ್ಯಾಂಡ್ ಸೈಡಲ್ಲಿ. ಲೆಟ್ಸ್ ಸೇ 50, 60. ಸೊ ಇವಾಗ ಏನಾಗುತ್ತೆ, ಮಲ್ಟಿಪಲ್ ಅಸೈನ್ಮೆಂಟ್ ಅಂತ ಹೇಳ್ತೀವಲ್ವಾ, ಇದು 50 ಹೋಗಿ Aಗೆ ಅಸೈನ್ ಆಗುತ್ತೆ, 60 Bಗೆ ಅಸೈನ್ ಆಗುತ್ತೆ. ಸೊ ಇಲ್ಲಿ ನಾವು ಟಪಲ್ ಮುಖಾಂತರ ಇದನ್ನ ಸ್ಟೋರ್ ಮಾಡ್ಬೋದು. ಕರೆಕ್ಟ್, ಇದನ್ನೇ ಮಲ್ಟಿಪಲ್ ಅಥವಾ ಟಪಲ್ ಅಸೈನ್ಮೆಂಟ್ ಅಂತ ಕೂಡ ಹೇಳ್ತೀವಿ. ಸೊ ಎಕ್ಸಾಂಪಲ್ಸ್ ಇದೆ, ಎಕ್ಸಾಂಪಲ್ಸ್ ನೋಡ್ಬೋಣ. ಸೊ ಎಕ್ಸಾಂಪಲ್ ಏನು ಬರುತ್ತೆ ಎಕ್ಸಾಂಪಲ್ ಅಲ್ಲಿ, ಸೊ x, y ಇದೊಂದು ಟಪಲ್. ಸೊ ಇಲ್ಲಿ 10, 20 is equal to ಅಸೈನ್ಮೆಂಟ್ ಆಪರೇಟರ್ ಮಾಡಿದ್ವಿ. ಸೊ ರೈಟ್ ಹ್ಯಾಂಡ್ ಸೈಡ್ 10 ಎಕ್ಸ್ಗೆ ಅಸೈನ್ ಆಗುತ್ತೆ, 20 ವೈಗೆ ಅಸೈನ್ ಆಗುತ್ತೆ. ನಾವು ಪ್ರಿಂಟ್ ಎಕ್ಸ್ ಮಾಡಿದಾಗ 10 ಡಿಸ್ಪ್ಲೇ ಆಗುತ್ತೆ, ಪ್ರಿಂಟ್ ವೈ ಮಾಡಿದಾಗ 20 ಡಿಸ್ಪ್ಲೇ ಆಗುತ್ತೆ. ಕರೆಕ್ಟ್. ಸೊ ಇಂಡಿವಿಜುವಲ್ ಎಲಿಮೆಂಟ್ಸ್ ಕೂಡ ನಾವು ಅಸೈನ್ ಮಾಡ್ಬೋದು. ಈ ಮಲ್ಟಿಪಲ್ ವೇರಿಯಬಲ್ ಅಥವಾ ಮಲ್ಟಿಪಲ್ ಅಸೈನ್ಮೆಂಟ್ ಮಾಡಿದ್ವಿ ಪೈಥಾನಲ್ಲಿ, ನೆನಪಿದ್ರೆ ನಿಮಗೆ x, y is equal to 100, 200 ಹಿಂಗೆ ಮಾಡ್ತಿದ್ವಿ ಪೈಥಾನಲ್ಲಿ. ಸೊ ಇದೇನಿಲ್ಲ, ಇದು ಜಸ್ಟ್ ಟಪಲ್ ಬ್ರಾಕೆಟ್ ನೀವು ಹಾಕಿದ್ರೆ ಫಸ್ಟ್ ಎಲಿಮೆಂಟ್ ರೈಟ್ ಹ್ಯಾಂಡ್ ಸೈಡಲ್ಲಿ ಎಕ್ಸ್ಗೆ ಅಸೈನ್ ಆಗುತ್ತೆ, ಸೆಕೆಂಡ್ ಎಲಿಮೆಂಟ್ 200 ವೈಗೆ ಅಸೈನ್ ಆಗುತ್ತೆ. ಕರೆಕ್ಟ್. ಸೊ ಇದು ಅರ್ಥ ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ ಫೈನ್. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ, ABCD 4 ವೇರಿಯಬಲ್ಸ್ ಇದೆ, ಬಟ್ ಇಲ್ಲಿ 3 ವ್ಯಾಲ್ಯೂಸ್ ಇರೋದು. ಸೊ ಏನಾಗುತ್ತೆ, 5 Aಗೆ ಅಸೈನ್ ಆಗುತ್ತೆ, 6 Bಗೆ ಅಸೈನ್ ಆಗುತ್ತೆ, 8 Cಗೆ ಅಸೈನ್ ಆಗುತ್ತೆ, Dಗೆ ಏನು ವ್ಯಾಲ್ಯೂ ಇಲ್ಲ. ಸೊ ಇಲ್ಲಿ ಎರರ್ ಬರುತ್ತೆ. ಸೊ ಇಲ್ಲಿ 0.2 ನೋಡಬೇಕು. ಸೊ ನಂಬರ್ ಆಫ್ ವೇರಿಯಬಲ್ಸ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಶುಡ್ ಬಿ ಸೇಮ್ ಆಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಟಪಲ್. ಸೊ ಮ್ಯಾಚ್ ಆಗಬೇಕು. ಇಲ್ಲಿ ಬೇರೆ ಏನಾದರೂ ವ್ಯಾಲ್ಯೂ ಇರಬೇಕು. ನಮ್ಗೆ Dಗೆ ಅಸೈನ್ಮೆಂಟ್ ಆಗಿಲ್ಲ ಇಲ್ಲಿ. ಸೊ ನಮಗೆ ವ್ಯಾಲ್ಯೂ ಎರರ್ ಬರುತ್ತೆ. ನಾಟ್ ಎನಫ್ ವ್ಯಾಲ್ಯೂಸ್ ಟು ಅನ್ಪ್ಯಾಕ್. ಸೊ ನಾಟ್ ಎನಫ್ ವ್ಯಾಲ್ಯೂಸ್ ಅಂದರೆ ವ್ಯಾಲ್ಯೂಸ್ ಜಾಸ್ತಿ ಕೊಟ್ಟಿಲ್ಲ ನೀವು, ಬರೀ 3 ವ್ಯಾಲ್ಯೂಸ್ ಕೊಟ್ಟಿರೋದು. ಅರ್ಥ ಆಯ್ತಾ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ದಿಸ್ ಇಸ್ ದ 4th ಕಾನ್ಸೆಪ್ಟ್ ಟಪಲ್ ಅಸೈನ್ಮೆಂಟ್. ಸೊ ಮಲ್ಟಿಪಲ್ ವ್ಯಾಲ್ಯೂಸ್ ಮಲ್ಟಿಪಲ್ ವೇರಿಯಬಲ್ಸ್ಗೆ ಅಸೈನ್ ಮಾಡ್ಬೋದು ಯೂಸಿಂಗ್ ದ ಟಪಲ್ ಅಸೈನ್ಮೆಂಟ್. ಓಕೆ. ಸೊ ಆಯಿತು, 4ನೇ ಕಾನ್ಸೆಪ್ಟ್ ಅರ್ಥ ಇದೆ ಅನ್ಕೊಂತೀನಿ. ಸೊ 5ನೇ ಕಾನ್ಸೆಪ್ಟ್ಗೆ ಹೋಗೋಣ, ನೆಸ್ಟೆಡ್ ಟಪಲ್ಸ್. ಇದು ಕೂಡ ವೆರಿ ಸಿಂಪಲ್. ಇದು ಫಸ್ಟ್ ಕಾನ್ಸೆಪ್ಟಲ್ಲೇ ಡಿಸ್ಕಸ್ ಮಾಡಿದ್ದೀನಿ. ಸೊ ಒಂದು ಟಪಲ್ ಇನ್ನೊಂದು ಟಪಲಲ್ಲಿ ಇದ್ರೆ ನೆಸ್ಟೆಡ್ ಟಪಲ್ಸ್ ಅಂತ ಹೇಳ್ತೀವಿ. ಸೊ ಈ ಕಾನ್ಸೆಪ್ಟ್ ಬಗ್ಗೆನೂ ಡಿಸ್ಕಸ್ ಮಾಡೋಣ. ನೆಸ್ಟೆಡ್ ಟಪಲ್ಸ್ 5ನೇ ಕಾನ್ಸೆಪ್ಟ್. ಸೊ ಏನು ನೆಸ್ಟೆಡ್ ಟಪಲ್ಸ್ ಅಂದರೆ ಏನು, ಫಸ್ಟ್ ಡೆಫಿನೇಷನ್ ನೋಡ್ಬೋಣ. ಅ ಟಪಲ್ ಇನ್ಸೈಡ್ ಅನದರ್ ಟಪಲ್ ಇಸ್ ಕಾಲ್ಡ್ ನೆಸ್ಟೆಡ್ ಟಪಲ್. ಒಂದು ಟಪಲ್ ಒಳಗೆ ಇನ್ನೊಂದು ಟಪಲ್ ಇದ್ರೆ ನೆಸ್ಟೆಡ್ ಟಪಲ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಇದೆ, ಇಲ್ಲಿ ನೋಡ್ಬೋದು. ಸ್ಟೂಡೆಂಟ್ ಅನ್ನೋ ವೇರಿಯಬಲ್ ಇದೆ. ಸ್ಟೂಡೆಂಟ್ ಅನ್ನೋ ವೇರಿಯಬಲ್ ಅಲ್ಲಿ ರವಿ ಅಂತ ಒಂದು ಸ್ಟ್ರಿಂಗ್ ಇದೆ. ಸೊ ಇದು ಇಂಡೆಕ್ಸ್ 0. ಸೊ ಇಲ್ಲೊಂದು ಟಪಲ್ ಇದೆ 90, 85 and 92 ಅಲ್ವಾ, ಇದು ಇಂಡೆಕ್ಸ್ 1. ಈ ಪೂರ್ತಿ ಟಪಲ್ದು ಇಂಡೆಕ್ಸ್ 1 ಆಗುತ್ತೆ. ಸೊ ಹೆಂಗೆ ನೆಸ್ಟೆಡ್ ಟಪಲ್ಸ್ ಹೆಂಗೆ ಆಕ್ಸೆಸ್ ಮಾಡೋದು, ಸ್ಟೂಡೆಂಟ್ ಆಫ್ 0 ಅಂದರೆ 0th ಇಂಡೆಕ್ಸ್ ಅಲ್ಲಿ ರವಿ ಇದೆ, ರವಿ ಪ್ರಿಂಟ್ ಆಗುತ್ತೆ. ಸ್ಟೂಡೆಂಟ್ ಆಫ್ 1 ಅಂದರೆ ಸೊ ಈ ಪೂರ್ತಿ ಟಪಲ್ 90, 85, 92 ಇದು ಪೂರ್ತಿ ಪ್ರಿಂಟ್ ಆಗುತ್ತೆ. ಸ್ಟೂಡೆಂಟ್ 1, ಸೊ ಇದು ಔಟರ್ ಇಂಡೆಕ್ಸ್ 1, ಇನ್ನರ್ ಇಂಡೆಕ್ಸ್ ಇದರದ್ದು 0, 1 ಇದರದ್ದು 2 ಅಲ್ವಾ. ಸೊ ಈಗ ಪ್ರಿಂಟ್ ಸ್ಟೂಡೆಂಟ್ ಆಫ್ ಇಂಡೆಕ್ಸ್ ಔಟರ್ ಇಂಡೆಕ್ಸ್ 1 ಇನ್ನರ್ ಇಂಡೆಕ್ಸ್ 2 ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ, ಔಟರ್ ಇಂಡೆಕ್ಸ್ 1 ಇದ್ರ ಇನ್ನರ್ ಇಂಡೆಕ್ಸ್ 2 92 ಪ್ರಿಂಟ್ ಆಗುತ್ತೆ. ಕರೆಕ್ಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ನೆಸ್ಟೆಡ್ ಟಪಲ್ಸ್. ಒಂದು ಟಪಲ್ ಒಳಗೆ ಇನ್ನೊಂದು ಟಪಲ್ ಇದ್ರೆ ಇದನ್ನ ನೆಸ್ಟೆಡ್ ಟಪಲ್ ಅಂತ ಕರಿತೀವಿ. ಸೊ ವೆರಿ ಸಿಂಪಲ್ ಕಾನ್ಸೆಪ್ಟ್. ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ ಆಯ್ತಾ. ಸೊ ಇಲ್ಲಿ 5 ಕಾನ್ಸೆಪ್ಟ್ ಮುಗಿದಿದೆ. ಇದು ತುಂಬಾ ಚಿಕ್ಕ ಕಾನ್ಸೆಪ್ಟ್, ನೆಸ್ಟೆಡ್ ಟಪಲ್ಸ್ ಮತ್ತೆ ಟಪಲ್ ಅಸೈನ್ಮೆಂಟ್ ಆಯ್ತಾ. ಸೊ 6ನೇ ಕಾನ್ಸೆಪ್ಟ್ ಅಲ್ಲಿ ಹ್ಯಾಂಡ್ಲಿಂಗ್ ಟಪಲ್ಸ್ ಅಂತಿದೆ. ಹ್ಯಾಂಡ್ಲಿಂಗ್ ಟಪಲ್ಸ್ ಅಂದ್ರೆ ಕೆಲವೊಂದು ಪ್ರೋಗ್ರಾಮ್ಸ್ ನೋಡ್ತೀವಿ. ಈಗ ಮಲ್ಟಿಪಲ್ ಅಸೈನ್ಮೆಂಟ್ ನೋಡಿದ್ವಲ್ಲ, ಸೊ ಅದೇ
ಕಾನ್ಸೆಪ್ಟ್ ಯೂಸ್ ಮಾಡಿ ಒಂದು ಪ್ರೋಗ್ರಾಮ್ ಸ್ವಾಪಿಂಗ್ ಪ್ರೋಗ್ರಾಮ್ ತೊಗೊಂಡಿದ್ವಿ. ಆ ಸ್ವಾಪಿಂಗ್ ಪ್ರೋಗ್ರಾಮ್ ಕೂಡ ನೋಡ್ಬೋಣ ಆಯ್ತಾ. ಸೊ ಆಯಿತು. ಸೊ 5 ಕಾನ್ಸೆಪ್ಟ್ ಆಗಿದೆ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಟಪಲ್ ಆಪರೇಷನ್ಸ್ ಓದೋದು ಮರಿಬೇಡಿ 5 ಮಾರ್ಕ್ಸ್ಗೆ. ಸೊ 2 ಮಾರ್ಕರ್ ಅಂತೀನಿ. MCQ ಅಲ್ಲಿ ಈ ಬಿಲ್ಟ್ ಇನ್ ಮೆಥಡ್ಸ್ ಆ್ಯಂಡ್ ಫಂಕ್ಷನ್ಸ್ ಕೇಳ್ಬೋದು ಟಪಲ್ದು. ಸೊ ಓದೋದನ್ನು ಮರಿಬೇಡಿ. 6ನೇ ಕಾನ್ಸೆಪ್ಟ್ ಈಗ ಟಪಲ್ ಹ್ಯಾಂಡ್ಲಿಂಗ್. ಏನಿದು ಟಪಲ್ ಹ್ಯಾಂಡ್ಲಿಂಗ್? ಸೊ ಕೆಲವೊಂದು ಪ್ರೋಗ್ರಾಮ್ಸ್ ತೊಗೊಂಡಿವಿ ಈ ಟಪಲ್ ಅಸೈನ್ಮೆಂಟ್ ಕಾನ್ಸೆಪ್ಟ್ ಮೇಲೆ. ಸೊ ಏನೇನು ಪ್ರೋಗ್ರಾಮ್ಸ್ ಇದೆ ನೋಡ್ಬೋಣ. ಸೊ ಟಪಲ್ ಹ್ಯಾಂಡ್ಲಿಂಗ್ ಏನು ಬರುತ್ತೆ? ಸೊ ಪ್ರೋಗ್ರಾಮ್ಸ್ ಕೆಲವೊಂದು ತೊಗೊಂಡಿವಿ. write a program to swap 2 numbers using tuples. ಸೊ ನಾನು ಡಿಸ್ಪ್ಲೇ ಮಾಡ್ತೀನಿ ಪ್ರೋಗ್ರಾಮ್. ಹೆಂಗೆ ಸ್ವಾಪ್ ಮಾಡ್ತೀರಾ ನೀವು ಜನರಲಿ? ನೀವು PU1 ಅಲ್ಲಿ ಆಲ್ರೆಡಿ ಅಂದರೆ PU1 ನೀವು PU1 ಫಸ್ಟ್ ಲ್ಯಾಬ್ ಪ್ರೋಗ್ರಾಮ್ ಆಲ್ರೆಡಿ ಕಲ್ತಿದ್ದೀರಾ ಸ್ವಾಪಿಂಗ್. ಸೊ ಸ್ವಾಪಿಂಗ್ ಹೆಂಗೆ ಮಾಡಿದ್ದೀರಾ? ಸೊ ಸ್ವಾಪಿಂಗ್ ಈ ಟಪಲ್ಸ್ ಯೂಸ್ ಮಾಡಿ ಕೂಡ ನಾವು ಸ್ವಾಪ್ ಮಾಡ್ಬೋದು. ಸೊ ಅದು ಹೇಗೆ ಅಂತ ಹೇಳ್ತೀನಿ. ಸೊ 2 ನಂಬರ್ಸ್ನ ನೀವು ಸ್ವಾಪ್ ಮಾಡಬೇಕಲ್ವಾ. ಸೊ ಟೂ ವ್ಯಾಲ್ಯೂಸ್ನ ಯೂಸರ್ನ ಕೇಳ್ಬೋದು ನೀವು. N1 ಅಂತ ಒಂದು ವೇರಿಯಬಲ್ ತೊಗೊಳ್ಳೋಣ. ಲೆಟ್ಸ್ ಸೇ ಯೂಸರ್ನೇ ನಾವು ಇನ್ಪುಟ್ ಕೇಳೋಣ. ಇಂಟ್ ಆಫ್ ಇನ್ಪುಟ್ ಎಂಟರ್ N1 ಅಂತ ಡಿಸ್ಪ್ಲೇ ಮಾಡೋಣ. ಸೊ ಯೂಸರ್ನ ಕೇಳೋಣ ಎಂಟರ್ N1 ವ್ಯಾಲ್ಯೂ ಅಂತ ಕೇಳೋಣ ಡಬಲ್ ಕೋಟ್ಸಲ್ಲಿ. ಸೊ ಇಲ್ಲಿ ನಾವು ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಿದ್ವಿ. ಯೂಸರ್ನೇ ಕೇಳ್ತಾ ಇದ್ದೀವಿ ಎಂಟರ್ ದ ವ್ಯಾಲ್ಯೂ ಆಫ್ N1 ಅಂತ. ಸೊ ಅದನ್ನು ಇಂಟ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇನ್ಪುಟ್ ಫಂಕ್ಷನ್ ಯಾವಾಗಲೂ ಸ್ಟ್ರಿಂಗಲ್ಲೇ ಡಿಸ್ಪ್ಲೇ ಮಾಡುತ್ತೆ. ನಾವು ಎಂಟರ್ N1 ಅಂತ ಡಿಸ್ಪ್ಲೇ ಮಾಡಿದಾಗ ಔಟ್ಪುಟ್ ಸ್ಕ್ರೀನಲ್ಲಿ ನಾನೇನಾದರೂ 10 ಕೊಟ್ಟರೆ ಸೊ ಆ 10 ಸ್ಟ್ರಿಂಗಲ್ಲೇ ಇರುತ್ತೆ. ಸೊ ನಮ್ಗೆ ಸ್ಟ್ರಿಂಗಲ್ಲೇ ಆಪರೇಷನ್ಸ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಇಂಟ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಥವಾ ಟೈಪ್ ಕ್ಯಾಸ್ಟ್ ಮಾಡ್ತಾ ಇದ್ದೀವಿ. ಅದೇ ಥರ ಇನ್ನೊಂದು ವ್ಯಾಲ್ಯೂ ತೊಗೊಳ್ಳೋಣ. N2 ಇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್. ಸೊ ಎಂಟರ್ N2 ಅಂತ ಹೇಳೋಣ ಆಯಿತಾ. ಸೊ ಎಂಟರ್ N2. ಸೊ ಇವಾಗ ನಂಗೆ N1 ಆ್ಯಂಡ್ N2 ವ್ಯಾಲ್ಯೂಸ್ ಎರಡೂ ಡಿಸ್ಪ್ಲೇ ಆಗುತ್ತೆ ಕರೆಕ್ಟ್. ಸೊ ಫಸ್ಟ್ ಎಂಟರ್ N1 ಅಂತ ಡಿಸ್ಪ್ಲೇ ಆಗುತ್ತೆ. ನಾನೇನಾದರೂ 10 ಕೊಟ್ಟರೆ ಆ 10 ಇಂಟಿಗೆ ಕನ್ವರ್ಟ್ ಆಗಿ N1 ಅಲ್ಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಎಂಟರ್ N2 ಅಂತ ಕೇಳುತ್ತೆ. ಅಗೇನ್ ಅದು ಇಂಟಿಗೆ ಕನ್ವರ್ಟ್ ಆಗುತ್ತೆ. ಲೆಟ್ಸ್ ಸೇ ನಾನು 20 ಕೊಟ್ಟೆ, ಅದು N2 ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ಈಗ N1 N2 ಅಲ್ಲಿ ವ್ಯಾಲ್ಯೂಸ್ ಇದೆ. ಸೊ ಇಲ್ಲಿ 20 ಕೊಟ್ಟೆ ಅಂತ ಅನ್ಕೊಳ್ಳೋಣ. ಸೊ N1 ಅಲ್ಲಿ 10 ಕೊಟ್ಟೆ ಅಂತ ಅನ್ಕೊಳ್ಳೋಣ ಆಯಿತಾ. ಸೊ ಇವಾಗ ಎರಡರಲ್ಲೂ ವ್ಯಾಲ್ಯೂಸ್ ಇದೆ. ಇವಾಗ ನಾವು ಸ್ವಾಪ್ ಮಾಡಬೇಕು, ಉಲ್ಟಾ ಪಲ್ಟಾ ಮಾಡಬೇಕು. N1ನ 20 ಮಾಡಬೇಕು, N2ನ ನಾನು 10 ಮಾಡಬೇಕು. ಸೊ ಹೆಂಗೆ ಮಾಡ್ತೀರಾ ಇದು? ಸೊ ಥರ್ಡ್ ವೇರಿಯಬಲ್ ಯೂಸ್ ಮಾಡಿ ಮಾಡ್ಬೋದು. ಸೊ ನೀವು ಲ್ಯಾಬಲ್ಲಿ ಮಾಡಿರ್ತೀರಾ ಥರ್ಡ್ ವೇರಿಯಬಲ್ ಯೂಸ್ ಮಾಡಿ. ಸೊ ಟೆಂಪೋ ಯಾವುದೋ ಯೂಸ್ ಮಾಡಿ ಮಾಡಿರ್ತೀರಾ. ಟೆಂಪ್ ಇಸ್ ಈಕ್ವಲ್ ಟು N1 ಇಸ್ ಈಕ್ವಲ್ ಟು N2 ಇಸ್ ಈಕ್ವಲ್ ಟು ಟೆಂಪ್. ಇದನ್ನು ನೀವು ಮಾಡಿರ್ತೀರಾ ಕರೆಕ್ಟ್. ಸೊ ಇಲ್ಲಿ ನಾವು ಥರ್ಡ್ ವೇರಿಯಬಲ್ ಕಾನ್ಸೆಪ್ಟ್ ಯೂಸ್ ಮಾಡೋದು ಬೇಡ. ಸೊ ಈ ಟಪಲ್ಸಲ್ಲೇ ಹೆಂಗೆ ಮಾಡೋದು? ಟಪಲ್ ಅಸೈನ್ಮೆಂಟ್ ಈಗ ತಾನೇ ನೋಡಿದ್ವಿ. ಸೊ ನೀವಿಲ್ಲಿ ಸ್ವಾಪ್ ಮಾಡೋಕ್ಕೆ ಮುಂಚೆ ಪ್ರಿಂಟ್ ಮಾಡಿದ್ರೆ ಒಳ್ಳೆಯದು. N1 ಆ್ಯಂಡ್ N2 ಲೆಟ್ಸ್ ಸೇ ಪ್ರಿಂಟ್ ವ್ಯಾಲ್ಯೂಸ್ ಬಿಫೋರ್ ಸ್ವಾಪಿಂಗ್ ಅಂತ ನೀವು ಕೊಡ್ಬೋದು. ವ್ಯಾಲ್ಯೂಸ್ ಬಿಫೋರ್ ಸ್ವಾಪಿಂಗ್ N1 ಆ್ಯಂಡ್ N2 ಡಿಸ್ಪ್ಲೇ ಮಾಡಿ ಆಯಿತಾ. ವ್ಯಾಲ್ಯೂಸ್ ಬಿಫೋರ್ ಸ್ವಾಪಿಂಗ್ ಕೋಟ್ಸ್ನ ಕ್ಲೋಸ್ ಮಾಡಿ. ಸೊ ಇಲ್ಲಿ ಕಾಮ ಹಾಕಿ N1 ಅದಾದಮೇಲೆ ಆ್ಯಂಡ್ ಕೋಟ್ಸಲ್ಲಿ ಕೊಡಿ. ಕೋಟ್ಸ್ ಡಿಸ್ಪ್ಲೇ ಆಗಬೇಕು ಆ್ಯಂಡ್ N2. ಸೊ ಇಲ್ಲಿ ಏನಾಗುತ್ತೆ ವ್ಯಾಲ್ಯೂಸ್ ಕೋಟ್ಸಲ್ಲಿ ಏನು ಕೊಟ್ಟಿರೋ ಅದು ಡಿಸ್ಪ್ಲೇ ಆಗುತ್ತೆ. ವ್ಯಾಲ್ಯೂಸ್ ಬಿಫೋರ್ ಸ್ವಾಪಿಂಗ್ ಅದಾದಮೇಲೆ N1 10 ಅಂತ ಡಿಸ್ಪ್ಲೇ ಆಗುತ್ತೆ ಆ್ಯಂಡ್ N2 ನಾನು ಕೋಟ್ಸ್ ಕೊಟ್ಟಿಲ್ಲ N1 N2ಗೆ. ಸೊ ವ್ಯಾಲ್ಯೂ ಬರುತ್ತೆ. ವ್ಯಾಲ್ಯೂಸ್ ಬಿಫೋರ್ ಸ್ವಾಪಿಂಗ್ 10 ಆ್ಯಂಡ್ 20 ಅಂತ ಡಿಸ್ಪ್ಲೇ ಆಗುತ್ತೆ ಕರೆಕ್ಟ್. ಸೊ ಈಗ ಲಾಜಿಕ್ ಬರೀರಿ. ಸ್ವಾಪ್ ಮಾಡೋಕ್ಕೆ ಮುಂಚೆ 10 ಆ್ಯಂಡ್ 20 ಇತ್ತು N1 ಆ್ಯಂಡ್ N2 ಅಲ್ಲಿ. ಈಗ ಲಾಜಿಕ್ ಬರೀರಿ. ಸೊ N1 N2 ಇದೇ ಲಾಜಿಕ್ ಇಸ್ ಈಕ್ವಲ್ ಟು ಉಲ್ಟಾ ಮಾಡಿ N2 N1. ಸೊ ರೈಟ್ ಹ್ಯಾಂಡ್ ಸೈಡ್ N2 N1ಗೆ ಅಸೈನ್ ಆಗುತ್ತೆ. N2 N1ಗೆ ಅಸೈನ್ ಆಗುತ್ತೆ. ಅಂದರೆ N2 ಅಂದರೆ 20, ಈಗ N1ಗೆ ಅಸೈನ್ ಆಗುತ್ತೆ. ಸೊ N1 20 ಆಯಿತು ಕರೆಕ್ಟ್. ಸೊ ಈಗ N1 ಹಳೆ ವ್ಯಾಲ್ಯೂ ಎಷ್ಟಿತ್ತು? 10 ಇತ್ತು. ಸೊ 10 ಎಲ್ಲಿಗೆ ಅಸೈನ್ ಆಗ್ತಿದೆ? N2ಗೆ ಅಸೈನ್ ಆಗ್ತಿದೆ. ಸೊ N2 ಏನಾಯಿತು? 10 ಆಯಿತು ಕರೆಕ್ಟ್. ಸೊ ಸ್ವಾಪ್ ಆಗಿದೆ ಅಲ್ವಾ. ಸೊ ಈಗ ಇದೇ ಸೇಮ್ ಸ್ಟೇಟ್ಮೆಂಟ್ ರಿಪೀಟ್ ಮಾಡಿ. ಸೊ ಸ್ವಾಪ್ ಮಾಡಾದ್ಮೇಲೆ ಪ್ರಿಂಟ್ ಲೆಟ್ಸ್ ಸೇ ವ್ಯಾಲ್ಯೂಸ್ ಆಫ್ಟರ್ ಸ್ವಾಪಿಂಗ್ ಮತ್ತು N1 N2 ಡಿಸ್ಪ್ಲೇ ಮಾಡಿ. ವ್ಯಾಲ್ಯೂಸ್ ಆಫ್ಟರ್ ಸ್ವಾಪಿಂಗ್ ಕೋಟ್ಸಲ್ಲಿ ಕೊಡಿ. ಸೊ ವ್ಯಾಲ್ಯೂಸ್ ಆಫ್ಟರ್ ಸ್ವಾಪಿಂಗ್ ಡಬಲ್ ಕೋಟ್ಸ್ ಕಾಮ N1 ಮತ್ತು ಕೋಟ್ಸಲ್ಲಿ ಆ್ಯಂಡ್ N2 ಆ್ಯಂಡ್ ಮತ್ತೆ ಕಾಮ N2. ಸೊ ಇಲ್ಲೂ N1 ಆದಮೇಲೆ ಮತ್ತೆ ಕಾಮ ಬರುತ್ತೆ ಆಯಿತಾ. ಸೊ ಈಗೇನು ಡಿಸ್ಪ್ಲೇ ಆಗುತ್ತೆ? ವ್ಯಾಲ್ಯೂಸ್ ಆಫ್ಟರ್ ಸ್ವಾಪಿಂಗ್ ಸೊ 20 ಆ್ಯಂಡ್ 10 ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಉಲ್ಟಾ ಆಗಿದೆ ಇವಾಗ. ಫಸ್ಟು 10 ಆ್ಯಂಡ್ 20 ಇತ್ತು. ಈಗ ಈ ಲಾಜಿಕ್ ಯೂಸ್ ಮಾಡಿ ಟಪಲ್ ಅಸೈನ್ಮೆಂಟ್ ಕಾನ್ಸೆಪ್ಟ್ ಯೂಸ್ ಮಾಡಿ ಸೊ ನಾವು ಸ್ವಾಪ್ ಮಾಡಿದ್ವಿ ಕರೆಕ್ಟ್. ಸೊ ಅರ್ಥದಿಂದ ಭಾವಿಸ್ತೀನಿ ಈ ಫಸ್ಟ್ ಪ್ರೋಗ್ರಾಮ್. ಸೊ ಈ ಫಸ್ಟ್ ಪ್ರೋಗ್ರಾಮ್ ಡಿಸ್ಪ್ಲೇ ಮಾಡಿಬಿಡ್ತೀನಿ. ಸೊ ನಾನು ಬರೆದಿರೋ ಥರ ಇಲ್ಲ, ಸ್ವಲ್ಪ ಚೇಂಜ್ ಇದೆ. ನಾನು ಈಸಿಯಾಗಿ ಮಾಡಿದ್ದೀನಿ. ಇನ್ನು ಸೊ ಇಲ್ಲಿ ನಮ್ 1 ಅಲ್ಲಿ ನೀವು ಫಸ್ಟ್ ನಂಬರ್ ಎಂಟರ್ ಮಾಡ್ತೀರಾ. ನಮ್ 2 ಅನ್ನೋ ವೇರಿಯಬಲ್ಲಿ ಸೆಕೆಂಡ್ ವ್ಯಾಲ್ಯೂ ಎಂಟರ್ ಮಾಡ್ತೀರಾ. ಸೊ ಸ್ವಾಪ್ ಮಾಡೋಕ್ಕೆ ಮುಂಚೆ ಪ್ರಿಂಟ್ ಮಾಡ್ತೀರಾ ನಂಬರ್ಸ್ ಬಿಫೋರ್ ಸ್ವಾಪಿಂಗ್. ಆಮೇಲೆ ನೆಕ್ಸ್ಟ್ ಲೈನ್ಗೆ ಹೋಗ್ತೀರಾ. ಸೊ ಫಸ್ಟ್ ನಂಬರ್ ಪ್ರಿಂಟ್ ಮಾಡ್ತೀರಾ, ಸೆಕೆಂಡ್ ನಂಬರ್ ಪ್ರಿಂಟ್ ಮಾಡ್ತೀರಾ. ಪ್ರಿಂಟ್ ಮಾಡಾದ್ಮೇಲೆ ಇಲ್ಲಿ ಲಾಜಿಕ್ ಇದೆ. ಸೊ ಲಾಜಿಕ್ ಆದಮೇಲೆ ಮತ್ತೆ
ಆಫ್ಟರ್ ಸ್ವಾಪಿಂಗ್ ಫಸ್ಟ್ ನಂಬರ್ ಆಮೇಲೆ ಸೆಕೆಂಡ್ ನಂಬರ್ ಪ್ರಿಂಟ್ ಮಾಡ್ತೀರಾ, ಕರೆಕ್ಟ್. ಸೊ ಇಲ್ಲಿ ಕೆಲವು ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಜಾಸ್ತಿ ಇದೆ, ನಾನು ಜಸ್ಟ್ ಒಂದೇ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಇಲ್ಲಿ ಬರ್ದಿದ್ದೀನಿ, ಆಯಿತಾ. ಸೊ ಅರ್ಥ ಇಂದ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಇದು ಪ್ರೋಗ್ರಾಮ್ ಟಪಲ್ ಹ್ಯಾಂಡ್ಲಿಂಗ್ಗೆ ಇದು ಒಂದು ಪ್ರೋಗ್ರಾಮ್, ಆಯಿತಾ. ಸೊ ಇನ್ನೊಂದು ಪ್ರೋಗ್ರಾಮ್ ಕೂಡ ಇದೆ, ಏರಿಯಾ ಆ್ಯಂಡ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್. ಇದೇ ಕಾನ್ಸೆಪ್ಟ್ ಯೂಸ್ ಮಾಡ್ಬೋದು, ಬಟ್ ಇಲ್ಲಿ ಫಂಕ್ಷನ್ಸ್ ಯೂಸ್ ಮಾಡಿದ್ವಿ. ಈ ಕಾನ್ಸೆಪ್ಟ್ ಕೂಡ ಅರ್ಥ ಮಾಡ್ಕೊಂಬೋಣ. ಸೊ ಎರಡನೇ ಪ್ರೋಗ್ರಾಮ್ ಟು ಫೈಂಡ್ ಏರಿಯಾ ಆಫ್ ಸರ್ಕಲ್. ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಪ್ರೋಗ್ರಾಮೇ. ಏರಿಯಾ ಆಫ್ ಸರ್ಕಲ್ ಹೆಂಗೆ ಫೈಂಡ್ ಮಾಡ್ತೀರಾ, ನಮ್ಗೆ ಗೊತ್ತು. ಏರಿಯಾ ಆಫ್ ಸರ್ಕಲ್ ಪೈ ಆರ್ ಸ್ಕ್ವೇರ್. ಪೈ ಆರ್ ಸ್ಕ್ವೇರ್ ಅಂದರೆ 3.14 ಇಂಟು ಆರ್ ಇಂಟು ಆರ್. ನಮ್ಗೆ ರೇಡಿಯಸ್ ಗೊತ್ತಿಲ್ಲ, ಇಲ್ಲಿ ರೇಡಿಯಸ್ನ ನಾವು ಫೈಂಡ್ ಮಾಡಬೇಕಾಗತ್ತೆ, ಕರೆಕ್ಟ್. ಸೊ ರೇಡಿಯಸ್ ಗೊತ್ತಿಲ್ಲ, ಸೊ ನಾವಿಲ್ಲಿ ರೇಡಿಯಸ್ ಫೈಂಡ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಫಂಕ್ಷನ್ಸ್ ಕಾನ್ಸೆಪ್ಟ್ ಯೂಸ್ ಮಾಡಿದರೆ, ಕಾಲಿಂಗ್ ಫಂಕ್ಷನ್, ಕಾಲ್ಡ್ ಫಂಕ್ಷನ್, ಚಾಪ್ಟರ್ 7 ಫಂಕ್ಷನ್ಸ್ ಡಿಸ್ಕಸ್ ಮಾಡಿದ್ವಿ. ಸೊ ಆ ಬೇಸಿಸ್ ಮೇಲೆ ಪ್ರೋಗ್ರಾಮ್ ಇದೆ. ಇಲ್ಲಿ ಪ್ರೋಗ್ರಾಮ್ ನೋಡ್ಬಿಡಿ. ಸೊ ಇಲ್ಲಿ ಫಂಕ್ಷನ್ ಇದೆ ಡಿ ಎಫ್. ಈ ಫಂಕ್ಷನ್ ನೇಮ್ ಹೆಸರು ಸರ್ಕಲ್. ನಮ್ಗೆ ರೇಡಿಯಸ್ ಗೊತ್ತಿಲ್ಲ, ಅದಕ್ಕೆ ಒಂದು ಪ್ಯಾರಾಮೀಟರ್ ತೊಗೊಂಡಿದ್ದೀವಿ, ರೇಡಿಯಸ್ ಆರ್ ಅಂತ. ಏನಾದ್ರು ತೊಗೊಬೋದು ನೀವು. ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಏನು, ಸೊ 3.14 ಇಂಟು ಆರ್ ಇದು ಏರಿಯಾ, ಕಾಮ 2πr. 2πr ಅನ್ನೋದು ಸರ್ಕಂಫರೆನ್ಸ್. ಸೊ ಇಲ್ಲಿ ಎರಡು ವ್ಯಾಲ್ಯೂ ರಿಟರ್ನ್ ಮಾಡ್ತಾರ. ಎ ಒಂದು ಪೈ ಆರ್ ಸ್ಕ್ವೇರ್, ಇನ್ನೊಂದು 2πr. ಎಲ್ಲಿಗೆ ಹೋಗುತ್ತದು? ಸೊ ಇಲ್ಲಿ ಕಾಲಿಂಗ್ ಫಂಕ್ಷನ್. ಯಾವುದು ಕಾಲಿಂಗ್ ಫಂಕ್ಷನ್? ಎಲ್ಲಿಂದ ಕಾಲ್ ಮಾಡಿದ್ದೀರಾ ನೀವು? ಇಲ್ಲಿಂದ ಫಸ್ಟ್ ಕಾಲ್ ಮಾಡಿದ್ದೀರಾ. ಏರಿಯಾ ಕಾಮ ಸರ್ಕಂಫರೆನ್ಸ್ ಇಸ್ ಈಕ್ವಲ್ ಟು ಸರ್ಕಲ್ ಆಫ್ 5. ಸರ್ಕಲ್ ಆಫ್ 5 ಅಂದರೆ ನೀವು ಇಲ್ಲಿ ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀರಾ, ಕರೆಕ್ಟ್. ಸೊ ಕಂಟ್ರೋಲ್ ಕಾಲಿಂಗ್ ಫಂಕ್ಷನ್ ಇಂದ ಕಾಲ್ಡ್ ಫಂಕ್ಷನ್ ಇಲ್ಲಿಗೆ ಹೋಗುತ್ತೆ. ನೀವೇನು ಪಾಸ್ ಮಾಡಿದ್ರಿ ಆರ್ಗ್ಯುಮೆಂಟ್ 5. ಸೊ ಈ ಆರ್ ವ್ಯಾಲ್ಯೂ 5 ಆಗುತ್ತೆ, ಕರೆಕ್ಟ್. ಸೊ ಫಸ್ಟ್ ಎಲ್ಲಿಂದ ಕೋಡ್ ರನ್ ಆಗುತ್ತೆ? ಇಲ್ಲಿಂದ ರನ್ ಆಗುತ್ತೆ, ಕರೆಕ್ಟಾ. ಸೊ ಸರ್ಕಲ್ ಆಫ್ 5 ಕಂಟ್ರೋಲ್ ಕಾಲಿಂಗ್ ಫಂಕ್ಷನ್ ಇಂದ ಕಾಲ್ಡ್ ಫಂಕ್ಷನ್ಗೆ ಹೋಗುತ್ತೆ. ಸೊ ಈ 5 ಈ ಆರ್ಗೆ ಅಸೈನ್ ಆಗುತ್ತೆ. ಸೊ 5 ಅನ್ನೋದು ಇಲ್ಲಿ ಆರ್ಗ್ಯುಮೆಂಟ್ ಪ್ಯಾರಾಮೀಟರ್ಗೆ ಅಸೈನ್ ಆಗುತ್ತೆ. ಸೊ ಆರ್ಗ್ಯುಮೆಂಟ್ 5 ಈ ಪ್ಯಾರಾಮೀಟರ್ ಆರ್ಗೆ ಅಸೈನ್ ಆಗುತ್ತೆ. ಸೊ ಇಲ್ಲಿ ಫಂಕ್ಷನ್ಸ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀವಿ ಇಲ್ಲಿ. ಸೊ ಇವಾಗ ರಿಟರ್ನ್ 3.14 ಇಂಟು 25. ಸೊ ಎಲ್ಲಿ ರಿಟರ್ನ್ ಆತದು? ಸೊ ಇಲ್ಲಿ ರಿಟರ್ನ್ ಆಗುತ್ತೆ. ಸೊ ಇದೇ ಫಂಕ್ಷನ್ಗೆ ರಿಟರ್ನ್ ಆಗುತ್ತೆ. ಈ 2πr ಕೂಡ ಇಲ್ಲೇ ರಿಟರ್ನ್ ಆಗುತ್ತೆ. ಸೊ ಇವಾಗ ಏನೇನು ರಿಟರ್ನ್ ಆಯಿತು? ಏರಿಯಾ ಒಂದು, ಸರ್ಕಂಫರೆನ್ಸ್ ಒಂದು. ಸೊ ಏರಿಯಾ ವ್ಯಾಲ್ಯೂ ಎಲ್ಲಿ ಅಸೈನ್ ಆಗಬೇಕು? ಈ ಏರಿಯಾ ವೇರಿಯಬಲ್ಗೆ ಅಸೈನ್ ಆಗಬೇಕು. ಸೊ ಸರ್ಕಂಫರೆನ್ಸ್ 2πr ಎಲ್ಲಿ ಅಸೈನ್ ಆಗಬೇಕು? ಈ ಸರ್ಕಂಫರೆನ್ಸ್ ಅನ್ನೋ ವೇರಿಯಬಲ್ಗೆ ಅಸೈನ್ ಆಗಬೇಕು. ಸೊ ಅದನ್ನೇ ನೀವು ಪ್ರಿಂಟ್ ಮಾಡ್ತೀರಾ. ಪ್ರಿಂಟ್ ಏರಿಯಾ ಔಟ್ಪುಟ್ 78.5 ಬರ್ತಿದೆ. ಪ್ರಿಂಟ್ ಸರ್ಕಂಫರೆನ್ಸ್ ಅಂದಾಗ ಔಟ್ಪುಟ್ 31.400. ಇದು ಲಾಂಗ್ ಫ್ಲೋಟ್ ವ್ಯಾಲ್ಯೂ ಬರುತ್ತೆ. ಸೊ 31.4 ಬರ್ತಿದೆ ನಿಮಗೆ ಆನ್ಸರ್, ಆಯಿತಾ. ಸೊ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇಲ್ಲೂ ಕೂಡ ನಾವು ಟಪಲ್ ಅಸೈನ್ಮೆಂಟ್, ಈ ಸ್ಟೇಟ್ಮೆಂಟಲ್ಲಿ ಕೂಡ ಟಪಲ್ ಅಸೈನ್ಮೆಂಟ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ವಿ. ಬಟ್ ಇಲ್ಲಿ ಫಂಕ್ಷನ್ ಕಾಲ್ ಮಾಡಿದ್ವಿ. ಫಂಕ್ಷನ್ ಕಾಲ್ ಮಾಡಿ ವ್ಯಾಲ್ಯೂಸ್ನ ರಿಟರ್ನ್ ಮಾಡಿ ಆಮೇಲೆ ಪ್ರಿಂಟ್ ಮಾಡಿದ್ವಿ, ಆಯಿತಾ. ಸೊ ಏನೇ ಡೌಟ್ ಇದ್ರೂ ಕಾಮೆಂಟ್ ಮಾಡಿ. ದಿಸ್ ಇಸ್ ಆಲ್ ಅಬೌಟ್ ಟಪಲ್ಸ್. ಸೊ ಇದಿಷ್ಟು ಟಪಲ್ ಕಾನ್ಸೆಪ್ಟ್. ಸೊ ಟಪಲ್ ಕಾನ್ಸೆಪ್ಟ್ ಮುಗಿಸಿದ್ವಿ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಈಗ ಕ್ವಿಕ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡ್ಬಿಡ್ತೀನಿ. ಟಪಲ್ಸಲ್ಲಿ ಐ ಥಿಂಕ್ ಅಸೈನ್ಮೆಂಟ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಅಸೈನ್ಮೆಂಟ್ ಆದಮೇಲೆ ನೆಕ್ಸ್ಟ್ ಟಪಲ್ಸ್ ಕೂಡ ನಿಮ್ಗೆ ಗೊತ್ತು. ಸೊ ಈಗ ಈ ಪ್ರೋಗ್ರಾಮ್ಸ್ ಜಸ್ಟ್ ಒಂದೋ ಎರಡು ಪ್ರೋಗ್ರಾಮ್ ಇದೆ. ಸೊ ಜಸ್ಟ್ ಒಂದು ಪ್ರೋಗ್ರಾಮ್ ನಾನು ರನ್ ಮಾಡಿ ತೋರಿಸ್ಬಿಡ್ತೀನಿ. ಸ್ವಾಪಿಂಗ್ ಪ್ರೋಗ್ರಾಮ್ ಜಸ್ಟ್ ರನ್ ಮಾಡಿ ನೋಡ್ಬೋಣ, ಆಯಿತಾ. ಸೊ ಸ್ಟೂಡೆಂಟ್ಸ್ ಐಡಲ್ಗೆ ಬಂದಿದ್ದೀವಿ. ಸೊ ಐಡಲಲ್ಲಿ ಈಗ ಜಸ್ಟ್ ಒಂದು ನ್ಯೂ ಫೈಲ್ ಓಪನ್ ಮಾಡಿ. ಸೊ ಈ ಸ್ವಾಪಿಂಗ್ ನಾನು ಡೆಮಾನ್ಸ್ಟ್ರೇಟ್ ಮಾಡ್ಬಿಡ್ತೀನಿ. ವೆರಿ ಸಿಂಪಲ್. ಸೊ ಇಲ್ಲಿ ಟಪಲ್ ಅಸೈನ್ಮೆಂಟ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀವಿ. ಸೊ ಜಸ್ಟ್ ಫೈಲ್ಗೆ ಹೋಗ್ಬಿಡ್ತೀನಿ. ಫೈಲ್ ಆ್ಯಂಡ್ ನ್ಯೂ ಫೈಲ್. ಸೊ ಫೈಲ್, ನ್ಯೂ ಫೈಲ್. ಸೊ ಈ ನ್ಯೂ ಫೈಲಲ್ಲಿ ನಾವು ಈ ಪ್ರೋಗ್ರಾಮ್ನ ಟೈಪ್ ಮಾಡೋಣ, ಸ್ವಾಪಿಂಗ್ ಪ್ರೋಗ್ರಾಮ್. ಸೊ ಈಗ ಎರಡು ವೇರಿಯಬಲ್ ಬೇಕು ನಮಗೆ. ಸೊ N1 ವೇರಿಯಬಲ್ ತೊಗೊಳ್ಳೋಣ. ಇಂಟ್ ಆಫ್ ಇನ್ಪುಟ್ ಕೊಡ್ತೀನಿ. ಸೊ ಎಂಟರ್ N1 ವ್ಯಾಲ್ಯೂ ಅಂತ ಯೂಸರ್ನ ಕೇಳೋಣ, ಆಯಿತಾ. ಸೊ ಇದು ಡಿಸ್ಪ್ಲೇ ಆಗುತ್ತೆ ಎಂಟರ್ N1 ಅಂತ ಔಟ್ಪುಟ್ ಸ್ಕ್ರೀನಲ್ಲಿ. ಸೊ ಅದೇ ಥರ ಕಾಪಿ ಪೇಸ್ಟ್ ಮಾಡ್ತೀನಿ. ಲೆಟ್ಸ್ ಸೇ N2 ಅನ್ನೋ ವೇರಿಯಬಲ್ ತೊಗೊತೀನಿ. ಸೊ ಸೇಮ್ ಥಿಂಗ್ N2. ಸೊ ಇಲ್ಲಿ N2 ಅಂತ ಕೊಡೋಣ. N2. ಸೊ ಇಲ್ಲಿ ಎಂಟರ್ N1 ಬದಲು ಸೊ ಲೆಟ್ಸ್ ಸೇ ಈಗ ಎಂಟರ್ N2 ಅಂತ ಕೊಡ್ತಾ ಇದ್ದೀವಿ. ಸೊ ಇದಾದಮೇಲೆ ಈಗ ನೀವು ಪ್ರಿಂಟ್ ಮಾಡಿಬಿಡಿ. N1 N2 ಅಲ್ಲಿ ವ್ಯಾಲ್ಯೂಸ್ ಇರುತ್ತೆ. ಈ ವೇರಿಯಬಲ್ಸಲ್ಲಿ ವ್ಯಾಲ್ಯೂಸ್ ಬಂದಿರ್ತೀವಿ. ಇವಾಗ ನೀವು ಔಟ್ಪುಟ್ ಸ್ಕ್ರೀನಲ್ಲಿ ವ್ಯಾಲ್ಯೂ ಕೊಡ್ತೀರಾ, ಅದು ಇಂಟು ಕನ್ವರ್ಟ್ ಆಗಿ ಇಲ್ಲಿ ಸ್ಟೋರ್ ಆಗುತ್ತೆ. ಇಲ್ಲೂ ಔಟ್ಪುಟ್ ಸ್ಕ್ರೀನಲ್ಲಿ ವ್ಯಾಲ್ಯೂ ಕೊಡ್ತೀರಾ, ಇಂಟು ಕನ್ವರ್ಟ್ ಆಗಿ N2 ಸ್ಟೋರ್ ಆಗುತ್ತೆ. ಈಗ ಜಸ್ಟ್ ವ್ಯಾಲ್ಯೂ ಸ್ವಾಪ್ ಮಾಡೋಕ್ಕೆ ಮುಂಚೆ ಜಸ್ಟ್ ಪ್ರಿಂಟ್ ಮಾಡಿಬಿಡೋಣ. ಸೊ ಲೆಟ್ಸ್ ಸೇ ಈಗ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ನಾನು ಕೊಡ್ತೀನಿ ಪ್ರಿಂಟ್. ಸೊ ಪ್ರಿಂಟ್ ವ್ಯಾಲ್ಯೂಸ್ ಬಿಫೋರ್ ಸ್ವಾಪಿಂಗ್. ಸೊ ವ್ಯಾಲ್ಯೂಸ್ ಬಿಫೋರ್ ಸ್ವಾಪಿಂಗ್ ಆರ್ ಅಂತ ಕೊಡೋಣ. ಸೊ ವ್ಯಾಲ್ಯೂಸ್ ಬಿಫೋರ್ ಸ್ವಾಪಿಂಗ್ ಆರ್. ಸೊ ಇಲ್ಲಿ ಕಾಮ ಕೊಡ್ತಾ ಇದೀನಿ. ವ್ಯಾಲ್ಯೂಸ್ ಬಿಫೋರ್ ಸ್ವಾಪಿಂಗ್ ಆರ್. ಈಗ N1 ಆ್ಯಂಡ್ N2 ಡಿಸ್ಪ್ಲೇ ಮಾಡೋಣ. ಸೊ N1 ಕಾಮ ಆ್ಯಂಡ್ N2 ಅಂತ ಕೊಡೋಣ, ಆಯಿತಾ. ಸೊ N1 ಆ್ಯಂಡ್ N2. ಸೊ N2 ಆ್ಯಂಡ್ ಅನ್ನೋದು ಸ್ಟ್ರಿಂಗ್ ಡಿಸ್ಪ್ಲೇ ಆಗುತ್ತೆ. ಸೊ ವ್ಯಾಲ್ಯೂಸ್ ಬಿಫೋರ್ ಸ್ವಾಪಿಂಗ್ ಆರ್ ಲೆಟ್ಸ್ ಸೇ 10 ಆ್ಯಂಡ್ 20 ಅಲ್ವಾ. ಸೊ 10 ಆ್ಯಂಡ್ 20 ಕೊಟ್ಟರೆ 10 ಆ್ಯಂಡ್ 20 ಬರುತ್ತೆ. ಸೊ ಇದಾದ್ಮೇಲೆ ಸ್ವಾಪ್ ಮಾಡೋಕ್ಕೆ ಮುಂಚೆ ಇದು ವ್ಯಾಲ್ಯೂಸ್, ಸ್ವಾಪ್ ಮಾಡಾದ್ಮೇಲೆ ಮತ್ತೆ ವ್ಯಾಲ್ಯೂಸ್ ಕೊಡೋಣ. ಸೊ ಇವಾಗ ಲಾಜಿಕ್ ಬರ್ದ್ಬಿಡೋಣ. N1, N2 ಇಸ್ ಈಕ್ವಲ್ ಟು N2, N1 ಇಸ್ ಈಕ್ವಲ್ ಟು N2, N1. ಸೊ ಇದು ಟಪಲ್ ಬ್ರಾಕೆಟ್ ಪ್ಯಾರಂಥೆಸಿಸ್ ಅಲ್ಲಿ ಇರಲಿ. ಸೊ ಪ್ಯಾರಂಥೆಸಿಸ್ ಕೊಡೋಣ ಇಲ್ಲಿ.
ಟಪಲ್ ಬ್ರಾಕೆಟ್, ಸೊ ಇಲ್ಲೂ ಕೂಡ ಪ್ಯಾರಂಥೆಸಿಸ್. ಸೊ ಇದೇ ಲೈನ್ ಮತ್ತೆ ಕಾಪಿ ಪೇಸ್ಟ್ ಮಾಡಿ ಸೊ ಆಫ್ಟರ್ ಅಂತ ಕೊಡಿ ಆಯಿತಾ. ಸೊ ಇಲ್ಲೇ ಕಾಪಿ ಪೇಸ್ಟ್ ಮಾಡಿದ್ದೀನಿ. ಸೊ ವ್ಯಾಲ್ಯೂಸ್ ಆಫ್ಟರ್ ಸ್ವಾಪಿಂಗ್ ಆರ್ N1 ಆ್ಯಂಡ್ N2 ಆಯಿತಾ. ಸೊ ಇದನ್ನು ಜಸ್ಟ್ ರನ್ ಮಾಡಿ ನೋಡ್ಬೋಣ. ಇದನ್ನು ಜಸ್ಟ್ ಸೇವ್ ಮಾಡ್ತೀನಿ ನಾನು. ಫಸ್ಟು ಫೈಲ್, ಆಮೇಲೆ ಸೇವ್ ಆಪ್ಷನ್ಗೆ ಹೋಗೋಣ. ಸೊ ಇಲ್ಲಿ ಜಸ್ಟ್ ನಾನು ಸ್ವಾಪ್ ಅಂತ ಕೊಡ್ತೀನಿ. ಸೊ ಜಸ್ಟ್ ಫೈಲ್ ನೇಮ್, ಇದನ್ನು ಸೇವ್ ಮಾಡ್ಬೋಣ ಫಸ್ಟ್ ರನ್ ಮಾಡೋಕ್ಕೆ ಮುಂಚೆ. ಸೊ ಸೇವ್. ಈಗ ರನ್ ಮಾಡ್ಯೂಲ್ ಕೊಡೋಣ. ಸೊ ಫಸ್ಟ್ ಏನು ಸ್ಟೇಟ್ಮೆಂಟ್ ಬರುತ್ತೆ, ಎಂಟರ್ N1 ಅಂತ ಡಿಸ್ಪ್ಲೇ ಆಗುತ್ತೆ. ಜಸ್ಟ್ ರನ್ ಮಾಡ್ಯೂಲ್ ಕೊಟ್ಟಿನಿ, ಎಂಟರ್ N1 ಕೇಳುತ್ತೆ. ಸೊ ನಾನು 100 ಅಂತ ಕೊಟ್ಟರೆ N1 ವ್ಯಾಲ್ಯೂ, ಸೊ ಅದು N1 ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಆಗುತ್ತೆ. N2 ಎಂಟರ್ N2 ಅಂತ ಕೇಳ್ತಿದೆ, 200 ಕೊಡ್ತೀನಿ. ಸೊ ನೋಡ್ಬೋದು ಔಟ್ಪುಟ್ ಸ್ವಾಪ್ ಮಾಡೋಕ್ಕೆ ಮುಂಚೆ N1 ಆ್ಯಂಡ್ N2 100 ಆ್ಯಂಡ್ 200 ಇತ್ತು. ಸ್ವಾಪ್ ಮಾಡಾದ್ಮೇಲೆ ಟಪಲ್ ಅಸೈನ್ಮೆಂಟಿಂದ ವ್ಯಾಲ್ಯೂಸ್ ಆಫ್ಟರ್ ಸ್ವಾಪಿಂಗ್ 200 ಆ್ಯಂಡ್ 100 ಬಂದಿದೆ. ಕರೆಕ್ಟ್. ಸೊ ಇದು ಸ್ವಾಪಿಂಗ್ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ ಆಯಿತಾ. ಸೊ ದಿಸ್ ಇಸ್ ಆಲ್ ಅಬೌಟ್ ಟಪಲ್ಸ್ ಕಾನ್ಸೆಪ್ಟ್. ಈಗ ಟಪಲ್ಸ್ ಮುಗಿಸಿದ್ದೀವಿ. ಈಗ ಡಿಕ್ಷನರಿ ಕಾನ್ಸೆಪ್ಟ್ಗೆ ನೆಕ್ಸ್ಟು ಹೋಗ್ಬಿಡೋಣ ಆಯಿತಾ. ಸೊ ಅರ್ಥ ಇಂದ ಭಾವಿಸ್ತೀನಿ ಸ್ಟೂಡೆಂಟ್ಸ್, ಎಲ್ಲ ಕಾನ್ಸೆಪ್ಟ್ಸು ಟಪಲ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇಂಟ್ರೊಡಕ್ಷನ್ ಟು ಡಿಕ್ಷನರೀಸ್. ಸೊ ಡಿಕ್ಷನರೀಸ್ ಅಂದರೆ ಏನು ಅಂತ ತಿಳ್ಕೊಬೇಕು ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ. ಸೊ ಇಲ್ಲಿ ಕೀ ವ್ಯಾಲ್ಯೂ ಪೇರ್ಸ್ ಅಂತ ಕಲ್ತಿದ್ವಿ. ಸೊ ಡೇಟಾ ಟೈಪ್ಸ್ ಕಾನ್ಸೆಪ್ಟ್ ಪೈಥಾನಲ್ಲಿ ಡಿಸ್ಕಸ್ ಮಾಡಿದ್ವಿ. ಕೀ ಬರುತ್ತೆ, ವ್ಯಾಲ್ಯೂ ಬರುತ್ತೆ ಡಿಕ್ಷನರಿಗೆ. ಸೊ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಕೀ ವ್ಯಾಲ್ಯೂ ಪೇರ್ಸ್ ಅಂತ ಕಲ್ತಿದ್ವಿ. ಕರೆಕ್ಟ್. ಸೊ ಈ ಡಿಕ್ಷನರೀಸ್ ಕಾನ್ಸೆಪ್ಟ್ಗೆ ಬಗ್ಗೆ ಹೋಗ್ಬೋಣ. ಸೊ ಫಸ್ಟ್ ಇಂಟ್ರೊಡಕ್ಷನ್ ನೋಡ್ಬೋಣ. ಇಂಟ್ರೊಡಕ್ಷನ್ ಟು ಡಿಕ್ಷನರೀಸ್. ಡಿಕ್ಷನರೀಸ್ ಏನು, ಡಿಕ್ಷನರೀಸಲ್ಲಿ ಕೀ ವ್ಯಾಲ್ಯೂ ಪೇರ್ಸ್ ಅಂದರೆ ಏನು, ಹೆಂಗೆ ಎಲಿಮೆಂಟ್ಸ್ನ ಆಕ್ಸೆಸ್ ಮಾಡೋ ಡಿಕ್ಷನರಿ, ಇದೆಲ್ಲ ತಿಳ್ಕೊಂಬೋಣ ಫಸ್ಟ್ ಕಾನ್ಸೆಪ್ಟಲ್ಲಿ. ಡಿಕ್ಷನರೀಸ್. ಸೊ ಡಿಕ್ಷನರಿ ಅಂದರೆ ಏನು, ಡಿಕ್ಷನರಿ ಈಸ್ ಅ ಕಲೆಕ್ಷನ್ ಆಫ್ ಕೀ ವ್ಯಾಲ್ಯೂ ಪೇರ್ಸ್. ಸೊ ಕೀ ಆಮೇಲೆ ವ್ಯಾಲ್ಯೂಸ್, ಕೀ ಒಂದು ಕಡೆ ಸ್ಟೋರ್ ಮಾಡಿ ಕೋಲನ್ ಸಿಂಬಲ್ ಯೂಸ್ ಮಾಡಿ ವ್ಯಾಲ್ಯೂ ಸ್ಟೋರ್ ಮಾಡಿದ್ರೆ ಇದನ್ನು ಡಿಕ್ಷನರಿ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಇದೆ. ಕಲೆಕ್ಷನ್ ಆಫ್ ಕೀ ವ್ಯಾಲ್ಯೂ ಪೇರ್ಸ್ ನೋಡ್ಬೋಣ. ಈಚ್ ಕೀ ಮಸ್ಟ್ ಬಿ ಯೂನಿಕ್ ಆ್ಯಂಡ್ ಕೀಸ್ ಆರ್ ಯೂಸ್ ಟು ರಿಟ್ರೀವ್ ದೇರ್ ಅಸೋಸಿಯೇಟೆಡ್ ವ್ಯಾಲ್ಯೂಸ್. ಇದು ಇಂಪಾರ್ಟೆಂಟು. ಸೊ ಕೀ ಕೊಡ್ತೀವಲ್ಲ, ಸೊ ಡಿಕ್ಷನರಿಲಿ ಕೀ ಕೊಡ್ತೀವಲ್ಲ, ಅದು ಯೂನಿಕ್ ಆಗಿರಬೇಕು, ಅದು ರಿಪೀಟ್ ಆಗಬಾರ್ದು. ಸೊ ಯೂನಿಕ್ ಒಂದೇ ಅಲ್ಲ, ಅದು ಇಮ್ಯೂಟಬಲ್ ಕೂಡ ಇರಬೇಕು. ಸೊ ನೀವು ಡಿಕ್ಷನರಿಲಿ ಕೊಡೋ ಕೀಸ್ ಇಮ್ಯೂಟಬಲ್ ಇರಬೇಕು. ಸೊ ಅಂದರೆ ನೀವು ಕೀಸ್ ಏನೇನು ಕೊಡ್ಬೋದು, ಇಂಟೀಜರ್ ಕೊಡ್ಬೋದು, ಫ್ಲೋಟ್ ಕೊಡ್ಬೋದು ಕೀಸ್ ಆಗಿ, ಸ್ಟ್ರಿಂಗ್ಸ್ ಕೊಡ್ಬೋದು. ಸೊ ಅದಾದಮೇಲೆ ಟಪಲ್ಸ್ ಕೊಡ್ಬೋದು ಕೀಸ್ ಆಫ್ ಡಿಕ್ಷನರಿ. ಬೇರೆ ನೀವೇನು ಕೊಡೋಕ್ಕಾಗೋದಿಲ್ಲ. ಓಕೆ. ಇಮ್ಯೂಟಬಲ್ ಡೇಟಾ ಟೈಪ್ಸ್ ಆ್ಯಂಡ್ ಯೂನಿಕ್ ವ್ಯಾಲ್ಯೂಸೇ ಕೊಡ್ಬೇಕು ನೀವು ಕೀಗೆ ಆಯಿತಾ. ಸೊ ಅದೇ ಇಲ್ಲಿ ಹೇಳಿರೋದು. ಸೊ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಅಸೋಸಿಯೇಟೆಡ್ ವ್ಯಾಲ್ಯೂಸ್. ಆ ಕೀಗೆ ವ್ಯಾಲ್ಯೂ ಇರುತ್ತಲ್ಲ, ಆ ವ್ಯಾಲ್ಯೂ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ಸೊ ಇಲ್ಲಿ ಇಂಡೆಕ್ಸ್ ಕಾನ್ಸೆಪ್ಟ್ ಬರೋದಿಲ್ಲ, ಕೀ ಯೂಸ್ ಮಾಡಿನೇ ಕೀಸ್ ಆರ್ ಯೂಸ್ಡ್. ಸೊ ಆ ಕೀಸ್ನೇ ಯೂಸ್ ಮಾಡಿ ವ್ಯಾಲ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಆಯಿತಾ. ಸೊ ಇಲ್ಲಿ ಇಂಡೆಕ್ಸ್ ಕಾನ್ಸೆಪ್ಟ್ ಬರೋದಿಲ್ಲ, ಯಾಕಂದರೆ ಡಿಕ್ಷನರಿ ಏನಂತ ಹೇಳ್ತೀವಿ, ಅನ್ಆರ್ಡರ್ಡ್ ಅಂತ ಹೇಳ್ತೀವಿ. ಡಿಕ್ಷನರಿ ಈಸ್ ಅನ್ಆರ್ಡರ್ಡ್, ಆರ್ಡರ್ಡ್ ಅಲ್ಲ ಡಿಕ್ಷನರಿ ಅನ್ಆರ್ಡರ್ಡ್ ಡೇಟಾ ಟೈಪ್. ಅನ್ಆರ್ಡರ್ಡ್ ಆದ್ರಿಂದ ಸೊ ಅಲ್ಲಿ ಇಂಡೆಕ್ಸ್ ಕಾನ್ಸೆಪ್ಟ್ ಬರೋದಿಲ್ಲ. ಸೊ ನೀವು ಎಲಿಮೆಂಟ್ಸ್ ಆಕ್ಸೆಸ್ ಮಾಡಬೇಕಂದ್ರೆ ಅಥವಾ ವ್ಯಾಲ್ಯೂ ಆಕ್ಸೆಸ್ ಮಾಡಬೇಕಂದ್ರೆ ಕೀ ಯೂಸ್ ಮಾಡಿ ಆಕ್ಸೆಸ್ ಮಾಡ್ತೀವಿ ಆಯಿತಾ. ಸೊ ಆಯಿತು, ಮೂರನೇ ಪಾಯಿಂಟ್ಗೆ ಹೋಗೋಣ. ಡಿಕ್ಷನರೀಸ್ ಆರ್ ಮ್ಯೂಟಬಲ್, ಮೀನಿಂಗ್ ದೆ ಕ್ಯಾನ್ ಬಿ ಮಾಡಿಫೈಡ್ ಆಫ್ಟರ್ ಕ್ರಿಯೇಷನ್. ವೆರಿ ಇಂಪಾರ್ಟೆಂಟ್. ಡಿಕ್ಷನರೀಸ್ ಮ್ಯೂಟಬಲ್ ಅಂತ ಹೇಳ್ತೀವಿ, ಇಮ್ಯೂಟಬಲ್ ಅಲ್ಲ. ಡಿಕ್ಷನರಿನ ಚೇಂಜ್ ಮಾಡ್ಬೋದು, ಚೇಂಜ್ ಮಾಡಾದ್ಮೇಲೆ ಒಂದೇ ಮೆಮರಿಲಿ ಚೇಂಜ್ ಆಗಿರುತ್ತೆ ಆಯಿತಾ. ಸೊ ಆಯಿತು, ಡಿಕ್ಷನರಿ ಹೆಂಗೆ ಕ್ರಿಯೇಟ್ ಮಾಡೋದು ನೋಡ್ಬೋಣ. ಕ್ರಿಯೇಟಿಂಗ್ ಅ ಡಿಕ್ಷನರಿ. ಹೆಂಗೆ ಸರ್ ಡಿಕ್ಷನರಿ ಕ್ರಿಯೇಟ್ ಮಾಡೋದು. ಸೊ ಇಲ್ಲಿ ಕರ್ಲಿ ಬ್ರಾಕೆಟ್ಸ್ ಯೂಸ್ ಮಾಡಬೇಕು ಡಿಕ್ಷನರಿಗೆ. ಸೊ ಇದು ಅರ್ಥ ಮಾಡ್ಕೊಳ್ಳಿ. ಕರ್ಲಿ ಬ್ರಾಕೆಟ್ಸ್ ಅಲ್ಲಿ ನೀವು ಐಟಮ್ಸ್ ಆಫ್ ಡಿಕ್ಷನರೀಸ್ ಸ್ಟೋರ್ ಮಾಡಬೇಕಾಗತ್ತೆ. ಸೊ ಐಟಮ್ ಅಂದ್ರೆ ಏನು ಇದೆಲ್ಲ ನಾನು ಹೇಳ್ತೀನಿ. ಸೊ ಕ್ರಿಯೇಟಿಂಗ್ ಅ ಡಿಕ್ಷನರಿ, ಇಲ್ಲಿ ಪಾಯಿಂಟ್ಸ್ ನೋಡ್ಬೋಣ. ಟು ಕ್ರಿಯೇಟ್ ಅ ಡಿಕ್ಷನರಿ ದ ಐಟಮ್ಸ್ ಆರ್ ಎಂಟರ್ಡ್ ಸೆಪರೇಟೆಡ್ ಬೈ ಕಾಮಾಸ್ ಅಂಡ್ ಎನ್ಕ್ಲೋಸ್ಡ್ ಇನ್ ಕರ್ಲಿ ಬ್ರಾಕೆಟ್ಸ್. ಸೊ ಡಿಕ್ಷನರಿಲಿ ನೀವು ಐಟಮ್ಸ್ ಎಂಟರ್ ಮಾಡಬೇಕಂದ್ರೆ ಕರ್ಲಿ ಬ್ರಾಕೆಟ್ಸ್ ಅಲ್ಲಿ ಎನ್ಕ್ಲೋಸ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಕಾಮಾ ಇಂದ ಸೆಪರೇಟ್ ಮಾಡಬೇಕಾಗುತ್ತೆ ಆಯ್ತಾ. ಸೊ ಐಟಮ್ಸ್ ಅಂದ್ರೆ ಒಂದು ಕೀ ವ್ಯಾಲ್ಯೂ ಪೇರ್ ಅಂತ ಹೇಳ್ತೀವಲ್ಲ, ಒಂದು ಕೀ ವ್ಯಾಲ್ಯೂ ಪೇರ್ನ ಐಟಮ್ ಅಂತ ಕರಿತೀವಿ ಆಯ್ತಾ. ಸೊ ಇದನ್ನ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಬಂದ್ಬಿಡೋಣ. ಈಚ್ ಐಟಮ್ ಇಸ್ ದ ಕೀ ವ್ಯಾಲ್ಯೂ ಪೇರ್ ಸೆಪರೇಟೆಡ್ ಥ್ರೂ ಕೋಲನ್. ಸೊ ಈಚ್ ಐಟಮ್ ಏನು, ಈಚ್ ಡೇಟಾ ಐಟಮ್ ಒಂದು ಕೀ ವ್ಯಾಲ್ಯೂ ಪೇರ್ ಅಂತ ಹೇಳ್ತೀವಿ. ಈಚ್ ಡೇಟಾ ಐಟಮ್ ಇಸ್ ದ ಕೀ ವ್ಯಾಲ್ಯೂ ಪೇರ್. ಸೊ ಕೀನ ಹೆಂಗೆ ಸೆಪರೇಟ್ ಮಾಡ್ತೀರಾ, ವ್ಯಾಲ್ಯೂ ಇಂದ ಕೋಲನ್ ಸೈನ್ ಯೂಸ್ ಮಾಡ್ತೀರಾ. ಇಟ್ಸ್ ಸೆಪರೇಟೆಡ್ ಥ್ರೂ ಕೋಲನ್. ಸೊ ಇಲ್ಲಿ ಏನು ಅರ್ಥ ಮಾಡ್ಕೊಬೇಕು, ಡಿಕ್ಷನರಿ ಅಂದರೆ ಡಿಕ್ಷನರಿ ಇಸ್ ಕಲೆಕ್ಷನ್ ಆಫ್ ಕೀ ವ್ಯಾಲ್ಯೂ ಪೇರ್ಸ್. ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ತಿಳ್ಕೊಬೇಕು, ಇಲ್ಲಿ ಇಂಡೆಕ್ಸಿಂಗ್ ಕಾನ್ಸೆಪ್ಟ್ ಇರಲ್ಲ. ಡಿಕ್ಷನರಿ ಇಸ್ ಅನ್ಆರ್ಡರ್ಡ್. ನೀವು ವ್ಯಾಲ್ಯೂಸ್ ಆಕ್ಸೆಸ್ ಮಾಡಬೇಕಂದ್ರೆ ಕೀಸೇ ಯೂಸ್ ಮಾಡಿ ಆಕ್ಸೆಸ್ ಮಾಡಬೇಕು. ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್, ಡಿಕ್ಷನರಿ ಹೆಂಗೆ ಕ್ರಿಯೇಟ್ ಮಾಡ್ತೀರಾ. ಸೊ ಇಟ್ ಇಸ್ ಕ್ರಿಯೇಟೆಡ್ ಬೈ ಯೂಸಿಂಗ್ ಕಾಮಾ ಆ್ಯಂಡ್ ಎನ್ಕ್ಲೋಸಿಂಗ್ ಇನ್ ಕರ್ಲಿ ಬ್ರಾಕೆಟ್ಸ್. ಕರ್ಲಿ ಬ್ರಾಕೆಟ್ಸಲ್ಲಿ ಎನ್ಕ್ಲೋಸ್ ಮಾಡ್ತೀರಾ. ಕರೆಕ್ಟ್. ಸೊ ಅದಾದಮೇಲೆ ನಾಲ್ಕನೇ ಇಂಪಾರ್ಟೆಂಟ್ ಪಾಯಿಂಟ್, ಕೀಸ್ ಯಾವಾಗಲೂ ಇಮ್ಯೂಟಬಲ್ ಟೈಪ್ಸೇ ಇರಬೇಕು, ಮ್ಯೂಟಬಲ್ ಇರೋಂಗಿಲ್ಲ ಆಯಿತಾ. ಕೀಸು ಡಿಕ್ಷನರಿಲಿ ಮ್ಯೂಟಬಲ್ ಇರೋಂಗಿಲ್ಲ, ಇಮ್ಯೂಟಬಲ್ ಇರಬೇಕು. ಐದರ್ ಇಂಟೀಜರ್ ಇರಬೇಕು, ಇಲ್ಲ ಫ್ಲೋಟ್ ಇರಬೇಕು, ಇಲ್ಲ ಸ್ಟ್ರಿಂಗ್ ಇರಬೇಕು, ಇಲ್ಲ ಟಪಲ್ ಇರಬೇಕು ಆಯಿತಾ. ಮ್ಯೂಟಬಲ್ ವ್ಯಾಲ್ಯೂಸ್ ನೀವು ಹಾಕಂಗಿಲ್ಲ ಫಾರ್ ದ ಕೀಸ್
ವ್ಯಾಲ್ಯೂಸ್ಗೆ ಏನಾದರೂ ಹಾಕಿ, ವ್ಯಾಲ್ಯೂಸ್ಗೆ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ಸೊ ವ್ಯಾಲ್ಯೂಸ್ಗೆ ದ ಕೀಸ್ ಶುಡ್ ಬಿ ಇಮ್ಯೂಟಬಲ್ ಡೇಟಾ ಟೈಪ್. ಸೊ ಅದೇ ಪಾಯಿಂಟ್ ನಾನು ಹೇಳ್ತಿದ್ದೆ, ಕೀಸ್ ಇಮ್ಯೂಟಬಲ್ ಇರ್ಬೋದು, ವ್ಯಾಲ್ಯೂಸ್ ಯಾವ ಡೇಟಾ ಟೈಪ್ ಆದರೂ ಪರವಾಗಿಲ್ಲ, ವ್ಯಾಲ್ಯೂಸ್ ಕ್ಯಾನ್ ಬಿ ಆಫ್ ಎನಿ ಟೈಪ್. ಆ್ಯಂಡ್ ಕೀಸ್ ಆ್ಯಂಡ್ ವ್ಯಾಲ್ಯೂಸ್ ಹೆಂಗೆ ಸಪ್ರೇಟ್ ಮಾಡ್ತೀರಾ, ಕೋಲನ್ ಸೈನ್ ಯೂಸ್ ಮಾಡಿ ಕೀ ಆ್ಯಂಡ್ ವ್ಯಾಲ್ಯೂನ ಸಪ್ರೇಟ್ ಮಾಡಬೇಕು. ಸೊ ಇದಿಷ್ಟು 3-4 ಪಾಯಿಂಟ್ ತಿಳ್ಕೊಳ್ಳಿ. ಡಿಕ್ಷನರೀಸ್ ಕಲೆಕ್ಷನ್ ಆಫ್ ಕೀ ವ್ಯಾಲ್ಯೂ ಪೇರ್ಸ್, ಡಿಕ್ಷನರಿ ಅನ್ಆರ್ಡರ್ಡ್ ಅಂತ ಹೇಳ್ತೀವಿ. ಸೊ ಈಚ್ ವ್ಯಾಲ್ಯೂ ಆಫ್ ದ ಡಿಕ್ಷನರಿ ಇಸ್ ಆಕ್ಸೆಸ್ಡ್ ಯೂಸಿಂಗ್ ಕೀ. ಸೊ 3ನೇ ಪಾಯಿಂಟ್, ಡಿಕ್ಷನರಿ ಇಸ್ ಕ್ರಿಯೇಟೆಡ್ ಬೈ ಯೂಸಿಂಗ್ ಕರ್ಲಿ ಬ್ರಾಕೆಟ್ಸ್ ಸಪ್ರೇಟೆಡ್ ಬೈ ಕಾಮಾಸ್. ಆಯ್ತಾ. ಐಟಮ್ ಅಂದ್ರೆ ಏನು, ಒನ್ ಸಿಂಗಲ್ ಕೀ ವ್ಯಾಲ್ಯೂ ಪೇರ್ ಇಸ್ ಕಾಲ್ಡ್ ಐಟಮ್ ಆಫ್ ದ ಡಿಕ್ಷನರಿ. ಸೊ ಐಟಮ್ ಅಂದ್ರೆ ಒಂದು ಕೀ ವ್ಯಾಲ್ಯೂ ಪೇರ್ನ ಐಟಮ್ ಅಂತ ಕರಿತೀವಿ. ಕೀ ಆಮೇಲೆ ವ್ಯಾಲ್ಯೂ ಹೆಂಗೆ ಸಪ್ರೇಟ್ ಮಾಡ್ತೀವಿ, ಕೋಲನ್ ಸೈನ್ ಇಂದ ಸಪ್ರೇಟ್ ಮಾಡ್ತೀವಿ. ಕೀಸ್ ಇಮ್ಯೂಟಬಲ್ ಡೇಟಾ ಟೈಪ್ಸ್ ಮಾತ್ರ ಇರಬೇಕು, ವ್ಯಾಲ್ಯೂಸ್ ಎನಿ ಡೇಟಾ ಟೈಪ್ಸ್ ಇರ್ಬೋದು. ಆಯ್ತಾ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ದಿಸ್ ಇಸ್ ಅಬೌಟ್ ಡಿಕ್ಷನರಿ ಹೆಂಗೆ ಕ್ರಿಯೇಟ್ ಮಾಡೋದು, ಎಕ್ಸಾಂಪಲ್ಸ್ ಇಲ್ಲಿ ನೋಡ್ಬೋಣ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಸೊ ಡಿಕ್ಷನರೀಸ್ ಎಕ್ಸಾಂಪಲ್ ಇದೆ ಇಲ್ಲಿ. ಸೊ ಡಿ ಅನ್ನೋ ವೇರಿಯಬಲ್ ತೊಗೊಂಡಿದ್ವಿ. ಸೊ DICT ಫಂಕ್ಷನ್ ಯೂಸ್ ಮಾಡಿದ್ರೆ, ಎಂಟಿ ಏನು ಆರ್ಗ್ಯುಮೆಂಟ್ ಕೊಡದೆ DICT ಫಂಕ್ಷನ್ ಯೂಸ್ ಮಾಡಿ ಪ್ರಿಂಟ್ ಮಾಡಿದ್ರೆ ಒಂದು ಎಂಟಿ ಡಿಕ್ಷನರಿ ಕ್ರಿಯೇಟ್ ಆಗುತ್ತೆ ಕರ್ಲಿ ಬ್ರಾಕೆಟ್ ಅಲ್ಲಿ. ಆಯ್ತಾ. ಸೊ ಎಂಟಿ ಡಿಕ್ಷನರಿ ಹೆಂಗೆ ಕ್ರಿಯೇಟ್ ಮಾಡೋದು, DICT ಫಂಕ್ಷನ್ ಯೂಸ್ ಮಾಡಿ. ಸೊ ಆರ್ಗ್ಯುಮೆಂಟ್ ಏನು ಕೊಡಬೇಡಿ. ಸೊ ಅದಾದ್ಮೇಲೆ ಪ್ರಿಂಟ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಸೊ ಎಂಟಿ ಡಿಕ್ಷನರಿ ಕ್ರಿಯೇಟ್ ಆಗಿರುತ್ತೆ. ಇಲ್ಲ ಸರ್ ಎಂಟಿ ಡಿಕ್ಷನರಿ ಬೇಡ, ಹೆಂಗೆ ನಾವೇ ಕ್ರಿಯೇಟ್ ಮಾಡೋದು, ಅದು ಕೂಡ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ. ಸೊ D1 ಅನ್ನೋ ವೇರಿಯಬಲ್ ತೊಗೊಂಡಿವಿ. ಸೊ ಇಲ್ಲಿ ನೀವೇನಾದರೂ ನಿಮ್ಮ ರಿಕ್ವೈರ್ಮೆಂಟ್ ಏನು, ಮಾರ್ಕ್ಸ್ ಸ್ಟೋರ್ ಮಾಡೋದಾ, ಸ್ಟೂಡೆಂಟ್ ನೇಮ್ ಸ್ಟೋರ್ ಮಾಡೋದಾ, ಸೊ ಏನೇ ಇರ್ಬೋದು ನಿಮ್ಮ ರಿಕ್ವೈರ್ಮೆಂಟ್, ಅಥವಾ ಎಂಪ್ಲಾಯಿ ID ಸ್ಟೋರ್ ಮಾಡೋದಾ, ಅದ್ರ ಮೇಲೆ ನಾನು ಎಕ್ಸಾಂಪಲ್ಸ್ ತೊಗೊಂಡಿನಿ. ಆಯ್ತಾ. ಸೊ ಇಲ್ಲಿ ಸ್ಟೂಡೆಂಟ್ ಡೀಟೇಲ್ಸ್ ಸ್ಟೋರ್ ಮಾಡೋದಕ್ಕೆ D1 ಅನ್ನೋ ವೇರಿಯಬಲ್ ತೊಗೊಂಡಿದ್ದೀನಿ. ಸೊ ಕರ್ಲಿ ಬ್ರಾಕೆಟ್ಸ್ ಅಲ್ಲಿ ಕೀಸ್ ಯಾವಾಗಲೂ ಇಮ್ಯೂಟಬಲ್ ಇರಬೇಕು. ಸೊ ಇಲ್ಲಿ ಸ್ಟ್ರಿಂಗ್ ಕೊಟ್ಟಿದ್ದೀನಿ, ನೇಮ್ ಅನ್ನೋದು ಒಂದು ಕೀ, ಅದರದ್ದು ವ್ಯಾಲ್ಯೂ ಕೋಲನಿಂದ ಸಪ್ರೇಟ್ ಮಾಡಿ XYZ ಅಂತ ಸ್ಟೋರ್ ಮಾಡಿದ್ದೀನಿ ವ್ಯಾಲ್ಯೂ. ಅಗೇನ್ ಕೀ ಏಜು, ವ್ಯಾಲ್ಯೂ 20. ಅಗೇನ್ ಕೀ ಸಬ್ಜೆಕ್ಟ್, ವ್ಯಾಲ್ಯೂ CS. ಆಯ್ತಾ. ಸೊ ಇಲ್ಲಿ 3 ಕೀ ಇದೆ, 3 ವ್ಯಾಲ್ಯೂ ಇದೆ. ಸೊ ಹೆಂಗಪ್ಪ ಆಕ್ಸೆಸ್ ಮಾಡೋದು ವ್ಯಾಲ್ಯೂಸ್ನ, ಇಲ್ಲಿ ಇಂಡೆಕ್ಸಿಂಗ್ ಬರಲ್ಲ. ಇಲ್ಲಿ ಇದ್ರ ಇಂಡೆಕ್ಸ್ 0, ಇದ್ರ ಇಂಡೆಕ್ಸ್ 1, ಇದ್ರ ಇಂಡೆಕ್ಸ್ 2 ಈ ಕಾನ್ಸೆಪ್ಟ್ ಇಲ್ಲ. ಸೊ ಇಂಡೆಕ್ಸ್ ಬರೋದಿಲ್ಲ, ಯಾಕಂದ್ರೆ ಡಿಕ್ಷನರಿ ಅನ್ಆರ್ಡರ್ಡ್ ಅಂತ ಹೇಳ್ತೀವಿ. ಸೊ ಮತ್ತೆ ಇನ್ನೆಂಗೆ ಆಕ್ಸೆಸ್ ಮಾಡೋದು, XYZ ಹೆಂಗೆ ಆಕ್ಸೆಸ್ ಮಾಡೋದು, ಕೀಸ್ ಯೂಸ್ ಮಾಡಿ. ಸೊ D1 ನೀವು XYZ ಆಕ್ಸೆಸ್ ಮಾಡ್ಬೇಕಂದ್ರೆ D1 ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ನೇಮ್ ಅಂತ ಕೊಡಿ. ಸೊ ಪ್ರಿಂಟ್ D1 ಆಫ್ ನೇಮ್ ಅಂತ ಕೊಟ್ರೆ ಸೊ ನಿಮಗೆ ಆ ರಿಲೇಟೆಡ್ ವ್ಯಾಲ್ಯೂ ಸಿಗುತ್ತೆ. ಸೊ ನೇಮಲ್ಲಿರೋ ವ್ಯಾಲ್ಯೂ ಏನು, XYZ. ಸೊ XYZ ಪ್ರಿಂಟ್ ಆಗುತ್ತೆ. ಸೊ ನೀವು ಕೀಸೇ ಯೂಸ್ ಮಾಡಿ. ಸೊ ಕೀಸ್ ಎಲ್ಲಿದೆ, ಇಲ್ಲಿ ಕೀಸ್ ಸ್ಪೆಸಿಫೈ ಮಾಡಿದೀವಲ್ಲ, ಕೀಸ್ ಸ್ಪೆಸಿಫೈ ಮಾಡಿ ನಿಮಗೆ ವ್ಯಾಲ್ಯೂ ಸಿಗುತ್ತೆ. ಆಯ್ತಾ. ಸೊ ಇಲ್ಲಿ ಎಕ್ಸಾಂಪಲ್ಸ್ ನೋಡ್ಬೋಣ. ಮತ್ತೆ ಆಕ್ಸೆಸಿಂಗ್ ಎಲಿಮೆಂಟ್ಸ್ ಆಫ್ ದ ಡಿಕ್ಷನರಿ. ಸೊ ಅದೇ ಕಾನ್ಸೆಪ್ಟ್ಗೆ ಬರ್ತಾ ಇದೀವಿ ಇಲ್ಲಿ. ಹೆಂಗೆ ಆಕ್ಸೆಸ್ ಮಾಡೋದು ಎಲಿಮೆಂಟ್ಸ್ ಆಫ್ ದ ಡಿಕ್ಷನರಿ, ಕೀಸ್ ಯೂಸ್ ಮಾಡಿ ಆಕ್ಸೆಸ್ ಮಾಡಬೇಕು. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ದ ಐಟಮ್ಸ್ ಆಫ್ ದ ಡಿಕ್ಷನರಿ ಆರ್ ಆಕ್ಸೆಸ್ ಥ್ರೂ ದ ಕೀಸ್ ರಾದರ್ ದನ್ ದ ರಿಲೇಟಿವ್ ಪೊಸಿಷನ್ ಆರ್ ಇಂಡೆಸಸ್. ಸೊ ಇಲ್ಲಿ ಇಂಡೆಸಸ್ ಕಾನ್ಸೆಪ್ಟ್ ಬರೋದಿಲ್ಲ. ಆಯ್ತಾ. ಫೈನ್. ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ಎಕ್ಸಾಂಪಲ್ಸ್ ಇದೆ, ಎಕ್ಸಾಂಪಲ್ಸ್ ಹೆಂಗೆ ಆಕ್ಸೆಸ್ ಮಾಡೋದು ನೋಡ್ಕೊಳ್ಳಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಇಲ್ಲಿ ಸೇಮ್ ಎಕ್ಸಾಂಪಲ್ D1 ಎಕ್ಸಾಂಪಲ್ ತೊಗೊಂಡಿನಿ. ಸೊ ನೇಮ್ ಅನ್ನೋ ಕೀ ಅಲ್ಲಿ ವ್ಯಾಲ್ಯೂ XYZ ಇದೆ, ಏಜ್ ಅನ್ನೋ ಕೀ ಅಲ್ಲಿ 20. ಸೊ ನೀವು ಅಬ್ಸರ್ವ್ ಮಾಡ್ಬೋದು 20 ಕೋಟ್ಸ್ ಹಾಕಿಲ್ಲ ನಾನು, ಇಂಟೀಜರ್ಗೆ ಕೋಟ್ಸ್ ಬೇಡ, ಸ್ಟ್ರಿಂಗ್ಗೆ ಸಿಂಗಲ್ ಕೋಟ್ ಹಾಕಬೇಕಾಗುತ್ತೆ. ಆಯ್ತಾ. ಫೈನ್. ಸಬ್ಜೆಕ್ಟ್ ಅನ್ನೋ ಕೀಯಲ್ಲಿ CS ಅನ್ನೋ ವ್ಯಾಲ್ಯೂ ಇದೆ. ಆಯ್ತಾ. ಸೊ ಈಗ ಪ್ರಿಂಟ್ D1 ಅನ್ನೋದು ಡಿಕ್ಷನರಿ ವೇರಿಯಬಲ್, ಏನಾದರೂ ತೊಗೊಬೋದು ನೀವು. ಕೀ ನೇಮ್ ಏಜ್ ಅಂತ ಸ್ಪೆಸಿಫೈ ಮಾಡ್ತೀನಿ. D1 ಆಫ್ ಏಜ್ ಏನು ಪ್ರಿಂಟ್ ಆಗುತ್ತೆ, ವ್ಯಾಲ್ಯೂ ಎಷ್ಟು 20. ಸೊ 20 ಪ್ರಿಂಟ್ ಆಗುತ್ತೆ. ಸೊ ವ್ಯಾಲ್ಯೂಸ್ ಆಫ್ ದ ಡಿಕ್ಷನರಿ ಪ್ರಿಂಟ್ ಮಾಡಬೇಕಂದ್ರೆ ಕೀ ನೇಮ್ಸೇ ನೀವು ಕೊಡಬೇಕಾಗತ್ತೆ. ಸೊ ನೀವಿಲ್ಲಿ ಇಂಡೆಕ್ಸಿಂಗ್ ಕಾನ್ಸೆಪ್ಟ್ ವರ್ಕೌಟ್ ಆಗೋದಿಲ್ಲ, ಯಾಕಂದರೆ ಡಿಕ್ಷನರಿ ಅನ್ಆರ್ಡರ್ಡ್. ಆಯಿತಾ. ಸೊ ಅರ್ಥ ಎಂದು ಭಾವಿಸ್ತೀನಿ. ಹೆಂಗೆ ಆಕ್ಸೆಸ್ ಮಾಡೋದು, ಹೆಂಗೆ ಡಿಕ್ಷನರೀಸ್ ಕ್ರಿಯೇಟ್ ಮಾಡೋದು ಗೊತ್ತಾಗಿದೆ ಅನ್ಕೊಂತೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಆಯಿತಾ. ಫೈನ್. ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ, ಅಥವಾ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ಬೋಣ. ಸೊ ಇಂಟ್ರೊಡಕ್ಷನ್ ಟು ಡಿಕ್ಷನರೀಸ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಲ್ಲಿ ಡಿಕ್ಷನರಿ ಹೆಂಗೆ ಕ್ರಿಯೇಟ್ ಮಾಡೋದು, ಎಲಿಮೆಂಟ್ಸ್ ಹೆಂಗೆ ಆಕ್ಸೆಸ್ ಮಾಡೋದು ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಡಿಕ್ಷನರೀಸ್ ಆರ್ ಮ್ಯೂಟಬಲ್. ಇಂಪಾರ್ಟೆಂಟು. ಡಿಕ್ಷನರೀಸ್ ಮ್ಯೂಟಬಲ್ ಇಮ್ಯೂಟಬಲ್. ಈಗ ಟಪಲ್ ಇಮ್ಯೂಟಬಲ್ ಅಂತ ಹೇಳಿದ್ರಿ ಸರ್. ಸೊ ಟಪಲ್ ಅಲ್ಲಿ ವ್ಯಾಲ್ಯೂಸ್ ಚೇಂಜ್ ಮಾಡಕ್ ಆಗೋದಿಲ್ಲ. ಮ್ಯೂಟಬಲ್ ಏನಾ ಸರ್ ಇದೂನು, ಅಥವಾ ಇಮ್ಯೂಟಬಲ್ ಏನಾ ಸರ್ ಡಿಕ್ಷನರಿ ಇಮ್ಯೂಟಬಲ್ ಅಲ್ಲ, ಟಪಲ್ ಮಾತ್ರ ಇಮ್ಯೂಟಬಲ್. ಆಯ್ತಾ. ಟಪಲ್ ಅಲ್ಲಿ ನೀವು ವ್ಯಾಲ್ಯೂ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಡಿಕ್ಷನರಿ ಮ್ಯೂಟಬಲ್ ಅಂತ ಹೇಳ್ತೀವಿ. ಅಸೈನ್ ಮಾಡಿದ್ಮೇಲೆ ವ್ಯಾಲ್ಯೂ ಚೇಂಜ್ ಮಾಡ್ಬೋದು ಡಿಕ್ಷನರಿಲಿ. ಸೊ ಎಲ್ಲಿ ಚೇಂಜ್ ಆಗುತ್ತೆ, ಅದು ಸೇಮ್ ಮೆಮರಿಲೇ ಚೇಂಜ್ ಆಗುತ್ತೆ. ಸೊ ಇದು ನೋಡ್ಬೋಣ. ಎಂಟನೇ ಕಾನ್ಸೆಪ್ಟ್, ಡಿಕ್ಷನರೀಸ್ ಆರ್ ಮ್ಯೂಟಬಲ್. ಹೆಂಗ್ ಸರ್ ಮ್ಯೂಟಬಲ್? ಸೊ ಇಲ್ಲಿ ಪಾಯಿಂಟ್ಸ್ ಇದೆ, ಕೆಲವೊಂದು ಪಾಯಿಂಟ್ಸ್ ಇಂದ ಅರ್ಥ ಮಾಡ್ಕೊಂಬಿಡಿ. ಡಿಕ್ಷನರೀಸ್ ಆರ್ ಮ್ಯೂಟಬಲ್ ವಿಚ್ ಇಂಪ್ಲೈಸ್ ದ ಕಂಟೆಂಟ್ಸ್ ಆಫ್ ದ ಡಿಕ್ಷನರಿ ಕ್ಯಾನ್ ಬಿ ಚೇಂಜ್ಡ್ ಇನ್ ಸೇಮ್ ಪ್ಲೇಸ್ ಇನ್ ಮೆಮರಿ. ಸೊ ಡಿಕ್ಷನರಿಲಿ ಏನೋ ವ್ಯಾಲ್ಯೂಸ್ ಇದೆ ಅನ್ಕೊಳ್ಳೋಣ. ನಾನು ಎಕ್ಸಾಂಪಲ್ ಕೊಡ್ತಾ ಇದೀನಿ. ಡಿ ಅನ್ನೋ ವೇರಿಯಬಲ್ ತೊಗೊತಾ ಇದೀನಿ. ಡಿಕ್ಷನರಿಲಿ ಲೆಟ್ಸ್ ಸೇ ಈಗ ನೇಮ್ ಅಂತ ಒಂದು ಕೀ ತೊಗೊಳ್ಳೋಣ. ನೇಮ್ ಲೆಟ್ಸ್ ಸೇ ವ್ಯಾಲ್ಯೂ XYZ ಕೊಡ್ತೀನಿ.
ಸೊ ನೆಕ್ಸ್ಟ್ ಇನ್ನೇನಿತ್ತು, ಕೀ ವ್ಯಾಲ್ಯೂ ಏಜ್ ಇತ್ತು, ಲೆಟ್ಸ್ ಸೇ ಏಜೇ ಕೊಡೋಣ. ಸೊ ಲೆಟ್ಸ್ ಸೇ 21 ಕೊಡ್ತೀನಿ. ಇದಾದಮೇಲೆ ಲೆಟ್ಸ್ ಸೇ ಇವಾಗ ಇನ್ನೊಂದು ಸಬ್ಜೆಕ್ಟ್ ಇತ್ತು, ಸಬ್ಜೆಕ್ಟೇ ಕೊಡೋಣ. ಕೀ ಕೋರ್ಸಲ್ಲಿ ಸಬ್ಜೆಕ್ಟ್ ವ್ಯಾಲ್ಯೂ ಲೆಟ್ಸ್ ಸೇ CS ಕೊಡೋಣ, ಆಯಿತಾ. ಸೊ ಇದು ಒಂದು ಡಿಕ್ಷನರಿಲಿ 3 ಐಟಮ್ ಇದೆ ಇಲ್ಲಿ. ಸೊ ಇದು ಫಸ್ಟ್ ಕೀ ವ್ಯಾಲ್ಯೂ ಪೇರ್, ಇದು ಒಂದು ಐಟಮು. ಇದು ಎರಡನೇ ಕೀ ವ್ಯಾಲ್ಯೂ ಪೇರ್, ಇದು ಎರಡನೇ ಐಟಮು. ಸೊ ಇಲ್ಲಿ ಮೂರನೇ ಕೀ ವ್ಯಾಲ್ಯೂ ಪೇರ್, ಇದು ಮೂರನೇ ಐಟಮು, ಕರೆಕ್ಟಾ. ಸೊ ಈಗ ನೀವು ಎಕ್ಸ್ಟ್ರಾ ಎಲಿಮೆಂಟ್ ಆ್ಯಡ್ ಮಾಡ್ಬೋದಾ? ಸೊ ಡಿಕ್ಷನರಿ ಇದು ಒರಿಜಿನಲ್ ಡಿಕ್ಷನರಿ. ಈಗ ನಾನು ಎಕ್ಸ್ಟ್ರಾ ಎಲಿಮೆಂಟ್ಸ್ ಆ್ಯಡ್ ಮಾಡ್ಬೋದಾ? ಮ್ಯೂಟಬಲ್ ಇದು ಡಿಕ್ಷನರಿ, ಆ್ಯಡ್ ಮಾಡ್ಬೋದು, ಚೇಂಜ್ ಮಾಡ್ಬೋದು ಡಿಕ್ಷನರಿ. ಸೊ ಎಲ್ಲಿ ಚೇಂಜ್ ಆಗುತ್ತೆ? ಅದೇ ಮೆಮರಿಲಿ ಚೇಂಜ್ ಆಗುತ್ತೆ. ಸೊ ಇಲ್ಲಿ ID ಆಫ್ D ಯಾವುದೋ ID ಇದೆ ಅನ್ಕೊಳ್ಳೋಣ. ID ಆಫ್ D ಲೆಟ್ಸ್ ಸೇ ಯಾವುದೋ ಒಂದು ಮೆಮರಿ ಅಡ್ರೆಸ್ ಬಂದಿದೆ. ಸೊ ಇದೇ ಮೆಮರಿ ಅಡ್ರೆಸ್ಸಲ್ಲೇ ನಾವು ಚೇಂಜ್ ಮಾಡ್ಬೋದು, ಇನ್ನೂ ಎಕ್ಸ್ಟ್ರಾ ವ್ಯಾಲ್ಯೂಸ್ ಹಾಕ್ಬೋದು. ಹೆಂಗೆ ಹಾಕೋದು? ಸೊ D ನಾನು ಎಕ್ಸ್ಟ್ರಾ ಹಾಕಬೇಕಂದ್ರೆ ಲೆಟ್ಸ್ ಸೇ ನಾನು ಬೇರೆ ಏನೋ ಹಾಕ್ಬೇಕು. ಇವಾಗ ನೇಮ್ ಇದೆ, ಏಜ್ ಇದೆ, ಸಬ್ಜೆಕ್ಟ್ ಇದೆ. ಲೆಟ್ಸ್ ಸೇ ಇವಾಗ ನೇಮ್, ಏಜ್, ಸಬ್ಜೆಕ್ಟ್ ಇನ್ ಸ್ಟೂಡೆಂಟ್ಗೆ ಬೇರೆ ಏನಿರುತ್ತೆ? ರೋಲ್ ನಂಬರ್ ಇರುತ್ತೆ. ಸೊ ನೀವು D ಆಫ್ ಲೆಟ್ಸ್ ಸೇ ನಾನು ರೋಲ್ ನಂಬರ್ ಅಂತ ಹಾಕ್ತೀನಿ. ಇದು ಕೀ ವ್ಯಾಲ್ಯೂ ನಂದು, ಇದು ಕೀ ನಂದು, ಇದು ಕೀ ವ್ಯಾಲ್ಯೂ ಇಲ್ಲಿ ಕೊಡ್ತೀನಿ, ರೋಲ್ ನಂಬರ್ 1 ಅಂತ ಕೊಡ್ತೀನಿ. ಸೊ ಏನಾಗುತ್ತೆ, ಈ ರೋಲ್ ನಂಬರ್ ಕೀ ಮತ್ತು ಈ ವ್ಯಾಲ್ಯೂದ್ 1 ಇದು ಇಲ್ಲಿ ಲಾಸ್ಟಲ್ಲಿ ಆ್ಯಡ್ ಆಗುತ್ತೆ. ಸೊ ಇವಾಗ ನೀವು ಪ್ರಿಂಟ್ ಮಾಡಿದಾಗ ಈ 3 ಕೀ ವ್ಯಾಲ್ಯೂ ಪೇರ್ ಜೊತೆಗೆ ನಿಮಗೆ ರೋಲ್ ನಂಬರ್ ಅನ್ನೋ ಕೀ ವ್ಯಾಲ್ಯೂ ಪೇರ್ ಲಾಸ್ಟಲ್ಲಿ ಆ್ಯಡ್ ಆಗಿರುತ್ತೆ. ರೋಲ್ ನಂಬರ್ ಮತ್ತು ಅದ್ರ ವ್ಯಾಲ್ಯೂ ಕೋಲಿಂದ ಸಪ್ರೇಟ್ ಆಗಿ, ಸೊ ರೋಲ್ ನಂಬರ್ ಆ್ಯಂಡ್ 1 ಕೂಡ ಆ್ಯಡ್ ಆಗುತ್ತೆ, ಆಯಿತಾ. ಸೊ ಇಲ್ಲಿ ಅದೇ ಎಕ್ಸಾಂಪಲ್ ಇದೆ, ಅದೇ ಎಕ್ಸಾಂಪಲ್ ಅಂದರೆ ಅದೇ ಥರ ಕಾನ್ಸೆಪ್ಟ್ ಇದೆ. ಸೊ ಎಕ್ಸಾಂಪಲ್ ಆ್ಯಡಿಂಗ್ ನ್ಯೂ ಐಟಮ್ ಟು ಡಿಕ್ಷನರಿ. ಇವಾಗ ಆ್ಯಡ್ ಮಾಡಿದ್ನಲ್ಲ ನಾನು, ನ್ಯೂ ಐಟಮ್ ರೋಲ್ ನಂಬರ್ ಆ್ಯಡ್ ಮಾಡಿದೆ. ಸೊ ರೋಲ್ ನಂಬರ್ ಲಾಸ್ಟಲ್ಲಿ ಡಿಕ್ಷನರಿಲಿ ಆ್ಯಡ್ ಆಗುತ್ತೆ. ಸೊ ಅದೇ ಥರ ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಇದೆ, ಎಕ್ಸಾಂಪಲ್ಸ್ ನೋಡ್ಬೋಣ. ಸೊ D1 ಅನ್ನೋ ವೇರಿಯಬಲಲ್ಲಿ ಸೊ ಕೀ ವ್ಯಾಲ್ಯೂ ಪೇರ್ ಮೋಹನ್ ಆ್ಯಂಡ್ 90 ಇದೆ, ಇದು ಒಂದು ಐಟಮ್. ರಾಮ್ ಆ್ಯಂಡ್ 92, ಐ ಥಿಂಕ್ ಇದು ಮಾರ್ಕ್ಸ್, ಸ್ಟೂಡೆಂಟ್ ಆಮೇಲೆ ಮಾರ್ಕ್ಸ್ ಸ್ಟೋರ್ ಮಾಡ್ತಿದ್ದಾರೆ, ಇದು ಎರಡನೇ ಐಟಮ್. ರಾಜ್ ಆ್ಯಂಡ್ 56, ಇದು ಮೂರನೇ ಐಟಮ್. ಸಾನ್ ಆ್ಯಂಡ್ 79, ಇದು ಫೋರ್ತ್ ಐಟಮ್. ಸೊ ಎಷ್ಟು ಕೀ ವ್ಯಾಲ್ಯೂ ಪೇರ್ ಇದೆ ಇಲ್ಲಿ? ಸೊ 4 ಕೀ ವ್ಯಾಲ್ಯೂ ಪೇರ್ ಇದೆ. ಸೊ ಮೋಹನ್ ಅನ್ನೋದು ಕೀ, ಸೊ 90 ಅನ್ನೋದು ವ್ಯಾಲ್ಯೂ, ರಾಮ್ ಅನ್ನೋದು ಕೀ, 92 ಅನ್ನೋದು ವ್ಯಾಲ್ಯೂ, ರಾಜ್ ಅನ್ನೋದು ಕೀ, 56 ಅನ್ನೋದು ವ್ಯಾಲ್ಯೂ, ಸಾನ ಅನ್ನೋದು ಕೀ, 17 ಅನ್ನೋದು ವ್ಯಾಲ್ಯೂ. ಸೊ ಈಗ ID ಆಫ್ D1, ಸೊ ಯಾವುದೋ ಒಂದು ಮೆಮರಿ ಅಡ್ರೆಸ್ ಡಿಸ್ಪ್ಲೇ ಆಗುತ್ತೆ. ಇದು ಈ ಡಿಕ್ಷನರಿ ಎಲ್ಲೋ ಈ ಮೆಮರಿ ಅಡ್ರೆಸ್ಸಲ್ಲಿ ಒಂದು ಆಬ್ಜೆಕ್ಟ್ ಆಗಿ ಸ್ಟೋರ್ ಆಗಿದೆ, ಕರೆಕ್ಟ್. ಸೊ ಈಗ ನೀವೇನಾದರೂ ಎಕ್ಸ್ಟ್ರಾ ಐಟಮ್ ಆ್ಯಡ್ ಮಾಡಬೇಕಂದ್ರೆ ಹೆಂಗೆ ಮಾಡ್ತೀರಾ? ಸೊ ನಾನಿಲ್ಲಿ ಆ್ಯಡ್ ಮಾಡಿದ್ನಲ್ಲ ರೋಲ್ ನಂಬರ್, ಅದೇ ಥರ ಇಲ್ಲಿ ಇನ್ನೊಂದು ನೇಮ್ ಆ್ಯಡ್ ಮಾಡ್ತೀರಾ, ಅದಕ್ಕೆ ಮಾರ್ಕ್ಸ್ ಅಸೈನ್ ಮಾಡ್ತೀರಾ, ಕರೆಕ್ಟ್. ಸೊ ಎಕ್ಸಾಂಪಲ್ ನೋಡ್ಬೋಣ ಇಲ್ಲಿ. ಸೊ D1 ಅದೇ ಡಿಕ್ಷನರಿಲಿ ಮೋನಿಶಾ, ಸೊ ಮೋನಿಶಾ ಅನ್ನೋದು ಒಂದು ಕೀ, ಹೊಸ ಕೀ. ಇವಾಗ ಅದಕ್ಕೆ 97 ಅನ್ನೋದು ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇವಿ. ಸೊ ನ್ಯೂ ಐಟಮ್ ಆ್ಯಡೆಡ್ ಅಟ್ ದಿ ಎಂಡ್, ಇಲ್ಲಿ ತಿಳ್ಕೊಬೇಕು. ಸೊ D1 ಆಫ್ ಮೋನಿಶಾ ಇಸ್ ಈಕ್ವಲ್ ಟು 97 ಮಾಡಿದ್ರೆ ಕೀ ವ್ಯಾಲ್ಯೂ ಮೋನಿಶಾಗೆ, ಇದು ವ್ಯಾಲ್ಯೂ 97, ಕೀ ಮೋನಿಶಾ 97 ವ್ಯಾಲ್ಯೂ ಈ ಡಿಕ್ಷನರಿಗೆ ಆ್ಯಡ್ ಆಗುತ್ತೆ. ಸೊ ಈಗ ನೀವು ಪ್ರಿಂಟ್ D1 ಅಂತ ಡಿಸ್ಪ್ಲೇ ಮಾಡಿದ್ಮೇಲೆ ಸೊ ಆಫ್ಟರ್ ಸಹನ ಏನಾಗುತ್ತೆ? ಮೋನಿಶಾ ಆ್ಯಂಡ್ 97 ಆ್ಯಡ್ ಆಗಿರುತ್ತೆ. ನೀವೀಗ ID ಡಿಸ್ಪ್ಲೇ ಮಾಡ್ತೀರಾ, ಮೆಮರಿ ಅಡ್ರೆಸ್ ಏನು ಮೆಮರಿ ಅಡ್ರೆಸ್ ಡಿಸ್ಪ್ಲೇ ಆಗಬೇಕು? ಇದೇ ಅಡ್ರೆಸ್ ಬರಬೇಕು. ಒಂದೇ ಮೆಮರಿಲಿ ಚೇಂಜ್ ಆದರೆ ಮ್ಯೂಟಬಲ್ ಅಂತ ಹೇಳ್ತೀವಿ. ಸೊ ಇದೇ ಮೆಮರಿಲಿ ಚೇಂಜ್ ಆಗಿರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ 2165 ಇದೆ, ಸೇಮ್ ಮೆಮರಿ ಅಡ್ರೆಸ್ಸಲ್ಲೇ ಚೇಂಜ್ ಆಗಿದೆ. ಸೊ ಮೆಮರಿ ಅಡ್ರೆಸ್ ರಿಮೇನ್ಸ್ ದ ಸೇಮ್. ಸೊ ಮೆಮರಿ ಅಡ್ರೆಸ್ ಏನು ಚೇಂಜ್ ಆಗೋದಿಲ್ಲ. ಒಂದೇ ಮೆಮರಿ ಅಡ್ರೆಸ್ಸಲ್ಲಿ ನೀವೇನಾದರೂ ಎಕ್ಸ್ಟ್ರಾ ಎಲಿಮೆಂಟ್ಸ್ ಆ್ಯಡ್ ಮಾಡಿದ್ರೆ ಡಿಕ್ಷನರಿಗೆ, ಅಥವಾ ಅದೇ ಎಲಿಮೆಂಟ್ನ ಅಪ್ಡೇಟ್ ಮಾಡಿದ್ರೆ ಇದು ಮ್ಯೂಟಬಲ್ ಡೇಟಾ ಟೈಪ್ ಅಂತ ಹೇಳ್ತೀವಿ, ಆಯಿತಾ. ಸೊ ಫೈನ್. D1 ಆಫ್ ಮೋಹನ್ ಇಸ್ ಈಕ್ವಲ್ ಟು 67. ಅಪ್ಡೇಟ್ ಮಾಡ್ಬೋದಾ ಸರ್? ಸೊ ಮೋಹನ್ಗೆ ವ್ಯಾಲ್ಯೂ ಚೇಂಜ್ ಮಾಡ್ಬೋದು, ಅದೇ ಮೆಮರಿಲೇ ಚೇಂಜ್ ಆಗುತ್ತೆ. ಮತ್ತೆ D1 ಆಫ್ ಮೋಹನ್ ಕೀ ವ್ಯಾಲ್ಯೂ ಬೇರೆ ಕೊಡ್ಬೋದು, 67. ಸೊ ಚೇಂಜಿಂಗ್ ಎಕ್ಸಿಸ್ಟಿಂಗ್ ಐಟಮ್, ಹೊಸ ಐಟಮ್ ಕೂಡ ಆ್ಯಡ್ ಮಾಡ್ಬೋದು, ಎಕ್ಸಿಸ್ಟಿಂಗ್ ಐಟಮ್ ಕೂಡ ನೀವು ಅಪ್ಡೇಟ್ ಮಾಡ್ಬೋದು. ಸೊ D1 ಕೀ ಅನ್ನೋದು ಮೋಹನ್, ವ್ಯಾಲ್ಯೂ ಇವಾಗ 67 ಕೊಡ್ತಾ ಇರಾ 90ಇಂದ. ಸೊ ನೀವು ಡಿಸ್ಪ್ಲೇ ಮಾಡಿದ್ರೆ ID ಸೇಮ್ IDಲೇ ಚೇಂಜ್ ಆಗಿರುತ್ತೆ, ಮೆಮರಿ ಅಡ್ರೆಸ್ ಮತ್ತೆ ಸೇಮ್ ಆಗಿರುತ್ತೆ. ಸೊ ನೀವು ಎಕ್ಸಿಸ್ಟಿಂಗ್ ಐಟಮ್ ಆದರೂ ಚೇಂಜ್ ಮಾಡಿ, ಅಥವಾ ಹೊಸ ಐಟಮ್ ಆದರೂ ಡಿಕ್ಷನರಿಗೆ ಹಾಕಿ, ಸೊ ಮೆಮರಿ ಅಡ್ರೆಸ್ ಚೇಂಜ್ ಆಗೋದಿಲ್ಲ. ಅದಕ್ಕೆ ಡಿಕ್ಷನರಿ ಏನಂತ ಕರಿತೀವಿ? ಮ್ಯೂಟಬಲ್ ಡೇಟಾ ಟೈಪ್. ಡಿಕ್ಷನರಿ ಇಸ್ ಮ್ಯೂಟಬಲ್ ಡೇಟಾ ಟೈಪ್ ಅಂತ ಕರಿತೀವಿ. ಸೊ ಏನೇ ಡೌಟ್ ಇದ್ರೂ ಕಾಮೆಂಟ್ ಮಾಡಿ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ, ಆಯಿತಾ. ಸೊ ಸ್ಟೂಡೆಂಟ್ಸ್, ಅರ್ಥ ಇದೆ ಅಂತ ಭಾವಿಸ್ತೀನಿ. ಡಿಕ್ಷನರೀಸ್ ಆರ್ ಮ್ಯೂಟಬಲ್. ಡಿಕ್ಷನರಿ ಹೆಂಗೆ ಕ್ರಿಯೇಟ್ ಮಾಡೋದು, ಸೊ ಹೆಂಗೆ ಮ್ಯೂಟಬಲ್ ಅಂತ ತೋರಿಸೋದು, ಇದು ಜಸ್ಟ್ ಡೆಮಾನ್ಸ್ಟ್ರೇಟ್ ಮಾಡಿಬಿಡ್ತೀನಿ. ಸೊ ಇಲ್ಲಿ ಒಂದು ಡಿಕ್ಷನರಿ ಕ್ರಿಯೇಟ್ ಮಾಡೋಣ. ಸೊ ಈ ಪ್ರಾಂಪ್ಟಲ್ಲಿ ಲೆಟ್ಸ್ ಸೇ D1 ಇಸ್ ಈಕ್ವಲ್ ಟು ಕರ್ಲಿ ಬ್ರ್ಯಾಕೆಟ್ಸ್ ಕೊಡ್ತೀನಿ. ಲೆಟ್ಸ್ ಸೇ ನೇಮ್ ಅಂತ ತೊಗೊಳ್ಳೋಣ, ಕೀ ವ್ಯಾಲ್ಯೂ XYZ ಹಾಗೆ ತೊಗೊಳ್ಳೋಣ. ಸೊ ಅದಾದಮೇಲೆ ಏಜ್ ಅಂತ ತೊಗೊಳ್ಳೋಣ, ಒಂದು ಕೀ ಲೆಟ್ಸ್ ಸೇ 20. ಅದಾದಮೇಲೆ ಸಬ್ಜೆಕ್ಟ್ ತೊಗೊತೀನಿ, ಕೀ. ಸೊ ಇದು ಒಂದು ಕೀ ವ್ಯಾಲ್ಯೂ ಪೇರ್ CS ಅಂತಲೇ ತೊಗೊಳ್ಳೋಣ, ಆಯಿತಾ. ಸೊ D1 ಅಲ್ಲಿ 3 ಕೀ ವ್ಯಾಲ್ಯೂ ಪೇರ್ ಇದೆ, ನೇಮ್, ಕೀ, ಆಮೇಲೆ ವ್ಯಾಲ್ಯೂ XYZ.
ಆಮೇಲೆ ಕೀ ಏಜ್ ವ್ಯಾಲ್ಯೂ 20 ಮತ್ತು ಕೀ ಸಬ್ಜೆಕ್ಟ್ ಆಮೇಲೆ ವ್ಯಾಲ್ಯೂ CS ಅಲ್ವಾ. ಸೊ ಈಗ ನಾನು ಜಸ್ಟ್ ಪ್ರಿಂಟ್ ಮಾಡಿದ್ರೆ D1 ನನಗೆ ಡಿಕ್ಷನರಿನೇ ಪ್ರಿಂಟ್ ಆಗಬೇಕು. ಸೊ D1 ಪ್ರಿಂಟ್ ಮಾಡಿದ್ರೆ ಡಿಕ್ಷನರಿ ಪ್ರಿಂಟ್ ಆಗುತ್ತೆ. ಸೊ ಇದರ ID ನೋಡ್ಬೋಣ. ಸೊ ಅಥವಾ ಇದರ ಆಕ್ಸೆಸ್ ಹೆಂಗೆ ಮಾಡೋದು ಅಂತ ಕೂಡ ನಿಮ್ಗೆ ಕನ್ಫ್ಯೂಷನ್ ಇರ್ಬೋದು. ಸೊ D1 ಆಫ್ ಯಾವುದಾದ್ರು ನೀವು ವ್ಯಾಲ್ಯೂ ಆಕ್ಸೆಸ್ ಮಾಡಬೇಕಾದ್ರೆ ಇಲ್ಲಿ ಇಂಡೆಕ್ಸಸ್ ಇರೋದಿಲ್ಲ. ಸೊ D1 ಆಫ್ ಏಜ್ ಅಂತ ನಾನು ತೊಗೊತೀನಿ. ಲೆಟ್ಸ್ ಸೇ D1 ಆಫ್ ಏಜ್ ನನಗೆ ರೆಸ್ಪೆಕ್ಟಿವ್ ವ್ಯಾಲ್ಯೂ ಬರುತ್ತೆ. ರೆಸ್ಪೆಕ್ಟಿವ್ ವ್ಯಾಲ್ಯೂ 20 ಡಿಸ್ಪ್ಲೇ ಆಗಬೇಕಿಲ್ಲಿ. ಸೊ ನೋಡ್ಬೋಣ 20 ಡಿಸ್ಪ್ಲೇ ಆಗ್ತಿದೆ. ಸೊ ಇದೇ ಥರ ನೀವು ಕೀಸ್ ಯೂಸ್ ಮಾಡಿ ವ್ಯಾಲ್ಯೂಸ್ನ ಆಕ್ಸೆಸ್ ಮಾಡಬೇಕಾಗತ್ತೆ. ಇದು ಆಕ್ಸೆಸಿಂಗ್ ಐಟಮ್ಸ್ ಆಫ್ ದ ಡಿಕ್ಷನರಿ ಅಲ್ವಾ. ಸೊ ಈಗ ಮ್ಯೂಟಬಲ್ ಅಂತ ಹೆಂಗೆ ಪ್ರೂವ್ ಮಾಡೋದು, ಇದರ ID ನೋಡ್ಬೋಣ. ID ಆಫ್ D1 ಏನು ಬರುತ್ತೆ, ಸೊ ಮೆಮರಿ ಅಡ್ರೆಸ್ ಏನು ಬರುತ್ತೆ. ಸೊ ಏನೋ ಮೆಮರಿ ಅಡ್ರೆಸ್ ಬರ್ತಿದೆ. ಈಗ ನಾನು ಜಸ್ಟ್ ಇನ್ನೊಂದು ಐಟಮ್ ಆ್ಯಡ್ ಮಾಡ್ತೀನಿ ಡಿಕ್ಷನರಿಗೆ. ಸೊ ಆದ್ರೂ ಅದೇ ಮೆಮರಿ ಅಡ್ರೆಸ್ಸೇ ತೋರಿಸಿದ್ರೆ ವಿ ಕ್ಯಾನ್ ಪ್ರೂವ್ ಡಿಕ್ಷನರಿ ಇಸ್ ಮ್ಯೂಟಬಲ್ ಅಲ್ವಾ. ಸೊ ಈಗ ನಾನು ಇನ್ನೊಂದು ಕೀ ವ್ಯಾಲ್ಯೂ ಪೇರ್ ಆ್ಯಡ್ ಮಾಡ್ತೀನಿ. ಲೆಟ್ಸ್ ಸೇ D1 ಆಫ್ ಯಾವ್ದಾದ್ರು ಒಂದು ಕೀ ಹಾಕೋಣ. ಮತ್ತೆ ಕೀ ಈಗ ಸಬ್ಜೆಕ್ಟ್ ಇದೆ, ಏಜ್ ಇದೆ, ನೇಮ್ ಇದೆ, ರೋಲ್ ನಂಬರ್ ಅಂತ ಹಾಕೋಣ ಆಯಿತಾ. ಸೊ ಇದೊಂದು ಕೀ. ಸೊ ರೋಲ್ ನಂಬರ್ ಒಂದು ವ್ಯಾಲ್ಯೂ ಕೊಡೋಣ. ರೋಲ್ ನಂಬರ್ ಇಸ್ ಈಕ್ವಲ್ ಟು 1 ಅಂತ. ಸೊ ಇವಾಗ ಕೀ ವ್ಯಾಲ್ಯೂ ಪೇರ್ ಇದು ಕೀ ರೋಲ್ ನಂಬರ್ ವ್ಯಾಲ್ಯೂ 1 ಆಗುತ್ತೆ. ಅದು ಲಾಸ್ಟಲ್ಲಿ ಆ್ಯಡ್ ಆಗುತ್ತೆ. ಸೊ ಈಗ ಇದಾದಮೇಲೆ ಸಬ್ಜೆಕ್ಟ್ ಆದಮೇಲೆ ರೋಲ್ ನಂಬರ್ ಆ್ಯಂಡ್ 1 ಆ್ಯಡ್ ಆಗಿರುತ್ತೆ ಆಯಿತಾ. ಸೊ ನಾನು ಈಗ ಜಸ್ಟ್ ಪ್ರಿಂಟ್ D1 ಅಂತ ಕೊಡ್ತೀನಿ. ಪ್ರಿಂಟ್ ಆಫ್ D1. ಸೊ ನೋಡ್ಬೋದು ರೋಲ್ ನಂಬರ್ ಆ್ಯಂಡ್ 1 ಲಾಸ್ಟ್ ಕೀ ವ್ಯಾಲ್ಯೂ ಪೇರ್ ಆಗಿದೆ. ಕರೆಕ್ಟಾ. ಲಾಸ್ಟ್ ಕೀ ವ್ಯಾಲ್ಯೂ ಪೇರ್ ರೋಲ್ ನಂಬರ್ ಆ್ಯಂಡ್ 1 ಆ್ಯಡ್ ಆಗಿದೆ. ಬಟ್ ಇವಾಗ ಇಂಪಾರ್ಟೆಂಟ್ ಥಿಂಗ್, ಅದೇ ಮೆಮರಿ ಅಡ್ರೆಸ್ಸಲ್ಲಿ ಇದು ಆ್ಯಡ್ ಆಗಿದೆಯಾ, ಬೇರೆ ಅದರಲ್ಲಿ ಆ್ಯಡ್ ಆಗಿದೆಯಾ, ಜಸ್ಟ್ ಚೆಕ್ ಮಾಡ್ಬೋಣ. ID ಆಫ್ D1 ಡಿಕ್ಷನರಿ ನೋಡಿದ್ರೆ ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಮೆಮರಿ ಅಡ್ರೆಸ್ಸಸ್ ಸೇಮ್ ಇದೆ. ಮೆಮರಿ ಅಡ್ರೆಸ್ಸಸ್ ಎಲ್ಲೂ ಚೇಂಜ್ ಆಗಿಲ್ಲ. ಸೊ ವಿ ಕ್ಯಾನ್ ಪ್ರೂವ್ ಡಿಕ್ಷನರಿ ಇಸ್ ಮ್ಯೂಟಬಲ್. ಇದರಿಂದ ನಾವೇನು ಹೇಳ್ಬೋದು, ಡಿಕ್ಷನರಿ ಇಸ್ ಮ್ಯೂಟಬಲ್ ಅಂತ ಹೇಳ್ಬೋದು. ಸೇಮ್ ಮೆಮರಿ ಅಡ್ರೆಸ್ಸಲ್ಲೇ ನಾನು ಚೇಂಜ್ ಮಾಡಿದ್ದೀನಿ. ಕರೆಕ್ಟ್. ಸೊ ಎಕ್ಸಿಸ್ಟಿಂಗ್ ಐಟಮ್ ಕೂಡ ನೀವು ಚೇಂಜ್ ಮಾಡ್ಬೋದು. ಹೆಂಗೆ ಎಕ್ಸಿಸ್ಟಿಂಗ್ ಐಟಮ್ ಚೇಂಜ್ ಮಾಡೋದು, ಸೊ D1 ಆಫ್ ದ ಕೀ ನೇಮ್, ಲೆಟ್ಸ್ ಸೇ ಏಜೇ ಕೊಡೋಣ ಕೀ ನೇಮ್. ಇವಾಗ ವ್ಯಾಲ್ಯೂ ಚೇಂಜ್ ಮಾಡಿ 25 ಅಂತ ಕೊಡೋಣ. ಲೆಟ್ಸ್ ಸೇ 25. ಈಗ ಎಕ್ಸಿಸ್ಟಿಂಗ್ ಏಜ್ ಚೇಂಜ್ ಆಗುತ್ತೆ. ಈಗ D1 ಡಿಸ್ಪ್ಲೇ ಮಾಡಿದ್ರೆ ಸೊ 20ಇಂದ 25ಗೆ ಏಜ್ ಚೇಂಜ್ ಆಗಿದೆ. ಎಲ್ಲಿ ಚೇಂಜ್ ಆಗಿದೆ ಅಂತ ನೋಡಬೇಕಾದ್ರೆ ಮತ್ತೆ ನೀವು ನೋಡಿ ID ಆಫ್ D1. ಸೊ ಸೇಮ್ ಮೆಮರಿ ಅಡ್ರೆಸ್ಸಲ್ಲೇ ಚೇಂಜ್ ಆಗಿದೆ. ಸೊ ಎಲ್ಲ ಕಡೆ ಮೆಮರಿ ಅಡ್ರೆಸ್ ನೀವು ನೋಡ್ಬೋದು. ಮೆಮರಿ ಅಡ್ರೆಸ್ಸಸ್ ಎಲ್ಲೂ ಚೇಂಜ್ ಆಗಿಲ್ಲ. ಸೊ ಈ ಥರ ನೀವು ಹೊಸ ಐಟಮ್ ಡಿಕ್ಷನರಿಗೆ ಆ್ಯಡ್ ಮಾಡ್ಬೋದು ಆ್ಯಂಡ್ ಎಕ್ಸಿಸ್ಟಿಂಗ್ ಐಟಮ್ ಕೂಡ ಚೇಂಜ್ ಮಾಡ್ಬೋದು. ಸೊ ಡಿಕ್ಷನರೀಸ್ ಆರ್ ಮ್ಯೂಟಬಲ್. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಗ್ಗೆ ಹೋಗೋಣ. ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. 9ನೇ ಕಾನ್ಸೆಪ್ಟ್ಗೆ ಹೋಗೋಣ, ಡಿಕ್ಷನರಿ ಆಪರೇಷನ್ಸ್. ಸೊ ಡಿಕ್ಷನರಿ ಮೇಲೆ ಏನು ಆಪರೇಷನ್ಸ್ ಮಾಡ್ಬೋದು, ಕನ್ಕ್ಯಾಟಿನೇಷನ್, ರಿಪಿಟೇಷನ್, ಸ್ಲೈಸಿಂಗ್ ಮತ್ತು ಮೆಂಬರ್ಶಿಪ್ ಎಲ್ಲ ಮಾಡ್ಬೋದಾ, ಇಲ್ಲಿ ನೋಡೋಣ. ಸೊ ಡಿಕ್ಷನರಿ ಆಪರೇಷನ್ಸ್ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಏನು ಸರ್ ಡಿಕ್ಷನರಿ ಆಪರೇಷನ್ಸಲ್ಲಿ ಏನು ಮಾಡ್ಬೋದು. ಸೊ ಸ್ಟೂಡೆಂಟ್ಸ್ ಇಲ್ಲಿ ನಮಗೆ ಕನ್ಕ್ಯಾಟಿನೇಷನ್, ರಿಪಿಟೇಷನ್ ಮತ್ತು ಸ್ಲೈಸಿಂಗ್ ಆಪರೇಷನ್ಸ್ ಬರೋದಿಲ್ಲ. ಓಕೆ. ಸೊ ಡಿಕ್ಷನರೀಸ್ ಮೆಂಬರ್ಶಿಪ್ ಮಾತ್ರ ಸಪೋರ್ಟ್ ಮಾಡುತ್ತೆ. ಇಟ್ ಸಪೋರ್ಟ್ಸ್ ಓನ್ಲಿ ಮೆಂಬರ್ಶಿಪ್ ಆಪರೇಟರ್ಸ್ ಆಯಿತಾ. ಸೊ ಏನಕ್ಕೆ ಅಂದರೆ ಇಲ್ಲಿ ಅನ್ಆರ್ಡರ್ಡ್ ಅಂತ ಹೇಳ್ತೀವಲ್ಲ ಡಿಕ್ಷನರೀಸ್. ಸೊ ನಮಗೆ ಇಲ್ಲಿ ಇಂಡೆಕ್ಸಿಂಗ್ ಬರೋದಿಲ್ಲ ಅಂದರೆ ಸ್ಲೈಸಿಂಗ್ ಆಪರೇಷನ್ ಆಗೋದಿಲ್ಲ. ಹಾಗೆ ಕನ್ಕ್ಯಾಟಿನೇಷನ್ ಸಪೋರ್ಟ್ ಮಾಡುತ್ತೆ. ಬಟ್ ಇಲ್ಲಿ ಯೂನಿಯನ್ ಅಂತ ಒಂದು ಫಂಕ್ಷನ್ ಯೂಸ್ ಮಾಡ್ಬೋದು. ಯೂನಿಯನ್ ಫಂಕ್ಷನ್ ಇಲ್ಲಿ ಯೂಸ್ ಮಾಡಿ ಡಿಕ್ಷನರೀಸ್ನ ಆ್ಯಡ್ ಮಾಡ್ಬೋದು ಆಯಿತಾ. ಇಲ್ಲಿ ಪ್ಲಸ್ ಆಪರೇಟರ್ ಬರೋದಿಲ್ಲ. ಸೊ ಕನ್ಕ್ಯಾಟಿನೇಷನ್ ಯೂಸಿಂಗ್ ಪ್ಲಸ್ ನಡೆಯೋಲ್ಲ. ಅಥವಾ ಯೂನಿಯನ್ ಅಲ್ಲದಿದ್ರೆ ಈ ಆರ್ ಸಿಂಬಲ್ ಯೂಸ್ ಮಾಡ್ಬೋದು ಆಯಿತಾ. ಸೊ ಈ ಆರ್ ಸಿಂಬಲ್, ಲಾಜಿಕಲ್ ಆರ್ ಇದೆಯಲ್ಲ, ಲಾಜಿಕಲ್ ಆರ್ ಯೂಸ್ ಮಾಡಿ ನಾವು ಡಿಕ್ಷನರಿ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ಬೋದು ಅಥವಾ ಜಾಯಿನ್ ಮಾಡ್ಬೋದು ಆಯಿತಾ. ಬಟ್ ನಿಮ್ಮ ಬುಕ್ಕಲ್ಲಿ ಇಲ್ಲ, ಜಸ್ಟ್ 1 ಆಪರೇಟರ್ ಮಾಡ್ಬೋದು ಡಿಕ್ಷನರಿಗೆ, ದಟ್ ಇಸ್ ಮೆಂಬರ್ಶಿಪ್ ಆಯಿತಾ. ಸೊ ಮೆಂಬರ್ಶಿಪ್ ಮಾತ್ರ ನೋಡೋಣ. ಜಸ್ಟ್ 1 ಆಪರೇಟರ್ ಇದೆ. ಸೊ 1 ಆಪರೇಟರ್ ಮೆಂಬರ್ಶಿಪ್ ಇನ್ ಆ್ಯಂಡ್ ನಾಟ್ ಇನ್ ನೋಡ್ಬೋಣ. ಕನ್ಕ್ಯಾಟಿನೇಷನ್, ರಿಪಿಟೇಷನ್, ಸ್ಲೈಸಿಂಗ್ ಆಪರೇಷನ್ ಇಸ್ ನಾಟ್ ಸಪೋರ್ಟೆಡ್ ಇನ್ ಡಿಕ್ಷನರಿ. ಆ್ಯಕ್ಚುಲಿ ಕನ್ಕ್ಯಾಟಿನೇಷನ್ ಮಾಡ್ಬೋದು, ಬಟ್ ಇಲ್ಲಿ ಯೂನಿಯನ್ ಫಂಕ್ಷನ್ ಯೂಸ್ ಮಾಡಬೇಕಾಗತ್ತೆ. ಯೂನಿಯನ್ ಅಥವಾ ನೀವು ಆರ್ ಸಿಂಬಲ್, ಲಾಜಿಕಲ್ ಆರ್ ಬರೀತೀರಲ್ಲ. ಸೊ ಆ್ಯಕ್ಚುಲಿ ಲಾಜಿಕಲ್ ಆರ್ ಹಿಂಗೆ ಬರೀತೀರಾ, ಬಟ್ ನೀವು ಸಿಂಗಲ್ ಆರ್ ಯೂಸ್ ಮಾಡಿದ್ರೆ ಸೊ ವಿ ವಿಲ್ ಗೆಟ್ ದ ಯೂನಿಯನ್ ಆಪರೇಷನ್ ಆಯಿತಾ. ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ಸೊ ನೆಕ್ಸ್ಟ್ ಪಾಯಿಂಟ್, ಮೆಂಬರ್ಶಿಪ್ ಹೆಂಗೆ ಮಾಡೋದು. ಓನ್ಲಿ ಮೆಂಬರ್ಶಿಪ್ ಮಾತ್ರ ಸಪೋರ್ಟ್ ಮಾಡುತ್ತೆ ಡಿಕ್ಷನರಿ. ಸೊ ಮೆಂಬರ್ಶಿಪ್ ಆಪರೇಷನ್ ನೋಡ್ಬೋಣ. ದ ಮೆಂಬರ್ಶಿಪ್ ಆಪರೇಟರ್ ಇನ್ ಚೆಕ್ಸ್ ಇಫ್ ದ ಕೀ ಇಸ್ ಪ್ರೆಸೆಂಟ್ ಇನ್ ದ ಡಿಕ್ಷನರಿ ಆ್ಯಂಡ್ ರಿಟರ್ನ್ಸ್ ಟ್ರೂ, ಎಲ್ಸ್ ಇಟ್ ರಿಟರ್ನ್ಸ್ ಫಾಲ್ಸ್. ಸೊ ಮೆಂಬರ್ಶಿಪ್ ಹೆಂಗೆ ವರ್ಕ್ ಆಗುತ್ತಪ್ಪ ಡಿಕ್ಷನರಿಲಿ ಅಂದರೆ, ಕೀ ಪ್ರೆಸೆಂಟ್ ಆಗಿದೆಯಾ ಇಲ್ವಾ ಡಿಕ್ಷನರಿ ಚೆಕ್ ಮಾಡುತ್ತೆ. ಕೀ ಪ್ರೆಸೆಂಟ್ ಆಗಿದ್ರೆ ನೀವು ಹುಡುಕ್ತಿರೋ ಎಲಿಮೆಂಟ್ ಡಿಕ್ಷನರಿ ಕೀಯಲ್ಲಿದ್ದರೆ ಸೊ ವಿ ಸೇ ಟ್ರೂ ರಿಟರ್ನ್ ಮಾಡುತ್ತೆ ಇನ್ ಆಪರೇಟರ್, ಇಲ್ಲಾಂದರೆ ಫಾಲ್ಸ್ ರಿಟರ್ನ್ ಮಾಡುತ್ತೆ ಆಯಿತಾ. ಸೊ ಎಕ್ಸಾಂಪಲ್ ನೋಡ್ಬೋಣ ಇದರದು. ಸೊ D1 ಅನ್ನೋ ಡಿಕ್ಷನರಿ ನೇಮಲ್ಲಿ ಸೇಮ್ ಕೀ ವ್ಯಾಲ್ಯೂ ಪೇರ್ ಮೋಹನ್ 90 ಇದೆ, ರಾಮ್ 92, ರಾಜ್ 56, ಸಾನಾ 79. ಸೊ ಕೀ ವ್ಯಾಲ್ಯೂ ನಾನು ಮೋಹನ್ ಸರ್ಚ್ ಮಾಡ್ತಾ ಇದ್ದೀನಿ ಇನ್ D1. ಸೊ ಏನು ನೋಡ್ತಾ ಇವಿ, ಕೀ ಇದೆಯಾ ಇಲ್ವಾ, ಮೋಹನ್ ಅನ್ನೋ ಕೀ D1 ಡಿಕ್ಷನರಿ ಇದೆಯಾ, ಇದ್ರೆ ಟ್ರೂ ರಿಟರ್ನ್ ಮಾಡುತ್ತೆ. ಸೊ ಇದೆ, ಸೊ ಅದಕ್ಕೆ ಟ್ರೂ ರಿಟರ್ನ್ ಮಾಡ್ತಿದೆ. ಕರೆಕ್ಟ್. ಸೊ ಇನ್ನೊಂದು ಎಕ್ಸಾಂಪಲ್ ನೋಡ್ಬೋಣ. ಸೊ
ಇನ್ನೊಂದು ಎಕ್ಸಾಂಪಲ್ ನೋಡೋ ಮುಂಚೆ ನಾಟ್ ಇನ್ ನೋಡ್ಬೋಣ. ದ ಮೆಂಬರ್ಶಿಪ್ ಆಪರೇಟರ್ ನಾಟ್ ಇನ್. ಸೊ ನಾಟ್ ಇನ್ ಏನು, ಕೀ ಪ್ರೆಸೆಂಟ್ ಇದೆಯಾ ಇಲ್ವಾ ಚೆಕ್ ಮಾಡುತ್ತೆ. ಕೀ ಪ್ರೆಸೆಂಟ್ ಆಗಿಲ್ಲ ಅಂದರೆ ಡಿಕ್ಷನರಿಲಿ ಟ್ರೂ ರಿಟರ್ನ್ ಮಾಡುತ್ತೆ. ಕೀ ಪ್ರೆಸೆಂಟ್ ಆಗಿದ್ರೆ ನಾಟ್ ಇನ್ ಫಾಲ್ಸ್ ರಿಟರ್ನ್ ಮಾಡುತ್ತೆ. ನಾಟ್ ಇನ್ ರಿಟರ್ನ್ಸ್ ಟ್ರೂ ಇಫ್ ದ ಕೀ ಇಸ್ ನಾಟ್ ಪ್ರೆಸೆಂಟ್ ಇನ್ ದ ಡಿಕ್ಷನರಿ, ಎಲ್ಸ್ ಇಟ್ ರಿಟರ್ನ್ಸ್ ಫಾಲ್ಸ್. ಸೊ ಟ್ರೂ ಯಾವಾಗ ಕೊಡುತ್ತೆ ನಾಟ್ ಇನ್, ಕೀ ಡಿಕ್ಷನರಿ ಒಳಗೆ ಇರಬಾರ್ದು. ಡಿಕ್ಷನರಿ ನಾವು ಹುಡ್ಕೋ ಕೀ ಡಿಕ್ಷನರಿ ಇಲ್ಲ ಅಂದರೆ ನಾಟ್ ಇನ್ ಟ್ರೂ ಕೊಡುತ್ತೆ, ಇಲ್ಲ ಫಾಲ್ಸ್ ಕೊಡುತ್ತೆ. ಸೊ ನಾಟ್ ಇಂದು ಎಕ್ಸಾಂಪಲ್ ನೋಡ್ಬೋಣ. ಸೊ ಶಂಕರ್, ಸೊ ಶಂಕರ್ ಅನ್ನೋ ನೇಮ್ ನಾನು ಸರ್ಚ್ ಮಾಡ್ತಾ ಇದೀನಿ ಅಥವಾ ಎಲಿಮೆಂಟ್ ಸರ್ಚ್ ಮಾಡ್ತಾ ಇದೀನಿ. ಈ ಕೀ ಇದೆಯಾ ಇಲ್ಲೆಲ್ಲಾದರೂ. ಸೊ ಮೋಹನ್, ರಾಮ್, ರಾಜ್, ಸಾನೆ. ಸೊ ಶಂಕರ್ ಅನ್ನೋದಿಲ್ಲ. ಶಂಕರ್ ನಾಟ್ ಇನ್ D1. ಸೊ ಶಂಕರ್ ಇಲ್ಲ ಡಿಕ್ಷನರಿಲಿ ಅಂತ ನಾನು ಸರ್ಚ್ ಮಾಡ್ತಾ ಇದ್ದೀನಿ. ಹೌದು ಇಲ್ಲ, ಸೊ ಅದಕ್ಕೆ ಟ್ರೂ ಬರುತ್ತೆ. ಓಕೆ, ಸೊ ಇನ್ ಆ್ಯಂಡ್ ನಾಟ್ ಇನ್ ಮೆಂಬರ್ಶಿಪ್ ಆಪರೇಟರ್ ಮಾತ್ರ ವರ್ಕ್ ಆಗುತ್ತೆ ಡಿಕ್ಷನರಿಲಿ. ಸೊ ಯೂನಿಯನ್ ಮಾಡ್ಬೋದು, ಸೊ ಎರಡು ಡಿಕ್ಷನರಿ ತೊಗೊಂಡು ಆ್ಯಡ್ ಮಾಡ್ಬೋದು, ಬಟ್ ಕನ್ಕ್ಯಾಟಿನೇಷನ್ ಪ್ಲಸ್ ಆಪರೇಟರಿಂದ ಇದು ವರ್ಕ್ ಆಗೋದಿಲ್ಲ. ಆಯಿತಾ. ಸೊ ದಿಸ್ ಇಸ್ ಆಲ್ ಅಬೌಟ್ ಡಿಕ್ಷನರಿ ಆಪರೇಷನ್ಸ್. ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ, ಜಸ್ಟ್ ಬೇಗ ಡೆಮಾನ್ಸ್ಟ್ರೇಟ್ ಮಾಡಿಬಿಡ್ತೀನಿ. ಸೊ ಡಿಕ್ಷನರಿ ಆಪರೇಷನ್ಸ್ ಜಸ್ಟ್ ಬೇಗ ಡೆಮಾನ್ಸ್ಟ್ರೇಟ್ ಮಾಡಬೇಡ. ಸೊ ಮತ್ತೆ ವಾಪಸ್ ಬಂದಿದ್ದೀನಿ ಐಡಲ್ಗೆ. ಸೊ ಎರಡು ಡಿಕ್ಷನರಿ, ಫಸ್ಟು ಜಸ್ಟ್ ಮೆಂಬರ್ಶಿಪ್ ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡಿಬಿಡ್ತೀನಿ. ಸೊ ಇಲ್ಲಿ D1 ಇದೆ. ಸೊ D1 ಆಲ್ರೆಡಿ ನಾವಿಲ್ಲಿ ಡಿಕ್ಷನರಿ ತೊಗೊಂಡಿವಿ. ನೇಮ್, ಏಜ್, ಸಬ್ಜೆಕ್ಟ್ ಆ್ಯಂಡ್ ರೋಲ್ ನಂಬರ್ 4 ಕೀಸ್ ಇದೆ ಅಥವಾ 4 ಕೀ ವ್ಯಾಲ್ಯೂ ಪೇರ್ಸ್ ಇದೆ. ಸೊ ಲೆಟ್ಸ್ ಸೇ ಈಗ ಡಿಕ್ಷನರಿಯಲ್ಲಿ ನಾನು ಮೆಂಬರ್ಶಿಪ್ ಮಾಡ್ತೀನಿ. ಲೆಟ್ಸ್ ಸೇ ಏಜ್ ಅನ್ನೋ ಕೀ ಹುಡುಕ್ತಾ ಇದ್ದೀನಿ ಇನ್ D1. ಏಜ್ ಅನ್ನೋ ಕೀ ಇದೆಯಾ ಡಿಕ್ಷನರಿಯಲ್ಲಿ? ಇದೆ. ಸೊ ಏನು ಬರಬೇಕು ನನಗೆ? ಟ್ರೂ ಬರಬೇಕು ಆನ್ಸರ್. ಲೆಟ್ಸ್ ಸೇ ನಾನು ಮಾರ್ಕ್ಸ್ ಅನ್ನೋ ಎಲಿಮೆಂಟ್ ಹುಡುಕ್ತಾ ಇದ್ದೀನಿ ಡಿಕ್ಷನರಿಲಿ. ಸೊ ಮಾರ್ಕ್ಸ್ ಇದೆಯಾ ಡಿಕ್ಷನರಿಲಿ? ಈ ಮಾರ್ಕ್ಸ್ ಅನ್ನೋ ಕೀ ಈ ಡಿಕ್ಷನರಿಲಿ ಇದೆಯಾ? ಇಲ್ಲ. ಸೊ ಫಾಲ್ಸ್ ಡಿಸ್ಪ್ಲೇ ಆಗುತ್ತಲ್ವಾ? ಸೊ ಫಾಲ್ಸ್ ಡಿಸ್ಪ್ಲೇ ಆಗ್ತಿದೆ. ಸೊ ಆಯಿತು, ಇನ್ನು ಬೇರೆ ಯಾವುದಾದ್ರು ಕೀ ಸರ್ಚ್ ಮಾಡೋಣ. ಲೆಟ್ಸ್ ಸೇ ಸ್ಟೂಡೆಂಟ್ ರಿಲೇಟೆಡ್. ಲೆಟ್ಸ್ ಸೇ ಮೊಬೈಲ್ ನಂಬರ್ ಐ ವಿಲ್ ಸೇ ನಾಟ್ ಇನ್ D1. ಸೊ ನಾಟ್ ಇನ್ D1 ಮೊಬೈಲ್ ನಂಬರ್ ಕೀ ಇಲ್ಲ D1 ಅಲ್ಲಿ ಅಂತ ಹೇಳ್ತಾ ಇವಿ. ಹೌದು, ಮೊಬೈಲ್ ನಂಬರ್ ಕೀ ಇಲ್ಲ D1 ಅಲ್ಲಿ. ಸೊ ಟ್ರೂನೇ ಡಿಸ್ಪ್ಲೇ ಆಗುತ್ತೆ ಇಲ್ಲಿ. ಕರೆಕ್ಟ್. ಸೊ ಟ್ರೂನೇ ಡಿಸ್ಪ್ಲೇ ಆಗುತ್ತೆ. ಸೇಮ್ ಥಿಂಗ್ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಅಂತಲೇ ಅನ್ಕೊಳ್ಳೋಣ ಇನ್ D1. ಸೊ ಮೊಬೈಲ್ ಅನ್ನೋದು ಇನ್ನಲ್ಲಿ ಇದೆಯಾ? ಸೊ ಮೊಬೈಲ್ ಅನ್ನೋ ಕೀ ಈ D1 ಇಲ್ಲಿದೆಯಾ? ಇಲ್ಲ. ಸೊ ಈಗ ಫಾಲ್ಸ್ ಬರಬೇಕು. ಕರೆಕ್ಟ್. ಸೊ ಇನ್ ಆ್ಯಂಡ್ ನಾಟ್ ಇನ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಇಲ್ಲಿ ಯೂನಿಯನ್ ಮಾಡ್ಬೋದು, ಆಯಿತಾ. ಕನ್ಕ್ಯಾಟಿನೇಷನ್ ವರ್ಕ್ ಆಗೋದಿಲ್ಲ. ನಿಮ್ಮ ಸಿಲೆಬಸಲ್ಲಿ ಯೂನಿಯನ್ ಆಪರೇಟರ್ ಹೇಳಿಲ್ಲ, ಬಟ್ ನಾನು ಜಸ್ಟ್ ನಿಮ್ಗೆ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಸೊ ಜಸ್ಟ್ ಎರಡು ಡಿಕ್ಷನರಿ ತೊಗೊಂಬೋಣ. ಲೆಟ್ಸ್ ಸೇ ಎ ಅನ್ನೋ ವೇರಿಯಬಲಲ್ಲಿ ಒಂದು ಡಿಕ್ಷನರಿ ತೊಗೊಂತೀನಿ, ಬಿ ಅನ್ನೋ ವೇರಿಯಬಲಲ್ಲಿ ಒಂದು ಡಿಕ್ಷನರಿ ತೊಗೋಣ. ಜಸ್ಟ್ ಯೂನಿಯನ್ ಮಾಡಿ ನೋಡೋಣ. ಎರಡನ್ನೂ ಯೂನಿಯನ್ ಮಾಡ್ಬೋದು. ಜಸ್ಟ್ ನಾನು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಸೊ ಲೆಟ್ಸ್ ಸೇ ಒಂದು ಡಿಕ್ಷನರಿ ತೊಗೊಳ್ಳೋಣ. ಲೆಟ್ಸ್ ಸೇ ಇಲ್ಲಿ ಕೀ 1 ಅಂತ ತೊಗೊತೀನಿ, ವ್ಯಾಲ್ಯೂ 1 ಅಂತ ಸ್ಟ್ರಿಂಗ್ ತೊಗೊಳ್ಳೋಣ. ಆಯಿತಾ. ಸೊ ನಂಬರ್ಸು ಮತ್ತು ಸ್ಟ್ರಿಂಗ್ ತೊಗೊಳ್ಳೋಣ ಇಲ್ಲಿ. ಸೊ ಇಲ್ಲಿ ಕೀಯಲ್ಲಿ ನಂಬರ್ ತೊಗೊತಾ ಇದೀನಿ, ಯಾಕಂದರೆ ಇಮ್ಯೂಟಬಲ್ ನಂಬರ್ ತೊಗೊಬೋದು. ಸೊ ಇಲ್ಲಿ ಸ್ಟ್ರಿಂಗು ಇಮ್ಯೂಟಬಲ್, ಸ್ಟ್ರಿಂಗು ವ್ಯಾಲ್ಯೂಗೆ ಏನಾದರೂ ತೊಗೊಬೋದು ನೀವು, ಬಟ್ ನಾನು ಇಮ್ಯೂಟಬಲ್ಲೇ ಹಾಕ್ತಾ ಇದ್ದೀನಿ. ಆಯಿತಾ. ಸೊ ಲೆಟ್ಸ್ ಸೇ ಎರಡು ಡಿಕ್ಷನರಿ ತೊಗೊಳ್ಳೋಣ. 1, 2 ಅನ್ನೋದು ಲೆಟ್ಸ್ ಸೇ 2 ಅಂತ ತೊಗೊತೀನಿ. ಸೊ ಅದಾದಮೇಲೆ ಕೀ 3ಗೆ 3 ಅಂತಲೇ ತೊಗೊಳ್ಳೋಣ. ಆಯಿತಾ. ಸೊ ಫೈನ್. ಸೊ ಇದು ಒಂದು ಡಿಕ್ಷನರಿ. ಸೊ 1, 2, 3 ಇದೆ. 4, 5 ಬಿ ಅಲ್ಲಿ ಸ್ಟೋರ್ ಮಾಡೋಣ. ಸೊ 4 and 5 ಕೀ ವ್ಯಾಲ್ಯೂ ಪೇರ್ಸ್ ಡಿಕ್ಷನರಿ ಬಿ ಅಲ್ಲಿ ವೇರಿಯಬಲ್ ಬಿ ಅಲ್ಲಿ ಸ್ಟೋರ್ ಮಾಡೋಣ. ಲೆಟ್ಸ್ ಸೇ ಇದು 4 ಮತ್ತು ಇದು 5. ಆಯಿತಾ. ಸೊ ಈಗ ಎರಡು ಡಿಕ್ಷನರಿ ಕ್ರಿಯೇಟ್ ಆಗಿದೆ ನೋಡ್ಬೋದು. ಇದು ಟೈಪ್ ಚೆಕ್ ಮಾಡ್ಬೋಣ. ಟೈಪ್ ಆಫ್ ಎ ಡಿಕ್ಷನರಿ ಬರಬೇಕಲ್ವಾ? ಸೊ ಡಿಕ್ಷನರಿನೇ ಬರುತ್ತಾ? ಎಸ್, ಟೈಪ್ ಆಫ್ ಎ ಡಿಕ್ಷನರಿನೇ ಬರುತ್ತೆ. ಈ ವೇರಿಯಬಲ್ ಡಿಕ್ಷನರಿ ಅಂತ ನಮ್ಗೆ ಗೊತ್ತಾಯ್ತು ಇವಾಗ. ಈಗ A+B ಆಗೋದಿಲ್ಲ. ಆಯಿತಾ. ಸೊ ಕನ್ಕ್ಯಾಟಿನೇಷನ್ ನೀವು ಟ್ರೈ ಮಾಡಿದ್ರು ಎರರ್ ಬರುತ್ತೆ. ಸೊ ಟೈಪ್ ಎರರ್ ಅಂತ ಬರುತ್ತೆ. ಅನ್ಸಪೋರ್ಟೆಡ್ ಆಪರಾಂಡ್ ಪ್ಲಸ್ ಡಿಕ್ಟ್ DICT ಮಧ್ಯ, ಅಂದರೆ ಡಿಕ್ಷನರಿ ಮಧ್ಯ ನೀವು ಪ್ಲಸ್ ಹಾಕೋಂಗಿಲ್ಲ. ಸೊ ಇನ್ನೇನು ಮಾಡ್ಬೋದು? ನೀವು ಈ ಸಿಂಬಲ್ ಯೂಸ್ ಮಾಡಿ, ಈ ಪೈಪ್ ಸಿಂಬಲ್ ಯೂಸ್ ಮಾಡಿ ನೀವು ಈ ಕನ್ಕ್ಯಾಟಿನೇಷನ್ ಮಾಡ್ಬೋದು. ಆಯಿತಾ. ಸೊ ಈಗ ನೀವು ಪೈಪ್ ಸಿಂಬಲ್ B ಮಾಡಿದ್ರೆ, ಸೊ ನೋಡ್ಬೋದು ಬಿ ಅಲ್ಲಿರೋ ಎಲಿಮೆಂಟ್ಸ್ ಅಥವಾ ಬಿ ಅಲ್ಲಿರೋ ಡಿಕ್ಷನರಿ ಐಟಮ್ಸ್ ಎಲ್ಲ ಹೇಗೆ ಆ್ಯಡ್ ಆಗಿದೆ. ಸೊ ಅಂದರೆ ಆಫ್ಟರ್ 3, 4 and 5 ಕೀ ವ್ಯಾಲ್ಯೂ ಪೇರ್ಸ್ ಕೂಡ ಆ್ಯಡ್ ಆಗಿದೆ ಇಲ್ಲಿ. ಕರೆಕ್ಟ್. ಸೊ ಇದನ್ನು ಯೂಸ್ ಮಾಡ್ಬೋದು, ಬಟ್ ನಿಮ್ಮ ಬುಕ್ಕಲ್ಲಿ ಇಲ್ಲ. ಕನ್ಕ್ಯಾಟಿನೇಷನ್ ಪ್ಲಸ್ಸಿಂದ ಆಗೋದಿಲ್ಲ. ಈ ಪೈಪ್ ಸಿಂಬಲ್ ಯೂಸ್ ಮಾಡಿ ನೀವು ಮಾಡ್ಬೋದು. ಸೊ ಸ್ಟೂಡೆಂಟ್ಸ್, ಜಸ್ಟ್ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ದೆ ನಾನು. ಇಲ್ಲಿ ಯೂನಿಯನ್ ಆಪರೇಷನ್ ವರ್ಕ್ ಆಗಲ್ಲ. ಆ್ಯಕ್ಚುಲಿ ಯೂನಿಯನ್ ಫಂಕ್ಷನ್ ಸೆಟ್ಸ್ಗೆ ವರ್ಕ್ ಆಗುತ್ತೆ. ಸೊ ಇಲ್ಲಿ ಯೂನಿಯನ್ ಬದಲು ಅಪ್ಡೇಟ್ ಫಂಕ್ಷನ್ ವರ್ಕ್ ಆಗುತ್ತೆ, ಕನ್ಕ್ಯಾಟಿನೇಷನ್ ಆಗುತ್ತೆ. ಆಯಿತಾ. ಸೊ ಐದರ್ ನೀವು ಪೈಪ್ ಸಿಂಬಲ್ ಯೂಸ್ ಮಾಡ್ಬೋದು ಅಥವಾ ಅಪ್ಡೇಟ್ ಫಂಕ್ಷನ್ ಇದೆ A.update ಆಫ್ B ಅಂತ ಹೇಳಿದ್ರೆ, ಸೊ ಬಿ ಅಲ್ಲಿರೋ ಕೀ ವ್ಯಾಲ್ಯೂ ಪೇರ್ಸ್ 4 and 5
3 ಆದಮೇಲೆ ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಎಗೆ ಅಪ್ಡೇಟ್ ಆಗಿರ್ತದು. ಸೊ ನಾವು ಎ ಡಿಸ್ಪ್ಲೇ ಮಾಡಿದ್ರೆ ಸೊ ನೋಡ್ಬೋದು 1 2 3 4 ಆ್ಯಂಡ್ 5. ಸೊ 4 ಆ್ಯಂಡ್ 5 3 ಆದಮೇಲೆ ಕೀ ವ್ಯಾಲ್ಯೂ ಪೇರ್ಸ್ ಆ್ಯಡ್ ಆಗಿದೆ. ಸೊ ಐದರ್ ನೀವು ಪೈಪ್ ಸಿಂಬಲ್ ಯೂಸ್ ಮಾಡಿ ಇಲ್ಲ ಅಪ್ಡೇಟ್ ಫಂಕ್ಷನ್ ಯೂಸ್ ಮಾಡಿ ಆಯಿತಾ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ಇವಾಗ ಬಿ ಡಿಸ್ಪ್ಲೇ ಮಾಡಿದ್ರೆ ಏನು ಬರಬೇಕು? ಸೊ ಬಿ ಅನ್ನೋ ವೇರಿಯಬಲಲ್ಲಿ 3 ಆ್ಯಂಡ್ 4 ಹಾಗೆ ಇರುತ್ತೆ. ಓಕೆ, ಸೊ ಚೇಂಜ್ ಆಗೋದಿಲ್ಲ. ಬಿ ಯೂನಿಯನ್ ಮಾಡಿಲ್ಲ, ಸೊ ಅಂದರೆ ಅಪ್ಡೇಟ್ ಮಾಡಿದ ಎ ವೇರಿಯಬಲ್ನ ಬಿ ಹಾಗೆ ಇರುತ್ತೆ. ಸೊ 4 ಆ್ಯಂಡ್ 5 ಹಾಗೆ ಬರಬೇಕು, ಬಿ ಏನು ಅಪ್ಡೇಟ್ ಆಗಿರೋದಿಲ್ಲ ಆಯಿತಾ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ಅರ್ಥ ಏನಂತ ಭಾವಿಸ್ತೀನಿ. ಡಿಕ್ಷನರಿ ಆಪರೇಷನ್ಸ್ ಮತ್ತು ಡಿಕ್ಷನರಿ ಮ್ಯೂಟಬಲ್ ಹೆಂಗೆ ಆಲ್ರೆಡಿ ನೋಡಿದ್ವಿ. ಸೊ ಡಿಕ್ಷನರಿ ಆಪರೇಷನ್ಸ್ ಆ್ಯಕ್ಚುಲಿ ಮೆಂಬರ್ಶಿಪ್ ಮಾಡ್ಬೋದು ನೀವು ನೀಟಾಗೆ. ಯೂನಿಯನ್ ಪ್ಲಸ್ಸಿಂದ ಆಗೋದಿಲ್ಲ, ಪೈಪ್ ಸಿಂಬಲ್ ಅಥವಾ ಅಪ್ಡೇಟ್ ಯೂಸ್ ಮಾಡ್ಬೋದು ಆಯಿತಾ. ಫೈನ್, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಸೊ 10ನೇ ಕಾನ್ಸೆಪ್ಟ್, ಟ್ರಾವರ್ಸಿಂಗ್ ಅ ಡಿಕ್ಷನರಿ. ಏನಿದು ಟ್ರಾವರ್ಸಿಂಗ್? ಈಚ್ ಐಟಮ್ ಆಕ್ಸೆಸ್ ಹೆಂಗೆ ಮಾಡ್ತೀವಿ ಅದನ್ನು ಟ್ರಾವರ್ಸಿಂಗ್ ಅಂತ ಕರಿತೀವಿ ಅಲ್ವಾ. ಒಂದು ಕೀ ವ್ಯಾಲ್ಯೂ ಪೇರ್, ಈಚ್ ಕೀ ವ್ಯಾಲ್ಯೂ ಪೇರ್ ಒನ್ ಅಟ್ ಅ ಟೈಮ್ ನೀವು ಆಕ್ಸೆಸ್ ಮಾಡಿದ್ರೆ, ಒಂದೊಂದಾಗಿ ಕೀ ವ್ಯಾಲ್ಯೂ ಪೇರ್ಸ್ ಆಕ್ಸೆಸ್ ಮಾಡ್ತಾ ಹೋದ್ರೆ ಅದನ್ನು ಟ್ರಾವರ್ಸಿಂಗ್ ಅಂತ ಕರಿತೀವಿ. ಹೆಂಗೆ ಮಾಡೋ ಟ್ರಾವರ್ಸಿಂಗ್? ಕೀ ವ್ಯಾಲ್ಯೂ ಪೇರ್ಸ್ನ ಸೊ ನಮ್ಗೆ ಫಾರ್ ಲೂಪಿಂದ ಮಾಡ್ಬೋದು. ಕರೆಕ್ಟ್, ನಾವು ಆಲ್ರೆಡಿ ಲಿಸ್ಟಲ್ಲಿ ನೋಡಿದ್ದೀವಿ. ಸೊ ಈ ಟ್ರಾವರ್ಸಿಂಗ್ ಕಾನ್ಸೆಪ್ಟ್ ಸ್ಟ್ರಿಂಗಲ್ಲಿ ಕೂಡ ನೋಡಿದ್ದೀವಿ. ಸೊ ಡಿಕ್ಷನರಿ ಕೂಡ ಸೇಮ್ ವೇ ವರ್ಕ್ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ, ಟ್ರಾವರ್ಸಿಂಗ್ ಅ ಡಿಕ್ಷನರಿ. ಸೊ ಟ್ರಾವರ್ಸಿಂಗ್ ಹೆಂಗೆ ಮಾಡೋದು? ಫಾರ್ ಲೂಪ್ ಯೂಸ್ ಮಾಡಿ ಟ್ರಾವರ್ಸ್ ಮಾಡ್ಬೋದು ಆಯಿತಾ. ಸೊ ಇಲ್ಲೇ ಈ ಕೋಡ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಕೀ ವ್ಯಾಲ್ಯೂ ಪೇರ್ ಇದೆ, ಎಗೆ 1, ಬಿಗೆ ವ್ಯಾಲ್ಯೂ 2, ಸಿ ಕೀಗೆ 3, ಡಿಗೆ ಏನೂ ಇಲ್ಲ. ಸೊ ಫಾರ್ ಲೂಪ್ ಯೂಸ್ ಮಾಡಿ ಫಾರ್ ಎನಿ ವೇರಿಯಬಲ್ ಇನ್ ಮೈ ಡಿಕ್ಟ್ ಇದೆ ವೇರಿಯಬಲ್ ಅನ್ಕೊಳ್ಳೋಣ. ಸೊ ನೀವು ಕೀನ ಪ್ರಿಂಟ್ ಮಾಡಿದ್ರೆ ಸೊ ಕೀಸ್ ಎ ಬಿ ಸಿ ಡಿ ಎಲ್ಲ ಕೀಸು ಪ್ರಿಂಟ್ ಆಗುತ್ತೆ ಆಯಿತಾ. ಸೊ ಜಸ್ಟ್ ಈ ಕಾನ್ಸೆಪ್ಟ್ ನೋಡ್ಬೋಣ, ಟ್ರಾವರ್ಸಿಂಗ್ ಹೆಂಗೆ ಮಾಡೋದು ಡಿಕ್ಷನರಿ ಅಂತ. ಸೊ ವಿ ಕ್ಯಾನ್ ಆಕ್ಸೆಸ್ each item of the dictionary or traverse the dictionary using for loop. ಸೊ ಫಾರ್ ಲೂಪ್ ಯೂಸ್ ಮಾಡಿ ನಾವು ಡಿಕ್ಷನರಿ ಐಟಮ್ಸ್ನ ಆಕ್ಸೆಸ್ ಮಾಡ್ಬೋದು ಅಥವಾ ಈಚ್ ಎಲಿಮೆಂಟ್ನ ಆಕ್ಸೆಸ್ ಮಾಡ್ಬೋದು. ಎಕ್ಸಾಂಪಲ್ ಇದೆ, D1 ಅನ್ನೋ ಡಿಕ್ಷನರಿ ವೇರಿಯಬಲಲ್ಲಿ 3 ಡಿಕ್ಷನರಿ ಐಟಮ್ಸ್ ಇದೆ, 4 ಇದೆ. ಸೊ ಕೀ ವ್ಯಾಲ್ಯೂ ಪೇರ್ಸ್ ಮೋಹನ್ ಅಂಡ್ 90, ರಾಮ್ 92, ರಾಜ್ 56, ಸಾನಾ 79, ಸೇಮ್ ಡಿಕ್ಷನರಿನೇ. ಸೊ ಇವಾಗ ಹೆಂಗೆ ಇದನ್ನು 1 by 1 ಹೆಂಗೆ ಆಕ್ಸೆಸ್ ಮಾಡೋದು? ಫಾರ್ ಲೂಪ್ ಯೂಸ್ ಮಾಡ್ಬೋದು ಇಲ್ಲಿ. ಸೊ ಎಕ್ಸಾಂಪಲ್ 1 ಸ್ಟಾರ್ಟ್ ಮಾಡೋಣ. ಎರಡು ರೀತಿ ನಾವು ಆಕ್ಸೆಸ್ ಮಾಡ್ಬೋದು, ಎರಡೂ ಹೇಳ್ತೀನಿ. ಸೊ ಎಕ್ಸಾಂಪಲ್ 1, ಸೊ ಫಾರ್ ಲೂಪ್ ಯೂಸ್ ಮಾಡಿ ಫಾರ್ ಕೀ ಇನ್ D1. ಸೊ ಕೀ ಅನ್ನೋದು ಏನಿಲ್ಲಿ? ಕೀ ಅನ್ನೋದು ವೇರಿಯಬಲ್. ಸೊ ಕೀ ಅನ್ನೋದು ವೇರಿಯಬಲ್. ಸೊ ಏನಾದರೂ ವೇರಿಯಬಲ್ ನೀವು ತೊಗೊಬೋದು. ಫಾರ್ ವೇರಿಯಬಲ್ ಇನ್ D1. ಸೊ ಫಸ್ಟು ವೇರಿಯಬಲ್ ಏನು ಪಾಯಿಂಟ್ ಮಾಡುತ್ತೆ? ಕೀ ಮೋಹನ್ಗೆ ಪಾಯಿಂಟ್ ಮಾಡುತ್ತೆ. ಸೊ ನೀವು ಕೀ ಪ್ರಿಂಟ್ ಮಾಡಿದ್ರೆ ಫಸ್ಟ್ ಮೋಹನ್ ಪ್ರಿಂಟ್ ಆಗಿ ಕೋಲನ್ ಹಾಕಬೇಕಲ್ವಾ, ಕೀ ವ್ಯಾಲ್ಯೂ ಮಧ್ಯೆ ಕೋಲನ್ ಹಾಕಿ D1 ಆಫ್ ಕೀ ಅಂದರೆ D1 ಆಫ್ ಮೋಹನ್. ಇವಾಗ ಕೀ ಏನಿದೆ, ಕೀ ಅನ್ನೋದ್ರಲ್ಲಿ ಮೋಹನ್ ಇದೆ. D1 ಆಫ್ ಮೋಹನಲ್ಲಿ ಏನಿದೆ? ವ್ಯಾಲ್ಯೂ 90 ಇದೆ. ಸೊ ಇಲ್ಲಿ ಮೋಹನ್, ಇಲ್ಲಿ 90 ಪ್ರಿಂಟ್ ಆಗುತ್ತೆ. ಕರೆಕ್ಟ್. ಸೊ ಇದು ಲೂಪ್ ಕಂಟಿನ್ಯೂ ಆಗುತ್ತೆ, ಎಲ್ಲ ವ್ಯಾಲ್ಯೂಸ್ಗೂ ಕಂಟಿನ್ಯೂ ಆಗುತ್ತೆ, ಎಕ್ಸಾಸ್ಟ್ ಆಗೋ ತನಕ ಕಂಟಿನ್ಯೂ ಆಗುತ್ತೆ, ಮತ್ತೆ ಲೂಪ್ ರಿಪೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಕೀ ಏನಾಗಿರುತ್ತೆ? ಕೀ ರಾಮ್ ಆಗಿರುತ್ತೆ ನೆಕ್ಸ್ಟ್ ಟೈಮ್. ಸೊ ಇಲ್ಲಿ ರಾಮ್ ಪ್ರಿಂಟ್ ಆಗುತ್ತೆ ನೆಕ್ಸ್ಟ್ ಇಟ್ರೇಷನಲ್ಲಿ. ಆಮೇಲೆ D1 ಆಫ್ ರಾಮಲ್ಲಿ ಏನಿದೆ? 92. ಸೊ 92 ಪ್ರಿಂಟ್ ಆಗುತ್ತೆ ಆಫ್ಟರ್ ಕೋಲನ್. ನೆಕ್ಸ್ಟ್ ಇಟ್ರೇಷನ್ ಕೀ ರಾಜ್ ಆಗುತ್ತೆ. ಸೊ ಹಾಗೆ ರಾಜ್ ಆ್ಯಂಡ್ D1 ಆಫ್ ರಾಜ್ ಅಲ್ಲಿ ವಿ ಹ್ಯಾವ್ 56. ಸೊ 56 ಪ್ರಿಂಟ್ ಆಗುತ್ತೆ. ಸೊ ಅದಾದ್ಮೇಲೆ ಮತ್ತೆ ಸಹನಾ ಆಗುತ್ತೆ. ಸೊ ಕೀ ವ್ಯಾಲ್ಯೂ ಇಸ್ ಸಹನಾ. ಸೊ ಸಹನಾ ಪ್ರಿಂಟ್ ಆಗುತ್ತೆ. ಅದಾದ್ಮೇಲೆ D1 ಆಫ್ ಸಹನಲ್ಲಿ ವ್ಯಾಲ್ಯೂ ಏನಿದೆ? 79 ಕೂಡ ಪ್ರಿಂಟ್ ಆಗುತ್ತೆ. ಸೊ ಇದು ಒನ್ ವೇ ನೀವು ಫಾರ್ ಲೂಪ್ ಯೂಸ್ ಮಾಡಿ ಟ್ರಾವರ್ಸ್ ಮಾಡ್ಬೋದು ಡಿಕ್ಷನರಿನ ಆಯಿತಾ. ಸೊ ಇಲ್ಲಿ ಔಟ್ಪುಟ್ ನೋಡ್ಬೋದು. ಸೊ ಔಟ್ಪುಟ್ ಸೇಮ್, ಕೋಲನ್ ಆದಮೇಲೆ ಕೀ ಆ್ಯಂಡ್ ವ್ಯಾಲ್ಯೂ ಪೇರ್ಸ್ ಇದೆ. ಕರೆಕ್ಟ್. ಮೋಹನ್ ಅಂಡ್ 95, ರಾಮ್ 89, ರಾಜ್ 56, ಸಹನಾ 79. ಸೊ ಇದನ್ನು ಈ ಫಾರ್ ಲೂಪ್ ಯೂಸ್ ಮಾಡಿ ಈ ಡಿಕ್ಷನರಿ ಐಟಮ್ಸ್ನ ಟ್ರಾವರ್ಸ್ ಮಾಡ್ಬೋದು. ಇನ್ನೊಂದು ವೇ ಕೂಡ ಮಾಡ್ಬೋದು ಆಯಿತಾ. ಹೆಂಗೆ? ಐಟಮ್ಸ್ ಫಂಕ್ಷನ್ ಯೂಸ್ ಮಾಡಿ ಕೂಡ ಮಾಡ್ಬೋದು. ಹೆಂಗೆ ಅಂತ ನಾನು ಹೇಳ್ತೀನಿ. ಸೊ ಮೆಥಡ್ 2 ಅಥವಾ ಎಕ್ಸಾಂಪಲ್ 2 ಹೆಂಗೆ ಮಾಡೋದು ನೋಡ್ಬೋಣ ಇಲ್ಲಿ. ಸೊ ಸೇಮ್ ಫಾರ್ ಲೂಪ್ ಯೂಸ್ ಮಾಡ್ತೀರಾ. ಇಲ್ಲಿ 2 ವೇರಿಯಬಲ್ ಕೊಡ್ತೀರಾ, ಕೀ ಆ್ಯಂಡ್ ವ್ಯಾಲ್ಯೂ. ಸೊ ಏನಾದರೂ ತೊಗೊಬೋದು, IJ ತೊಗೊಬೋದು, ಕೀ ವ್ಯಾಲ್ಯೂ ತೊಗೊಬೋದು, ಏನಾದರೂ ನಿಮ್ಮ ಇಷ್ಟ. ಸೊ ಫಾರ್ ಕೀ ವ್ಯಾಲ್ಯೂ ಇನ್ D1 ಡಾಟ್ ಐಟಮ್ಸ್ ಫಂಕ್ಷನ್ ಯೂಸ್ ಮಾಡಿ. ಇಲ್ಲಿ ಐಟಮ್ಸ್ ಫಂಕ್ಷನ್ ಏನು ಮಾಡುತ್ತೆ ಸರ್? ಐಟಮ್ಸ್ ಫಂಕ್ಷನ್ ನೀವು ಯೂಸ್ ಮಾಡಿದ್ರೆ ಸ್ಟೂಡೆಂಟ್ಸ್, ಸೊ ಇದು ಕಲಿಯೋಣ ಲಾಸ್ಟ್ ಕಾನ್ಸೆಪ್ಟಲ್ಲಿ. ಐಟಮ್ಸ್ ಫಂಕ್ಷನ್ ಏನು ಮಾಡುತ್ತೆ? ನಿಮಗೆ ಲಿಸ್ಟ್ ಆಫ್ ಡಿಕ್ಷನರೀಸ್ ಅಂದರೆ ಟಪಲ್ಸ್ ಕೊಡುತ್ತೆ. ಸೊ ಇಲ್ಲಿ ಕೀ ವ್ಯಾಲ್ಯೂ ಪೇರ್ಸ್ ಏನಿದೆ? ಮೋಹನ್. ಸೊ ಫಸ್ಟ್ ಕೀ ವ್ಯಾಲ್ಯೂ ಪೇರ್ ಮೋಹನ್, ಆಮೇಲೆ 90. ಸೊ ಇದು ಲಿಸ್ಟ್ ಆಫ್ ಟಪಲ್ಸ್, ಲಿಸ್ಟ್ ಒಳಗೆ ಟಪಲ್ಸ್ ಆಗಿ ಡಿಸ್ಪ್ಲೇ ಆಗುತ್ತೆ ಈ ಫಂಕ್ಷನ್, ಐಟಮ್ಸ್ ಫಂಕ್ಷನ್ ಆಯಿತಾ. ಸೊ ನೆಕ್ಸ್ಟು ಏನು ಡಿಸ್ಪ್ಲೇ ಆಗುತ್ತೆ? ನೆಕ್ಸ್ಟ್ ರಾಮ್ ಆ್ಯಂಡ್ 92 ಟಪಲ್ಸಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ರಾಮ್ ಆ್ಯಂಡ್ 92. ನೆಕ್ಸ್ಟು ರಾಜನ್ 56. ಸೊ ಅದಾದಮೇಲೆ ಸಾನಾ ಆ್ಯಂಡ್ 79, ಸಾನಾ ಆಮೇಲೆ 79. ಸೊ ಆಮೇಲೆ ಲಿಸ್ಟ್ ಕ್ಲೋಸ್ ಆಗುತ್ತೆ ಆಯಿತಾ. ಸೊ ಈಗ ಫಾರ್ ಕೀ ವ್ಯಾಲ್ಯೂ 2 ವೇರಿಯಬಲ್ ತೊಗೊಂಡಿವಿ. D1 ಡಾಟ್ ಐಟಮ್ಸ್ ಇದನ್ನು ರಿಟರ್ನ್ ಮಾಡುತ್ತೆ. ಇಷ್ಟು 4 ಟಪಲ್ಸ್ ಮುಖಾಂತರ ಕೀ ವ್ಯಾಲ್ಯೂ ಪೇರ್ಸ್ ಡಿಸ್ಪ್ಲೇ ಆಗುತ್ತೆ. ಸೊ ಪ್ರಿಂಟ್ ಕೀ
ಸೊ ಇದ್ರಲ್ಲಿ ಕೀ ಯಾವುದು? ಸೊ ಇದ್ರಲ್ಲಿ ಕೀ ಮೋಹನ್. ಸೊ ಮೋಹನ್ ಪ್ರಿಂಟ್ ಆಗುತ್ತೆ ಫಸ್ಟು. ಆಮೇಲೆ ವ್ಯಾಲ್ಯೂ. ಸೊ ವ್ಯಾಲ್ಯೂ ಇಲ್ಲೇ ಇದೆ, ವ್ಯಾಲ್ಯೂ 90. ಸೊ ವ್ಯಾಲ್ಯೂ 90 ಪ್ರಿಂಟ್ ಆಗುತ್ತೆ. ಓಕೆ, ಸೊ ಹಾಗೆ ಈಚ್ ಕೀ ವ್ಯಾಲ್ಯೂ ಪೇರ್ಸ್ ಪ್ರಿಂಟ್ ಆಗುತ್ತೆ ಯೂಸಿಂಗ್ ದ ಐಟಮ್ಸ್ ಫಂಕ್ಷನ್. ಸೊ ಎರಡು ವೇ ಮಾಡ್ಬೋದು. ಐದರ್ ಫಾರ್ ಲೂಪಲ್ಲಿ ಜಸ್ಟ್ ಒಂದು ವೇರಿಯಬಲ್ ಕೊಟ್ಟು ನೀವು ಆಕ್ಸೆಸ್ ಮಾಡಿದ್ರೆ ಕೀ ಪ್ರಿಂಟ್ ಆಗುತ್ತೆ, ಆ್ಯಂಡ್ ಆ ವೇರಿಯಬಲ್ ಆಫ್ ಕೀ ಪ್ರಿಂಟ್ ಮಾಡಿದ್ರೆ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ವೇರಿಯಬಲ್ ಆಫ್ ಕೀ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಅಥವಾ ಎರಡು ವೇರಿಯಬಲ್ ಯೂಸ್ ಮಾಡಿ ಐಟಮ್ಸ್ ಫಂಕ್ಷನಿಂದ ಕೂಡ ನೀವು ಜಸ್ಟ್ ಕೀ ಆ್ಯಂಡ್ ವ್ಯಾಲ್ಯೂ ಪ್ರಿಂಟ್ ಮಾಡ್ಬೋದು ಯೂಸಿಂಗ್ ದ ಕೋಲನ್ ಸೈನ್. ಆಯಿತಾ? ಸೊ ಇದು ಅರ್ಥ ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಇದು ಬೇಗ ಜಸ್ಟ್ ಡೆಮಾನ್ಸ್ಟ್ರೇಟ್ ಮಾಡಿಬಿಡ್ತೀನಿ ಹೆಂಗೆ ಟ್ರಾವಲ್ಸ್ ಮಾಡೋದು ಅಂತ. ಜಸ್ಟ್ ಐಡಲ್ಗೆ ಹೋಗ್ಬೋಣ. ಸೊ ಜಸ್ಟ್ ನಾನು ನ್ಯೂ ಫೈಲ್ ಓಪನ್ ಮಾಡ್ತೀನಿ. ನ್ಯೂ ಫೈಲ್ ಓಪನ್ ಮಾಡಿ ಜಸ್ಟ್ ಒಂದು ಡಿಕ್ಷನರಿ ಸ್ಟೋರ್ ಮಾಡೋಣ. ಲೆಟ್ಸ್ ಸೇ ಅದೇ ನೇಮ್ಸ್ ಆ್ಯಂಡ್ ಮಾರ್ಕ್ಸೇ ಸ್ಟೋರ್ ಮಾಡ್ಬೋಣ. ಆಯಿತಾ? ಸೊ ಇಲ್ಲಿ ನೇಮ್ಸ್ ಲೆಟ್ಸ್ ಸೇ ಸಹನಾ ಕೊಡ್ತೀನಿ. ಫಸ್ಟ್ ಕೀ ಮಾರ್ಕ್ಸ್ 79 ಕೊಡೋಣ. ಲೆಟ್ಸ್ ಸೇ ಅಜಿತ್. ಸೊ ಅಜಿತ್ ಒಂದು ಕೀ ಆ್ಯಂಡ್ ವ್ಯಾಲ್ಯೂ 78 ಕೊಡ್ತೀನಿ. ಸೊ ಅಜಯ್ ಲೆಟ್ಸ್ ಸೇ ಇದು 80 ಕೊಡ್ತೀನಿ. ಲೆಟ್ಸ್ ಸೇ ಇನ್ನೊಂದು ಕೊಟ್ಬಿಡೋಣ, ಇನ್ನೊಂದು ಕೀ ವ್ಯಾಲ್ಯೂ ಪೇರ್ಸ್. ಲೆಟ್ಸ್ ಸೇ ರಶ್ಮಿ ಕೊಡ್ತೀನಿ. ಕೀ ವ್ಯಾಲ್ಯೂ ಲೆಟ್ಸ್ ಸೇ 70. ಸೊ ಇಲ್ಲಿ ನಮಗೆ 4 ಕೀ ವ್ಯಾಲ್ಯೂ ಪೇರ್ಸ್ ಇದೆ. 4 ಕೀ ವ್ಯಾಲ್ಯೂ ಪೇರ್ಸ್ ಹೆಂಗೆ ಈಚ್ ಆಕ್ಸೆಸ್ ಮಾಡೋದು? ಸೊ ಮೆಥಡ್ 1 ಆಲ್ರೆಡಿ ನೋಡಿದ್ವಿ. ಫಾರ್ ಕೀ ಅಥವಾ ಎನಿ ವೇರಿಯಬಲ್ ಇನ್ D1. ಸೊ ಇದು ಫಾರ್ ಲೂಪ್ ಆಕ್ಸೆಸ್ ಮಾಡ್ತಾ ಇರಾ. ಸೊ ಪ್ರಿಂಟ್ ಮಾಡುವಾಗ ಕೀಸೇ ಪ್ರಿಂಟ್ ಆಗುತ್ತೆ ಫಸ್ಟು. ಸೊ ಪ್ರಿಂಟ್ ಕೀ, ಆಮೇಲೆ ನೀವು ಕೋಡ್ಸಲ್ಲಿ ಕೋಲನ್ ಕಾಮ D1 ಆಫ್ ಕೀ. ಸೊ D1 ಅನ್ನೋದು ವೇರಿಯಬಲ್ ನೇಮ್ ಆ್ಯಂಡ್ ಕೀ. ಸೊ ಇಲ್ಲಿ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ, ಇಲ್ಲಿ ಕೀ ಪ್ರಿಂಟ್ ಆಗುತ್ತೆ. ಆಯಿತಾ? ಸೊ ಇದು ಜಸ್ಟ್ ರನ್ ಮಾಡಿ ನೋಡ್ಬೋಣ. ಜಸ್ಟ್ ಸೇವ್ ಮಾಡ್ತೀನಿ. ಸೊ ಜಸ್ಟ್ ಒಂದು ನೇಮ್ ಕೊಡೋಣ ಫೈಲ್ಗೆ. ಟ್ರಾವರ್ಸಿಂಗ್ ಅಂತ ಕೊಡ್ತೀನಿ. ಸೊ ಟ್ರಾವರ್ಸಿಂಗ್ ಓಕೆ, ಜಸ್ಟ್ ರಿಪ್ಲೇಸ್ ಮಾಡ್ತಾಯಿನಿ. ಸೊ ಇದನ್ನು ರನ್ ಮಾಡಿದ್ರೆ ಕೀ ವ್ಯಾಲ್ಯೂ ಪೇರ್ಸ್ ಪ್ರಿಂಟ್ ಆಗುತ್ತೆ ಹಿಂಗೆ. ಕರೆಕ್ಟ್? ಸೊ ಇದು ಫಸ್ಟ್ ವೇ ನೋಡಿದ್ವಿ ಟ್ರಾವರ್ಸಿಂಗ್. ಸಹನಾ ಆ್ಯಂಡ್ 79, ಅಜಿತ್ 78, ಅಜಯ್ 80, ರಶ್ಮಿ ಆ್ಯಂಡ್ 70. ಸೊ ಇದು ಕೀ ವ್ಯಾಲ್ಯೂ ಪೇರ್ಸ್ ಫಾರ್ ಲೂಪ್ ಯೂಸ್ ಮಾಡಿ ಜಸ್ಟ್ ಸಿಂಗಲ್ ವ್ಯಾಲ್ಯೂ ಕೊಟ್ಟು ಇದು ಮಾಡೋದು. ಸೊ ಇನ್ನೊಂದು ವೇ, ನೀವು ಎರಡು ವೇರಿಯಬಲ್ ಕೊಡ್ಬೋದು. ಫಾರ್ ಲೂಪಲ್ಲಿ ಎರಡು ವೇರಿಯಬಲ್ ಕೊಟ್ಟು ಐಟಮ್ಸ್ ಫಂಕ್ಷನ್ ಕೂಡ ಮಾಡ್ಬೋದು. ಸೊ ಇದು ಕೂಡ ನಾನು ಹೇಳ್ತೀನಿ. ಸೊ ಇಲ್ಲೇ ರಿಪ್ಲೇಸ್ ಮಾಡಿ. ಸೊ ಇಲ್ಲಿ ಫಾರ್ ಕೀ ಕಾಮ ವ್ಯಾಲ್ಯೂ ಎರಡು ವೇರಿಯಬಲ್ ತೊಗೊಳ್ಳಿ. ಇನ್ D1 ಡಾಟ್ ಐಟಮ್ಸ್ ಫಂಕ್ಷನ್ ಏನು ಮಾಡುತ್ತೆ? ಸೊ ಐಟಮ್ಸ್ ಫಂಕ್ಷನ್ ನಿಮಗೆ ಕೀ ವ್ಯಾಲ್ಯೂ ಪೇರ್ಸ್ ರಿಟರ್ನ್ ಮಾಡುತ್ತೆ, ಟಪಲ್ಸ್ ಮುಖಾಂತರ ರಿಟರ್ನ್ ಮಾಡುತ್ತೆ. ಆಯಿತಾ? ಸೊ ಅಂದರೆ ಲಿಸ್ಟ್ ಆಫ್ ಟಪಲ್ಸ್ ಮುಖಾಂತರ ರಿಟರ್ನ್ ಮಾಡುತ್ತೆ. ಸೊ ನೀವು ಇಲ್ಲಿ D1 ಆಫ್ ಕೀ ಏನು ಪ್ರಿಂಟ್ ಮಾಡೋದು ಬೇಡ. ಸೊ ಕೀ ಆಮೇಲೆ ಇಲ್ಲಿ ಜಸ್ಟ್ ವ್ಯಾಲ್ಯೂ ಪ್ರಿಂಟ್ ಮಾಡಿದ್ರೆ ಸಾಕು. ಆಯಿತಾ? ಸೊ ಇದನ್ನು ರನ್ ಮಾಡ್ಯೂಲ್ ಮಾಡಿದ್ರೆ ಸೇಮ್ ಆನ್ಸರೇ ಬರುತ್ತೆ. ಸೊ ಸೇಮ್ ಆನ್ಸರೇ ಮತ್ತೆ ಬಂದಿದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಟ್ರಾವಲ್ಸಿಂಗ್ ಡಿಕ್ಷನರಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ. ಲಾಸ್ಟ್ ಕಾನ್ಸೆಪ್ಟ್ ಇದೆ, ಡಿಕ್ಷನರಿಯಲ್ಲಿ ಕೆಲವು ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್ ಇದೆ, ಅದನ್ನು ಕೂಡ ನೋಡ್ಬೋಣ. ಆಯಿತಾ? ಸೊ ಲಾಸ್ಟ್ ಕಾನ್ಸೆಪ್ಟ್ ನೋಡ್ಬೋಣ ಸ್ಟೂಡೆಂಟ್ಸ್. ಸೊ ಅರ್ಥ ಏನಂತ ಭಾವಿಸ್ತೀನಿ. ಸೊ ಫೈನ್, ಲಾಸ್ಟ್ ಕಾನ್ಸೆಪ್ಟ್ ಇಸ್ ಅಬೌಟ್ ಡಿಕ್ಷನರಿ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್. ಡಿಕ್ಷನರಿಲಿ ಯಾವ ಮೆಥಡ್ಸ್ ಬರುತ್ತೆ, ಯಾವ ಫಂಕ್ಷನ್ಸ್ ಬರುತ್ತೆ ಡಿಕ್ಷನರಿಲಿ, ಇದನ್ನು ಕೂಡ ನೋಡ್ಬೋಣ. ಆಯಿತಾ? ಸೊ ಲಾಸ್ಟ್ ಕಾನ್ಸೆಪ್ಟ್ ಡಿಕ್ಷನರಿ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್. ಸೊ ಡಿಕ್ಷನರಿಲಿ ಏನೇನು ಫಂಕ್ಷನ್ಸ್ ಬರುತ್ತೆ ಈಗ ನೋಡ್ತಾ ಹೋಗೋಣ. ಆಯಿತಾ? ಸೊ ಫೈನ್, ಫಸ್ಟ್ ಫಂಕ್ಷನ್ ನೋಡ್ಬೋಣ. ಎಲಿಯನ್ ಫಂಕ್ಷನ್ ಎಲ್ಲದಕ್ಕೂ ಇದು ಕಾಮನ್. ಸೊ ಎಲಿಯನ್ ಫಂಕ್ಷನ್ ಏನು ಮಾಡುತ್ತೆ? ಎಷ್ಟು ಕೀ ವ್ಯಾಲ್ಯೂ ಪೇರ್ಸ್ ಇದೆ ಅದು ನಮಗೆ ರಿಟರ್ನ್ ಮಾಡುತ್ತೆ. ರಿಟರ್ನ್ಸ್ ದ ನಂಬರ್ ಆಫ್ ಕೀ ವ್ಯಾಲ್ಯೂ ಪೇರ್ಸ್. ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಡಿ ಅನ್ನೋ ವೇರಿಯಬಲಲ್ಲಿ ಸೊ ಇಲ್ಲಿ ಎಷ್ಟು ಕೀ ವ್ಯಾಲ್ಯೂ ಪೇರ್ಸ್ ಇದೆ? 1, 2, 3 ಅಲ್ವಾ? ಸೊ ಎಲಿಯನ್ ಆಫ್ ಎಕ್ಸ್ ಅಂದರೆ ವಿಲ್ ಗೆಟ್ 3. ಸೊ 3 ಬರುತ್ತೆ, ಯಾಕಂದರೆ 3 ಕೀ ವ್ಯಾಲ್ಯೂ ಪೇರ್ಸ್ ಇದೆ ಆ ಎಕ್ಸಾಂಪಲಲ್ಲಿ. DICT ಫಂಕ್ಷನ್. ಸೊ DICT ಫಂಕ್ಷನ್ ಏನಕ್ಕೆ? ಎಂಟಿ ಡಿಕ್ಷನರಿ ಕ್ರಿಯೇಟ್ ಮಾಡೋದಕ್ಕೆ. ಅಥವಾ ನೀವು ಇಲ್ಲಿ ನೋಡ್ಬೋದು, ಕ್ರಿಯೇಟ್ಸ್ ಅ ಡಿಕ್ಷನರಿ ಫ್ರಮ್ ಸೀಕ್ವೆನ್ಸ್ ಆಫ್ ಕೀ ವ್ಯಾಲ್ಯೂ ಪೇರ್ಸ್. ಸೊ ಕೀ ವ್ಯಾಲ್ಯೂ ಪೇರ್ಸ್ ಲಿಸ್ಟ್ ಮುಖಾಂತರ ನೀವು ಕೊಟ್ಟರೆ ಆಗಲೂ ಡಿಕ್ಷನರಿಗೆ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಡಿ ಅನ್ನೋ ವೇರಿಯಬಲಲ್ಲಿ DICT ಫಂಕ್ಷನ್ ಯೂಸ್ ಮಾಡೀವಿ. ಲಿಸ್ಟ್ ಆಫ್ ಟಪಲ್ಸ್ ಕೊಟ್ಟಿವಿ. ಇಲ್ಲಿ ಲಿಸ್ಟ್ ಆಫ್ ಟಪಲ್ಸಲ್ಲಿ ಕೀ ವ್ಯಾಲ್ಯೂ ಪೇರ್ಸ್ ನೀವು ಕೊಟ್ಟರೆ ಸೊ ಇದೆಲ್ಲ ಟಪಲ್ಸು ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಟು ಡಿಕ್ಷನರಿ. ಸೊ ಇದು ಲಿಸ್ಟು. ಸೊ ಇಲ್ಲಿ ನೋಡ್ಬೋದು, ಸ್ಕ್ವೇರ್ ಬ್ರಾಕೆಟಲ್ಲಿ ಲಿಸ್ಟ್ ಇದೆ. ಲಿಸ್ಟಲ್ಲಿ ಟಪಲ್ಸ್ ಕೊಟ್ಟಿದ್ದೀವಿ. ಸೊ ಇದು ಒಂದು ಕೀ ವ್ಯಾಲ್ಯೂ ಪೇರ್, ಇದೊಂದು ಕೀ ವ್ಯಾಲ್ಯೂ ಪೇರ್, ಇದೊಂದು ಕೀ ವ್ಯಾಲ್ಯೂ ಪೇರ್. ಸೊ ಇವಾಗ ನೀವು DICT ಆಫ್ ದಿಸ್ ಕೊಟ್ಟರೆ ಈಗ ಡಿ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಮಾಡ್ತಾ ಇರಾ. ಡಿ ಪ್ರಿಂಟ್ ಮಾಡಿದ್ರೆ ಸೊ ಎ ಆ್ಯಂಡ್ 1 ಒಂದು ಕೀ ವ್ಯಾಲ್ಯೂ ಪೇರ್ ಐಟಮ್ ಆಗುತ್ತೆ. B and 2 ಒಂದು ಕೀ ವ್ಯಾಲ್ಯೂ ಪೇರ್ ಐಟಮ್ ಆಗುತ್ತೆ. ಆ್ಯಂಡ್ C and 3 ಒಂದು ಕೀ ವ್ಯಾಲ್ಯೂ ಪೇರ್ ಐಟಮ್ ಆಗುತ್ತೆ. ಸೊ ನೀವು ಇಲ್ಲಿ ಆರ್ಗ್ಯುಮೆಂಟ್ ಕೊಟ್ಟಿಲ್ಲ ಅಂದರೆ, DICTಲಿ ಆರ್ಗ್ಯುಮೆಂಟ್ ಕೊಟ್ಟಿಲ್ಲ ಅಂದರೆ ಸೊ ಜಸ್ಟ್ ಹಿಂಗೆ ಬಿಟ್ಟರೆ ಜಸ್ಟ್ ಎಂಟಿ ಡಿಕ್ಷನರಿ ಕ್ರಿಯೇಟ್ ಆಗುತ್ತೆ. ಕರೆಕ್ಟ್? ಸೊ DICT ಫಂಕ್ಷನ್ ಅರ್ಥ ಅಂತ ಭಾವಿಸ್ತೀನಿ. ಎಲಿಯನ್ ಫಂಕ್ಷನ್ ಅರ್ಥ ಅಂತ ಭಾವಿಸ್ತೀನಿ. ಸೊ ಇನ್ನು 3 ಫಂಕ್ಷನ್ ಇದೆ, 3-4 ಫಂಕ್ಷನ್ ಇದೆ. ಕೀಸ್ ಅನ್ನೋ ಫಂಕ್ಷನ್ ಇದೆ. ಕೀಸ್ ಫಂಕ್ಷನ್ ಏನು ಮಾಡುತ್ತೆ? ಎಲ್ಲ ಕೀಸು ರಿಟರ್ನ್ ಮಾಡುತ್ತೆ, ಲಿಸ್ಟ್ ಮುಖಾಂತರ ರಿಟರ್ನ್ ಮಾಡುತ್ತೆ. ವ್ಯಾಲ್ಯೂಸ್ ಅಂತ ಫಂಕ್ಷನ್ ಇದೆ, ಎಲ್ಲ ವ್ಯಾಲ್ಯೂಸು ರಿಟರ್ನ್ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ಲಿಸ್ಟ್. ಸೊ ಇವೆರಡು ಕೂಡ ನೋಡ್ಬೋಣ. ನೆಕ್ಸ್ಟ್ ಫಂಕ್ಷನ್ ಕೀಸ್.
ಸೊ ಏನಿದು ಕೀಸ್ ರಿಟರ್ನ್ಸ್ ದ ಲಿಸ್ಟ್ ಆಫ್ ಕೀಸ್ ಇನ್ ದ ಡಿಕ್ಷನರಿ. ಸೊ ಕೀಸ್ ಏನೇನಿದೆ ಡಿಕ್ಷನರಿಲಿ ಅಷ್ಟು ರಿಟರ್ನ್ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ಲಿಸ್ಟ್. ಎಕ್ಸಾಂಪಲ್, ಸೇಮ್ ಎಕ್ಸಾಂಪಲ್, ಮೋಹನ್ 81, ರಾಮ್ 85, ಸಾನಾ 79. ಆಯ್ತಾ? ಸೊ ಇದು ಈ 3 ಐಟಮ್ ಇದೆ ಅಥವಾ 3 ಕೀ ವ್ಯಾಲ್ಯೂ ಪೇರ್ಸ್ ಇದೆ. ಸೊ ಡಿ ಡಾಟ್ ಕೀಸ್ ಅಂದರೆ ಲಿಸ್ಟ್ ಮುಖಾಂತರ, ಲಿಸ್ಟಲ್ಲಿ ಸೊ ಎಲ್ಲ ಕೀಸು ಡಿಸ್ಪ್ಲೇ ಆಗುತ್ತೆ, ಮೋಹನ್, ರಾಮ್ ಆ್ಯಂಡ್ ಸಾನಾ. ಕರೆಕ್ಟಾ? ಸೊ ಅದೇ ಥರ ವ್ಯಾಲ್ಯೂಸ್ ಫಂಕ್ಷನ್ ಇದೆ, ಎಲ್ಲ ವ್ಯಾಲ್ಯೂಸು ರಿಟರ್ನ್ ಮಾಡುತ್ತೆ. ಸೊ ಲಿಸ್ಟ್ ಮುಖಾಂತರನೇ ಲಿಸ್ಟ್ ಆಫ್ ವ್ಯಾಲ್ಯೂಸೇ ಡಿಸ್ಪ್ಲೇ ಆಗುತ್ತೆ. ಸೊ ಡಿ ಡಾಟ್ ವ್ಯಾಲ್ಯೂಸ್ ಅಂದರೆ ಇಲ್ಲಿ ಸೊ 81, 85 ಮತ್ತು 79 ಲಿಸ್ಟಲ್ಲೇ ಸ್ಟೋರ್ ಆಗಿರುತ್ತೆ. ಕರೆಕ್ಟ್? ಸೊ ಈಗ DICT ಅಂತ ಇಲ್ಲಿ ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಈ ನೇಮ್ ಬರುತ್ತೆ. ಸೊ ಕೀಸ್ ಫಂಕ್ಷನ್ ಯೂಸ್ ಮಾಡಿದಾಗ DICT ಅಂಡರ್ಸ್ಕೋರ್ ಕೀಸ್ ಮತ್ತು ಎಲ್ಲ ಕೀಸು ಲಿಸ್ಟಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಆ್ಯಂಡ್ ವ್ಯಾಲ್ಯೂಸ್ ಯೂಸ್ ಮಾಡಿದಾಗಲೂ ಕೂಡ DICT ಅಂಡರ್ಸ್ಕೋರ್ ವ್ಯಾಲ್ಯೂಸ್ ಬರುತ್ತೆ, ಆಮೇಲೆ ಎಲ್ಲ ವ್ಯಾಲ್ಯೂಸು ಲಿಸ್ಟ್ ಮುಖಾಂತರ ಡಿಸ್ಪ್ಲೇ ಆಗಿರುತ್ತೆ. ಓಕೆ, ಸೊ ಇದು ಅರ್ಥ ಅಂತ ಭಾವಿಸ್ತೀನಿ. ಕೀಸ್ ಆ್ಯಂಡ್ ವ್ಯಾಲ್ಯೂಸ್ ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ, ಆಯಿತಾ? ಸೊ ಫೈನ್, ಐಟಮ್ಸ್ ಫಂಕ್ಷನ್ ಇದೆ. ನೆಕ್ಸ್ಟ್ ಐಟಮ್ಸ್ ನೋಡ್ಬೋಣ. ಸೊ ಐಟಮ್ಸ್ ಫಂಕ್ಷನ್ ಈಗ ತಾನೇ ಟ್ರಾವಲ್ಸಿಂಗಲ್ಲಿ ನೋಡಿದ್ವಿ. ಸೊ ಇಟ್ ರಿಟರ್ನ್ಸ್ ಲಿಸ್ಟ್ ಆಫ್ ಕೀ ವ್ಯಾಲ್ಯೂ ಪೇರ್ಸ್ ಅಥವಾ ಟಪಲ್ಸ್ ಮುಖಾಂತರ ಆ ಕೀ ವ್ಯಾಲ್ಯೂ ಪೇರ್ಸ್ ಡಿಸ್ಪ್ಲೇ ಆಗುತ್ತೆ. ಸೊ ರಿಟರ್ನ್ಸ್ ಲಿಸ್ಟ್ ಆಫ್ ಟಪಲ್ಸ್, ಆಯಿತಾ? ಸೊ ಎಕ್ಸಾಂಪಲ್ ಇದೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು, ಸೇಮ್ 3 ಐಟಮ್ಸ್ ಇದೆ ಡಿಕ್ಷನರಿಲಿ. ಸೊ ನಾನು ಡಿ ಡಾಟ್ ಐಟಮ್ಸ್ ಅಂದರೆ ಸೊ ಎಲ್ಲ ಕೀ ವ್ಯಾಲ್ಯೂ ಪೇರ್ಸ್ ಟಪಲ್ಸಲ್ಲಿ ಡಿಸ್ಪ್ಲೇ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಲಿಸ್ಟ್ ಆಫ್ ಟಪಲ್ಸ್. ಸೊ ಇದು ಲಿಸ್ಟ್ ಬ್ರಾಕೆಟ್ ಇದು. ಸೊ ಟಪಲ್ಸ್, ಸೊ ಇದೊಂದು ಟಪಲ್ಲು, ಇದೊಂದು ಟಪಲ್ಲು, ಇದೊಂದು ಟಪಲ್, ಎಲ್ಲ ಪ್ಯಾರಂಥೆಸಿಸ್ ಬ್ರಾಕೆಟಲ್ಲಿ ಎನ್ಕ್ಲೋಸ್ ಆಗಿರುತ್ತೆ. ಸೊ ಮೋಹನ್ ಆ್ಯಂಡ್ 81 ಒಂದು ಪ್ಯಾರಂಥೆಸಿಸ್ ಬ್ರಾಕೆಟ್, ನೆಕ್ಸ್ಟ್ ರಾಮ್ 85, ನೆಕ್ಸ್ಟ್ ಸಾನಾ 79. ಕರೆಕ್ಟಾ? ಸೊ ಅರ್ಥದಿಂದ ಭಾವಿಸ್ತೀನಿ. ನೆಕ್ಸ್ಟ್ ಫಂಕ್ಷನ್ ಗೆಟ್ ಇದೆ. ಏನಿದು ಗೆಟ್? ಸೊ ಅಗೇನ್ ವ್ಯಾಲ್ಯೂ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ನಾವಿಲ್ಲಿ ಕೀ ಯೂಸ್ ಮಾಡ್ತೀವಲ್ವಾ, ಆಕ್ಸೆಸಿಂಗ್ ಐಟಮ್ಸ್ ಆಫ್ ದ ಡಿಕ್ಷನರಿಲಿ ನಾವು ನೋಡಿದ್ವಿ. ಸೊ ನೀವು ವ್ಯಾಲ್ಯೂ ಬೇಕಾದರೆ ಹೆಂಗೆ ಆಕ್ಸೆಸ್ ಮಾಡ್ತೀರಾ? ಸೊ ಇಲ್ಲಿ ವ್ಯಾಲ್ಯೂ ಬೇಕಾದರೆ ಡಿ ಆಫ್ ಮೋಹನ್ ಅಂತ ಕೊಡ್ತೀರಾ, 85 ಡಿಸ್ಪ್ಲೇ ಆಗುತ್ತೆ. ಕರೆಕ್ಟ್? ಡಿ ಆಫ್ ಮೋಹನ್ ಅಂತ ಕೊಟ್ಟರೆ ನಿಮಗೆ ಔಟ್ಪುಟಲ್ಲಿ 81 ಅಂತ ಬರುತ್ತೆ. ಅದೇ ಥರ ಗೆಟ್ ಫಂಕ್ಷನ್ ಇದೆ. ಗೆಟ್ ಫಂಕ್ಷನಿಂದ ಕೂಡ ನೀವು ವ್ಯಾಲ್ಯೂ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ರಿಟರ್ನ್ಸ್ ದ ವ್ಯಾಲ್ಯೂ ಕರೆಸ್ಪಾಂಡಿಂಗ್ ಟು ದ ಕೀ ಪಾಸ್ಡ್ ಎಸ್ ಆರ್ಗ್ಯುಮೆಂಟ್. ಗೆಟ್ ಫಂಕ್ಷನಿಂದ ಕೂಡ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಸೊ ಇದೇ ಡಿಕ್ಷನರಿ ತೊಗೊಳ್ಳೋಣ. ಸೊ ಡಿ ಡಾಟ್ ಗೆಟ್ ಆಫ್ ರಾಮ್, ಸೊ ಡಿ ಡಾಟ್ ಗೆಟ್ ಆಫ್ ರಾಮ್ ನೀವು ಕೀ ಕೊಟ್ಟರೆ ವ್ಯಾಲ್ಯೂ 85 ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಅರ್ಥ ಅಂತ ಭಾವಿಸ್ತೀನಿ. ಏನೋ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ. DL ಫಂಕ್ಷನ್ ಇದೆ. ಸೊ DL ಅಂದರೆ ಏನು? ಡಿಲೀಟ್ ಮಾಡೋದು. ಈಚ್ ಐಟಮ್, ಯಾವುದೋ ಒಂದು ಐಟಮ್ ಡಿಲೀಟ್ ಮಾಡಬೇಕಂದ್ರೆ DL ಯೂಸ್ ಮಾಡ್ಬೋದು. ಡಿಲೀಟ್ಸ್ ದ ಐಟಮ್ ವಿತ್ ದ ಗಿವನ್ ಕೀ. ಸೊ ಕೀ ಕೂಡ ಕೊಡಬೇಕಿಲ್ಲಿ, ಕೀ ಕೊಡೋದು ಮುಖ್ಯ. ಸೊ ಎಕ್ಸಾಂಪಲ್, ಡಿ ಅನ್ನೋ ಡಿಕ್ಷನರಿಯಲ್ಲಿ DL ಫಂಕ್ಷನ್ ಯೂಸ್ ಮಾಡೋಣ. DL ಡಿ ಆಫ್ ದ ಕೀ ನೇಮ್ ಮೋಹನ್. ಸೊ ಮೋಹನ್ ಅಂತ ನೀವು ಕೀ ನೇಮ್ ಕೊಟ್ಟರೆ ಮೋಹನ್ ಆ್ಯಂಡ್ 81 ಎರಡೂ ಹೊಟ್ಟೋಗುತ್ತೆ, ಆಯಿತಾ? ಸೊ ಇವಾಗ ಕೀ ವ್ಯಾಲ್ಯೂ ಪೇಸ್ ಏನಿದೆ, ರಾಮ್ 85, ಸಾನಾ 79. ಸೊ ಎರಡೇ ಆನ್ಸರ್ ಬರೋದು ನಿಮಗಿಲ್ಲಿ. ಓಕೆ, ಸೊ ಇದು ಅರ್ಥ ಅಂತ ಭಾವಿಸ್ತೀನಿ. DL ಫಂಕ್ಷನ್ ಕೀ ಪಾಸ್ ಮಾಡಬೇಕು. ಪಾಸ್ ಮಾಡಿದ ತಕ್ಷಣ ಆ ಕೀ ವ್ಯಾಲ್ಯೂ ಪೇರ್ ಎರಡು ಡಿಲೀಟ್ ಆಗುತ್ತೆ, ಆಯಿತಾ? ಸೊ ಆಯಿತು, ನೆಕ್ಸ್ಟ್ ಫಂಕ್ಷನ್ಗೆ ಹೋಗ್ಬೋಣ. ಯಾವುದು ನೆಕ್ಸ್ಟ್ ಫಂಕ್ಷನ್? ಅಪ್ಡೇಟ್. ಸೊ ಅಪ್ಡೇಟ್ ನೋಡಿದ್ವಿ. ಸೊ ಜಾಯ್ನಿಂಗ್ ಅಂತ ಹೇಳ್ತೀವಲ್ವಾ, ಕನ್ಕ್ಯಾಟಿನೇಷನ್ ಆಪರೇಟರ್, ಐದರ್ ಪೈಪ್ ಸಿಂಬಲ್ ಯೂಸ್ ಮಾಡ್ಬೋದು ಅಥವಾ ಅಪ್ಡೇಟ್ ಯೂಸ್ ಮಾಡ್ಬೋದು. ಸೊ ದ ಅಪ್ಡೇಟ್ ಮೆಥಡ್ ಇಸ್ ಯೂಸ್ಡ್ ಟು ಆ್ಯಡ್ ಕೀ ವ್ಯಾಲ್ಯೂ ಪೇರ್ಸ್ ಆರ್ ಅಪ್ಡೇಟ್ ಎಕ್ಸಿಸ್ಟಿಂಗ್ ಕೀಸ್ ಇನ್ ದ ಡಿಕ್ಷನರಿ. ಸೊ ಅಪ್ಡೇಟ್ ಫಂಕ್ಷನಿಂದ, ಸೊ ಯೂನಿಯನ್ ಅಲ್ಲ, ಯೂನಿಯನ್ ಇಲ್ಲಿ ವರ್ಕ್ ಆಗೋದಿಲ್ಲ, ಯೂನಿಯನ್ ಸೆಟ್ಸ್ಗೆ ವರ್ಕ್ ಆಗುತ್ತೆ. ಸೊ ಡಿಕ್ಷನರಿಗೆ ಅಪ್ಡೇಟ್ ಫಂಕ್ಷನ್ ವರ್ಕ್ ಆಗುತ್ತೆ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ಇದೆ. ಡಿ ಅನ್ನೋ ವೇರಿಯಬಲಲ್ಲಿ A1 ಮತ್ತು B2 ಎರಡು ಕೀ ವ್ಯಾಲ್ಯೂ ಪೇರ್ಸ್ ಇದೆ. D1 ಅನ್ನೋ ವೇರಿಯಬಲಲ್ಲಿ C ಆ್ಯಂಡ್ D ಅಲ್ಲಿ ಕೀ ವ್ಯಾಲ್ಯೂ ಪೇರ್ಸ್ ಇದೆ. ಸೊ ಅದಾದಮೇಲೆ ಡಿ ಡಾಟ್ ಅಪ್ಡೇಟ್ ಆಫ್ D1 ಮಾಡಿದ್ರೆ ನೀವು ಏನಾಗುತ್ತೆ? ಸೊ ಈ ಕೀ ವ್ಯಾಲ್ಯೂ ಪೇರ್ಸ್ ಎಲ್ಲ ಆಫ್ಟರ್ B ಆ್ಯಡ್ ಆಗುತ್ತೆ. ಕರೆಕ್ಟ್? ಸೊ ಈಗ ನೀವು ಡಿ ಪ್ರಿಂಟ್ ಮಾಡಿದ್ರೆ ಸೊ ಇಲ್ಲಿ ಕನ್ಕ್ಯಾಟಿನೇಷನ್ ಆಪರೇಷನ್ ಆಗಿದೆ ಅಥವಾ ಜಾಯ್ನಿಂಗ್ ಆಪರೇಷನ್ ಆಗಿದೆ ಯೂಸಿಂಗ್ ಅಪ್ಡೇಟ್ ಫಂಕ್ಷನ್. ಸೊ ಕೊನೆಯ ಫಂಕ್ಷನ್ ಇದೆ ಕ್ಲಿಯರ್. ಸೊ ಏನಿದು ಕ್ಲಿಯರ್? ಸೊ ಕ್ಲಿಯರ್ ಯೂಸ್ ಮಾಡಿದ್ರೆ ಸೊ ಎಲ್ಲ ಡಿಕ್ಷನರಿಯಲ್ಲಿ ಏನೇನು ಕೀ ವ್ಯಾಲ್ಯೂ ಪೇರ್ಸ್ ಇದೆ ಎಲ್ಲ ಡಿಲೀಟ್ ಆಗೋಗುತ್ತೆ. ಸೊ ಡಿಲೀಟ್ಸ್ ಆರ್ ಕ್ಲಿಯರ್ಸ್ ಆಲ್ ಐಟಮ್ಸ್ ಆಫ್ ಡಿಕ್ಷನರಿ. ಸೊ ಕ್ಲಿಯರ್ ಫಂಕ್ಷನಿಂದ ಎಲ್ಲ ಐಟಮ್ಸ್ ಕೂಡ ಡಿಲೀಟ್ ಮಾಡ್ಬೋದು. ಸೊ ಎಕ್ಸಾಂಪಲ್, ಈ ಡಿ ಅನ್ನೋ ವೇರಿಯಬಲಲ್ಲಿ 3 ಕೀ ವ್ಯಾಲ್ಯೂ ಪೇರ್ಸ್ ಇದೆ ಅಥವಾ 3 ಐಟಮ್ಸ್ ಇದೆ ಡಿಕ್ಷನರಿಲಿ. ಡಿ ಡಾಟ್ ಕ್ಲಿಯರ್ ಅಂತ ನಾನು ಮಾಡಿ ಮತ್ತೆ ಡಿ ಪ್ರಿಂಟ್ ಮಾಡಿದ್ರೆ ಸೊ ನನಗೆ ಎಂಟಿ ಡಿಕ್ಷನರಿ ಬರುತ್ತೆ, ಏನೂ ಇರೋದಿಲ್ಲ ಡಿಕ್ಷನರಿಲಿ. ಕರೆಕ್ಟ್? ಸೊ ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ. ದಿಸ್ ಇಸ್ ಆಲ್ ಅಬೌಟ್ ಡಿಕ್ಷನರಿ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್. ನಾನು ಕೆಲವೊಂದು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ, ಬೇಗ ಅರ್ಥ ಮಾಡ್ಕೊಂಬಿಡೋಣ, ಆಯಿತಾ? ಸೊ ಐಡಲ್ಗೆ ಹೋಗೋಣ. ಮತ್ತೆ ಸೊ ಐಡಲಲ್ಲಿ ಇದ್ದೀನಿ. ಸೊ ಇಲ್ಲಿ ಒಂದು ಡಿಕ್ಷನರಿ ಸ್ಟೋರ್ ಮಾಡೋಣ. ಸೊ ಡಿ ಇಸ್ ಈಕ್ವಲ್ ಟು ಜಸ್ಟ್ ಇದೇ ತೊಗೊಂಬೋಣ. 1 ಕೀ ವ್ಯಾಲ್ಯೂ ಪೇರ್ 1 ಅಂತ ತೊಗೊತೀನಿ. ಮತ್ತು ಕೀ ವ್ಯಾಲ್ಯೂ ಪೇರ್ 2, ಇನ್ನೊಂದು 2 ತೊಗೊಳ್ಳೋಣ. ಸೊ ಇದು ವರ್ಡ್ಸಲ್ಲಿದೆ, ಇದು ನಂಬರ್ಸಲ್ಲಿದೆ. ಕೀಸ್ ನಂಬರ್ಸಲ್ಲಿರಲಿ, ಇದು ವರ್ಡ್ಸಲ್ಲಿರಲಿ, ಆಯಿತಾ? ಸೊ 1 2 3 ಇರಲಿ ಡಿ ಅಲ್ಲಿ. D1 ಅನ್ನೋದು ಮತ್ತೊಂದು ಡಿಕ್ಷನರಿ ತೊಗೊತೀನಿ. 4 5 ಇರಲಿ. ಸೊ ಕೀ ಮತ್ತು ವ್ಯಾಲ್ಯೂ 4, ಆಯಿತಾ? ಮತ್ತು ಕೀ ವ್ಯಾಲ್ಯೂ ಪೇರ್ಸ್ 5. ಕೀ ವರ್ಡ್ಸ್ ಇರಲಿ,
ಸಾರಿ ಕೀ ನಂಬರ್ಸ್ ಇರಲಿ ಮತ್ತು ವ್ಯಾಲ್ಯೂಸ್ ವರ್ಡ್ಸ್ ಇರಲಿ. ಸೊ 2 ಡಿಕ್ಷನರಿ ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲಿ ಜಸ್ಟ್ ಎಲ್ಲ ಆಪ್ರೇಷನ್ಸ್ ಮಾಡಿ ನೋಡ್ಬೋಣ. ಸೊ ಫಸ್ಟ್ LEN ಆಫ್ ಡಿ ಅಂತ ತೊಗೊತೀನಿ. LEN ಆಫ್ ಡಿ ನೋಡಿದ್ರೆ ಎಷ್ಟು ಕೀ ವ್ಯಾಲ್ಯೂ ಪೇಸ್ ಇದೆ? 3 ಇದೆ. ಸೊ ಐ ಶುಡ್ ಗೆಟ್ ದ ಆನ್ಸರ್ ಎಸ್ 3 ಅಲ್ವಾ? ಸೊ 3 ಬರುತ್ತೆ. ನೆಕ್ಸ್ಟ್ DICT ಫಂಕ್ಷನ್ ಯೂಸ್ ಮಾಡಿದ್ವಿ ಅಲ್ವಾ? ಸೊ DICT ಜಸ್ಟ್ ನೋಡ್ಬೋಣ. D2 ಅನ್ನೋ ಫಂಕ್ಷನಲ್ಲಿ DICT ಆಫ್ ನಾನು ಜಸ್ಟ್ ಲಿಸ್ಟ್ ಆಫ್ ಟಪಲ್ಸ್ ಕೊಡ್ತೀನಿ. ಲಿಸ್ಟ್ ಆಫ್ ಟಪಲ್ಸ್ ಡಿಕ್ಷನರಿಗೆ ಕನ್ವರ್ಟ್ ಆಗುತ್ತೆ. ಲೆಟ್ಸ್ ಸೇ ಇದೇ 1 2 ಕೊಡೋಣ. ಸೊ 1 1 ಅಂತ ಕೊಡ್ತೀನಿ. 1 1 ಇದು ಒಂದು ಲಿಸ್ಟಲ್ಲಿ ಇದು ಒಂದು ಟಪಲ್, ಕರೆಕ್ಟ್. ಇನ್ನೊಂದು ಟಪಲ್ ಕೊಡೋಣ 2 ಲೆಟ್ಸ್ ಸೇ 2. ಇನ್ನೊಂದು ಕೊಡೋಣ ಲೆಟ್ಸ್ ಸೇ 3 3. ಸೊ ಇದೆಲ್ಲ ನಾನು ಎನ್ಕ್ಲೋಸ್ ಮಾಡಿರೋದು. ಸೊ ಇಲ್ಲಿ ನೋಡ್ಬೋದು DICT ಫಂಕ್ಷನಲ್ಲಿ. ಸೊ ಲಿಸ್ಟ್, ಇದು ಲಿಸ್ಟ್ ಬ್ರಾಕೆಟ್, ಲಿಸ್ಟಲ್ಲಿ ಒಂದು ಟಪಲ್. ಸೊ 1 and 1, 2 and 2, 3 and 3 ಇದೆಲ್ಲ ಇವಾಗ ಕೀ ವ್ಯಾಲ್ಯೂ ಪೇರ್ಸ್ಗೆ ಕನ್ವರ್ಟ್ ಆಗುತ್ತೆ DICT ಫಂಕ್ಷನ್ ಮುಖಾಂತರ. ಸೊ ನಾನು D2 ಡಿಸ್ಪ್ಲೇ ಮಾಡಿದ್ರೆ ಸೊ D2 ಫಂಕ್ಷನಲ್ಲಿ ನೋಡ್ಬೋದು. ಸೊ ಇದೆಲ್ಲ ಕೀ ವ್ಯಾಲ್ಯೂ ಪೇರ್ಸ್ಗೆ ಕನ್ವರ್ಟ್ ಆಗಿದೆ. ಇದೊಂದು ಕೀ ವ್ಯಾಲ್ಯೂ ಪೇರ್, ಇದೊಂದು ಕೀ ವ್ಯಾಲ್ಯೂ ಪೇರ್, ಇದೊಂದು ಕೀ ವ್ಯಾಲ್ಯೂ ಪೇರ್. ಸೊ ದಿಸ್ ಇಸ್ ದ DICT ಫಂಕ್ಷನ್. ಈಗ ಕೀಸ್ ಫಂಕ್ಷನು ನೋಡ್ಬೋಣ. ಲೆಟ್ಸ್ ಸೇ ಈ D2 ವೇರಿಯಬಲಲ್ಲೇ D2.keys ಅಂತ ನಾನು ಟೈಪ್ ಮಾಡಿದ್ರೆ, ಈ ಫಂಕ್ಷನ್ ಯೂಸ್ ಮಾಡಿದ್ರೆ ಲಿಸ್ಟಲ್ಲಿ ಎಲ್ಲ ಕೀಸು ಬರುತ್ತೆ. 1 2 3 ಲಿಸ್ಟಲ್ಲಿ ಎಲ್ಲ ಕೀಸು ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಲಿಸ್ಟಲ್ಲಿ ಎಲ್ಲ ಕೀಸು ಬಂದಿದೆ 1 2 3 DICT_keys ಅಂತ ಡಿಸ್ಪ್ಲೇ ಆಗುತ್ತೆ. ಹಾಗೆ ವ್ಯಾಲ್ಯೂಸ್ ಕೂಡ ಮಾಡ್ಬೋದು. D2.values. ಸೊ ವ್ಯಾಲ್ಯೂಸ್ ಅಂತ ಮಾಡಿದ್ರೆ ಇಲ್ಲಿ ನಮ್ಗೆ ಏನು ಮಾಡುತ್ತೆ D2ಅಲ್ಲಿ ವ್ಯಾಲ್ಯೂಸು. ಸೊ ವ್ಯಾಲ್ಯೂಸ್ ನಮಗೆ ವರ್ಡಿಂಗ್ಸ್ ಬರುತ್ತೆ 1 2 ಆಮೇಲೆ 3 ಅಲ್ವಾ? ಸೊ ಲಿಸ್ಟಲ್ಲೇ ಬರುತ್ತೆ. ಸೊ 1 2 3 ಅಲ್ವಾ? ಸೊ ಇದಾದಮೇಲೆ ಇನ್ನೊಂದು ಫಂಕ್ಷನ್ ನೋಡಿದ್ವಿ ಐಟಮ್ಸ್ ನೋಡ್ಬೋಣ. D2.items. ಸೊ ಐಟಮ್ಸ್ ಹೆಂಗೆ ಬರುತ್ತಪ್ಪ? ಐಟಮ್ಸು ಲಿಸ್ಟ್ ಆಫ್ ಟಪಲ್ಸ್ ಹಿಂಗೆ ಬರುತ್ತೆ. ಐಟಮ್ಸ್ ಫಂಕ್ಷನ್ ಇದು ಔಟ್ಪುಟ್ ನಿಮ್ಗೆ. ಐಟಮ್ಸ್ ಫಂಕ್ಷನ್ದು ಲಿಸ್ಟಲ್ಲಿ ಟಪಲ್ಸ್ ಬರುತ್ತೆ 1 1 ಆಮೇಲೆ 2 2 ಆಮೇಲೆ 3 3 ಆಯಿತಾ? ಸೊ ಇದು ನೋಡ್ಬಿಡಿ. ಸೊ ಲಿಸ್ಟ್ ಆಫ್ ಟಪಲ್ಸ್ 1 1 2 2 ಮತ್ತು 3 3 ನಂಬರ್ಸ್ ಆ್ಯಂಡ್ ವರ್ಡಿಂಗ್ಸ್ ಆಯಿತಾ? ಸೊ ದಿಸ್ ಇಸ್ ಆಲ್ ಅಬೌಟ್ ದ ಕೀಸ್, ವ್ಯಾಲ್ಯೂಸ್ ಆಮೇಲೆ ಐಟಮ್ಸ್ ಫಂಕ್ಷನ್. ಸೊ ಅಪ್ಡೇಟ್ ಕೂಡ ಮಾಡ್ಬೋದು. ಸೊ ಅಪ್ಡೇಟ್ D and D1. ಸೊ ಇಲ್ಲಿ D ಇದೆ ನೋಡಿ, 1 2 3 ಇದೆ. D1 4 5 ಇದೆ. ಅಪ್ಡೇಟ್ ಆಲ್ರೆಡಿ ತೋರಿಸಿ ನಿಮಗೆ, ಮತ್ತೆ ತೋರಿಸ್ಬಿಡ್ತೀನಿ. D.update of D1 ಮಾಡಿದ್ರೆ ಸೊ D.update of D1 ಇವಾಗ D ಅಲ್ಲಿ 4 5 ಕೂಡ ಆ್ಯಡ್ ಆಗುತ್ತೆ, ಕರೆಕ್ಟ್. ಸೊ ಈಗ ಜಸ್ಟ್ D ಡಿಸ್ಪ್ಲೇ ಮಾಡ್ತೀನಿ. ಸೊ D ಅಲ್ಲಿ ಕೂಡ 4 5 ಡಿಸ್ಪ್ಲೇ ಆಗಿದೆ, ಕರೆಕ್ಟ್. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಅಪ್ಡೇಟ್ ಫಂಕ್ಷನ್. ಈಗ DL ಫಂಕ್ಷನ್ ನೋಡ್ಬೋಣ. ಒಂದು ಕೀ ಯಾವ್ದಾದ್ರು ರಿಮೂವ್ ಮಾಡೋಣ. DL Dನೇ ತೊಗೊಳ್ಳೋಣ. ಸೊ D ಆಫ್ ಲೆಟ್ಸ್ ಸೇ ಕೀ 3 ಕೊಡ್ತೀನಿ ಆಯಿತಾ? ಸೊ ಡಿ ಅನ್ನೋ ವೇರಿಯಬಲಲ್ಲಿ ಈ ಡಿಕ್ಷನರಿ 5 ಡಿಕ್ಷನರಿ ಐಟಮ್ಸ್ ಇದೆ. DL D ಆಫ್ 3. ಸೊ ಕೀ ಕೊಡಬೇಕಾಗತ್ತೆ. ನಾವು ಈ 3 ಕೀ ಕೊಟ್ಟಿದ್ವಿ. ಸೊ 3 ರಿಮೂವ್ ಆಗುತ್ತೆ. ಕೀ ವ್ಯಾಲ್ಯೂ ಎಲ್ಲ ರಿಮೂವ್ ಆಗುತ್ತೆ. ಸೊ 3 ಅನ್ನೋದು ಇರೋದಿಲ್ಲ. ಸೊ ಜಸ್ಟ್ ಒಂದು ಸ್ಮಾಲ್ ಎರರ್ ಬಂದಿತ್ತು, ನಾನು ಕೋಟ್ಸಲ್ಲಿ ಎನ್ಕ್ಲೋಸ್ ಮಾಡಿರಲಿಲ್ಲ. ಸೊ ಕೀ ಎರರ್ ಬಂದಿತ್ತು. ಸೊ ಕೀಸ್ನ ನಾವು ಕೋಟ್ಸಲ್ಲೇ ಕೊಡಬೇಕು ಯಾವಾಗಲೂ. DL D ಆಫ್ 3. ಸೊ 3 ಅನ್ನೋ ಕೀ ವ್ಯಾಲ್ಯೂ ಪೇರ್ ಹೊಟ್ಟೋಗುತ್ತೆ. ಸೊ ಈಗ ನಾವು D ಪ್ರೆಸ್ ಮಾಡಿದ್ರೆ ಅಥವಾ D ಡಿಸ್ಪ್ಲೇ ಮಾಡಿದ್ರೆ ನಾವು ನೋಡ್ಬೋದು 1 2 ಇದೆ, ಬಟ್ 3 ಇಲ್ಲ, ಕರೆಕ್ಟ್. ಸೊ 4 5 ಇದೆ. ಸೊ ನೀವು ಕೀ ಸ್ಪೆಸಿಫೈ ಮಾಡಬೇಕಾಗುತ್ತೆ DL ಫಂಕ್ಷನ್ಗೆ, ಬಟ್ ಕೋಟ್ಸಲ್ಲಿ ಕೊಡಿ ಆಯಿತಾ? ಸೊ ಯಾಕಂದರೆ ಕೀಸ್ ಯಾವಾಗಲೂ ಕೋಟ್ಸಲ್ಲೇ ಇರುತ್ತೆ. ವ್ಯಾಲ್ಯೂಸ್ ಯಾವ ಡೇಟಾ ಟೈಪ್ ಆದರೂ ಇರ್ಬೋದು, ಕರೆಕ್ಟ್. ಸೊ ಈಗ ಕ್ಲಿಯರ್ ಫಂಕ್ಷನ್ ನೋಡ್ಬೋಣ. ಲೆಟ್ಸ್ ಸೇ D.clear. ಸೊ D.clear ಮಾಡಿದ್ರೆ ಎಲ್ಲ ಐಟಮ್ಸು ಡಿಲೀಟ್ ಆಗುತ್ತೆ. ಜಸ್ಟ್ ಇದನ್ನು ರನ್ ಮಾಡೋಣ. ಈಗ D ಡಿಸ್ಪ್ಲೇ ಮಾಡಿದ್ರೆ ಸೊ ಎಂಟಿ ಡಿಕ್ಷನರಿ ಬರುತ್ತೆ, ನೋಡ್ಬೋದು. ಸೊ ಅರ್ಥ ಎಂದ ಬಾಯ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಎಲ್ಲ ಮೆಥಡ್ಸ್, ಬಿಲ್ಟ್ ಇನ್ ಫಂಕ್ಷನ್ಸ್ ಡಿಸ್ಕಸ್ ಮಾಡಿದ್ವಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಟಪಲ್ಸ್ ಆ್ಯಂಡ್ ಡಿಕ್ಷನರೀಸ್ ಆಯಿತಾ? ಸೊ ಫೈನ್, ಮತ್ತೆ ವಾಪಸ್ ಹೋಗ್ಬೋಣ. ಸೊ ನಮ್ಮ ಸ್ಲೈಡ್ಸ್ಗೆ ಬರೋಣ. ಸೊ ಆಯಿತು, ಫೈನ್, ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಎಲ್ಲ ಕಾನ್ಸೆಪ್ಟ್ಸು ಡಿಸ್ಕಸ್ ಮಾಡಿದ್ವಿ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಎಲ್ಲ ಕಾನ್ಸೆಪ್ಟ್ಸು ನೀಟಾಗಿ ಓದಿ. ಟಪಲ್ ಆಪರೇಷನ್ಸ್ ಇಂಪಾರ್ಟೆಂಟು, ಇದು ಓದಿ ಟಪಲ್ಸಿಂದ. ಸೊ ಬಿಲ್ಟ್ ಇನ್ ಫಂಕ್ಷನ್ಸ್ ಆ್ಯಂಡ್ ಮೆಥಡ್ಸ್ ತಿಳ್ಕೊಳ್ಳಿ, ಇಂಪಾರ್ಟೆಂಟು. ಟಪಲ್ ಅಸೈನ್ಮೆಂಟ್ ಪ್ರೋಗ್ರಾಮ್ಸ್ ಹೆಂಗೆ ಮಾಡೋದು ಈ ಅಸೈನ್ಮೆಂಟಿಂದ ಇಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನೆಸ್ಟೆಡ್ ಟಪಲ್ಸ್ ಆಲ್ರೆಡಿ ಕಾನ್ಸೆಪ್ಟ್ 1ಅಲ್ಲಿ ಹೇಳಿದ್ವಿ, ಕರೆಕ್ಟ್. ಸೊ ಇದನ್ನು ಓದಿ. MCQಲಿ ಟಪಲ್ಸಲ್ಲಿ ಕೇಳ್ತಾರೆ ಕ್ವೆಶನ್ಸು. ಮತ್ತು 3 ಮಾರ್ಕರ್ಸಲ್ಲಿ ಕೂಡ ಈ ಟಪಲ್ ಆಪರೇಷನ್ಸ್ ಕೇಳ್ಬೋದು, ಲಾಸ್ಟ್ ಇಯರ್ ಕೇಳಿದ್ದಾರೆ. ಸೊ ಓದ್ಕೊಳ್ಳಿ ಆಯಿತಾ? ಡಿಕ್ಷನರೀಸಲ್ಲಿ ಡಿಕ್ಷನರಿ ಏನು ಅಂತ ತಿಳ್ಕೊಳ್ಳಿ. ಡಿಕ್ಷನರೀಸ್ ಹೆಂಗೆ ಮ್ಯೂಟಬಲು ಒಂದು ಎಕ್ಸಾಂಪಲ್ ತಿಳ್ಕೊಳ್ಳಿ ಸಾಕು. ಆಪರೇಷನ್ಸ್ ಆಫ್ ಡಿಕ್ಷನರಿ ಒಂದೇ ಆಪರೇಷನ್ ಇರೋದು. ಯೂನಿಯನ್ ಮಾಡ್ಬೋದು, ಅಪ್ಡೇಟ್ ಫಂಕ್ಷನಿಂದ ಮಾಡ್ಬೋದು, ಇಲ್ಲ ಪೈಪ್ ಸಿಂಬಲಿಂದ ಮಾಡ್ಬೋದು, ಅದು ತಿಳ್ಕೊಳ್ಳಿ. ಸೊ ಬಟ್ ನಿಮ್ಮ ಬುಕ್ಕಲ್ಲಿ ಇರೋದು ಒಂದೇ ಆಪರೇಷನ್, ಅದು ಮೆಂಬರ್ಶಿಪ್ ನೀಟಾಗಿ ಓದಿ.
ಸೊ ಅದಾದಮೇಲೆ ಟ್ರಾವರ್ಸಿಂಗ್ ತಿಳ್ಕೊಳ್ಳಿ, ಯಾವ್ದಾದ್ರು ಒಂದು ಮೆಥಡ್ ತಿಳ್ಕೊಳ್ಳಿ. ಟ್ರಾವರ್ಸಿಂಗಲ್ಲಿ ಡಿಕ್ಷನರಿ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್ ನೀಟಾಗಿ ಓದಿ, ಆಯಿತಾ. ಸೊ ಅದು ಕೂಡ 2 ಮಾರ್ಕರ್ಸ್, 2 ಮಾರ್ಕರ್ ಇದೆ ಈ ಚಾಪ್ಟರ್ಲಿ, ಕೇಳೋ ಪಾಸಿಬಿಲಿಟೀಸ್ ಇದೆ, ಆಯಿತಾ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಒಂದು ಎಕ್ಸಸೈಸ್ ಕ್ವೆಶನ್ ಇದೆ, ಈ ಎಕ್ಸಸೈಸ್ ಕ್ವೆಶನ್ ಕೂಡ ನೋಡ್ಬೋಣ. ವಾಟ್ ಅಡ್ವಾಂಟೇಜಸ್ ಡೂ ಟಪಲ್ಸ್ ಹ್ಯಾವ್ ಓವರ್ ಲಿಸ್ಟ್? ಸೊ ಇಂಟ್ರೆಸ್ಟಿಂಗ್ ಕ್ವೆಶನ್ ಇದು. ಲಿಸ್ಟ್ ಲಾಸ್ಟ್ ಚಾಪ್ಟರ್ಲ್ಲಿ ಓದಿವಿ, ಟಪಲ್ಸ್ ಈ ಚಾಪ್ಟರಲ್ಲಿ ಓದಿವಿ. ಟಪಲ್ಸ್ ಯೂಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜು? ಸೊ ಟಪಲ್ಸ್ ಯೂಸ್ ಮಾಡಿದ್ರೆ ಪ್ಯಾರಂಥೆಸಿಸ್ ಯೂಸ್ ಮಾಡ್ತೀವಿ, ಲಿಸ್ಟ್ ಮಾಡಿದ್ರೆ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕ್ತೀವಿ. ಇವೆರಡಕ್ಕೂ ಇಷ್ಟೇ ವ್ಯತ್ಯಾಸನ. ಲಿಸ್ಟು ಮ್ಯೂಟಬಲ್ ಅಂತ ಹೇಳ್ತೀವಿ, ಲಿಸ್ಟು ಮ್ಯೂಟಬಲ್. ಸೊ ಎಲಿಮೆಂಟ್ಸ್ ಮತ್ತೆ ಆ್ಯಡ್ ಮಾಡ್ಬೋದು. ಬಟ್ ಟಪಲ್ ಒಂದ್ಸಲಿ ಹಾಕಿದ್ಮೇಲೆ ಮತ್ತೆ ಎಲಿಮೆಂಟ್ನ ಚೇಂಜ್ ಮಾಡೋದಕ್ಕಾಗಲ್ಲ, ಇಮ್ಯೂಟಬಲ್ ಅಂತ ಹೇಳ್ತೀವಿ ಟಪಲ್ಲು. ಇನ್ನೇನು ಅಡ್ವಾಂಟೇಜ್ ಇದೆ ಟಪಲ್ಸ್ಗೆ? ಲಿಸ್ಟ್ ಮೇಲೆ ಏನು ಅಡ್ವಾಂಟೇಜಸ್ ಇದೆ? ಸೊ ಟಪಲ್ಸ್ ಫಾಸ್ಟರ್ ದೆನ್ ಲಿಸ್ಟ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಯಾಕಂದರೆ ನಾವು ಎಲಿಮೆಂಟ್ಸ್ ಆ್ಯಡ್ ಮಾಡ್ತಾ ಇರ್ಬೋದು ಲಿಸ್ಟ್ಗೆ, ಟಪಲ್ಸ್ಗೆ ಮಾಡೋದಕ್ಕಾಗಲ್ಲ, ಫಿಕ್ಸ್ಡು. ಒಂದ್ಸಲಿ ಫಿಕ್ಸ್ ಆದಮೇಲೆ ಆಕ್ಸೆಸಿಂಗ್ ಕೂಡ ಬೇಗ ಆಗುತ್ತೆ, ಆಯಿತಾ. ಸೊ ಟಪಲ್ಸ್ ಅಡ್ವಾಂಟೇಜಸ್ ನಾವೇನು ಹೇಳ್ತೀವಿ? ಫಾಸ್ಟರ್ ಆಕ್ಸೆಸ್ ಅಂತ ಹೇಳ್ತೀವಿ. ಮೆಮರಿ ಯೂಸೇಜ್ ಫಿಕ್ಸ್ಡು, ಮೆಮರಿ ಅಗೇನ್ ಫಿಕ್ಸ್ಡ್ ಆಗಿರುತ್ತೆ. ಸೊ ಡೈನಮಿಕ್ ಮೆಮರಿ ಇರೋದಿಲ್ಲ ಲಿಸ್ಟ್ ಥರ, ಕರೆಕ್ಟಾ? ಸೊ ಇದು ಹೇಳ್ಬೋದು ಅಡ್ವಾಂಟೇಜಸ್. ಮತ್ತು ಟಪಲ್ಸ್ ಇನ್ನೊಂದು ಅಡ್ವಾಂಟೇಜ್ ನೀವು ಹೇಳ್ಬೋದು, ಡಿಕ್ಷನರಿಲಿ ಯೂಸ್ ಮಾಡ್ಬೋದು ಟಪಲ್ಸ್. ಕೀಸ್ ಆಫ್ ಡಿಕ್ಷನರಿಲಿ ನೀವು ಟಪಲ್ಸ್ ಹಾಕ್ಬೋದು, ಯಾಕಂದರೆ ನಾವು ನೋಡಿದ್ದೀವಿ ಡಿಕ್ಷನರಿಲಿ ಕೀಸ್ ಯಾವಾಗಲೂ ಇಮ್ಯೂಟಬಲ್ ಆಗಿರುತ್ತೆ. ಸೊ ಟಪಲ್ಸ್ ಡಿಕ್ಷನರಿಗೂ ಕೀ ಆಗ್ಬೋದು, ಬಟ್ ಲಿಸ್ಟ್ ಆಗೋದಿಲ್ಲ. ಸೊ ಟಪಲ್ಸ್ ನೀವು ಹೇಳ್ಬೋದು ಕ್ಯಾನ್ ಬಿ ಯೂಸ್ಡ್ ಆಸ್ ಕೀಸ್ ಆಫ್ ಡಿಕ್ಷನರಿ, ಕ್ಯಾನ್ ಬಿ ಯೂಸ್ಡ್ ಆಸ್ ಕೀಸ್ ಆಫ್ ಡಿಕ್ಷನರಿ. ಸೊ ಡಿಕ್ಷನರಿ ಕೀಸ್ ಕೂಡ ಆಗುತ್ತಿದ್ದು ಕೀಸ್ ಆಫ್ ಡಿಕ್ಷನರಿ, ಕರೆಕ್ಟಾ? ಸೊ ಡಿಕ್ಷನರಿ ಕೀಸ್ ಇದು ಯೂಸ್ ಮಾಡ್ಬೋದು, ಬಟ್ ಲಿಸ್ಟು ಕೆನಾಟ್ ಬಿ ಯೂಸ್ಡ್, ಲಿಸ್ಟ್ ಕೆನಾಟ್ ಬಿ ಯೂಸ್ಡ್. ಸೊ ಇದನ್ನು ಅಡ್ವಾಂಟೇಜಸ್ ಆಗಿ ನೀವು ಹೇಳ್ಬೋದು, ಆಯಿತಾ. ಸೊ ಏನೇನು ಅಡ್ವಾಂಟೇಜಸ್ ಇದೆ ನೋಡ್ಬೋಣ. ಸೊ ಟಪಲ್ಸ್ ಆರ್ ಫಾಸ್ಟರ್ ಆ್ಯಂಡ್ ದ್ಯಾನ್ ಲಿಸ್ಟ್ ಆಸ್ ದೇರ್ ಇಮ್ಯೂಟಬಲ್. ಸೊ ಒಂದು ಹೇಳ್ಬೋದು ಟಪಲ್ ಫಾಸ್ಟರ್ ಲಿಸ್ಟ್ಗಿಂತ, ಯಾಕಂದರೆ ಇಮ್ಯೂಟಬಲ್ ಇನ್ನು ಯಾವ ಎಲಿಮೆಂಟ್ಸು ಆ್ಯಡ್ ಮಾಡೋದಿಲ್ಲ, ಬೇಗ ಆಕ್ಸೆಸ್ ಮಾಡ್ಬೋದು. ಸೊ ದೇ ಟೇಕ್ ಅಪ್ ಲೆಸ್ ಸ್ಪೇಸ್ ಇನ್ ಮೆಮರಿ ಆಸ್ ಇಟ್ ಡಸ್ ನಾಟ್ ರಿಕ್ವೈರ್ ಡೈನಮಿಕ್ ರೀಸೈಸಿಂಗ್. ಅಗೇನ್ ನಾನು ಹೇಳ್ದಂಗೆ ಮೆಮರಿ ಸೈಜ್ ಕಡಿಮೆ ಇರುತ್ತೆ ಟಪಲ್ಸಲ್ಲಿ, ಯಾಕಂದರೆ ಫಿಕ್ಸ್ಡ್ ಮೆಮರಿ ನೀವು ಆ್ಯಡ್ ಮಾಡೋದಕ್ಕಾಗಲ್ಲ ಇನ್ನೂ ಎಲಿಮೆಂಟ್ಸು. ಸೊ ಮೆಮರಿ ಆಕ್ಸೆಸ್ ಇಲ್ಲಿ ಫಿಕ್ಸ್ಡ್ ಅಂತ ಹೇಳ್ತೀವಿ, ಅಥವಾ ಲೆಸ್ ಸ್ಪೇಸ್ ತೊಗೊಳುತ್ತೆ ಕಂಪೇರ್ಡ್ ಟು ದ ಲಿಸ್ಟ್. ಅದಾದಮೇಲೆ ದೇ ಕ್ಯಾನ್ ಬಿ ಯೂಸ್ಡ್ ಇನ್ ಕೀಸ್ಡ್ ಇನ್ ಡಿಕ್ಷನರಿ ಆಸ್ ಇಟ್ಸ್ ಇಮ್ಯೂಟಬಲ್, ಲಿಸ್ಟ್ ಕೆನಾಟ್ ಬಿ ಯೂಸ್ಡ್ ಆಸ್ ಇಟ್ಸ್ ಮ್ಯೂಟಬಲ್. ಸೊ ಕೀಸ್ ಆಫ್ ಡಿಕ್ಷನರಿಲಿ ಕೂಡ ನೀವು ಟಪಲ್ಸ್ ಯೂಸ್ ಮಾಡ್ಬೋದು, ಬಟ್ ಲಿಸ್ಟ್ನ ಯೂಸ್ ಮಾಡೋದಕ್ಕಾಗೋದಿಲ್ಲ, ಕರೆಕ್ಟಾ? ಸೊ ಆಯಿತು, ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಸೊ ಕಾನ್ಸೆಪ್ಟ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಟಪಲ್ಸ್ ಆ್ಯಂಡ್ ಡಿಕ್ಷನರೀಸ್ ಇದು 10ನೇ ಚಾಪ್ಟರ್ ಆಗಿತ್ತು, ಸ್ವಲ್ಪ ಲಾಂಗ್ ಚಾಪ್ಟರ್ ಇದು. ಸೊ ಎಲ್ಲ ಕಾನ್ಸೆಪ್ಟ್ಸ್ ಓದಿ, ಯಾವ ಕಾನ್ಸೆಪ್ಟು ಸ್ಕಿಪ್ ಮಾಡಬೇಡಿ. ಏನೋ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ನಾನು ಎಲ್ಲ ಕಮೆಂಟ್ಸು ರಿಪ್ಲೈ ಮಾಡ್ತೀನಿ, ಎಲ್ಲರ ಕಮೆಂಟ್ಸು ಓದ್ತಾ ಇರ್ತೀನಿ. ಸೊ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಾಧನೆ ನಮ್ಮ ಗೆಲುವು.